ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪುಡಮಡುತ ವರ್ಣಿಪಿನಿ ಕಥಾಮೃತವ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ ಸೀತಾ, ಚಿತ್ರಕೂಟದಿಂದ ಹೊರಟ ಯಾನ ದಂಡಕಾರಣ್ಯ ಪ್ರಾಂತ್ಯದ ಈ ಗೋದಾವರಿ ನದಿ ತೀರದ ಪಂಚವಟಿ ವಟವೃಕ್ಷಗಳು ನೆಲೆಯಾಗಿರುವ ಪಂಚವಟಿ ಇಂಥ ಋಷಿಮುನಿಗಳಿಂದ ನಮಗೆ ಸೂಚಿತವಾದ ಈ ಪ್ರದೇಶದಲ್ಲಿ ಈಗ ಕೊನೆಯಾಗುವುದೇ ಒಳ್ಳೆಯದು ಅಂತ ನನಗೆ ಕಾಣ್ತದೆ. ಯಾಕಣ್ಣ?
ನಾವು ಚಿತ್ರಕೂಟವನ್ನು ಬಿಟ್ಟದ್ದು ಹ ಪಿತೃವಚನ ಪರಿಪಾಲನೆಗೆ ಅಂತ ಸೂರ್ಯವಂಶದ ರಾಜಕುಮಾರನಾದ ಹ್ಮ್ ನಾನು ರಾಮಾಭಿಧಾನವನ್ನು ಹೊಂದಿದವನು. ಹ್ಮ್. ಲಕ್ಷ್ಮಣನಾದ ನಿನ್ನನ್ನು ಸೀತೆಯನ್ನು ಜೊತೆ ಸೇರಿಸಿಕೊಂಡು ಹಾ. ಕಾಡಿಗೆ ಹೊರಟದ್ದನ್ನು ಅರಿತ ಭರತ ಹ್ಮ್. ಚಿತ್ರಕೂಟಕ್ಕೆ ಪ್ರಜಾಸಂಕುಲವನ್ನು ಕರೆತಂದದ್ದರಿಂದ ಹ್ಮ್ ಅವರಿಗೆಲ್ಲ ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಯಿತು. ಹಾ. ಕಾಣಬೇಕೆನಿಸಿದಾಗ ಮತ್ತೆ ಮತ್ತೆ ಅವರು ನಾಡಿನಿಂದ ಕಾಡಿಗೆ ಬರ್ತಾ ಉಳಿದರೆ ಹ್ಮ್. ಭರತನಿಗೆ ನಾನು ರಾಜ್ಯವನ್ನಲ್ಲ ಕಾಡನ್ನೇ ಕೊಟ್ಟಂತಾಗ್ತದೆ. ಹೌದು. ಕಾಡೇ ರಾಜ್ಯವಾಗುತ್ತದೆ. ಹಾ. ಆ ವಿಪರೀತ ಸಂಭವಿಸಕೂಡದು ಅಂತ ಅಲ್ಲಿದ್ದ ಋಷಿಮುನಿಗಳ ಅನುಜ್ಞೆಯನ್ನು ಪಡೆದು ಹ್ಮ್. ರಮ್ಯತರವಾದಂತಹ ಪ್ರಾಕೃತಿಕ ವೈಭವವನ್ನು ಸವಿತಾ ಮುಂದೊತ್ತಿ ಬಂದದ್ದು. ಹ್ಮ್ ಎಷ್ಟೆಷ್ಟೋ ಋಷಿಮುನಿಗಳ ಸಂಸರ್ಗ, ಹಾ. ಸಾಹಚರ್ಯ, ಹ್ಮ್. ಆಶೀರ್ವಾದ ಹ್ಮ್. ಈ ವನವಾಸ ನಿಮಿತ್ತದಿಂದ ನಮಗೆ ಲಭ್ಯವಾಯಿತು ಅಂತಂದ್ರೆ ಹಾ. ಪಿತೃಋಣವನ್ನು ತೀರಿಸುವ ಕೃತ್ಯದಲ್ಲಿ ಹ್ಮ್. ಋಷಿಗಳು ಅನುಗ್ರಹಿಸಿ ಹಾ. ಆ ಋಷಿಋಣವನ್ನು ತೀರಿಸುವುದಕ್ಕೆ ಹ್ಮ್. ನನಗೆ ಬೇಕಾದಂತಹ ಅನುಗ್ರಹ ವಿಶೇಷವನ್ನು ಕೊಟ್ಟಿದ್ದಾರೆ ಅಂತ ತಾತ್ಪರ್ಯ. ಹೌದಣ್ಣ. ಅವರೇ ಸೂಚಿಸಿದ್ರು ದಂಡಕಾರಣ್ಯ ಪ್ರಾಂತ್ಯದಲ್ಲಿ ನೀವಿರುವುದು ನಿಮಗ ಮಾತ್ರ ಅಲ್ಲ, ಹಾ. ಅಲ್ಲಿದ್ದವರಿಗೂ ಅನಿವಾರ್ಯ ಅಂತ. ಹ್ಮ್. ಇಲ್ಲಿದ್ದವರಿಗೆ ಏನು ಅನಿವಾರ್ಯವೋ ನಮಗಿನ್ನೂ ತಿಳಿದದ್ದಿಲ್ಲ. ಇಲ್ಲ. ನಿಧಾನವಾಗಿ ತಿಳಿಯಲಿ. ಹಾ. ಆದರೆ ನಮಗೆ ಕಾಣುತ್ತದೆ ಏನು? ಪ್ರಾಕೃತಿಕವಾಗಿ ರಮಣೀಯವಾದ ಹಾ. ನದೀ ತಟದಲ್ಲಿ ನೆಲೆಯಾದ ಹಾ. ಈ ಪ್ರದೇಶವೇ ಯುಕ್ತ ಸಮತಟ್ಟಾಗಿ ಉಂಟು. ಹಾ. ಮಾತ್ರ ಅಲ್ಲ, ಗಹನವಾದ ಕಾಂತಾರ ದಂಡಕಾರಣ್ಯದಲ್ಲಿ ಮುಂದೊತ್ತಿ ಬಂದಂತೆ ಹ್ಮ್. ಕ್ರೂರ ಮೃಗಗಳ ಹಾವಳಿಗಿಂತ ಸ್ವಲ್ಪ ವಿದೂರವಾದ ಈ ಪ್ರಾಂತ ಹಾ. ಇಲ್ಲಿ ನೆಲೆಯಾದ್ರೆ ಒಳ್ಳೆಯದು ಅಂತ ಕಾಣ್ತದಾಗದ. ಹಾಗೆ ಅಂತ ಹಾ. ನಮಗೆ ನೆಲೆಯಾಗುವುದಕ್ಕೆ ಇದು ವಿಹಿತವಾದ ಪ್ರದೇಶ ಎಂಬುದರಿಂದ ತಾನಾಗಿ ಇಲ್ಲಿ ಮರದ ಬಡ್ಡೆಗೆ ತಲೆ ಇಟ್ಟು ಮಲಗುವುದಕ್ಕಾಗುವುದಿಲ್ಲ. ರೂಢಿಪಾಲರು ನಾವು. ರೂಢಿಪಾಲರು ಅಂದ್ರೇನು? ಲೋಕದಲ್ಲಿ ಆಚಾರ ವಿಶೇಷ ಹೇಗಿರಬೇಕು ಅಂತ ಬೋಧಿಸಿ ಸ್ವಯಂ ಆಚರಿಸಿ ತೋರಿಸುವಂತಹ ಸ್ಥಾನದಲ್ಲಿದ್ದವರು. ಆ ಕಾರಣದಿಂದಲೇ ಗೃಹಸ್ಥರಾದಂತಹ ನಾವು ಕಾಡಿಗೆ ಬಂದು ಗೃಹ ಕೃತ್ಯವನ್ನು ಎಸಗುವುದಕ್ಕೆ ಗೃಹದೋಪಾದಿಯಲ್ಲಿ ಪರ್ಣಶಾಲೆಯನ್ನಾದರೂ ರಚಿಸದೆಯೇ ನಾವು ಅದನ್ನು ನಿವಾಸ ಅಂತ ಅಂಗೀಕರಿಸುವ ಹಾಗಿಲ್ಲ. ಇಲ್ಲ. ಈಗ ಪರ್ಣಶಾಲೆ ಆಗಬೇಕು ಅಂತ ಆದ್ರೆ ಲಕ್ಷ್ಮಣ ನನಗೆ ನೀನೇ ಸಹಾಯ ಆಗಬೇಕಪ್ಪ. ಯೋಚನೆ ಮಾಡುವುದಕ್ಕೆ ಇಲ್ಲ. ಹಾ. ದಿವ್ಯವಾದ ಶರವನ್ನು ತೆಗೆದಿದ್ದೇನೆ. ಇದು ಎರಡನ್ನು ನಿರ್ಮಿಸಿದೆ. ಹೌದು. ಹಾ. ನೀನು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದವನು ಹೌದು, ನಾನು ಸತಿಯನ್ನಲ್ಲೇ ಬಿಟ್ಟು ಬಂದವನು ಹೌದು. ಸಪತ್ನಿಕನಾಗಿ ನೀನಿರುವುದಕ್ಕೊಂದು ಮನೆಯಾದ್ರೆ ನಿನ್ನನ್ನು ಸದಾ ಕಾಲ ನೋಡುತ್ತಾ ನಿನ್ನ ಕುರಿತಾಗಿ ಗಮನಿಸುತ್ತಾ ಇರುವುದಕ್ಕೆ ಬೇಕಾಗಿ ನನಗಿಲ್ಲೊಂದು ಮನೆಯನ್ನು ನಾನು ನಿರ್ಮಾಣ ಮಾಡಿಕೊಂಡಿದ್ದೇನೆ. ಲಕ್ಷ್ಮಣ ಒಳ್ಳೆಯದಪ್ಪ. ಹಾ. ನೀ ಬಂದದ್ದಾಗಲಿ ಸಾಹಚರ್ಯವನ್ನು ಕಲ್ಪಿಸಿದ್ದಾಗಲಿ ಈಗ ಸಹಾಯದ ರೂಪದಲ್ಲಿ ಪರ್ಣಶಾಲೆಯನ್ನು ನಿರ್ಮಿಸಿದ್ದಾಗಲಿ ಸತ್ಪ್ರವೃತ್ತಿ ನಮಗೆ ಇಷ್ಟವಾಗುತ್ತದೆ. ಆದರೆ ಯಾವಾಗ ನೀನು 2 ಪರ್ಣಶಾಲೆಯನ್ನು ನಿರ್ಮಿಸಿದ್ದೆ ನನಗೆ ನಿನ್ನ ಕುರಿತಾದ ಚಿಂತೆ ಹೆಚ್ಚಾಯಿತು. ಏನಣ್ಣ? ಯಾಕೆ ಅಂದ್ರೆ ಹಾ. ವಾಸ್ತುದೇವತೆಗಳನ್ನು ಅರ್ಚಿಸಿ ಗೃಹ ಪ್ರವೇಶ ಮಾಡಿ ನಾವಿಲ್ಲಿ ನೆಲೆಯಾಗುವುದಕ್ಕೆ ತೊಡಗಿದಾಗ ಇದು ತನಕ ಇಲ್ಲದ ಒಂದು ಪ್ರತ್ಯೇಕತಾ ಭಾವ ಆ ಮೂವರು ಜೊತೆಯಾಗಿ ಬಂದವರು. ಈಗ ನಮ್ಮಿಬ್ಬರಿಗೊಂದು ಪರ್ಣಶಾಲೆ ನಿನಗೊಬ್ಬನಿಗೆ ಅಂತಂದ್ರೆ ಸತಿಯನ್ನು ಬೇರೆ ಊರಲ್ಲಿ ಬಿಟ್ಟು ಬಂದ ಈ ವನವಾಸದ 14 ವರ್ಷದ ಅವಧಿಯಲ್ಲಿ ಏನು ಮಾಡುವ ಯೋಚನೆ? ವನದ ಫಲಗಳ ಕುಯ್ದು ಲಕ್ಷ್ಮಣ ಲಕ್ಷ್ಮಣ ವನದ ಫಲಗಳ ಕುಯ್ದು ಲಕ್ಷ್ಮಣ ದಿನ ದಿನದಿತ ತಂದು ಕೊಡುವನು. ವನದೊಡತಿ ಸುಖದಿಂದ ಕಳೆದರು ದಿನವ ಕೆಲವು. ವನದೊಡತಿ ಸುಖದಿಂದ ಕಳೆದರು ದಿನವ ಕೆಲವು. ವನದ ಫಲಗಳ ಕುಯ್ದು ಲಕ್ಷ್ಮಣ ದಿನ ದಿನದಿತ ತಂದು ಕೊಡುವನು. ಲಕ್ಷ್ಮಣ ವಾರ್ಧಕ್ಯದ ಅಂಚಿನಲ್ಲಿ ಮಕ್ಕಳಿಲ್ಲದೆ ಕಣ್ಣೀರಿರಿಸುತ್ತಿದ್ದಂತಹ ದಶರಥ ಭೂವರಣಿ ಉದಿಸಿದ 4 ಮಕ್ಕಳಿಂದ ತನಗೆ ಯೌವನವೇ ಬಂತು ಅಂತ ಸಂತೋಷ ಪಟ್ಟವರಂತೆ. ಮಾತ್ರವೇ ಅಲ್ಲ, ಅಂಬೆಗಾಲಿಕ್ಕುವ ಆ ಕಾಲದಿಂದ
ರಾಮನ ಪದವೇ ನನ್ನ ಬದುಕಿನ ದಾರಿ ಅಂತ ತಿಳಿದವನಣ್ಣ ನಾನು. ಒಂದು ಕ್ಷಣ ಉಳಿದವರಿಗೆ ಏನಾದರೂ ಆಹಾರವನ್ನು ಒದಗಿಸ್ತದೆ ಅಂತ ಆದ್ರೆ ಅದನ್ನು ಒದಗಿಸಿಕೊಡುವಲ್ಲಿ ನಾವು ತತ್ಪರರಾಗಬೇಕು. ಹೇಗೆ ನೀನು ನನ್ನ ಆಹಾರವನ್ನು ಸಂಗ್ರಹಿಸುವುದಕ್ಕೆ ತತ್ಪರನಾಗ್ತೇನೆ ಅಂತ ಹೇಳಿದ್ಯೋ, ನೀನು ನಾನು ಸಾಧು ಸಜ್ಜನರಿಗೆ ಬೇಕಾದದ್ದನ್ನು ಸಂಗ್ರಹಿಸಿ ವನವಾಸದ ಫಲವಾಗಿ ಅವರಿಗೆ ಅದನ್ನು ಕೊಡುವುದಕ್ಕೆ ಈ ಕ್ಷಣದಿಂದಲೇ ದೀಕ್ಷೆ ತೊಡೋಣ. ನಮ್ಮ ಪರ್ಣಶಾಲೆಗಳನ್ನು ಪ್ರವೇಶಿಸೋಣ. ಈ ಹೊತ್ತಿಗೆ ನಮಗೂ ಹೊಟ್ಟೆಗೆ ಏನಾದ್ರೂ ಬೇಕು ಅಂತ ಕಾಣ್ತದೆ. ಯೋಚನೆ ಮಾಡಬೇಡ. ಸಂಗ್ರಹ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದರೆ ಅದನ್ನು ಪ್ರಾರಂಭ ಮಾಡುವುದಕ್ಕೆ ಇದೇ ಸುಮುಹೂರ್ತ. ಇದೋ ಹೊರಟೆ. ಮನ ಚರಣ ಕಿರಗುತ್ತಾ ಇಂದರಾರ ಚತರಕದ ನಿರ್ಬಂಧಗಳನ್ನು ಕ್ಷತ್ರಿಯರಾದ ನಾನು ವಿಪ್ರರಾದ ನಿಮಗೆ ನಮಸ್ಕಾರ ಮಾಡಬೇಕು ಅಂತ ಹೊರಟ್ರೆ ನೀವು ಅವಕಾಶ ಕೊಡದೆ ನೀವೇ ಮಾಡ್ತೀರಿ. ಹಾಗಿಲ್ಲ ಸ್ವಾಮಿ. ನಮಸ್ಕಾರ. ರಾಮ 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 ರಾಮ. ವೈಶ್ಯರಲ್ಲೂ ತಾಪಸರಿರ್ತಾರಂತೆ, ಕ್ಷತ್ರಿಯರಲ್ಲೂ ತಾಪಸರಿರ್ತಾರಂತೆ. ನೀವು ವೈಶ್ಯ ತಾಪಸರು ಕ್ಷತ್ರಿಯ ತಾಪಸರು ಹಾಗೇನಾದ್ರು ವಿಪ್ರ ತಾಪಸರು ಅಂತ ನಾನು ನಮಸ್ಕಾರ. ಅಯ್ಯೋ, ಆ ಮುಖದಲ್ಲಿ ಕಣ್ಣು ತೆರೆಯುವುದೇ ಇಲ್ಲ. ಅವ್ರಿಗೆ ಹೇಗೆ ಕಾಣ್ತದೆ? ಇವರನ್ನು ಹೇಗೆ ಯಾವ ತಾಪಸರು ಅಂತ ಕೇಳಿ ಇಲ್ಲ, ಅವ್ರು ಗಾಯಗೊಂಡ ತಾಪಸರು ಅಷ್ಟೇ ಗೊತ್ತಾಗ್ತದೆ. ಹೌದೌದು. ಅಯ್ಯೋ, ಅವ ತಲೆ ಕೆಳಗಾಕಿದ್ದು ಮೇಲೆತ್ತಾನೆ ಇಲ್ಲ. ಮಂಡಿಗೆ ಬೆಟ್ಟ. ಸ್ವಾಮಿ, ನಿಮ್ಮ ಬಗ್ಗೆ ವಿವರ ಮತ್ತೆ ಕೇಳುವ. ಇದೆಂತ ಅವಸ್ಥೆ ಅಂತ? ಚಿತ್ತ ಬಿಸಯ್ಯ ರಾಮ 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 ನಮ್ಮನು ಯಜ್ಞಶಾಲೆಯ ಕಿತ್ತು ಬೀಸಾಡಿತೋದೇನು ಧೂರ್ತಧನುಜನೊಬ್ಬ ಬಂದು ವ್ಯರ್ಥವಂತಿ ಸುತ್ತ ನಮ್ಮನು ಯಜ್ಞಶಾಲೆಯ ಕಿತ್ತು ಬೀಸಾಡಿ
ಬಿಸಾಡಿ ಪೋದನು ರಾಮ ಚಿತ್ತವಿಸಯ್ಯ ರಾಮ ಧೂತ ತನುಜನೊಬ್ಬ ಬಂದು ವ್ಯರ್ಥ ವಂಚಿಸುತ್ತ ನಮ್ಮನು ಯಜ್ಞಶಾಲೆಯ ಕಿತ್ತು ಬಿಸಾಡಿ ಪೋದನು ಚಿತ್ತವಿಸಯ್ಯ ರಾಮ 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 ಏನು ಸ್ವಾಮಿ? ಸದಾ ಕಾಲ ರಾಮ ಸಂಕೀರ್ತನೆಯನ್ನು ಮಾಡುತ್ತಾ ದಿನವನ್ನು ಕಳೀತಾ ಇದ್ದವರು ನಾವು. ರಾಮ ಅಂದ್ರೆ ನನ್ನ ಹೆಸರು ಮಾತ್ರ ಅಲ್ಲ. ಹಾ. ಲೋಕಲೋಕಾಂತರದಲ್ಲಿ ಆರಾಧ್ಯನಾದಂತಹ ಆ ಆದಿಪುರುಷನಾದ ಭಗವಂತನಿಗೂ ರಾಮ ಅಂತಲೇ ಹೆಸರಿದ್ದ. ಹೌದು. ನೀವು ಯಾವ ಕಾಲದಲ್ಲಿ ರಾಮನಾಮ ಹೇಳಿ ಅಂದ್ರೆ ಹಾ. ಆಕ್ಷೇಪ ಏನಿಲ್ಲ. ಹೌದು. ಹೌದು. ನಿನ್ನಂತ ಪುಣ್ಯಾತ್ಮರು ಹುಟ್ಟಿದಂತ ನಾಡಲ್ಲಿ ನಮಗೆ ಬಹಳ ಸಂತೋಷವಾಗುತ್ತಾ ಇದೆ ರಾಮ. ಸಂತೋಷ ಆಗ್ತದೆ ಅಂತ ಹೇಳುವಾಗ ದುಃಖದಿಂದ ಕಣ್ಣೀರಿಡ್ತಾ ಇದ್ದೀವಿ. ಹೌದು. ಏನು ವಿರೋಧಾಭಾಸ? ಷಡ್ವೈಗಳನ್ನು ತ್ಯಜಿಸಿ ಪಂಚೇಂದ್ರಿಯಗಳನ್ನು ಬಿಗಿಡಿದು ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಿಸಿ ಸದಾ ಲೋಕ ಕಲ್ಯಾಣವನ್ನೇ ಉದ್ದೇಶವಾಗಿರಿಸಿಕೊಂಡು ತಪಸ್ಸನ್ನಾಚರಿಸಿರುವಂತಹ ಮನುಮುನಿಗಳು ನಾವೆಲ್ಲರೂ. ಖಂಡಿತವಾಗಿ ಹೌದು. ಮನೀಷಿಗಳಾದ ಮುನಿಗಳು. ಹಾ. ಅಂದರೆ ಪ್ರಾಜ್ಞತೆಯನ್ನೇ ಆರಾಧಿಸ್ತಾ ಹಾ. ಜ್ಞಾನಕ್ಕಿಂತ ದೊಡ್ಡದಾದದ್ದು ಇನ್ನೊಂದು ಇಲ್ಲ ಅಂತ. ಹಾ. ಜ್ಞಾನದಿಂದಲೇ ಕೈವಲ್ಯ ಅಂತ ತಿಳಿದು ಹಾ. ಜ್ಞಾನೋಪಾಸನೆಯನ್ನು ಮಾಡುವ ಮಹಾಮಹಿಮರು. ಹೌದು ರಾಮ. ಆದ್ದರಿಂದಲೇ ನಮಗೆ ಸದಾ ಸೇವ್ಯರಾದವರು ಹಾ. ಅಂತ ನಿಮಗೆ ರಾಮ ಬೀಸುವ ಗಾಳಿಯಲ್ಲೂ ರಾಮ ಸಂಕೀರ್ತನೆಯನ್ನು ನಾವು ಕೇಳಿದವರು. ಅನುಸಂಧಾನ, ಕೋಗಿಲೆಗಳ ಕೂಜನದಲ್ಲಿ ರಾಮ ಸಂಕೀರ್ತನೆಯನ್ನು ಕೇಳುತ್ತಾ ಬದುಕಿದವರು ನಾವು. ಸಂಸ್ಕಾರ, ಹರಿಯುವ ಜುಳು ಜುಳು ನೀರಿನ ನಿನಾದದಲ್ಲಿಯೂ ರಾಮನಾಮ ಸಂಕೀರ್ತನೆ ಕೇಳುತ್ತಾ ಬದುಕಿದವರು. ನಿಮ್ಮ ತುಡಿತ ಅದು. ನಮ್ಮ ಆರಾಧ್ಯ ಮೂರ್ತಿಯಾದ ರಘುವಂಶನ ಹುಟ್ಟಿದಂತ ನಮೋ ರಘುವಂಶ ದೀಪನಾದಂತ ನೀನು ಯಾವಾಗ ನಿನ್ನ ದರ್ಶನ ಆಗ್ತದೆ ಅಂತೇಳಿ ಕಾಯುತ್ತಾ ಕಾಯುತ್ತಾ ಎಷ್ಟೋ ಸಮಯವನ್ನು ಕಳೆದವರು ಪ್ರಭು. ಸ್ವಾಮಿ, ನನ್ನ ದರ್ಶನಕ್ಕಾಗಿ ನೀವು ಹಂಬಲಿಸಿದ್ರೆ ಆ ಸಾಕೇತದಲ್ಲಿ ಇರುವ ತನಕ ಅಲ್ಲಿಗೆ ಬರಬಹುದಾಗಿತ್ತು. ಹಾಗೆಂತ ನಾನು ದೊಡ್ಡ ಜನ ಅಂತ ಆಡಿದ್ದ ಅಲ್ಲ ದೇವ. ಕಾಣುವುದಕ್ಕಾಗಿ ಅಲ್ಲಿಗೂ ಮುಕ್ತ ಪ್ರವೇಶ ಉಂಟು. ಇಲ್ಲಿಗೆ ಬಂದಾಗಲೂ ಕಾಣಬಹುದು. ಆದ್ರೆ ನನ್ನನ್ನು ಕಾಣುವುದಕ್ಕೆ ಈಗ ರಕ್ತಸಿಕ್ತರಾಗಿ ನೀವು ಯಾಕೆ ಬಂದ್ರಿ? ದೇವರ ದೇವೋತ್ಪನ್ನವನ್ನು ಕಾಣುವುದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ. ಇಷ್ಟು ವರ್ಷ ನಮಗೆ ಬೇಕಾಯ್ತು ನಿನ್ನ ದರ್ಶನಕ್ಕಾಗಿ. ಅದು ಸರಿ ಸ್ವಾಮಿ. ಈಗ ನಿಮ್ಮ ಪ್ರತೀಕ್ಷೆ ನನ್ನ ಕುರಿತಾಗಿ ಅರ್ಥ ಆಯ್ತು. ಈಗ ನಾನು ಬಂದಾಗ ನೀವು ಕಾಣುವುದಕ್ಕೆ ಬಂದ್ರಿ. ಮತ್ತೆ ಇದೇ ಸರಿಯಾದ ಸಂದರ್ಭ ನಮಗೆ ಸಿಕ್ಕಿತು ರಾಮ. ಅದು ಸರಿ ಸ್ವಾಮಿ. ಈಗ ನಿಮಗಾದ ಗಾಯ, ಈ ಸ್ಥಿತಿ, ಇದನ್ನು ನೋಡಿದ ಮೇಲೆ ನೀವು ಬೇಸರ ಮಾಡಬಾರದು. ಯಾರಾದ್ರೂ ಒಬ್ಬ ವ್ಯಕ್ತಿ ಮೈಯೆಲ್ಲ ರಕ್ತಸಿಕ್ತವಾದ ಕ್ಷತವಿಕ್ಷತವಾದ ಶರೀರವನ್ನು ಹೊತ್ತು ಬಂದಾಗ ಮತ್ತೆ ಉಭಯ ಕುಶಲೋಪರಿ ಮಾತಾಡ್ತಾ ಇರ್ಲಿಕ್ಕೆ ಆಗುದಿಲ್ಲ. ಅದ್ಯಾಕೆ ಅಂತ ಅದನ್ನು ಹೇಳಿಕೆ ಬೇಕಾಗಿ ನಾನು ಪ್ರಾರಂಭಿಸಿದ್ದು. ಆದ್ದರಿಂದಲೇ ನಾನು ಅದರ ರಾಮನ ದರ್ಶನಕ್ಕಾಗಿ ಯಾಗ ಯಜ್ಞಾದಿಗಳನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ದುಷ್ಟ ರಕ್ಕಸರಿಂದ ನಮಗೆ ಅನ್ಯಾಯ ಆಗುತ್ತಾ ಇದೆ ಪ್ರಭು. ಯಜ್ಞ ಶಾಲೆಯನ್ನು ಕಿತ್ತು ಬಿಸಾಕಿ ಹೋಗ್ತಾ ಇದ್ದಾರೆ, ನಮಗೆ ಉಪದ್ರ ಕೊಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಇವರ ಅವಸ್ಥೆಯನ್ನು ನೋಡಿ ಪ್ರಭು. ನೋಡುವಂತರ ಅಂದ್ರೆ ಹೇಗೆ ಸ್ವಾಮಿ? ಏನು ಮಾಡ್ತಾರೆ? ಮತ್ತೊಬ್ಬ ಕೆಳನು ದೂರ ನಿಂತುಕೊಂಡು ಕಲ್ಲನಿಟ್ಟು ಹತ್ತು ಗಾಯವ ಮಾಡಿದ ಮೂಗಿಂದು ಬಗ ನಿತ್ತರವನಿ ನೋಡಿದ ರಾಮ ಮೂರು ಮಂಡೆಯವನೊಬ್ಬ ಘೋರದಾನವನು ಬಂದು ಮೂರು ಮಂಡೆಯವನೊಬ್ಬ ಘೋರದಾನವನು ಬಂದು ನಾರು ವಸ್ತ್ರವ ತಿಳಿದ ಕಪಗಳ ಮಾಪ ಹಾರವ ಕಡಿದೋಡಿದ ಚಿತ್ರವಿಸಯ್ಯ ರಾಮ ರಾಮ
ಕಲ್ಲೇ ಹೊಡೆದದಲ್ಲ. ಕೇಳಿ ಅವರಿಗೆ ದೃಷ್ಟಿ ಕಳೆದು ಹೋದ್ರು ಕೂಡ ಹೊಡೆದದ್ದೇನು ಅಂತ ಸ್ಪಷ್ಟವಾಗಿ ನೆನಪು. ಇದು ಮುಖ ನೋಡು ರಾಮ. ಅವರು ನಿದ್ರೆ ಮಾಡಿದ ಕೆಲವು ದಿವಸ ಆದ ಹಾಗೆ, ಅಂದ್ರೆ ಆ ನೋವೇ ಅವರನ್ನು ನಿದ್ರಿಸುವುದಕ್ಕೆ ಬಿಡದ ಹಾಗೆ ಕಾಣ್ತಾ ಉಂಟು. ಕೆಳಗಾಕಿದ ತಲೆ ಮೇಲೆ ಮಧ್ಯ ಮಧ್ಯದಲ್ಲಿ ಕುಲುಗುತ್ತಾರೆ. ಅಷ್ಟೇ ಅಲ್ಲ ಪ್ರಭು, ಇನ್ನೂ ಹೇಳಿದ್ರೆ ನಮಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. 3 ಮಂಡೆಯವನೊಬ್ಬ. ಅದಕ್ಕೆ ತಲೆ ಅಂತಲೂ ನೀವೊಂದು ಗೌರವಯುತವಾದ ಸಂಬೋಧನೆ ಮಾಡುವುದಿಲ್ಲ. ಇಲ್ಲ. 3 ಮಂಡೆ. 3 ಮಂಡೆಯವನೊಬ್ಬ ದುಷ್ಟ ದುಷ್ಟ ಅವು ಬರುವುದು ರಾಮ. ಬರುವಾಗ ಇನ್ನಷ್ಟು ರಾಕ್ಷಸರನ್ನು ಸೇರಿಸಿಕೊಂಡು ಬರುವುದು. ನಾವು ಮಾಡುವಂತ ಯಾಗಕ್ಕೆ ಬೇಡವಾದ ಮಾಂಸಗಳನ್ನು ಅಯ್ಯೋ ಅಯ್ಯೋ ವಲಸುಗಳು ದೇವತಾ ಸಂಪ್ರೀತಿಗಾಗಿ ಸಂಗ್ರಹಿಸಿದ ದ್ರವ್ಯವನ್ನು ಭಕ್ತಿ ಪುರಸ್ಸರವಾಗಿ ಅರ್ಪಣೆ ಮಾಡುವ ವೇಳೆಯಲ್ಲಿ ಮಾಂಸವನ್ನು ತಂದು ಅವರಿಗೆ ಯಾಕೆ? ಅವರಿಗೆ ಏನಾದ್ರೂ ಲಾಭಯುತ ಪ್ರವೃತ್ತಿ ಅಂತ ಕೇಳಿದ್ರೆ ನಿಮಗೆ ನಷ್ಟ ಮಾಡುವುದಲ್ಲದೆ ಅವರಿಗೆ ಬೇರೆ ಏನು ಉದ್ದೇಶ ಇದ್ದಾಗಿಲ್ಲ. ಅಷ್ಟೇ ಅಲ್ಲ, ನಾವು ಸೂರ್ಯದೇವರಿಗೆ ಒಂಟಿ ಕಾಲಲ್ಲಿ ನಿಂತು ಅರ್ಘ್ಯವನ್ನು ಕೊಡುವಾಗ ಹಿಂದಿಂದ ಒಬ್ಬ ಬಂದು ನಮ್ಮ ಕೌಪೀನವನ್ನೇ ಎಳೆದು ಹೋಗುವುದು. ಮಾನಗಣರಾದಂತಹ ನೀವು ಎಲ್ಲವನ್ನೂ ಕ್ಷಯಿಸ್ತಾ ಅಂದ್ರೆ ಕೈ ಬಿಟ್ಟು ಲೋಕಕ್ಕುಪಕಾರವಾಗಲಿ ಅಂತ ಮಾತ್ರ ಮೈ ಮೇಲೆ ಬಟ್ಟೆ ಧರಿಸಿದವರು. ಅದನ್ನು ಕಸಿದರೆ ನಿಮಗಲ್ಲ, ನೋಡುವುದಕ್ಕೆ ಅವರಿಗೆ ಕಷ್ಟ ಅಂತ. ಅಂದ್ರೆ ಲೋಕ ಮರ್ಯಾದೆಗಾಗಿ ಯಾರು ಏನನ್ನು ಧರಿಸಿದ್ರು ಅದನ್ನು ಕಸಿದರೆ ಲೋಕಕ್ಕೆ ಹಾನಿ ಬಿಟ್ರೆ ಧರಿಸಿದವನಿಗಲ್ಲ. ಅರ್ಥ ಆಗುದಿಲ್ಲ. ಬೇರೆ ಭಾಷೆಯಲ್ಲಿ ನಾನು ಹೇಳುವುದಾದ್ರೆ ನಮ್ಮ ಕೌಪಿನ ಅವನ ಅಮ್ಮನಿಗೆ ಎರಡಿಗೆ ತಿನ್ನಲಿಕ್ಕೆ ಹೊಗೆ ಸೊಪ್ಪ. ಅಂದ್ರೆ ಅವರು ಅದನ್ನು ಏನಾಗಿ ಆದ್ರೂ ಕೊಂಡೋಗಿ ಲೋಕಕ್ಕೆ ಮಾನ ಎಂದ್ರೆ ಏನು, ಮರ್ಯಾದೆ ಅಂದ್ರೆ ಹೇಗೆ ಅಂತ ತಿಳಿಸುವ ನಿಮಗೆ ಈಗ ಮಾಡಬಾರ್ದಿತ್ತು. ನಮ್ಮ ಜನಿವಾರವನ್ನೇ ಕಿತ್ತು ಎಸೆದ ಯಜ್ಞೋಪವೀತ. ಹೌದು, ಬ್ರಹ್ಮ ದೀಕ್ಷಾಬದ್ಧತೆಯನ್ನು ವ್ಯಕ್ತಪಡಿಸುವ ಸಂಕೇತವಾದ ಯಜ್ಞೋಪವೀತ ಜಪಸರವನ್ನು ಕದ್ದುಕೊಂಡು ಹೋದ್ರಮ್ಮ. ಅವರಿಗೆ ಬೇಡದಿದ್ದನ್ನೇ ಅವರು ಕಸೀತಾರೆ, ನಿಮಗೆ ಬೇಕಾದ್ದನ್ನೇ ಅವರು ಹುಡುಕಿ ನೋಡಿ ಕಸೀತಾರೆ. ನಮಗೆ ಬದುಕುವುದಕ್ಕೆ ಕಷ್ಟ ಆಗ್ತದೆ, ನಾವು ಈ ವನವನ್ನು ಬಿಟ್ಟು ಹೋಗ್ಬೇಕಾಗ್ತದೆ, ಬೇರೆ ದಾರಿ ಇಲ್ಲ ರಾಮ. ಎಂದು ಹೇಳಿಟ್ಟ ಋಷಿಗಳ ಮಾತಗೆ ರಘುನಂದನನು ನಸು ನಗುತ್ತ ಬೆದರದಿರಿ ರಕ್ಕಸರ ಕೊಂದು ಕೊಡುವೆನು ತಾಳಿ ಕಿರಿದು ದಿನದೊಳಗೆ ತಾನು ಎಂದೊಡಂಬಡಿಸಿ ಬಳಿಕ ಸ್ವಾಮಿ, ನಿಮ್ಮ ಕಷ್ಟದ ಕಥೆಯನ್ನು ನೀವು ಹೇಳಿದಾಗ ನಸುನಗು ತಾನಾಗಿ ತುಟಿಯಂಚಿನಲ್ಲಿ ಓಲಾಡಿತು. ಅದೇ ನಿಮ್ಮನ್ನು ಪರಿಹಾಸ ಮಾಡಿದ್ದಲ್ಲ, ಹಾಗೆ ತಪ್ಪು ತಿಳಿಯಕೂಡ. ನಮ್ಮ ಕಷ್ಟವನ್ನು ನೋಡಿ ನಗಾಡಿದಲ್ವೇ ರಾಮಚಂದ್ರಮ್ಮ? ಮಹಾತ್ಮರಾದವರಿಗೆ ಕಷ್ಟ ಬಂದರೆ ಅವರ ವ್ಯಕ್ತಿತ್ವ ಅದು ವಜ್ರವನ್ನು ತಿಕ್ಕಿ ತೀಡಿ ನೋಡಿ ಅದರ ಹೊಳಪೆಷ್ಟು ಅಂತ ನಾವು ಲೋಕಕ್ಕೆ ತೋರಿಸಿಕೊಡುವುದಿಲ್ವ, ಆಗಲೇ ಪರೀಕ್ಷಕವಾಗಿ ಇರ್ತದಂತೆ. ನೋಡಿ, ನಿಮಗೆ ಕಷ್ಟ ಕೊಟ್ಟರು ರಾಕ್ಷಸರು, ನೀವೆಲ್ಲ ಮಾಡಿದ ಜಪತಪಾನುಷ್ಠಾನದ ಫಲದಿಂದಲೇ ತಪ್ಪಿಸಬಹುದಾಗಿತ್ತು. ತಪ್ಪಿಸಿದರೆ ಅವರ ನಾಶ ಆಗ್ತಿತ್ತು, ಜೊತೆಯಲ್ಲಿ ಕ್ಷತ್ರಿಯರಾದಂತಹ ನಾವು ಕರ್ತವ್ಯ ಲೋಪ ಮಾಡಿದ ಹಾಗಾಗ್ತಿತ್ತು. ನಿಮ್ಮ ಜಪತಪಾನುಷ್ಠಾನದ 6ನೇ 1 ಅಂಶವನ್ನು ಕರವಾಗಿ ಹೊಂದಿದ ನಾವು ನಿಮ್ಮ ಯಾಗ ಯಜ್ಞಾದಿಗಳಿಗೆ ಜಪ ತಪಾದಿಗಳಿಗೆ ಸಂರಕ್ಷಣೆ ಕೊಡುವ ಬದ್ಧತೆ ಇದ್ದವರು. ನಾವು ನಮ್ಮ ಕೆಲಸ ಮಾಡೋದಕ್ಕೆ ನೀವೇ ಶಪಿಸಿದಂತಾಯ್ತು ಅಂತಂದ್ರೆ ರಾಕ್ಷಸರ ನಾಶವೂ ಆಗ್ತದೆ, ನಮಗೂ ಅದು ಕೆಡುಕನ್ನುಂಟು ಮಾಡ್ತದೆ. ಆದ್ದರಿಂದಲೇ ಕ್ಷತ್ರಿಯರು ಈ ಕರ್ಮಕ್ಕೆ, ರಕ್ಷಣೆಯ ಕರ್ಮಕ್ಕೆ ಇದ್ದವರು ಹೌದಾದರೆ ಅವರ ಕರ್ಮ ಅವರೇ ಮಾಡಲಿ ಅಂತ ನಿಮ್ಮ ಕಷ್ಟವನ್ನಾದರೂ ಸಹಿಸಿಕೊಂಡು ಸಕಾಲದ ಬದಲಿಗೆ ಬಂದು ದೂರಿತ್ರಲ್ಲ, ನಮ್ಮ ಕರ್ತವ್ಯ ಮಾಡುವುದಕ್ಕೆ ಅನುವು ಮಾಡಿಕೊಟ್ರಲ್ಲ, ಆ ನಿಮ್ಮ ಔಚಿತ್ಯ ಪ್ರಜ್ಞೆಗೆ ನಸುರ ಬಂದದ್ದು. ಖಂಡಿತ ಸ್ವಾಮಿ, ನಿಮ್ಮ ಹುಯ್ಯಲೇನು ಅಂತ ನನಗೆ ಅರ್ಥ ಆಗಿದೆ. ನಿಮಗೆ ಕೊಟ್ಟ ಕಷ್ಟ ಅಸಹನೀಯವಾದದ್ದು, ಕ್ಷಿಪ್ರವಾಗಿ ನಿವಾರಣೆ ಯೋಗ್ಯವಾದದ್ದು. ಸೂರ್ಯವಂಶೀಯನಾದಂತಹ ರಾಜಪ್ರಾತಿನಿಧ್ಯವನ್ನು ಹೊಂದಿದ ರಾಮ ಬಂದು ಅವನಲ್ಲಿ ನೀವಿಷ್ಟನ್ನು ಹೇಳಿದಿರೋ ಇಲ್ವೋ, ನಿಶ್ಚಿಂತರಾಗಿ ನಿಮ್ಮ ಧರ್ಮಕರ್ಮ ಆಸಕ್ತಿಯಲ್ಲಿ ನೀವು ಮುನ್ನಡೆಯಬಹುದು. ಇನ್ನು ಮುಂದೆ ಯಾಗಯಜ್ಞಾದಿಗಳಿಗೆ ಕೆಡುಕನ್ನುಂಟು ಮಾಡುವ ದುರುಳರನ್ನು ಯಮನಾಲಯಕ್ಕೆ ಕಳಿಸಿಕೊಡುವ ಕರ್ತವ್ಯದ ದೀಕ್ಷೆ ರಾಮನಿಗೆ. ನಿಶ್ಚಿತ ರಕ್ಕಸರ ದಂಡು ಬಾಯ್ಬಿಟ್ಟುದರಿ
ಕಾನನಕ್ಕೆ ಕುಲ ಕೇಳಿಯು ಧೀರವಯ್ಯಾರೆ ಇರುವಂತಹ ಸ್ಥಳ ನಾಮಾಂಕಿತ ಲಂಕಾ ಸಾಮ್ರಾಜ್ಯಕ್ಕೆ ಯಾರು ಎನ್ನುವ ಹಾಗೆ ಬಲ್ಲರಿ. ರಾವಣೇಶ್ವರನೆಂದು ಕೇಳಿದ್ದೇವೆ. ಏನಯ್ಯ ಅದು? ಲಂಕೆಯಲ್ಲಿ ರಾವಣೇಶ್ವರ ಒಬ್ಬನೇ ಇರುವುದಾ? ಮತ್ತೆ ಬೇರೆ ಯಾರ ಪರಿಚಯ ಇಲ್ವಾ? ಕುಂಭಕರ್ಣ. ಅವನಿಗೊಬ್ಬಾಕೆ ತಂಗೆ ಇದ್ದಾಳೆ. ಇದ್ದಾಳೆ. ಶೂರ್ಪನ ಇದ್ದಾಳಂತೆ. ಶೂರ್ಪನಖಿ. ನಖಿ ಅಂತದು ನಿಮ್ಮ ಮೂಗಿನ ಹೊಳ್ಳೆಯಿಂದ ಬಿದ್ದವಳ ಶೂರ್ಪನಖಾ ದೇವಿಯವರು. ದೇವಿ ಗುಡಿಯಲ್ಲಿ ಹೇಳುವುದಕ್ಕೆ ಕಷ್ಟ ಆಗುತ್ತದೆ. ದೇವಿ ಗುಡಿಯಲ್ಲಿ ಅಲ್ವೋ? ಬೇಡ, ಶೂರ್ಪನಖ ಅಮ್ಮನವರು ಅಂತಾದ್ರೂ ಹೇಳಬಹುದಲ್ಲ. ಅಮ್ಮ ಮಕ್ಕಳಿಗಲ್ವಾ? ಅಮ್ಮ ಮಕ್ಕಳಿಗೆ ಹೌದು, ಅದು ಆಗುವುದಿಲ್ಲ. ಬೇಡ, ಶೂರ್ಪನಖ ಅಕ್ಕನವರು ಅಂತಾದ್ರೂ ಹೇಳಬಹುದಲ್ಲ. ಅಕ್ಕ ತಮ್ಮಂದಿರಿಗೆ. ಮಾತು ಮಾತಿಗೆ ನನ್ನನ್ನು ವಿರೋಧಿಸ್ತಾ ಇದ್ದೀರಿ. ನಿಮ್ಮನ್ನು ನೋಡಿದಂತಹ ಪ್ರಾಪಂಚಿಕರು ನನ್ನನ್ನು ನಿಂದಿಸುವುದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಮೊದಲಾಗಿ ನಿಮ್ಮ ವಿರೋಧವನ್ನೇ ನಾನು ತಗೊಳಿಸಬೇಕು. ಆದ್ರಿಂದ ನಿಮ್ಮ ಗೋಣನ್ನು ಮುರಿದು ಈ ಕ್ಷಣದಲ್ಲಿ ರಕ್ತವನ್ನು ಇದ್ಯಾರು? ಇದು ನೀವಾದೀತು ಅಂದ್ರೆ ಹಾಗಲ್ಲ ಸ್ವಾಮಿ, ನೀವು ಏನು ಹೇಳಿದ್ರು ಆದೀತು. ಯಾಕೆ? ನೀವು ಯಾರು? ನಮ್ಮ ಅಣ್ಣನ ಆಸ್ಥಾನ ವಿದ್ವಾಂಸರು. ಅವನ ಆಸ್ಥಾನದಲ್ಲಿ ಗಾಯನವನ್ನು ಹಾಡುವವರು. ಆಗಾಗ ನನಗೂ ಕೂಡ ಸಾರಿ ಗಾ ಮಾ ಪಾ ದಾ ನೀ ಸಾ ಹೇಳಿಕೊಡ್ತಾ ಇರ್ತೀರಿ. ಹಾಗಾಗಿ ನೀವು ಏನು ಹೇಳಿದ್ರು ಆಗುತ್ತದೆ. ಓಹೋ, ಜೊತೆಯಲ್ಲಿ ಇವರು ಇದ್ದಾರೆ. ಫೇರಿಯಲ್ಲಿ ಇವರು ನುಡಿಸುವುದಲ್ಲ, ಮತ್ತೆ ಮಾತಾಡಿಸುವುದು. ನೋಡಿದಿರೋ? ಆಹಾ,
ದೊಡ್ಡದಾದಂತಹ ಮನೆತನದಲ್ಲಿ ಹುಟ್ಟಿ ಆ ಮನೆತನದ ಕೀರ್ತಿಗೆ ಯಾವುದೇ ಕೊರತೆ ಬಾರದ ರೀತಿಯಲ್ಲಿ ಆ ಸ್ಥಾನವನ್ನು ತುಂಬಿದಂತಹ ಮೃದಂಗದ ವಿದ್ವಾಂಸರು ಸ್ವಾಮಿ ಇವರು ಇದ್ದಾರೆ ಒಟ್ಟಿಗೆ. ಆ ಚಕ್ರವರ್ತಿಗಳು, ಆ ಯೋಗಿಯವರು. ಹೌದಪ್ಪ, ಒಂದು ಹೊತ್ತಿಗೆ ನಾವು ನೋಡಿದ್ದೇವೆ ಈ ಜನಸ್ಥಾನದಲ್ಲಿ. ಅವರು ಕೂಡ ತಪಸ್ಸನ್ನು ಆಚರಿಸ್ತಾ ಇದ್ರು. ನಮ್ಮ ಉಪದ್ರ ತಡೆಯುವುದಕ್ಕೆ ಸಾಧ್ಯ ಇಲ್ಲದೆ ಇದು ಬೇಡವೇ ಬೇಡ ಅಂತ ಅದಕ್ಕೆ ಹೋದವು. ಆದ್ರೂ ಅದರಲ್ಲಿ ಯಶವನ್ನು ಕಂಡಿದ್ದಾರೆ. ಒಳ್ಳಿತು. ನೀವು ಇಷ್ಟು ಮಂದಿ ಒಂದಾದರೂ ಇಂತಾದ್ರೆ ನಿಮ್ಮನ್ನು ಎದುರಿಸಬಲ್ಲಂತಹ ಸಾಮರ್ಥ್ಯವಂತರು ಪ್ರಪಂಚದಲ್ಲಿ ಯಾರಿದ್ದಾರೆ ಅಲ್ವೇ? ಹಾಗಾದ್ರೆ ನಿಮ್ಮ ಬಗ್ಗೆ ನನಗಿಷ್ಟು ಗೊತ್ತುಂಟು, ನನ್ನ ಬಗ್ಗೆ ನಿಮಗೇನು ಗೊತ್ತುಂಟು? ಒಂದು ಹೆಣ್ಣು ರಕ್ಕಸಿ. ಒಬ್ಬಾಕೆ ಹೆಣ್ಣು ರಕ್ಕಸಿ, ಎಲ್ಲಿಗೆ ಮುಗೀತಾ? ಮತ್ತೇನು? ಹಾಗಲ್ಲ. ನಾನು ಯಾರು? ಯಾರು? ವಿಶ್ವ ಸುಬ್ರಹ್ಮರಿಂದಲಾಗಿ ಕೈಕಸೇಯ ದೇವಿಯವರ ಪಾವನ ಗರ್ಭಾಂಬುಲಿಯಲ್ಲಿ ಜನಿಸಿದವರು ನಾಲ್ವರು. ಹಿರಿಯವ ದಶಕಂಠ, ಮತ್ತೊಬ್ಬ ಕುಂಭಶ್ರವಣ, ಇನ್ನೊಬ್ಬ ವಿಭೀಷಣ, ಮತ್ತೊಬ್ಬಾಕೆ ಹೆಣ್ಣು ಶೂರ್ಪನಖ. ಚೂಪಾದ ನಖವುಳ್ಳ ಕಾರಣ ನನ್ನನ್ನು ಶೂರ್ಪನಖ ಎನ್ನುವ ಹಾಗೆ ಹೆಸರನ್ನಿರಿಸಿದ್ರು. ಹುಟ್ಟಿದಂತಹ ನಾನು ಪ್ರಾಯ ಪ್ರಬುದ್ಧೆಯಾದೆ. ಒಂದು 16-17 ವರ್ಷ ತುಂಬಿತು. ಆಗ ಈ ಹೆಣ್ಣು ಮಕ್ಕಳಿಗೆ ಏನಾಗಬೇಕು? ಏನು? ಹೊಟ್ಟೆ ತುಂಬ ಊಟ, ತೊಡುವುದಕ್ಕೆ ಬಟ್ಟೆ, ಆಭರಣ, ಮಲಗುವುದಕ್ಕೆ ಚಾಪೆ. ಹೋಗಿ ನಿಮ್ಮಲ್ಲಿ ಹೇಳಿದ್ದೇನಲ್ಲ, ನಿಮಗೆ 16-17 ತುಂಬಿದ್ದು ಬಿಡಿ, 24 ಕಳೆಯಿತು, ಇನ್ನು ನೀವು ಮದುವೆ ಆಗುವ ಆಲೋಚನೆಯಲ್ಲಿ ಇಲ್ಲ. ಮತ್ತೆ ನಿಮ್ಮಲ್ಲಿ ಹೋಗಿ ಮದುವೆ ವಿಷಯ ಮಾತಾಡಿ ಪ್ರಯೋಜನ ಉಂಟಾ? ಹೆಮ್ಮಕ್ಕಳಿಗೆ 17 ಕಳೆಯಿತೋ ಕನ್ಯೆಯಾದವಳಿಗೆ ಮದುವೆ ಎನ್ನುವ ಸಂಸ್ಕಾರ ಆಗಬೇಕು. ಅದಾಗಲಿಲ್ಲ. ಯಾಕಾಗಲಿಲ್ಲ? ನನ್ನ ಅಣ್ಣ ಆ ಬಗ್ಗೆ ಮನ ಮಾಡಲಿಲ್ಲ. ಅವನೇ ಮದುವೆ ಆದದ್ದಲ್ಲದೆ ನನಗೆ ಮದುವೆ ಮಾಡುವ ಆಲೋಚನೆ ಮಾಡಲಿಲ್ಲ. ಆಗ ಏನು ಮಾಡಿದೆ? ನೇರವಾಗಿ ತುಂಬಿದ ಸಭೆಗೆ ಹೋಗಿ ಹೇಳಿದೆ, ಅಣ್ಣ ಮದುವೆ ಮಾಡು ಅಂತ. ಯಾಕೆ ಹೇಳಿದೆ? ಹೆಣ್ಣು ಮಕ್ಕಳಿಗೆ ಆದರ್ಶವಾಗಿ ನಾ ಹೇಳಿದೆ, ಇನ್ನು ಮುಂದೆ ಯಾವ ಹೆಮ್ಮಕ್ಕಳಾದರೂ ತೊಂದರೆ ಇಲ್ಲ. 17-18 ಕರೆಯುವಾಗ ಮನೆಯಲ್ಲಿ ಹಿರಿಯರಾದವರು ಮದುವೆ ಮಾಡದಿದ್ರೆ 4 ಮಂದಿ ಇರುವಾಗ ಹೋಗಿ ಕೇಳಬೇಕು, ಅಪ್ಪ ಮದುವೆ ಮಾಡಿ ಅಂತ. ಆಗ ಮರ್ಯಾದೆಯ ಪ್ರಶ್ನೆ ಆಗುತ್ತದೆ. ಮಾಡದಲ್ಲಿ ಹೋಗ್ತಾರೆ. ಅಣ್ಣ ಮದುವೆ ಮಾಡಿದ. ಯಾರನ್ನು? ಪಾತಾಳ ಲೋಕದ ಅಧಿಕಾರಿ, ವಿದ್ಯುಜ್ಜಿಹ್ವ, ಕಾಲಕೇಯ ವಂಶಸ್ಥ, ಮಹಾನ್ ಮಾಯಾವಿ. ಅವನನ್ನು ಮದುವೆ ಮಾಡಿಕೊಟ್ಟ. ನಮ್ಮ ಸಂಸಾರ ನೋಡಬೇಕಿತ್ತು. ಅವನನ್ನು ನೋಡಿದ ಕೂಡಲೇ ನಾನು ಒಂದೇ ಮಾತು ಹೇಳಿದ್ದು, ಏನಂತ? ಏನು ಇವನ ಚಂದ, ಏನು ಇವನ ಅಂದ, ನನಗೆ ಆಗುವುದಿದ್ರೆ ಇವನೇ ಆಗಬಹುದು ಅಂತ. ಅಣ್ಣ ಮದುವೆ ಮಾಡಿಕೊಟ್ಟ. ಸಂಸಾರ ಬಹಳ ಚಂದದಲ್ಲಿತ್ತು. ನಾವು ಹೋಗದ ಪ್ರದೇಶಗಳಿಲ್ಲ, ತಿರುಗಾಟದ ಹೂದೋಟ ಇಲ್ಲ. ಅಷ್ಟು ಚಂದದಲ್ಲಿದ್ದಂತಹ ನಮ್ಮ ಸಂಸಾರಕ್ಕೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಒಂದು ದಿವಸ ನನ್ನ ಗಂಡ ಅಳಿದು ಹೋದರು. ಅಣ್ಣ ಬಂದು ಹೇಳಿದ, ತಂಗೆ ಬೇಸರವನ್ನು ಮಾಡಬೇಡ, ಪಾತಾಳದ ದಿಗ್ವಿಜಯದಲ್ಲಿ ನಿನ್ನ ಗಂಡ ನನ್ನ ವಿರೋಧಿ ಅಲ್ಲದಿದ್ರೂ ವಿರೋಧಿ ಎನ್ನುವ ಹಾಗೆ ಭಾವಿಸಿ ಅವನನ್ನು ಕೊಂದೆ ಅಂತ. ಆಗ ಅರ್ಥ ಆಯಿತು ನನ್ನ ಅಣ್ಣ ಯಾವ ರೀತಿಯಾಗಿ ಆಲೋಚನೆ ಮಾಡಿದ್ದಾನೆ ಅಂತ. ಒಂದಲ್ಲ ಒಂದು ದಿವಸ ತನ್ನ ಅಲ್ಲೆಗೆ ಮುಳ್ಳಾಗುತ್ತಾನೆ ಎನ್ನುವುದನ್ನು ತಿಳಿದು ನನ್ನ ಗಂಡನನ್ನೇ ಕೊಂದಿದ್ದಾನೆ ಅಂತಾದರೆ ನಾಳೆ ನನ್ನನ್ನು ಕೊಲ್ಲುವುದಿಲ್ಲ ಎನ್ನುವುದು ಯಾವ ನಿಶ್ಚಯ? ಆಗಲೇ ಅಣ್ಣನ ಮೇಲೆ ಪ್ರತಿಕಾರವನ್ನು ಮಾಡಬೇಕು ಎನ್ನುವ ಹಾಗೆ ಸಂಕಲ್ಪಿಸಿದೆ. ಏನು ಮಾಡೋಣ? ಹೆಣ್ಣಾದಂತಹ ನನಗೆ ಏನು ಮಾಡುವುದಕ್ಕೂ ಆಗಲಿಲ್ಲ. ಆದರೆ ಒಂದೇ ನನಗೆ ನಿರೀಕ್ಷೆ ಇದ್ದದ್ದು, ನಮ್ಮಿಬ್ಬರ ದಾಂಪತ್ಯ ಜೀವನದ ಫಲವಾಗಿ ನನ್ನ ಉದರದಲ್ಲಿ ಒಂದು ಪಿಂಡ ಬೆಳೆಯುತ್ತಾ ಇತ್ತು. ಅದನ್ನು ಪಾಲಿಸಿದೆ, ಪೋಷಿಸಿದೆ, ಇಳೆಯ ಬೆಳಕನ್ನವನಿಗೆ ತೋರಿಸಿದೆ, ಶಂಭುಕಾಸುರ ಎನ್ನುವ ಹಾಗೆ ನಾಮಧೇಯವನ್ನಿರಿಸಿದೆ. ಅವನನ್ನು ತಪಸ್ಸಿಗೆ ಕೊಳ್ಳಿರಿಸಿದ್ದೇನೆ. ಯಾಕೆ ಬೇಕಾಗಿ? ತಪಸ್ಸು ಪೂರ್ಣ ಆಯಿತು ಅಂತಾದ್ರೆ ಪ್ರತ್ಯಕ್ಷನಾದಂತಹ ವೇಳೆಯಲ್ಲಿ ರಾವಣೇಶ್ವರನನ್ನು ಕೊಲ್ಲುವ ಸಾಮರ್ಥ್ಯವನ್ನು ಪಡೆಯಬೇಕು ಅಂತ ಹೇಳಿದ್ದೇನೆ. ತಪಸ್ಸಿಗೆ ಕೂತಂತಹ ಆತನಿಗೆ ಹೊತ್ತಿಗೆ ಸರಿಯಾಗಿ ಆಹಾರವನ್ನು ಕೊಟ್ಟು ಬರುವುದು ನನ್ನ ಎಂದಿನ ಉದ್ಯೋಗ. ಎಂದಿನಂತೆ ಇಂದು ಕೂಡ ಹೊರಟಿದ್ದೇನೆ. ಹೋಗುತ್ತಾರೆ ಆ ಕಡೆಗೆ.
ನಡೀತಾ ಇದೆ. ಹಾ. ಹಾಗಾದ್ರೆ ಇಲ್ಲಿ ಏನೋ ಅನಾಹುತ ಆಗಿದೆ. ಈ ಕಡೆಯಲ್ಲಿ ನೋಡಿದೆ ಅಂತಾದ್ರೆ ಹಾ. ಮಗನಾದಂತಹ ಶಂಭುಕಾಸುರನ ಶಿರ ಹಾ. ಚೆಂಡಾಡಿದ ಸ್ಥಿತಿಯಲ್ಲಿ ಬಿದ್ದಿದೆ. ಹಾ. ಈ ಕಡೆಯಲ್ಲಿ ನೋಡಿದ್ರೆ ಹಾ. ತಪಸ್ಸಿಗೆ ಕುಳಿತಿದ್ದಂತಹ ಬಿದಿರ ಮೆಳೆಯೇ ಹಾ. ಮಧ್ಯಪಥದಿಂದ ಕತ್ತರಿಸಲ್ಪಟ್ಟಿದೆ. ಹಾ. ಹಾಗಾದ್ರೆ ನನ್ನ ಮಗನ ಅಳಿವಾಯಿತೆ. ನನ್ನ ಭವಿಷ್ಯದಲ್ಲಿ ನಾನು ಆಶಾಕಿರಣವಾಗಿದ್ದಂತಹ ನನ್ನ ಮಗ ಅವನು ಅಳಿದು ಹೋದನೆ. ಯಾರು ಕೊಂದಿರಬಹುದು? ಮನುಜ ನಿಶಿಚರ ವೀರರೆಲ್ಲರೂ ಬನ್ನಿ ಬನ್ನಿ ಬನ್ನಿ, ಎಮ್ಮಯ ಬಾರಣಿಗೆ ತುತ್ತಾಗಿ ಬಂದವ. ಬಾರಿ ಬಾರಿಗೆ ಮೈಯ ವಾಸನೆ ತೋರುತ್ತಿದೆ ಹೊಸಗಮರು. ನಿಶಿಚರ ವೀರರೆಲ್ಲರೂ ಬನ್ನಿರಮ್ಮಯ ಬಾರಣಿಗೆ ತುತ್ತಾಗಿ ಬಂದವ. ಆರೇಲೋ ಮನುಜ ಏನಿದು ವಿಚಿತ್ರ? ಏನು? ನನ್ನ ಮಗ ಶಂಭುಕಾಸುರ ಶಿರ ಕತ್ತರಿಸಲ್ಪಟ್ಟ ಸ್ಥಿತಿಯಲ್ಲಿದ್ದಾನೆ ಅಂತಾದ್ರೆ ಯಾರೋ ಮಾನವರು ಪ್ರವೇಶ ಮಾಡಿದ್ದಾರೆ ಎನ್ನುವುದೇ ಅರ್ಥ ಅಲ್ವೇ? ಯಾರಾಗಿರಬಹುದು? ಹಾಯ್, ಇದೇನಯ್ಯ ಪರಿಮಳ? ಪರಿಮಳ ಅಲ್ಲ, ವಾಸನೆ. ವಾಸನೆ ವಾಸನೆ ನಿಮಗೆ, ನಮಗೆ ಪರಿಮಳ. ಹೌದಾ? ಹಾ. ಯಾವ ಪರಿಮಳ? ಯಾರು? ಮಾನವರ ಮೈಯ ಬೆವರಿನ ಪರಿಮಳ. ನಿಮಗೆ ಆದ್ರೆ ಬೆವರು ವಾಸನೆ, ಹೌದೌದು. ನಮಗೆ ಅದೇ ತನುಗಂಧ. ಹಾ ಹಾ. ಯಾವ ಸುಗಂಧ ದ್ರವ್ಯವೂ ಅಲ್ಲ ಅದರ ಎದುರಿಗೆ. ಹೌದಪ್ಪ, ಅಷ್ಟು ಪರಿಮಳ ನಮ್ಮ ನಾಸಿಕಕ್ಕೆ ಸೋಕುತ್ತಾ ಇದೆ ಅಂತಾದ್ರೆ ಯಾರೋ ಮಾನವರು ಬಂದಿದ್ದಾರೆ ಎನ್ನುವುದೇ ಸ್ಪಷ್ಟ. ಆರಲೋ ಮನುಜ, ವನದೊಳಗಿರ್ಪವನ್ಯಾರಲೋ ಮನುಜ, ಬಾರಿ ಬಾರಿಗೆ ಮೈಯ ವಾಸನೆ ತೋರುತ್ತಿದೆ ಹೊಸ ಘಮರು. ಮಾನವರ ಮೈಯಲ್ಲಿ ಬೆವರಿನ ಪರಿಮಳ ಅಂತ ನಾವು ತಿಳ್ಕೊಂಡದ್ದು. ಇದು ಬರೀ ಪರಿಮಳ ಅಲ್ಲ, ಒಂದು ವಿಚಿತ್ರವಾದ ಗಮರು ನಮ್ಮ ನಾಸಿಕವನ್ನು ಆಕರ್ಷಿಸ್ತಾ ಉಂಟು. ಹಾಗಾದ್ರೆ ಇವರು ಒಬ್ಬರೇ ಬಂದದ್ದಲ್ಲ, ಬಂದವರಲ್ಲಿ ತುಂಬ ಮಂದಿ ಇದ್ದಾರೆ ಅಂತಾಯ್ತು. ಸರಿ, ಏನೇ ಆಗಲಿ ನಮ್ಮವರಿದ್ದಾರೆ. ಕರ ದೂಷಣ ತ್ರಿಚಿರಾದಿಯಾಗಿ 14,000 ರಾಕ್ಷಸರು. ನಿಶಿಚರ ವೀರರೆಲ್ಲರೂ ಬನ್ನಿ. ಏನು ದೂರ ನಿಂತಿದ್ದೀರಿ? ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಇವತ್ತಿನ ದಿವಸದಲ್ಲಿ ನಮಗೆ ಊಟ ಅಲ್ಲ, ಪುಷ್ಕಳವಾದಂತಹ ಭೋಜನ. ನಮ್ಮ ಭಾಷೆಯಲ್ಲಿ ಹೇಳುವುದಿದ್ರೆ ಭೋಜನ ಅಲ್ಲ, ಮತ್ತೆ ಪಾರಣೆ. ಉತ್ತಮವಾದಂತಹ ಒಂದು ಔತಣಕೂಟ ಉಂಟು ಅಂತಾದ್ರೆ ನಾವು ಹೇಳುವುದು ಪಾರಣೆ ಅಂತ. ಆ ಪಾರಣೆಗೆ
ತುತ್ತಾಗಿ ಯಾರೋ ಒಬ್ಬ ಬಂದಿದ್ದಾನೆ, ಬನ್ನಿ ಬನ್ನಿ ಬನ್ನಿ. ನಾನು ಆಲೋಚನೆ ಮಾಡುವುದು ಅದಲ್ಲ. ಇಷ್ಟು ಕಾಲದೊಳೊಬ್ಬರಲ್ಲಿಗೆ ಈಗ ಮಾನವರೇ ಬಂದದ್ದು ಹೌದು ಅಂತಾದ್ರೆ ಇಷ್ಟು ಕಾಲ ಯಾಕೆ ಬರಲಿಲ್ಲ? ಹೌದು, ನಾವು ಈ ಪ್ರದೇಶವನ್ನು ಸೇರುವಾಗ ತುಂಬ ಮಂದಿ ಮಾನವರಿದ್ರು. ಅಲ್ಲಲ್ಲಿ ಯಜನ ಯಾಗಾದಿಗಳನ್ನು ಮಾಡಿಕೊಂಡು, ಹೋಮ ಹವನಗಳನ್ನು ಮಾಡಿಕೊಂಡು, ತುಪ್ಪವೋ ದರ್ಬೆಯೋ ಬೆಲೆ ಬಾಳುವಂತಹ ಸುವಸ್ತುಗಳು ಯಜ್ಞಕುಂಡಕ್ಕೆ ಸುಟ್ಟು ಎಂಥದ್ದು ಯಾಗ ಅಂತೆ, ಯಜ್ಞ ಅಂತೆ. ನಾನು ಆಗಲೇ ಹೇಳಿದಂತೆ ಅವರೆಲ್ಲವರನ್ನು ಮೊದಲೇ ಗಂಡನನ್ನು ಕಳಕೊಂಡಂತಹ ವಿಧವೇ ನಾನು. ಆದ್ದರಿಂದ ನನ್ನ ಭೋಗಕ್ಕೆ ಬೇಕಾಗಿ ಕೆಲವರನ್ನು ಉಪಯೋಗಿಸಿದ್ದೇನೆ. ಯಾರು ನನಗೆ ಒದಗಲಿಲ್ವೋ ಅಂಥವರ ಕಾಲನ್ನು ಹಿಡಿದು ಬಂಡೆಗೆ ಅಪ್ಪಳಿಸಿ ಅವರ ಮಿದುಳು ಹೊರ ಬರುವಾಗ ಅದನ್ನು ಹೊಸಿ ಹೊಸಿಯಾಗಿ ಕಾಚ 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 ಜಗದು ನುಂಗಿದವಳು ನಾನು. ಶೂರ್ಪನಖೆ ಹಾಗೂ ಕರದೂಷಣರು ಈ ಜನಸ್ಥಾನದಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೆ ಮಾನವರ ಪ್ರವೇಶವೇ ಇಲ್ಲಿಗೆ ಆದದ್ದಿಲ್ಲ. ಹಾಗಾದ್ರೆ ಈ ಹೊತ್ತಿಗೆ ಪ್ರವೇಶ ಮಾಡಿದ್ದಾರೆ ಎನ್ನುವುದರ ಅರ್ಥ ಏನು? ರಾಕ್ಷಸರ ಅಸ್ತಿತ್ವವನ್ನು ಪ್ರಶ್ನಿಸಿದ್ದಾರೆ. ದಕ್ಷಿಣೆಯ ರಾಕ್ಷಸರ ಪ್ರಾಬಲ್ಯ ಏನು ಎನ್ನುವುದನ್ನು ಮೆಟ್ಟುವುದಕ್ಕೆ ಒಬ್ಬಾತ ಬಂದಿದ್ದಾನೆ ಎನ್ನುವುದೇ ಅರ್ಥ ಅಲ್ವೇ? ಬಂದವ ಯಾರೇ ಇರಲಿ ಅವನನ್ನು ಏನು ಮಾಡ್ತಾನೆ? ಬಂದವರವರು ಯಾರೇ ಇರಲಿ ಲೆಕ್ಕಿಸುವುದಿಲ್ಲ. ಹೋಗಿ ಅವರ ಕೊರಳನ್ನು ಮುರಿದು ಆ ಕುತ್ತಿಗೆಯ ಮೇಲೆ ರಕ್ತ ಚಿಮ್ಮುವುದು ನೋಡಬೇಕು. ಪಾತಾಳದಲ್ಲಿರುವಂತಹ ಜಲದ ಒಸರಿನ ಹಾಗೆ ರಕ್ತ ಮೇಲೆ ಹಾರುವಾಗ ಅಲ್ಲಿಗೆ ಬಾಯಿ ಹಾಕಿ ಕುಡಿಬೇಕು. ಅದರ ಸುಖವೇ ಬೇರೆ. ಆ ಮಾನವರನ್ನು ಕೊಂದು ತಿಂದು ಮುಗಿಸುವುದಾ? ತಿಂದು ಮುಗಿಸುವುದಾ? ಅಷ್ಟೇ ಅಷ್ಟೇ. ಹೊಟ್ಟೆ ಹಸಿವಿಗೆ ತಿಂದು ಮುಗಿಸಬಹುದು. ಮತ್ತೇನು ಮಾಡೋದಕ್ಕ? ಸಮಸ್ಯೆ ಈಗದ್ದಲ್ಲ. ಮತ್ತೆ ಈಗ ತಿನ್ಲಿಕ್ಕೆ ಬೇಕಾದಷ್ಟು ಸಿಗುತ್ತದೆ. ಅಲ್ಲಲ್ಲಿ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮ ಆದರೆ ಇನ್ನು ಮಳೆಗಾಲದಲ್ಲಿ ಎಂತ ಸಾಯುವುದು? ಆಗ ತಿನ್ಲಿಕ್ಕೆ ಬೇಕು. ಹಾಗಾದರೆ ಏನು ಮಾಡೋಣ? ಹರಿ ಮಾನವರ ಮಾಂಸವನ್ನು ಖಂಡವಾಗಿ ವಿಂಗಡಿಸಿ ಚೆನ್ನಾಗಿ ಕತ್ತರಿಸುವುದು, ಅದನ್ನು ಒಣಗಿಸುವುದು, ಒಣಗಿಸಿ ಅದಕ್ಕೆ ಉಪ್ಪು ಖಾರ ಸೇರಿಸುವುದು,
ಒಂದು ಬಿದಿರಿನ ಓಟೆ, ಒಳಗಡೆ ಟೊಳ್ಳು ಇರುವಂತಹ ಓಟೆಯಲ್ಲಿ ಈ ಮಾಂಸವನ್ನು ತುರುಕಿಡುವುದು. ಜೋರು ಮಳೆ, ಸಿಡಿಲು, ಗಾಳಿಯೆಲ್ಲ ಬರುವಾಗ ಒಂದೊಂದೇ ತುಂಡನ್ನು ಹೊರಗೆ ತೆಗೆಯುವುದು. ಕಾದಂತಹ ಕಲ್ಲಿನ ಮೇಲೆ ಈ ಮಾಂಸವನ್ನು ಇರಿಸುವುದು. ಅದನ್ನೊಂದು ಕೆಂಡದಲ್ಲಿ ಕಾಯಿಸಿ ತಿನ್ನಬೇಕು, ಅರೆ ಬೇಯಿಸಬೇಕು. ಅದೊಂದು ರುಚಿಯೇ ಬೇರೆ. ಅದಕ್ಕೊಂದು ಬೆಳ್ಳಗಿನ ಪದಾರ್ಥ ಬೇಕು ಮುಳುಗಿಸುವುದಕ್ಕೆ. ಆಹಾ, ಏನು ರುಚಿ, ಏನು ರುಚಿ. ಆಮೇಲೆ ಮಾನವರ ರಕ್ತ ಏನು ಮಾಡೋಣ? ಏನು ಮಾಡುದು? ಅದ್ಯಾಕೆ? ವಾತಾವರಣ ಬಿಸುಪಾಗಿ ಉಂಟು. ರಕ್ತ ಬೇಡ ಅಂತ ಹೇಳಿದ್ರೆ ಆಗುವುದಿಲ್ಲ, ರಕ್ತದಲ್ಲೇ ಆಗುವುದಿಲ್ಲ. ಒಂದು ಹೊತ್ತಿಗೆ ನಾನು ರಕ್ತ ಇಲ್ಲದೆ ಎಷ್ಟು ಕಷ್ಟ ಬಂದಿದ್ದೇನೆ ಗೊತ್ತುಂಟ. ಮತ್ತೆ ಇಲ್ಲಿ ಯಾರು ಇರ್ಲಿಲ್ಲ ಜನಸ್ಥಾನದಲ್ಲಿ, ಆಗ ರಕ್ತವೇ ಇರ್ಲಿಲ್ಲ ನಮಗೆ. ಈಗ ಬೇಕಾದಷ್ಟು. ಹಾಗಾಗಿ ಆ ಮಾನವರ ರಕ್ತವನ್ನು ಏನು ಮಾಡೋಣ? ಏನು ಮಾಡುದು? ಅದನ್ನು ಮೊದಲಾಗಿ ಒಂದು ಮಣ್ಣಿನ ಮಡಕೆಯಲ್ಲಿ ತುಂಬಿಸಿಡುವುದು. ಅದಕ್ಕೆ ಒಂದಷ್ಟು ಉಪ್ಪು, ಒಂದಷ್ಟು ಸಕ್ಕರೆ, ಮತ್ತೊಂದಷ್ಟು ಮಂಜುಗಡ್ಡೆಯ ತುಂಡನ್ನು ಹಾಕುವುದು. ತದನಂತರ ಮತ್ತೊಂದು ಮಡಕೆಯನ್ನು ಹಿಡ್ಕೊಳ್ಳುವುದು, ಚೆನ್ನಾಗಿ ಆಡಿಸುವುದು. ಏನದು? ರಕ್ತ ಮತ್ತು ಹಾಲಿನ ಕುಲುಕಿ ಪಾನಕ. ಈ ಪ್ರಾಂತ್ಯದಲ್ಲೆಲ್ಲ ಬಹಳ ಹೆಸರುವಾಸಿ ಅದು. ಹೌದಪ್ಪ, ಉಂಟುಂಟು, ಬಹಳ ಒಳ್ಳೆದಾಗುತ್ತದೆ. ಅದನ್ನು ಕುಡಿಬೇಕು. ಆಮೇಲೆ ಮಾನವರ ಕಣ್ಣು, ಕಣ್ಣೇನು ಮಾಡೋಣ? ಅದು ಪ್ರಯೋಜನಕ್ಕಿಲ್ಲ. ಯಾರು ಹೇಳಿದ್ದು ಕಣ್ಣು ಪ್ರಯೋಜನ ಇಲ್ಲ ಅಂತ? ಕಣ್ಣು ಯಾಕೆ? ಕಣ್ಣಿನಷ್ಟು ಉಪಕಾರ ಬೇರೆ ಯಾವುದೂ ಇಲ್ಲ. ಎರಡು ಕಣ್ಣಿನಲ್ಲಿ ಒಂದು ಉಪ್ಪಿನಕಾಯಿ, ಕಣ್ಣಿನ ಉಪ್ಪಿನಕಾಯಿಗಳು. ನಿಮ್ಮ ಅಪ್ಪೆ ಮಿಡಿಯೆಲ್ಲ ಲೆಕ್ಕವೇ ಅಲ್ಲ. ಹೌದಪ್ಪ, ಒಳ್ಳೆ ಉಪ್ಪಿನಕಾಯಿ. ಎರಡು ಕಣ್ಣಿನ ಉಪ್ಪಿನಕಾಯಿಯಲ್ಲಿ 7 ಮಳೆಗಾಲ ಕಳಿಬೇಕು. ಅಂತಹ ಉಪ್ಪಿನಕಾಯಿಯನ್ನು ಸಿದ್ಧಪಡಿಸ್ತೇನೆ. ತದನಂತರ ಮಾನವರ ಕಿವಿಯನ್ನೇನು ಮಾಡೋಣ? ಅದ್ಯಾಕೆ? ಕಿವಿಯಲ್ಲಿ ಉಪಯೋಗ ಉಂಟಪ್ಪ. ಕಲ್ಪವೃಕ್ಷದ ಫಲವನ್ನು ಚೆನ್ನಾಗಿ ಒಣಗಿಸುವುದು, ದೊಡ್ಡ ಕಲ್ಲಿನಲ್ಲಿ ಜಜ್ಜುವುದು, ಆಮೇಲೆ ಕೈಯಲ್ಲಿ ಅದನ್ನು ಹಿಂಡುವುದು. ಆ ಕಲ್ಪವೃಕ್ಷದ ತೈಲ ಹೊರಬರ್ತದೆ. ಅದನ್ನೊಂದು ಭಾಂಡದಲ್ಲಿ ತುಂಬಿಸಿ ಈ ಕಿವಿಯನ್ನು ಹಾಗೆ ಒಣಗಿಸುವುದು. ತದನಂತರ ಕಡಲೆಯನ್ನು ಚೆನ್ನಾಗಿ ಹುರಿದು ಅದನ್ನು ಅರೆದು ಹಿಟ್ಟನ್ನಾಗಿ ಪರಿವರ್ತಿಸಿಕೊಳ್ಳುವುದು. ಅದಕ್ಕೆ ಬೇಕಾದ ಮಿಶ್ರ ಪದಾರ್ಥಗಳನ್ನು ಸೇರಿಸಿ ನೀರಿನಲ್ಲಿ ಕಲಸುವುದು, ಕಿವಿಯನ್ನು ಅದಕ್ಕೆ ಹಾಕುವುದು, ಮುಳುಗಿಸುವುದು, ಕಲ್ಪವೃಕ್ಷದ ತೈಲದಲ್ಲಿ ಬೀಳುವುದು. ಕಿವಿ ಬಜ್ಜಿಗಳು ಎಂತ ರುಚಿ ಗೊತ್ತುಂಟ. ನೀವು ಒಂದು ಬಾರಿ ತಿಂದ್ರಿ ಅಂತಾದ್ರೆ ಮತ್ತೆ ಯಾರ ಕಿವಿಯನ್ನು ಬಿಡ್ಲಿಕ್ಕಿಲ್ಲ. ಅಷ್ಟು ರುಚಿ ಕಿವಿ ಬಜ್ಜಿಗಳು. ಆಮೇಲೆ ಮಾನವರ ಕರುಳನ್ನೇನು ಮಾಡೋಣ? ಕರುಳಲ್ಲಿ ವಿಶಿಷ್ಟವಾದ ಆಹಾರವನ್ನು ತಯಾರಿಸೋಣ. ಕರುಳನ್ನು ಒಂದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸುವುದು. ತದನಂತರ ಬಿದಿರಕ್ಕೆ ಅನ್ನ, ಅದನ್ನು ಚೆನ್ನಾಗಿ ಹುರಿಯುವುದು. ಹುರಿದ ಮೇಲೆ ಈ ಕರುಳನ್ನು ಅದಕ್ಕೆ ಹಾಕುವುದು. ಇದೇನು? ಏನು? ಹುರಿದ ಅನ್ನ, ವೇಗದ ಆಹಾರ. ಗೊತ್ತುಂಟ? ತಿನ್ನಿದ್ದೀರಾ? ಇಲ್ಲಲ್ಲ. ಅದರ ರುಚಿಯೇ ಬೇರೆ. ಆಮೇಲೆ ಮಾನವರ ಕಾಲುಗಳು ಹಾಗೂ ಕೈಗಳು, ಅದನ್ನೇನು ಮಾಡೋಣ? ಇಲ್ಲಿಂದ ಕತ್ತರಿಸುವುದು ಕೈಯನ್ನು, ಕಾಲನ್ನು ಕೂಡ ಇಲ್ಲಿಂದ ಕತ್ತರಿಸುವುದು. ಅದನ್ನು ಚೆನ್ನಾಗಿ ಬೇಯಿಸಿ ಬಿದಿರಕ್ಕಿ ಅನ್ನದಲ್ಲಿ ಈ ಮಾಂಸವನ್ನು ಹೂತಾಕುವುದು. ಹೂತಾಕಿ ಅದನ್ನು ಬೇಯಿಸುವುದು. ತದನಂತರ ಅದರ ಮೇಲೆ ಒಂದು ದೊಡ್ಡ ಮುಚ್ಚಳವನ್ನು ಮುಚ್ಚಿ ಅದರ ಮೇಲೆ ಕೆಂಡವನ್ನು ಹಾಕಿದಾಗ ಒಳಗಡೆ ಹಬೆ ಏಳುತ್ತದೆ. ಅದೇನು? ಹಬೆ ಭರಿತ ಬಿರಿದನ್ನ. ಆಮೇಲೆ ಮಾನವರ ಕೊಬ್ಬನ್ನು ಅದಕ್ಕೊಂದಷ್ಟು ಬೇರೆ ಪದಾರ್ಥಗಳನ್ನು ಸೇರಿಸಿ ಒಂದು ಬೆಳ್ಳಗಿರುವಂತಹ ಪಾಕವನ್ನು ತಯಾರಿಸುವುದು. ಅದ್ಯಾಕೆ? ಈ ಮಾಂಸವನ್ನು ಮುಳುಗಿಸಿ ತಿನ್ನುವುದಕ್ಕೆ. ಆಮೇಲೆ ಮಾನವರ ಉಳಿದ ಅವಯವಗಳನ್ನು ಚೆನ್ನಾಗಿ ಒಣಗಿಸಿ ಅದಕ್ಕೊಂದಷ್ಟು ಖಾರವನ್ನು, ಉಪ್ಪನ್ನು ಸೇರಿಸಿ ಬಿದಿರ ಓಟೆಯಲ್ಲಿ ಚುಚ್ಚುವುದು. 2 ಕೋಲುಗಳನ್ನು ನಡುವುದು, ಮಧ್ಯದಲ್ಲಿ ಕೆಂಡ ಹಾಕುವುದು. ಇದನ್ನು ಅದರಲ್ಲಿ ನೇತು ಹಾಕಿ ಚೆನ್ನಾಗಿ ಬೇಯಿಸುವುದು. ಕೆಂಡದಲ್ಲಿ ಕಾಯಿಸಿದ ಮಾನವರ ಖಾದ್ಯಗಳು. ಆಹಾ,
ಅದೆಲ್ಲ ಮೊದಲೆಲ್ಲ ಇರಲಿಲ್ಲ. ಹಾ, ಈಗ ಹಾ, ಈಗ ಯುಗವೇ ವೇಗವಾಗಿರುವಾಗ ಹಾ. ವೇಗದ ಆಹಾರಗಳು ನಮಗೆ ಬಹಳ ಪಥ್ಯ ಅನ್ನಿಸ್ತದೆ. ಹೌದೌದು. ಆದ್ದರಿಂದ ಅದನ್ನೆಲ್ಲ ತಿನ್ನಬೇಕು. ಇಷ್ಟೆಲ್ಲ ಇವತ್ತೇ ಮಾಡುದ? ಹ? ಇವತ್ತೇ ಮಾಡುದ? ಹೌದೌದೌದೌದು. ಏನಾದ್ರೂ ವಿಶೇಷ ಆಲೋಚನೆ ಮಾಡಿದೆ ಅಂತಾದ್ರೆ ಬೇಟೆ ಕೈ ತಪ್ಪಿ ಹೋದೀತು. ಮುಂದುವರಿತಾಳೆ. ಅತಿ ಬೇಗ ರಘುವೀರ ಚಾಪ ಚರಮೋ ಪಿಡಿಯಲ್ಕಿ ಕಂಡನಾಮಿತಿನೇಂದ್ರ ಕುಲಜಾತಿ ಅಂತಿ ಬಳಿಕ ತಾಕಾಂತಗಿಂತಿಂದಳು ರಾಘವ ರಾಘವಾನಿ ಎನ್ನ ಬಿಟ್ಟು ಹೋಗದಿರಯ್ಯ ರಾಘವ ನೀ ಎನ್ನ ಬಿಟ್ಟು ಹೋಗದಿರಯ್ಯ ಈಗ ಬಂದಳು ರಾಜಸಿ ಈಗ ಬಂದಳು ರಾಕ್ಷಸಿ ಕೂಗುತ್ತಾಳೆ ಆರ್ಭಟಿಸಿ ಲಕ್ಷ್ಮಣ ತಾನಿಲ್ಲಿದ್ದಾನೋ ರಾಕ್ಷಸಿಯ ಕಂಡನೇನೋ ಲಕ್ಷ್ಮಣ ತಾನಿಲ್ಲಿದ್ದಾನೋ ರಾಕ್ಷಸಿಯ ಕಂಡನೇನೋ ದಾಕ್ಷಿಣ್ಯವಿಲ್ಲದೆ ನಮ್ಮ ಭಕ್ಷಿಸುವಳು ನೋಡು ನೀನು ರಾಘವಾನಿ ಎನ್ನ ಬಿಟ್ಟು ಹೋಗದಿರಯ್ಯ ರಾಘವ ಆ ಅಲ್ಲಿಂದ ಅಲ್ಲಿಂದ ಅಟ್ಟಹಾಸ ಕೇಳ್ತಾ ಇರುವುದು. ನೀವು ಒಳಗಿರು. ಅರೆಕ್ಷಣ ಸೈರಿಸಬೇಕು ಪ್ರಭು. ಅಲ್ಲ, ಅಟ್ಟಹಾಸ ಕೇಳುವಾಗ ಸಹಿಸ್ತಾ ನಾವು ಎಲೆಮನೆ ಒಳಗೆ ಇರುವುದಕ್ಕಾಗ್ತದೆ? ಇಲ್ಲ ಪ್ರಭು, ನಿಮ್ಮನ್ನು ಹೋಗುವುದಕ್ಕೆ ನಾವು ಬಿಡುವುದಿಲ್ಲ. ಮತ್ತೆ ಅವಳು ಇಲ್ಲಿಗೆ ಬರ್ಲಿ ಅಂತಲೋ ಯಾವುದೋ ರಾಕ್ಷಸಿಯ ಸ್ವರದ ಹಾಗೆ ಕೇಳ್ತದೆ, ಘೋರಾಕಾರದ ಕೂಗು. ಹೌದು, ಅದು ಇಲ್ಲಿಗೆ ಬರುವ ತನಕ ಬರುವ ಮೊದಲು ನಾವೇ ಹೋಗಿ ಎದುರಾಗಬೇಕು. ಹಾಗಲ್ಲ ಪ್ರಭು. ಮತ್ತೆ ಮೊದಲಾಗಿ ಇಲ್ಲಿಯವರೆಗೆ ಬರುವಾಗ ಹೆದರದೆ ನಿಮ್ಮ ಧೈರ್ಯವನ್ನೇ ಹಿಂಬಾಲಿಸಿಕೊಂಡು ಬಂದವಳು ನಾನು. ನನ್ನಲ್ಲೇ ಧೈರ್ಯ ಇರಿಸಿಕೊಂಡವಳು. ಹೌದು. ಈಗೇನಾಯ್ತು? ಆದರೆ ಈ ಹೊತ್ತಿಗೆ ನೀವು ಆಯುಧವನ್ನ ಹಿಡಿದು ಹಾ, ಅವಳನ್ನ ಕೊಲ್ಲುತ್ತೇನೆ ಎಂಬುದಾಗಿ ಮುಂದೆ ಸಾಗುತ್ತಾ ಇದ್ದೀರಲ್ಲ ಪ್ರಭು. ಹೌದು. ಈ ಕಾನನದಲ್ಲಿ ಹಾ. ಅದೆಷ್ಟೋ ರಾಕ್ಷಸರಿದ್ದಾರೆ, ಮಾಯಾವಿಗಳಿದ್ದಾರೆ ಎಂಬುದನ್ನು ಕೇಳಿ ತಿಳಿದೆ. ಅದೆಲ್ಲ ಋಷಿ ಮುನಿಗಳು ಬಂದು ಹೇಳಿದ ವಿಚಾರ, ನಾನೇ ಮೊದಲು ಹೇಳಿದ್ದೆ ನಿನಗೆ. ಹೌದು ಹೌದು ಆದರೆ ಭಯಗೊಂಡವಳಲ್ಲ ನಾನು. ಹೌದು. ಆದರೆ ಈಗ ಆಕೆ ಆ ಸ್ವರವನ್ನ ಕೇಳುವಾಗ ಹಾ. ಆ ಸ್ವರ ಕಿವಿಗಳಿಗೆ ಅನುರಣಿಸಿ ಅಪ್ಪಳಿಸುತ್ತಾ ಇದೆ. ಕೇಳುವುದಕ್ಕೆ ಸಾಧ್ಯವಿಲ್ಲ ಪ್ರಭು. ಈಗ ನಿನಗೆ ಹೆದರಿಕೆ ಆಗ್ತದೆ ಅಂತ ನಾವು ಇಲ್ಲೇ ಕುಳಿತರೆ, ಎಲ್ಲೋ ದೂರದಲ್ಲಿದ್ದದ್ದು ನಮ್ಮ ಬದಿಯ ತನಕ ಬಂದರೆ, ನಮ್ಮ ಎಲೆಮನೆಯ ತನಕಲೇ ಬಂದು ನಿಂತು ಅಂತ ಆದರೆ ಮತ್ತಾದ್ರೂ ಆಪತ್ತನ್ನು ನಾವೇ ಎದುರಿಸಬೇಡವೇನು ಪ್ರಭು? ಕೇಳುವುದಕ್ಕೆ ಸಾಧ್ಯವಿಲ್ಲದಂತ ಆ ಕೂಗನ್ನು ಇನ್ನು ಆ ಕೂಗುವಂತ ಆ ಹೆಣ್ಣನ್ನು ನೋಡುವುದಕ್ಕೆ ಸಾಧ್ಯ ಉಂಟೆ? ಅದಕ್ಕಾಗಿ ನಾನು ಹೋಗಬಾರದು. ಹೋಗುವುದು ಬೇಡ ಪ್ರಭು. ನಾನು ಹೋದ್ರೆ ನೀನು ಏಕಾಕಿನಿ ಆಗ. ಅಲ್ಲ, ಲಕ್ಷ್ಮಣ ಇದ್ದಾನಲ್ಲ, ಅವ ನೋಡಿಕೊಳ್ತಾನೆ. ನಾನು ಹೋಗಿ ನೀನೇನು ಹುಡುಕುದು? ಓ, ಲಕ್ಷ್ಮಣ ಕಾಣುವುದಿಲ್ಲ ಅಂತಾದ್ರೆ ಆಕೆ ಅವಳನ್ನ ನೋಡು. ಆ ಅಟ್ಟಹಾಸ ಕೇಳಿದ ಆ ಕ್ಷಣದಲ್ಲೇ ಅವಧನುಷರಗಳನ್ನು ಕೈಗೊಂಡು ಮುಂದುವರಿದು ಹೋಗಿ ಆಗಿದೆ. ನಾನು ಮಾತ್ರ ನಿನ್ನ ಮಾತು ಕೇಳ್ತಾ ಇಲ್ಲೇ ಉಳಿದೆ. ಆದರೆ ಅವ ಇಷ್ಟೊತ್ತಿಗೆ ಬರಬೇಕಿತ್ತು. ಅವಳೆಲ್ಲೋ ದೂರದಲ್ಲಿರಬೇಕು, ಹುಡುಕಿಕೊಂಡು ಸ್ವಲ್ಪ ಮುಂದೆ ಹೋಗಿದ್ದಾನು, ಅಥವಾ ಎಲೆಮನೆ ಆ ಬದಿಯಲ್ಲಿ ಎಲ್ಲೋ ಇದ್ದಾನೋ ಏನೋ. ಇಲ್ಲ ಪ್ರಭು, ನನಗೆ ಭಯವಾಗುತ್ತದೆ. ನೀವು ಹೋಗುವುದು ಬೇಡ ಪ್ರಭು. ಸೀತಾ ಅಂಜ ಬಿಡಲಿ ಸೀತೆ ಮಿಥಿಲೇಂದ್ರ ಕುಲ ಜಾತೆ
ಮಿಥಿಲೇಂದ್ರ ಕುಲ ಜಾತೆ ಪಂಚಿಸುವೆ ರಾಕ್ಷಸಿಯ ಕುಂಜರ ಗಮನೇ ಕಣ್ಣ ಮುಚ್ಚಿಕೋ ನೀನು ಕಂಡರಂತುವೆ ಇವಳ ಆ ಕಣ್ಣ ಮುಚ್ಚಿಕೋ ನೀನು ಕಂಡರಂಜುವೆ ಇವಳ ಹೆಣ್ಣು ಮೂಳಿಯ ಕೊಂದು ಮಣ್ಣಗೂಡಿಸುವೆ ಅಂಜಬೇಡಲೆ ಸೀತೆ ಮಿಥಿಲೇಂದ್ರ ಕುಲ ಜಾತೆ ಸೀತೆ ಮಿಥಿಲೇಂದ್ರ ಕುಲ ಜಾತಿ ರಾಜರ್ಷಿ ಜನಕನ ಮಗಳು. ಇಷ್ಟೇ ಧೈರ್ಯ ಇದ್ದದ್ದು. ನಾ ಹೊರಡುವಾಗ ನೀನೆಲ್ಲ ಮಾತಾಡಿದ್ದಿಂತ ನನಗೆ ನೆನಪುಟ್ಟು ನೀನು ಮರೆತು ಹೋದ್ರು ಕೂಡ ತಂದೆ ತಾಯಂದಿರ ಸೇವೆ ಮಾಡ್ತಾ ನೀನು ಅರಮನೆಯಲ್ಲೇ ಉಳಿ. ಪಿತೃವಚನ ಪರಿಪಾಲನೆ ನನಗೆ ಮಾತ್ರ ಕರ್ತವ್ಯ. ನಾ ಹೋಗಿ ಬರ್ತೇನೆ. ನನ್ನ ಪರವಾಗಿ ನೀನು ಸೇವೆ ಮಾಡು ಅಂದರೆ ಇಲ್ಲ, ಪತಿಯನ್ನು ಛಾಯೆಯಂತೆ ಅನುಸರಿಸಬೇಕಾದವಳು. ಅಪ್ಪ ಹಾಗೆ ಆಜ್ಞೆ ಮಾಡಿದ್ದಾನೆ. ನಿಮಗೆ ಎಷ್ಟು ಕಷ್ಟ ಬಂದರೂ ನಾನು ಅದನ್ನು ಜೊತೆ ಸೇರಿ ಅನುಭವಿಸ್ತೇನೆ. ಇದು ಅನುಭವಿಸುವುದು ಈಗ ಭಯವಾಗುತ್ತಿದೆ. ನಿನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಹೆಣ್ಣಾದದ್ದರಿಂದ, ನೀನು ಹೆಣ್ಣಾದದ್ದರಿಂದ ಅಡಿಗಡಿಗೂ ನಾನು ಎಚ್ಚರವನ್ನು ಹೊಂದಿರಬೇಕಾಗ್ತದೆ. ಕ್ರೂರ ಮೃಗಗಳೊಂದಾದರೆ ರಾಕ್ಷಸರ ಬಾಧೆ ಇನ್ನೊಂದು ಅಂತ ಹೇಳಿದರೆ, ನನ್ನನ್ನು ನನ್ನ ಅಪ್ಪ ಗಂಡು ಮಗನಿಗೆ ವೀರನಾದವನಿಗೆ ಕೊಟ್ಟದ್ದು ಅಂತ ಭಾವಿಸಿದ್ದೆ ಅಂತ ಒಂದು ಛೇಡಿಕೆಯ ಮಾತನ್ನಾಡಿದೆ. ಹೌದಾ? ಅಂದರೆ ನನ್ನ ಪರಾಕ್ರಮ ನಿನ್ನ ತಂದೆ ತಿಳಿದಷ್ಟು ನನ್ನಲ್ಲಿ ಇಲ್ಲ ಎಂಬುದನ್ನು ಪರೋಕ್ಷವಾಗಿ ನೀನು ಸೂಚಿಸಿದ ಕ್ರಮ. ಹೆಣ್ಣಾದ ನೀನು ಕಾರ್ಯಸಾಧನೆ ಮಾಡುವುದಕ್ಕಾಗಿ ಛೇಡಿಸಿದ್ದು ಅಂತ ಅರಿತೆ. ಸರಿ, ನೀನು ಹೇಳಿದ್ದರಲ್ಲಿ ಒಂದು ಯುಕ್ತಿ ಉಂಟು. ಬಾ ಅಂತ ಜೊತೆಗೆ ಕರೆತಂದದ್ದು. ಈಗ ಋಷಿವಧುಗಳೋ ಬಂದು ದೂರಿಟ್ಟದ್ದು ನಿನ್ನ ಮನದೊಳಗೆ ಯಾವತ್ತೋ ಕಂಪನವನ್ನು ಎಬ್ಬಿಸಿರಬೇಕು. ಈಗ ನೋಡುವಾಗ ಸ್ವರ ಕೇಳಿತು. ಅದನ್ನು ನೋಡುವಲ್ಲಿ ಭೀತಳಾಗಿ ನೀನೊಂದು ಕೆಲಸ ಮಾಡು. ಹೆಣ್ಣು ಮೂಳಿಯಾದಂತಹ ರಾಕ್ಷಸಿ ಮುನಿಜನರಿಗೆ ದುಷ್ಟಳಾಗಿದ್ದರೆ, ಕಂಟಕಪ್ರಾಯಳಾಗಿದ್ದರೆ ಅಂಥವಳನ್ನು ವಧಿಸಬೇಕಾದ್ದು ನನಗೆ ಕರ್ತವ್ಯ. ನಿನ್ನನ್ನು ಮದುವೆ ಆಗುವುದಕ್ಕೆ ಮೊದಲು ನಾನು ಆ ಕರ್ಮ ಮಾಡಿದ್ದೇನೆ. ಆಗಲೇ ಮಾಡಿದ್ದೇನಂತೆ ಈಗ ಹೆದರುವುದಕ್ಕುಂಟೆ. ತಾಟಕಿಯ ಮೊದಲಾದವರನ್ನು ನಿಗ್ರಹಿಸಿದಂತಹ ನನ್ನನ್ನು ಹಿಂಜರಿಯುವಂತೆ ನೀನು ಹೇಳುವುದಲ್ಲ. ನಿನಗೆ ಹೆದರಿಕೆ ಆಗ್ತದೆ. ಕಣ್ಣು ಮುಚ್ಚಿಕೊಂಡು ಇಲ್ಲೇ ಇರು. ಕಂಡ್ರೆ ಅಂಜುತ್ತೀನಿ. ಎಲ್ಲ ಮುಗಿಸಿದ ಮೇಲೆ ನೀ ಕಾಣಬಹುದಾದದ್ದನ್ನು ತೋರಿಕೊಡುವುದಕ್ಕಾಗುವಾಗ ಸೀತಾ ಹೊರಗೆ ಬಾ ಅಂತ ನಾನೇ ಕರೀತೇನೆ. ಲಕ್ಷ್ಮಣ ತಾನಾಗಿ ವೀರನಾಗಿದ್ದಾನೆ, ನನ್ನಿಂದಲೂ ಬೇಕಾದದ್ದನ್ನು ಅರಿತವನೇ ಇದ್ದಾನೆ. ಇಂತಹ ಕಾರ್ಯದಲ್ಲಿ ತಾ ಮುಂದು ಅಂತ ದುಮ್ಮಿಕುವವನಿದ್ದಾನೆ. ಅವನಿಗೆ ಸಹಯೋಗವನ್ನು ಕೊಡಬೇಕಾದ್ದು ನನಗೆ ಕರ್ತವ್ಯ. ನೀ ಚಿಂತೆ ಮಾಡು. ನೀನು ಒಳಗೋಗು. ನಾನು ನೋಡಿಕೊಂಡು ಎಂದು ಧೈರ್ಯವ ಪೇಳೆ ಬಂದು ರಾಮನ ದೂರದಿಂದ ನೋಡಿದಳು. ಅಸುರಿ ನೋಡಿದಳು. ಚಂದವಾಗಿಗನು ನೋಡಿದಳ ಸುರಿ ಚಂದವಾಗಿಗನು ಎಂದು ಧೈರ್ಯವ ಬೇಳೆ ಬಂದು ರಾಮನ ದೂರದಿಂದ ನೋಡಿದಳು ಸುರಿ ಚಂದವಾಗಿಗನು ಕಂಡರೆ ಮದನನಂತ ಕಂಡು ಸಾಗಿಗನೀತ ಕಂಡರೆ
ಮದನನಂತ ಗಂಡು ಸಾಗಿಗ ನೀತ ಗಂಡು ಸಾಗಿಗನು ಈತ ಕೊಂಡೊಯ್ದು ಮನೆಗೆಲ್ಲ ಗಂಡನು ಮಾಲ್ಪಿ ಕೊಂಡೊಯ್ದು ಮನೆಗೆಲ್ಲ ಗಂಡನ ಮಾಲ್ಪಿ ಬಂದು ರಾಮನ ದೂರದಿಂದ ನೋಡಿದಳು ಅಸುರೇ ಚಂದವಾಗಿಗನು ಏನನ್ನು ಕಾಣ್ತಾ ಇದ್ದೇನೆ? ಏನು? ಆಹಾ, ನಾನು ಪ್ರಪಂಚದಲ್ಲಿದ್ದೇನೋ ಅಥವಾ ಪ್ರಪಂಚ ನನ್ನ ತಲೆಯಲ್ಲಿ ಉಂಟಾ ಒಂದು ಅರ್ಥ ಆಗುತ್ತಾ ಇಲ್ಲ. ಯಾಕೆ ಮಾನವರ ಮಾಂಸವನ್ನು ಮೆಲ್ಲಬೇಕು ಎನ್ನುವ ಉತ್ಸಾಹದಿಂದ ಓಡೋಡಿಕೊಂಡು ಬಂದು ನೋಡಿದೆ ಅಂತಾದ್ರೆ ಏನದು? ಆಹಾ, ದೀರ್ಘವಾದಂತಹ ಆಕೃತಿ, ನೀಳವಾದಂತಹ ಅಂಗಾಂಗಗಳು, ತೇಜೋಪುಂಜವಾದಂತಹ ಶರೀರ, ರಾಜಗಾಂಭೀರ್ಯದ ನಿಲುವು. ಹೋಗಿ ತಿನ್ನುವುದೇ. ನಿಮಗೆ ತಿನ್ನುವುದು ಬಿಟ್ಟರೆ ಬೇರೆ ವಿಷಯ ಇಲ್ಲ. ಉಪ್ಪಿನಕಾಯಿ. ಎಂತದು ಉಪ್ಪಿನಕಾಯಿ? ಕಣ್ಣಿನ ಉಪ್ಪಿನಕಾಯಿ. ಉಪ್ಪಿನಕಾಯಿ ಅದು ಬೇರೆಯವ್ರದ್ದು ಮಾಡುವ, ಇದು ಬೇಡ. ಇದನ್ನು ರದ್ದುಪಡಿಸಲಾಗಿದೆ. ಹೌದೌದು. ಯಾಕೆ? ಉದರದ ಹಸಿವೆಯನ್ನಾದರೂ ತಡೆದುಕೊಂಡು ಸುಮ್ಮನಿರಬಹುದು, ಆದರೆ ಕಾಮದ ಹಸಿವು ಅದನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಗಂಡನನ್ನು ಕಳಕೊಂಡು ಅದೆಷ್ಟೋ ವರ್ಷಗಳು ಸಂದು ಹೋಯಿತು. ನನ್ನಲ್ಲಿದ್ದಂತಹ ಹೆಂಡತನ ಯಾವತ್ತೋ ಅಳಿದು ಹೋಗಿದೆ, ಸತ್ತು ಹೋಗಿದೆ ಅಂತ ನಾನು ಭಾವಿಸಿದ್ದೆ. ಇವನನ್ನು ನೋಡಿದ ಕ್ಷಣದಲ್ಲಿ ಅದು ಮತ್ತೆ ಜಾಗೃತಗೊಳ್ಳುತ್ತಾ ಉಂಟಲ್ಲ. ಅವನನ್ನು ನೋಡಿದ ಕ್ಷಣದಲ್ಲಿ ಮನ್ಮಥ ಎನ್ನುವವನೊಬ್ಬ, ಅವನಲ್ಲಿರುವಂತಹ ಪಂಚಶರಗಳು ಅಶೋಕ, ಅರವಿಂದ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತಹ ಪಂಚಶರಗಳನ್ನು ಪುಂಖಾನುಪುಂಖವಾಗಿ ನನ್ನ ದೇಹಕ್ಕೆ ಪ್ರಯೋಗಿಸಿದ. ಆಹಾ ಆಹಾ, ಅವನನ್ನು ನೋಡುವಾಗ ಅಯ್ಯೋ, ಅವನ ಉಬ್ಬು, ಅವನ ಹುಬ್ಬು, ಅವನ ಕಟಿ, ಅವನ ತುಟಿ, ಅವನ ಅಡಿ, ಅವನ ಮುಡಿ, ಅವನ ಆಯ, ಅವನ ಆಕೃತಿ, ಅವನ ಭಾವ, ಅವನ ಭಂಗಿ, ಇದನ್ನೆಲ್ಲ ನೋಡುವಾಗ ನನ್ನನ್ನೇ ನಾನು ಮನಸ್ಸು ಹೋತಿದ್ದೇನೆ. ಈಗ ನನಗೆ ಅನ್ನಿಸುವುದು ತಪ್ಪು ಮಾಡಿದ್ದ ಅವನಲ್ಲ, ಅನ್ಯಾಯಕಾರಿಯಾದವ ಬ್ರಹ್ಮ. ಹೌದಪ್ಪ, ಬ್ರಹ್ಮ ದೊಡ್ಡ ಅನ್ಯಾಯಕಾರಿ. ಇಲ್ಲದಿದ್ದರೆ ಈ ಸುಂದರನನ್ನು ಸನ್ಯಾಸಿ ಮಾಡಬಹುದೇ? ಹೋಗಿ ಹೋಗಿ ಬೇರೆ ಯಾರನ್ನು ಅಂದ್ರು ಮಾಡುವುದು ಬಿಟ್ಟು ಇವನನ್ನು ಮಾಡಿದ್ದಾನೆ. ಈಗ ನಾನು ಇವ ಯಾರಾಗಿರಬಹುದು ಅಂತ ಆಲೋಚನೆ ಮಾಡುವುದು. ದೇವರೇ, ಓ ದೇವರೇ, ಯಾರಿವನು? ಚಂದಿರನ ಲೋಕದವನೇ ಅಥವಾ ಇಂದಿರನ ಊರಿನವನೇ? ಯಾರು ಅಂತ ಅರ್ಥ ಆಗುವುದಿಲ್ಲ. ಯಾರೇ ಇರಲಿ, ಇಲ್ಲಿಗೆ ಬಂದಿದ್ದಾನೆ ಎನ್ನುವುದು ಸ್ಪಷ್ಟ ಅಲ್ವೇ? ಇವನನ್ನು ವರಿಸುವುದು ಮಾತ್ರ ಅಲ್ಲ, ನನ್ನಲ್ಲಿ ಈಗಲೂ ಅಂತರ್ಗತವಾಗಿರುವಂತಹ ಕಾಮವಾಂಚೆಯನ್ನು ಬಡಿದೆಬ್ಬಿಸ್ತಾ ಇದ್ದಾನೆ ಅಂತಾದ್ರೆ ಇವನನ್ನು ನೇರವಾಗಿ ಕೊಂಡೋಗುವುದು. ಮನೆಯಲ್ಲಿ ಅಣ್ಣ ಬೈಲಿ ನನಗೆ ಏನೇ ಹೇಳಿ ನಾ ಲೆಕ್ಕಿಸುವುದಿಲ್ಲ. ಇವನನ್ನು ಮದುವೆ ಆಗುವುದು, ಇವನ ನನ್ನ ದಾಂಪತ್ಯ ಜೀವನದ ಫಲವಾಗಿ 18 ಮಕ್ಕಳಿಗೆ ತಾಯಿ ಆಗ್ತಾನೆ ಎನ್ನುವ ಹಾಗೆ ಭಾವಿಸಿದ್ದೇನೆ ಈ ಕ್ಷಣದಲ್ಲಿ. ಹೀಗೆ ಹೋದ್ರೆ ಯಾರಾದ್ರೂ ನಿಂತಾರ? ವಿಷಯ ಹೌದು, ಈ ರೂಪದಲ್ಲಿ ನೋಡಿದ್ರೆ ಹೆದರಿ ಓಡಿಯಾರು. ವಿಷಯ ಹೌದು, ನೋಡುವುದಕ್ಕೆ ಮಾನುಷ. ನನ್ನದಾದಂತಹ ದೀರ್ಘವಾದ ದೇಹವನ್ನು ಕಂಡ ಅಂತಾದ್ರೆ, ವಿಕಾರವಾದಂತಹ ರೂಪವನ್ನು ಕಂಡ ಅಂತಾದ್ರೆ
ಅವ ಹೆದರಿ ಬೆಕ್ಕಸವಾಗುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಏನು ಮಾಡೋಣ? ನಿಮ್ಮಲ್ಲಿ ಕೇಳಿ ಪ್ರಯೋಜನ ಇಲ್ಲ. ನನ್ನ ನಿಜ ಮನದಲ್ಲಿ ಅಂದ್ರೆ ಹೊರಗಡೆ ಇರುವಂತಹ ಆಸುರಿ ಭಾವದಿಂದಲ್ಲ, ಒಳಗಿರುವಂತಹ ಹೆಂತನದ ಭಾವದಿಂದ ಆಲೋಚಿಸ್ತೇನೆ. ನೋಡೋಣ. ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ ಏನು ಮಾಡೋಣ? ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ ಘನವಾದ ದೇಹವನು ಕುಣಿಸಿ ಮರೆ ಮಾಡಿ ಘನವಾದ ದೇಹವನು ಕುಣಿಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ ಈ ಈ ರಾಕ್ಷಸಿಯಾದಂತಹ ನನ್ನ ಮನಸ್ಸು ಏಕಭಾವಕ್ಕೆ ಬರ್ತಾ ಇಲ್ಲ, ಚಂಚಲವಾಗುತ್ತಾ ಉಂಟು. ಆದರೂ ಒಂದು ಹಂತಕ್ಕೆ ನನ್ನಲ್ಲಿರುವಂತಹ ಹೆಣ್ತನವನ್ನು ಜಾಗೃತಗೊಳಿಸಿ ಆ ಮನದಲ್ಲಿ ಆಲೋಚನೆ ಮಾಡಿದೆ ಅಂತ ಆದ್ರೆ ಸರಿ, ಈ ರೂಪದಿಂದ ಹೋದ್ರೆ ಇವನನ್ನು ಪಡೆಯುವುದು ಬಿಡಿ, ನೋಡ್ಲಿಕ್ಕೆ ಇಲ್ಲ. ಯಾಕೆ? ಸಿಟ್ಟುಗೊಂಡಂತಹ ಅವ ಹತ್ತಿರದಲ್ಲಿ ನೋಡಿದ್ದೇನೆ, ನಾನು ದೂರದಲ್ಲಿ ನೋಡ್ತಾ ಇದ್ದೇನೆ. ಅವನ ಹತ್ತಿರ ಉಂಟು ಬಿಲ್ಲು ಬಾಣ. ಒಂದು ಬಾಣ ಪ್ರಯೋಗಿಸಿದ ಅಂತ ಆದ್ರೆ ನನಗೂ ಅವನಿಗೆ ಸುಮ್ಮನೆ ಜಗಳ ಆಗಿ ಏನಕ್ಕೇನೋ ಆಗುವುದಕ್ಕಿಂತ ನೋಡುವುದಕ್ಕೂ ಸಾಧ್ಯ ಇಲ್ಲ. ಮತ್ತೆ ಹಾಗಾಗದೇ ಇರಬೇಕು ಅಂತಾದ್ರೆ ಇವ ನನ್ನ ಜೊತೆಯಲ್ಲೇ ಇರಬೇಕು ಅಂತಾದ್ರೆ ಒಂದು ದಾರಿ ಉಂಟು. ಏನದು? ರಾಕ್ಷಸರು ನಾವು ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶತ್ವ ಎನ್ನುವ ಅಷ್ಟಸಿದ್ಧಿಗಳನ್ನು ಬಲ್ಲವರು. ಯಾವ ವೇಷವನ್ನು ಮಾಡುವಂತಹ ಸಾಮರ್ಥ್ಯವು ನಮಗುಂಟು. ಸೂಕ್ಷ್ಮ ರೂಪ ಆಗುತ್ತೇವೆ, ದೀರ್ಘ ರೂಪ ಆಗುತ್ತೇವೆ, ಘೋರ ರೂಪ ಆಗುತ್ತದೆ, ಸುಂದರ ಕಾಯ ಆಗುತ್ತೇವೆ, ವಾತಾವರಣವನ್ನು ಅಂತದ್ದೇ ಸೃಷ್ಟಿಸುವಂತಹ ಯೋಗ್ಯತೆ ಎಲ್ಲವೂ ನಮಗುಂಟು. ಹಾಗಾದ್ರೆ ಏನು ಮಾಡೋಣ? ಈ ಸಲ ಒಂದು ಚಂದದ ಸ್ತ್ರೀವೇಷ ಮಾಡಿದ್ರೇನು? ಅಲ್ಲ, ಸ್ತ್ರೀವೇಷ ಮಾಡ್ಲಿಕ್ಕಿಲ್ಲ, ನಾನು ಹೆಣ್ಣೆ, ನನಗೆ ಗೊತ್ತುಂಟು ನಾನು ಹೆಣ್ಣೆ. ಆದರೂ ಅವರನ್ನು ಮೋಹಿಸುವ ರೂಪ ಆಗಬೇಕು. ಚಂದದ ಸ್ತ್ರೀವೇಷ. ಹೌದು. ಅದಕ್ಕೇನು ಮಾಡೋಣ? ಹೀಗಲ್ಲ, ನೀವು ನನ್ನ ಎಲ್ಲ ವೇಷ ನೋಡಿದ್ದೀರಿ, ಒಂದು ಚಂದದ ಹೆಣ್ಣಾಗಿ ಬಂದದ್ದು ನೋಡಿದ್ದೀರಲ್ಲ? ನೋಡ್ಲಿಲ್ಲ. ಅದು ಅಪರೂಪ. ನಾನು ಈ ಸಣ್ಣದಿರುವಾಗೆಲ್ಲ ಆಗುತ್ತಿದ್ದೆ, ಮದುವೆ ಎಲ್ಲ ಆಗುವಾಗ ಒಮ್ಮೆ ಆಗಿದ್ದೇನೆ, ಆಮೇಲೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ನೀವೆಲ್ಲವರು ಇಷ್ಟು ಒತ್ತಾಯ ಮಾಡ್ತೀರಿ ಅಂತಾದ್ರೆ ಈ ಸಲ ಅದನ್ನೊಂದು ಮಾಡುವುದೇ. ಈ ಕ್ಷಣದಲ್ಲಿ ನೋಡಿ ನನ್ನ ವೇಷ. ಅವಳು
ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಹೆಣ್ಣಾದಳು ಅವಳು ಅಂದದಲ್ಲಿ ರಾಘವನ ಬಳಿಗೆ ನಡಿತಂದಳು ನವಿನಲಿ ರಾಘವನ ಬಳಿಗೆ ನಡೆತಂದಳು ನವಿನಲಿ 16 ವತ್ಸರದ ಹೆಣ್ಣಾದಳವಳು ಅವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಹೆಣ್ಣಾದಳವಳು ಓ ನಮಸ್ಕಾರ. ನೀವೆಂತದ್ದು ಹಾಗೆ ಮೇಲಿಂದ ಕೆಳಗಿಂದ ಮೇಲೆ ನೋಡುವುದು? ಯಾರು ಅಂತ ಗೊತ್ತಾಗದೆ ನಮಸ್ಕಾರ ಹೇಗೆ ಕೊಡುದು ಅಂತ. ಓ ಪರಿಚಯಕ? ಮತ್ತೆ ನಾನು ಯಾರಂತ ಗೊತ್ತಾಗ್ಲಿಲ್ವಾ ನಿಮಗೆ? ಇಲ್ಲಪ್ಪ. ಸತ್ಯ ಹೇಳಿ. ಸತ್ಯಕ್ಕೂ ಗೊತ್ತಾಗಲಿಲ್ಲ. ನಾನು ಅವಳಲ್ವಾ? ಅವಳು ಅಂದ್ರೆ ಇವಳು ಅಂದ್ರೆ ಯಾರು? ಅವಳು ಅದು ಯಾರು ಅಂತ. ಪಾಪ, ನಾನು ಅವಳು ಇವಳು ಅಂತ ಹೇಳಿದ್ರೆ ನೀವು ಯಾರ ಬಗ್ಗೆ ಯೋಚನೆ ಮಾಡುವುದೇ ಏನು? ಎಷ್ಟು ಮಂದಿ ಇದ್ರು? ಗುರುಮಠದ ಬಗ್ಗೆ ಹೇಳುವುದು ನಾನು. ಅವ್ರು ಯಾರಲ್ಲ. ಇದು ತನಕ ನೀವು ಮಾತನಾಡುತ್ತಾ ಕಾಲವನ್ನು ಕಳೆದದ್ದು ಯಾರ ಜೊತೆಯಲ್ಲಿ? ಯಾರವಳು? ಶೂರ್ಪನಖ. ಹೌದು, ಅವಳೇ ನಾನಲ್ವ ಸ್ವಾಮಿ? ಇಲ್ಲಿ ನೋಡಿ, ನಖ ಹೌದು. ಒಂದನ್ನಿರಿಸಿಕೊಂಡಿದ್ದೇನೆ. ಯಾಕೆ ಗೊತ್ತಾ? ಯಾಕೆ? ನಮ್ಮವರಿಗೆಲ್ಲಾದ್ರೂ ಪರಿಚಯ ಸಿಗದಿದ್ರು ಹೇಳ್ಬೇಕಲ್ಲ ನಾನೇ ಅಂತ. ಈಗ ಗೊತ್ತಾಯ್ತಾ? ಸಾಕ್ಷಿ ನಾನೇ. ನಿಮಗೆ ಮತ್ಸರಾಗುದಲ್ವಾ ನಮ್ಮನ್ನು ಕಾಣುವಾಗ? ಯಾಕೆ ಹೇಳಿ? ನೀವು ಇಲ್ಲಿಯೂ ಹೀಗೆ, ಆಚೆ ಹೋದ ಮೇಲೂ ಹಾಗೆ. ನಾವು ಮಾತ್ರ ಹಾಗಲ್ಲ. ಅಣಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲವರು. ಯಾವ ಕಾಲದಲ್ಲಿಯೂ ಯಾವ ರೂಪವನ್ನು ತಾಳುವಂತ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಹಾಗಾಗಿ ಈ ರೂಪವನ್ನು ತಾಳಿದ್ದೇನೆ. 16 ವತ್ಸರದ ಹೆಣ್ಣಾದಳವಳು. ಓಯ್, ನನಗೊಂದು ಪ್ರಾಯ ಎಷ್ಟಾಗಿರ್ಬೋದು ಈಗ? 80. ಅಯ್ಯೋ, ನಿಮ್ಮ ಅಜ್ಜನ ವಿಷಯ ಕೇಳಿದ್ದಲ್ಲ. ಇನ್ನೂ ಹೆಚ್ಚಾಯ್ತಾ? ಯಾರಿಗೆ? ಅವ್ರಿಗೆ ಹೆಚ್ಚಾಗಿದೆಯಾ? ಅಲ್ಲ, ನಿಮಗೆ. ನನಗದಷ್ಟಲ್ಲ. ಮತ್ತೆ 16 ವತ್ಸರದ ಹೆಣ್ಣಾದಳವಳು. ಯಾಕೆ ಸ್ವಾಮಿ 16 ವಯಸ್ಸು? ಯಾಕೆ? ಒಂದು 20 ಆಗ್ಬಹುದಲ್ಲ, 25 ಆಗ್ಬಹುದಿತ್ತಲ್ಲ, ಅಲ್ಲ 30 ಆಗ್ಬಹುದಿತ್ತು, ಇಲ್ಲೊಂದು 10 ವಯಸ್ಸಾಗಬಹುದಿತ್ತು. ಯಾಕೆ 16 ವಯಸ್ಸು? ಯಾಕೆ? ಹದಿಹರೆಯದ ವಯಸ್ಸು. 13, 14, 15, 16, 17, 18 ಇದು ಹದಿಹರೆಯದ ವಯಸ್ಸು. ನಾನಾ ಬದಲಾವಣೆ ಆಗ್ತದೆ ಈ ಬದುಕಿನಲ್ಲಿ. ಏನೋ ಬೇಕು 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 ಅಂತ ಅನಿಸುವುದು, ಏನೋ ಒಂದಿಷ್ಟು ಆಸೆಗಳು ಬಯಕೆಗಳು ಮೂಡುವುದು, ಹೊಸ ಹೊಸ ಆಸೆಗಳು ಮೊಳಕೆ ಒಡುವಂತ ಕಾಲವೇ 16 ವಯಸ್ಸು. ಹಾಗಾಗಿ ಈ ವಯಸ್ಸಾಯಿತು. ಸಾಕಾ? ಏನ್ ಸಾಕು? ವರ್ಷ ಒಂದು 16 ಆದ್ರೂ ಸಾಕಾ? ಮತ್ತೆ ಅಯ್ಯೋ, ನೋಡುವಾಗಲೇ ಹೇಳಬೇಕು,
ಕಾಣುವ ಹಾಗೆ ಇದ್ದಾಳೆ ಅವಳು ಅಂತ. ಹಾ ಹಾಗಾಗಿ ಈ ರೂಪವನ್ನು ತಾಳಿದ್ದೇನೆ. ಹಾ. ಇದಕ್ಕೆ ಬೇಕಾದಂತ ವನಪು ವಯ್ಯಾರ ಇದನ್ನೆಲ್ಲ ಮೈಗೂಡಿಸಿಕೊಂಡಿದ್ದೇನೆ. ನಮಗೆ ಕಷ್ಟ ಆಗುವುದಿಲ್ಲ. ಅದು ಯಾವುದು ಕಷ್ಟ ಆಗುವುದು ಒಂದೇ ಸ್ವಾಮಿ, ಯಾವುದು? ಸ್ವರದ್ದು ಮಾತ್ರ. ನೋಡಿ ಗೊತ್ತಾಗ್ಲಿಕ್ಕಿಲ್ಲಲ್ಲ. ಇಲ್ಲಪ್ಪ. ಹ? ನನ್ನ ಸಮಾಧಾನಕ್ಕೆ ನೀವು ಹಾಗೆ ಹೇಳಬೇಡಿ. ಯಾಕೆ? ಅದು ಗೊತ್ತುಂಟು, ರಕ್ಕಸರು ನಾವು, ಆ ವಿಷಯ ಗೊತ್ತುಂಟು ನಮಗೂ. ಹಾ ನಿಮಗೆ ಅನುಭವ ಇದೆ. ಹೌದು. ತುಂಬಾ ಕಷ್ಟ ಆಗೋದು ಅದು ಒಂದೇ. ಹಾ ಆದ್ರೆ ಅಲ್ಲಿಂದ ಅಲ್ಲಿಗೆ ಏನಾದ್ರೂ ಮಾಡಿ ಸುಧಾರಿಸಬೇಕು. ಅಷ್ಟೇ. ಹೇಗೆ ಆಗಬಹುದಾ? ಅಡ್ಡಿಲ್ಲ. ಆಗಬಹುದಾ ಕೇಳಿದೆ. ಅದೇ ನಿಮ್ಗೆ ಅಡ್ಡಿಲ್ವಾ? ಹಾ ಹಾ ಆಗ್ಬಹುದಾ? ಆಗ್ಬೋದಪ್ಪ. ಅಯ್ಯೋ, ನಿಮಗಾಗಿದ್ರೆ ಈ ರೂಪ ಯಾಕೆ? ಅದೇ ಸಾಕಾಗ್ತಿತ್ತು. ಇದು ನಿಮಗಾಗಿ ಅಲ್ಲ ಸ್ವಾಮಿ. ಮತ್ತೆ? ಓ ಅಲ್ಲಿ ನೋಡಿ, ರಾಘವ ಹ್ಮ್ ಅವನನ್ನು ಕಂಡು ಮನಸೋತವಳು ನಾನು. ನನ್ನ ಮನದ ಅನಿಸಿಕೆಗಳನ್ನು ಅವನಲ್ಲಿ ಹೇಳಿಕೊಳ್ಬೇಕೆನ್ನುವಂತ ಕಾರಣಕ್ಕಾಗಿ ಈ ರೂಪವನ್ನು ತಾಳಿದ್ದೇನೆ. ನಿಮ್ಮಲ್ಲೇ ಮಾತನಾಡ್ತಾ ಉಳಿದ್ರೆ ಅವ ಅಲ್ಲಿಂದ ಆಚೆ ಹೊರಟು ಹೋದ್ರೆ ಹೌದು. ಮತ್ತೆ ನನ್ನ ಆಸೆ ಎಲ್ಲ ಮಣ್ಣು ಪಾಲಾಗಿ ಹೋಗ್ತದೆ. ನೋಡೋಣ ಅವನಿಗೆ ಇದಿರಾಗಿ ಹೋಗ್ತೇನೆ. ಹಾಗಲ್ಲ, ಹಾ ಇಲ್ಲೇ ಇದ್ದಾನಲ್ಲ, ಹಾ ಹೋಗಿ ಇವನನ್ನು ಮಾತನಾಡಿಸಬೇಕು. ಹೌದು. ನೋಡೋಣ ನೋಡೋಣ. ಸ್ವರ ಕೇಳುದಿಲ್ಲ ಅಂದ್ರೆ ಈಗ ಅಟ್ಟಾಸವೂ ಇಲ್ಲ, ಸ್ವರವೂ ಇಲ್ಲ. ಓ, ನನ್ನದು ಆ ಸ್ವರದ ಬಗ್ಗೆ ಮಾತಾಡುವುದು. ಆ ಸ್ವರ ಬೇಡಪ್ಪ. ಬೇಡ ಬೇಡ. ನೋಡು, ಪ್ರಯತ್ನ ಪಡ್ತೇನೆ. ಹೋಯ್ತಾ? ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ ಅರುಗಿದಳು ಕಾರ್ಯಗಳ ಅಂತರಸ್ಥಿತಿಯ ರಾಘವ. ಓ ರಾಘವ, ರಾಘವ ನರಪತಿ ಶೃಣು ಮಮ ವಚನು. ರಾಘವ ನರಪತಿ ರಾಘವ ನರಪತಿ ಶೃಣು ಮಮ ಶೃಣು ಮಮ ವಚನು. ಶೃಣು ಮಮ ವಚನು ನಿಗುಣ ನಿಧಿಯೊಂದು ನಿನ್ನ ಸೇರಿದೆ ಬಂದು. ನೀ ಗುಣನಿಧಿಯೊಂದು ನಿನ್ನ ಸೇರಿದೆ ಬಂದು. ನಿನ್ನ ಸೇರಿದೆ ಬಂದು. ನಿನ್ನ ಸೇರಿದೆ ಬಂದು ರಾಘವ. ಅತಿ ಕುಲವತಿ ನಾನು ಪೃಥ್ವಿ ಬಾಲಕ ನೀನು. ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು. ಪೃಥ್ವಿ ಪಾಲಕ ನೀನು. ರತಿ ದೇವಿಗೆ ನಾನು. ಆರತಿ ದೇವಿ
ಗಿಣಿ ನಾನು ರತಿದೇವಿ ಗಿಣಿ ನಾನು ಮನುಮತ ನೀನು ಮನುಮತ ಮನುಮತ ನೀನು ಮನುಮತ ನೀನು ರಾಘವ ನರಪತೆ ಶೃಣು ಮಮ ವಚನೋ ಅತಿ ಕುಲವತಿ ನಾನು ಪೃಥ್ವಿ ಬಾಲಕ ನೀನು ರತಿದೇವಿ ಗಿಣಿ ನಾನು ಮನುಮತ ನೀನು ರಾಘವ ನರಪತಿ ಶೃಣು ಮಮ ವಚನೋ ನೀ ಗುಣನಿಧಿಯಲ್ದು ನಿನ್ನ ಸೇರಿದೆ ಬಂದು ರಾಘವ ನರಪತಿ ಶೃಣು ಮಮ ವಚನಂ ನೀ ಗುಣನಿಧಿಯೆಂದು ನಿನ್ನ ಸೇರಿದೆ ಬಂದು ರಾಘವ ಆ ಆ ಆ ರಾಘವ ಪರಿಚಯ ಉಂಟು ಇವಳಿಗೆ. ವಂದಿಸಿಕೊಂಡಿದ್ದೇನೆ. ಹೇಳಿ 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 ಹೇಳಿ. ರಾಘವ ನರಪತಿ ಶೃಣು ಮಮ ವಚನಂ. ವದ ವದ ಅಹಮಪಿ ಕೌತುಕೋಸ್ಮಿ ಆಯ್ತಾ? ಶ್ರೋತು. ಸಾಕು ಸಾಕು, ಮುಂದುವರಿಸಿದ್ರೆ ನಾನು ಆಡ್ಬೇಕಲ್ಲ. ನೀನು ತೊಡಗಿದ ಭಾಷೆಯಲ್ಲಿ ನಾನು ಮುನ್ನಡೆ. ನಮ್ಮ ಭಾಷೆಯ ಅಪರೂಪವಾಗಿ ಈ ದಾಕ್ಷಿಣಾತ್ಯರಲ್ಲಿ ಹೇಳುವವರು ಋಷಿಮುನಿಗಳಲ್ಲಿ ಕೆಲವರು ಇದ್ದಾರೆ ಬಿಟ್ರೆ ಆ ಭಾಷೆಯಲ್ಲಿ ಮಾತಾಡುವವರಿಲ್ಲ. ಆದ್ದರಿಂದಲೇ ಕುತೂಹಲಿಯಾಗಿ ಹೇಳು ಹೇಳು ಒಂದು. ಇಲ್ಲಪ್ಪ, ನನಗಷ್ಟೇ ಬರುವುದು ಆ ಭಾಷೆ. ಅಷ್ಟೇ ಬರುವುದಾದ್ರೆ ಮತ್ತೆ ಅದನ್ನೇ ಮಾತಾಡಿದ್ದೆ ಯಾಕೆ? ನಿನಗೆ ಬರುವ ನಿನ್ನ ಭಾಷೆಯಲ್ಲೇ ಮಾತಾಡುವುದು. ನೋಡುವ, ಹಾ. ಅದ ಹಾಗೆ. ಹೇಗೆ? ಓದಲೆಲ್ಲ ನಮಗೆ ಭಾಷಾ ವ್ಯಾಮೋಹ. ಹಾ ಹಾ ಹಾ. ನಮ್ಮ ಭಾಷೆಯವರೆಲ್ಲಾದ್ರೂ ಸಿಕ್ಕಿದ್ರೆ ಹಾಗೆ ಸ್ವಲ್ಪ ಮಾತಾಡುವಂತ ಆಗುವುದು. ಅದೇ ನಮ್ಮ ಭಾಷೆಯವರು ಸಿಕ್ಕಿದ್ರಲ್ವ. ಹಾ. ನಾನು ಅದರಿಂದಲೇ ಒಂದು ವಾಕ್ಯ ಹೇಳಿದಾಗ ನಮ್ಮ ಭಾಷೆಯವರು ಸಿಕ್ಕಿದ್ರು ಮಾತಾಡುವ ನಮ್ಮ ಅಂತ. ಭಾಷೆ ಅದಲ್ಲ. ಮತ್ತೆ ಅಯ್ಯೋ, ಇದು ನಾನು ನನ್ನ ಮನೆ ಭಾಷೆ ಏನೇ ಇದ್ದು ಹಾ, ನಾನು ಹೋಗಿ ನೆಲೆಯಾದಂತಹ ನೆಲದಲ್ಲಿ ನೆಲದಲ್ಲಿ ಯಾವ ಭಾಷೆಯ ಸಂಸ್ಕಾರ ಉಂಟು ಹಾ. ಅದಕ್ಕೆ ಮಾನ್ಯತೆ ಕೊಟ್ಟು ಹಾ. ಪ್ರಾಶಸ್ತ್ಯ ಕೊಟ್ಟು ಶಕ್ತಿ ಮೀರಿ ಶ್ರಮಿಸಿ ಅದನ್ನು ಕಲಿಯುವುದಕ್ಕೆ ಯತ್ನಿಸುವವರು. ಯಾಕೆ ಅಂದ್ರೆ ನಮ್ಮ ಊರಿನ ಭಾಷೆ ಮನೆಯ ಭಾಷೆ ಬೇರೆ, ಇಲ್ಲಿ ಯಾವುದು ಬೇಕಾದ್ರೂ ಮಾತಾಡಿ ನಾವು ಅದೇ ಮಾತಾಡುವುದು ಎಂಬ ಆಗ್ರಹ ನಮ್ಮಲ್ಲಿಲ್ಲ. ಹಾಗಾಡಬಾರ್ದು. ನಾವು ಸಾಂದರ್ಭಿಕವಾಗಿ ಯಾವುದೋ ಪ್ರದೇಶಕ್ಕೆ ಹೋದ್ರೆ ಒಳ್ಳೇದಾಯ್ತು, ಅಲ್ಲಿಯ ಭಾಷೆಯನ್ನು ತಿಳಿಯುವುದಕ್ಕಾಯ್ತಲ್ಲ, ಅದೊಂದು ಅವಕಾಶ ಅಂತ ತಿಳಿಯುವುದು. ಇದು ನಮ್ಮ ಅಪ್ಪನ ಭಾಷೆ, ನಾನು ಮಾತಾಡಿದ್ದೀನಿ. ಹಾ ಹಾ. ಹ, ಅಷ್ಟೇ, ಅಪ್ಪನ ಭಾಷೆ ಬರೋದು ಅಷ್ಟೇ ನನಗೆ. ಅಪ್ಪ ಸುಸಂಸ್ಕೃತ ಅಂತ ಅದರಿಂದ ಅರ್ಥ ಆಯ್ತು. ಉಳಿದವರಲ್ವಾ? ಗೊತ್ತಿಲ್ಲ ಏನು ಭಾಷೆ ಮಾತಾಡ್ತಾರೆ ಅಂತ ನಿನಗೆಲ್ಲ ಗೊತ್ತು. ನಮ್ಮ ಅಮ್ಮನ ಭಾಷೆ ಮುಂದೆ ಮಾತಾಡುವುದು. ಮಾತಾಡು ಮಾತಾಡು. ನಮ್ಮ ಅಮ್ಮನ ಭಾಷೆ ಅಂತ ಹೇಳಿದ್ರೆ ನಮ್ಮದಲ್ಲಿ ಇಷ್ಟಿಷ್ಟು ಉದ್ದ ವಾಕ್ಯ ಎಲ್ಲ ಇರುವುದಿಲ್ಲ. ಮತ್ತೆ ಒಂದಿಷ್ಟು ಉದ್ದ ವಾಕ್ಯ ಇದ್ರೆ ಹಾ, 2 ಅಕ್ಷರದಲ್ಲೆಲ್ಲ ಕೇಳ್ತೇವೆ ನಾವು. ಹ್ಮ್ 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 ಹ್ಮ್. 2 ಅಕ್ಷರ. 2 ಅಕ್ಷರ ಹಾ. ಗೊತ್ತಿಲ್ಲ ವಾಕ್ಯ ಯಾವುದು, ನೀನು 2 ಅಕ್ಷರದಲ್ಲಿ ಕೇಳುವ ಕ್ರಮ ಹೇಗೆ? ನೀನು ಮಾತಾಡಿದ ಮೇಲೆ ಗೊತ್ತಾಗ್ತದೆ. ಬೇಡ ಬೇಡ. ಬೇಡವಾ? ರಾಘವ, ಓ, ಮಾತಾಡಬೇಕು, ಆದ್ರೆ ಎಲ್ಲಿಂದ ಪ್ರಾರಂಭಿಸುವುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ನೀನು ನನ್ನ ಕುಲದ ಹಿನ್ನೆಲೆಯಲ್ಲಿ ಹೇಳಿ ರಾಘವ ಅಂತ. ಈಗ ರಘುಕುಲದಲ್ಲಿ ಹುಟ್ಟಿದ ಯಾರನ್ನಾದ್ರೂ ಹಾಗೆ ಕರೆಯಬಹುದು, ಆಕ್ಷೇಪ ಅಲ್ಲ. ಆದರೆ ರಘುಕುಲಾನ್ವಯದಲ್ಲಿ ಜನಿಸಿದಂತಹ ರಾಘವ ಅಂತ ನನ್ನ ಹಿರಿಮೆಯನ್ನು ನೀನು ಕೊಂಡಾಡಿದಾಗ ಸ್ವಲ್ಪ ತಿಳಿದು ಬಂದಿದ್ದಿ ಅಂತ ಭಾವಿಸಿದ್ದು. ಈಗ ನೋಡಿದ್ರೆ ಮಾತಾಡ್ಲಿಕ್ಕೆ ವಿಷಯ ಇಲ್ಲ ಅಂತ. ರಾಘವ, ರಘುವಂಶದಲ್ಲಿ ಹುಟ್ಟಿದವರೆಲ್ಲ ರಾಘವರೇ ಆದ್ರೂ ರಾಘವ ಅಂತ ಕರೆಯಲ್ಪಟ್ಟದ್ದು ನಿಮ್ಮನ್ನು ಮಾತ್ರ. ಅದು ಕರೆಯುವಾಗ ಹೇಳುದು, ನಾವು ಬೇರೆಯವರೆಲ್ಲ ಕರೆಯುದ್ರೆ ನಿಮ್ಮನ್ನು ಮಾತ್ರ ಅಂತ. ನಿಜವಾಗಿ ಈ ವಂಶದ ಯಾರು ಸಿಕ್ಕಿದ್ರು ನೀವು ಕೊನೆಗೆ ಹೀಗೆ ಕರೆಯುವುದು. ಇಲ್ಲಪ್ಪ, ನಿಮ್ಮ ಬಗ್ಗೆ ಎಲ್ಲ ಋಷಿಮುನಿಗಳು ಆಡುವುದನ್ನೇ ಕೇಳಿಯೇ ಬಂದದ್ದು ನಾನು. ಅವ್ರು ಹೇಳಿ ಹಾ. ಏನೋ ಒಂದು ಔಚಿತ್ಯವನ್ನು ಮನಗಂಡೆ ಹೇಳಿರ್ಬೇಕು. ಹಾ. ಇರ್ಲಿ ಇರ್ಲಿ. ಹಾಗೆ ಹಾಗೆ ಇನ್ನು ಮಾತಾಡುವುದು ಏನು ಅಂತ ಯೋಚನೆ ಮಾಡುವುದು. ಇಷ್ಟವರೆಗೆ ಹೇಳಿದ್ದ ಅವರದ್ದು. ಹಾ. ನಿನ್ನದೇನಾದ್ರೆ ಹೇಳು.
ಈಗ ಉಪಮೆ ಕೊಟ್ಟು ನಾವು ಯೋಚನೆ ಮಾಡ್ತಾ ಇದ್ದದ್ದೇನು ಗೊತ್ತಾ, ಏನು? ಈಗ ಒಂದು ತೀರ್ಮಾನ ಮಾಡಿದ್ದೇವೆ. ಹಾ, ಹಣ್ಣು ನೋಡಿ, ಹಣ್ಣಿನ ಗಾತ್ರ ನೋಡಿ, ನೋಡಿ ಇದರಲ್ಲಿ ಮಾಂಸಲವಾದ ಭಾಗ ಎಷ್ಟು, ಬೀಜ ಎಷ್ಟು ಅಂತ ನಮಗೆ ನಿರ್ಣಯ ಮಾಡ್ಲಿಕ್ಕೆ ಆಗುದು. ಅದಾಗುದಿಲ್ಲ. ಚಿಕ್ಕ ಹಣ್ಣು ಅಂತ ನಾವು ಭಾವಿಸಿದ್ರೆ ಬಹುತೇಕ ಅದು ಮಾಂಸಲವಾಗಿರ್ತದೆ. ಬೀಜ ಇಷ್ಟು ಸಣ್ಣದು, ಸಣ್ಣದು ಹೆಚ್ಚಿನ ನಮಗೆ ತಿನ್ನುವುದಕ್ಕೆ ಹೆಚ್ಚು ಸಿಗ್ತದೆ. ದೊಡ್ಡದು ಅಂತ ಕೆಲವೊಮ್ಮೆ ನಾವು ಭಾವಿಸಿದ್ರೆ ಅದನ್ನು ತೆರೆದರೆ ಒಂದು ಪದರ ಮಾತ್ರ ಮಾಂಸ, ಮತ್ತೆಲ್ಲ ದೊಡ್ಡದು ಬೀಜವೇ ಇರುವುದು. ಆದ್ದರಿಂದ ಯಾಕೆಂದ್ರೆ ಇದನ್ನು ಹೇಳಿದ್ದು ಅಂದ್ರೆ ನಾವು ಅಟ್ಟಾಸ ಕೇಳಿದ್ದಲ್ಲ, ಭೀಕರಾಕೃತಿಯ ಅಟ್ಟಾಸ. ಈಗ ನೀನ್ ಯಾಕೆ ಆತಕ, ನೀನು ಅದೇ ದಾರಿಯಲ್ಲಿ ಬಂದದ್ದು. ನಾನು ನಿನ್ನಲ್ಲಿ ಹೇಳಿದ್ದು ನಿನಗೆ ಅವಳು ನೋಡ್ಲಿಕ್ಕೆ ಸಿಕ್ಕಿದ್ಲು. ಯಾರು ಅಂತ ನನಗೂ ಗೊತ್ತಿಲ್ವೇ, ಅಟ್ಟಾಸ ಮಾತ್ರ ಕೇಳಿದ್ದು. ಭೀಕರಾಕೃತಿ ಅಂತ ಭಾವಿಸಿದ್ರೆ ನೀನು ಅದೇ ಕಾಡಿನ ಮಧ್ಯದಿಂದ ಕೋಮಲಾಂಗಿಯಾಗಿ ಮಿಂಚಿನ ಬಳ್ಳಿಯಂತೆ ನೆಗೆದು ಬಂದೆ. ನೋಡು ಅವಳಿಗೆ ಹೇಳಿದ್ರೆ ಹೆದರಿಕೆ ಆಗ್ತದೆ. ಹೆದರಿಕೆ ಅಲ್ಲ, ಅದಕ್ಕಿಂತ ಹೆಚ್ಚು ಹೇಸಿಗೆ ಆಗ್ತದೆ ಅವಳಿಗೆ. ರಕ್ಕಸಿರ್ಬೇಕು ಯಾರು? ನಾನು ಅದನ್ನ ಹೇಳಿದ್ದು, ರಕ್ಕಸಿ. ನಾನಿರುವಾಗ ಬರ್ಲಿಕ್ಕಿಲ್ಲ ಅವಳು. ಅದೇನು ನಿನಗೂ ಅವರಿಗೆ ಏನಾದ್ರು ಒಪ್ಪಂದ ಆಗಿದೆ? ಹಾಗಲ್ಲ. ಮತ್ತೆ ಈ ರೂಪ ಕಂಡು ಅದಕ್ಕಾಗುದಿಲ್ಲ ಅಂತ, ಆ ರೂಪ ಕಂಡು ಇದಕ್ಕಾಗುದಿಲ್ಲ ಅಂತ ಅಂತ ಸಮಾಧಾನ ಕಾಡಿಕೊಳ್ಳೋದು ಬರಬಾರ್ದು ಅಂತ ಆಸೆ. ಇಲ್ಲ ಬಂದ್ರು ಚಿಂತೆ ಮಾಡಬೇಡ. ಈಗ ಬಂದ ರಾಕ್ಷಸಿಯನ್ನು ನಾನು ಹಾಗೆ ಬಿಟ್ಟು ಕೊಡುವ ವಿಚಾರದಲ್ಲೇ ಇಲ್ಲ. ನೀನು ಆತಂಕ ಪಡುವುದೇ ಬೇಡ. ರಾಕ್ಷಸಿ ಅಲ್ವೇನೆ ಇವಳು ಹೇಳಿದ್ರು, ಇಲ್ಲದ್ರೆ ನಾನು ಮುಂದಕ್ಕೆ ಬರ್ತಿದ್ದೆ. ನೀ ಇಲ್ಲೇ ನಿಲ್ಲು, ಬಿಟ್ಟು ಹೋಗಬೇಡ. ಅಂದ್ರೆ ಇಲ್ಲಿ ಕೊಲ್ಲುವ ಅಂತ ಇವಳು ಹೇಳಿದ್ರಿಂದ ಸುಮ್ಮನೆ. ಅವಳು ಬಂದ್ರಲ್ವಾ? ಹೌದೌದು. ರಾಕ್ಷಸಿ ಬಂದ್ರೆ ಸಮಾಧಾನ ಆಯ್ತು. ನೀನದಲ್ಲೂ ಅಲ್ಲ. ಹೇಳ್ಬೇಡಿ. ಈಗ ನೀನು ಬೆಚ್ಚಿ ಬೀಳೋದು ನೋಡಿದ್ರೆ ಸತ್ಯಲ್ಲಿಯೋ ನನಗೆ ಗೊತ್ತಾಯ್ತು ಅಂತ ನನಗೆ ಭಯ ಆಗುವುದು. ರಕ್ಕಸಿ ಈಗ ಹಣ್ಣಿನ ಬಗ್ಗೆ ಹೇಳಿದ್ರಲ್ಲ ನೀವು. ಹೌದೌದು. ಬೀಜ ಸಣ್ಣದಿರ್ತದೆ, ಕೆಲವುದಕ್ಕೆ ಮಾಂಸವೇ ಹೆಚ್ಚಿರ್ತದೆ. ಹೌದೌದು. ಅದಕ್ಕೆ ನಾವು ಒಂದು ಯೋಚನೆ ಮಾಡ್ಬೇಕು. ಅಂತ ಸಂದರ್ಭದಲ್ಲಿ ಸಣ್ಣದು ಒಂದು ದೊಡ್ಡದು ಅಂತ ಕೊಡ್ಬೇಕು. ಹೌದು, ಅದೇ ನಮಗೆ ನಮ್ಮ ಅಭಿರುಚಿಗೆ ಯಾವುದು ಅಲ್ವಾ ಇಟ್ಕೊಂಡು ಬಿಡುದಪ್ಪ. ಮಾತ್ರ ಅಲ್ಲ, ಅದನ್ನು ಸುಲಿದು ನೋಡ್ಬೇಕು. ಯಾವುದರಲ್ಲಿ ಮಾಂಸ ಹೆಚ್ಚುಂಟ ಅದನ್ನು ಇಟ್ಟುಕೊಳ್ಬೇಕು, ಮತ್ತೊಂದನ್ನು ತೆಗೆದೇ ಎಸೆಯಬೇಕು. ಸಣ್ಣದೆಲ್ಲ ಬಿಸಾಡಿ ಬಿಡ್ಬೇಕು. ಸಣ್ಣದು ಯಾವುದಲ್ಲ, ನಮಗೆ ಸಣ್ಣದಿದ್ರೆ ತಿನ್ಲಿಕ್ಕಾಗದ ಭಾಗ ದೊಡ್ಡದಿದ್ರೆ ನಾವು ಅದನ್ನು ಎಸೆಯುವುದು. ತಿನ್ನುವ ಭಾಗ ಹೆಚ್ಚಿದ್ರೆ ಸಣ್ಣದಾದ್ರೂ ನಾವು ಅಲ್ವೇನೆ. ಈಗ ತಿನ್ನುವ ಭಾಗ ಹೆಚ್ಚಿಗೆ ಇದ್ರೆ ಇಟ್ಕೊಳ್ತೀರಲ್ಲ, ಸಣ್ಣದಾದ್ರೂ ಇಟ್ಟುಕೊಳ್ತೇವೆ ಅಂತ. ಇರ್ಲಿ ಬಿಡಿ. ನೀ ಗುಣನಿಧಿ, ನಾನು ಗುಣದಲ್ಲಿ ಸಾಗರ ಸದೃಶ ನೀನು. ಅದು ರತ್ನನಿಧಿ. ಈಗ ನಾನು ಗುಣನಿಧಿ. ಎಲ್ಲಿಯೋ ಬೆಟ್ಟದ ತುದಿಯಲ್ಲಿ ಹುಟ್ಟಿದಂತ ನದಿಯೊಂದು ಹರಿದು 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 ಸಾಗರವನ್ನು ಸೇರಿದ ಹಾಗೆ ಎಲ್ಲೋ ಒಂದು ಮಾತಾಡುವ ಶೈಲಿ ನೋಡಿದ್ಯಾ? ಬೆಟ್ಟದ ತುದಿಯಲ್ಲಿ ಹುಟ್ಟಿದಂತ ನದಿ ನಾನು. ಅಲ್ಲ, ನಾನು ಕೃತಕ ಅಂತ ಹೇಳಿದ್ದಲ್ಲ, ನೀ ಬದಲಿಸಬೇಡ. ನೀನು ಹಾಗೆ ಮಾತಾಡು, ನನಗೆ ಹೇಗೆ ಮಾತಾಡಿ ನೀ ಗುಣನಿಧಿ, ನಾನೊಂದು ನದಿ. ಹರಿದು 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 ಬಂದು ಈ ಸಾಗರವನ್ನು ಸೇರುವುದಕ್ಕೆ ಬಂದದ್ದು ನಾನೀಗ. ಅದೇ ನದಿ ಬಂದು ಸಾಗರವನ್ನು ಸೇರಿತಾ ಇಲ್ವೋ? ಇನ್ನು ನದಿಯ ಸುದ್ದಿಯೇ ಇರುವುದಿಲ್ಲ. ಸಾಗರ ಸೇರಿದ ಮೇಲೆ ಮತ್ತೆ ನದಿ ಅಂತ ಪ್ರತ್ಯೇಕ ಆಗಿ ಇರುವುದೇ ಇಲ್ಲ. ನದಿಯ ಕಥೆ ಮುಗಿಯಿತು, ಮತ್ತೆ ಸಾಗರಕ್ಕೆ ಸೇರಿತು. ಅದೇ ಸಾಗರಕ್ಕೆ ಸೇರ್ತದೆ. ಸಾಗರ ಸೇರಿದ ಮೇಲೆ ನದಿ ಇಲ್ಲ, ಮತ್ತೆ ನದಿಯಲ್ಲಿದ್ರು ಕಥೆ ಉಂಟು. ನದಿ ಹರಿದು ಬಂದ ಕಥೆ ಮಾತ್ರ ಇದು, ಸೇರಿದ ಮೇಲಿನ ಕಥೆ ಇಲ್ಲ. ಈಗ ಸೇರಿದ ಕಥೆ ಉಂಟಲ್ಲ, ಸೇರುವಲ್ಲಿಗೆ ನದಿಯ ಕಥೆ ಮುಗಿಯಿತು ಅಂತೆ. ಸೇರಿದ ಮೇಲೆ ಕೆಲವೊಂದು ನದಿ ಸೇರಿದ ಮೇಲೆ ಸಮುದ್ರದ ಕಥೆಯು ಮುಗಿಬಹುದು. ಹಾಗಾದ್ರೆ ಅದು ನದಿಯಲ್ಲ ಅಂತ ತಾತ್ಪರ್ಯ. ಈಗ ಯಾವ ನದಿಯು ಸಮುದ್ರಕ್ಕೆ ಸೇರಿದ ಮೇಲೆ ನದಿಯೇ ಮೆರೆಯುವುದು, ಸಾಗರ ಇಲ್ಲ ಅಂತ ಆಗುವುದು ನಾವು ಕೇಳಲಿಲ್ಲ. ಅದು ಪ್ರಕೃತಿ ಅಲ್ಲ, ಅದು ವಿಕೃತಿ. ವಿಕೃತಿ ಎಲ್ಲ ಆಗಬಾರದು. ಅದು ಬೇಡ ಬೇಡ ಬೇಡ, ಸರಿಯಾಗಿ ಅದು ಬೇಡ. ನಿನಗೆ ಸೇರಿದ ಮೇಲೂ ನೀನು ಉಳಿಬೇಕು ಅಂತ ಉಂಟು. ಹಾಗೆ ಅತಿ ಕುಲವತಿ ನಾನು. ಅತಿ ಕುಲವತಿ. ಅತಿ ಅಂದ್ರೆ ಎರಡರ್ಥದಲ್ಲಿ ಪ್ರಯೋಗ ಉಂಟು. ಏನು? ಒಂದು ಶ್ರೇಷ್ಠ ಅಂತ, ಒಂದು ಲೆಕ್ಕ ತಪ್ಪಿ ಅಂತ. ಇದು ಶ್ರೇಷ್ಠ. ಇದು ಶ್ರೇಷ್ಠ. ಶ್ರೇಷ್ಠ ಸಮೂಹಕ್ಕೆ ಅಂತ ಬ್ರಾಹ್ಮಣ ಕನ್ಯೆ ನಾನು. ಅತಿ ಅಂದ್ರೆ ನಾಲ್ಕರಲ್ಲಿ ಹೆಚ್ಚಿನ ಬ್ರಾಹ್ಮಣ. ನೀನು ಬ್ರಾಹ್ಮಣ ಸ್ತ್ರೀ. ಹೀಗೆ ಬ್ರಾಹ್ಮಣ ಸ್ತ್ರೀ ಹೀಗಿರ್ತಾಳೆ. ಸಿಗಬಾರದು ಅಂತ ನಾನು ಇವತ್ತೇ ನೋಡಿದ್ದು. ಈಗ ನೀನು ಮಾತ್ರ ಮೊದಲು ನೋಡ್ಲಿಕ್ಕೆ. ನನಗೂ ಒಂದು ಬ್ರಾಹ್ಮಣ ಹೆಣ್ಣು ಹೀಗಿದ್ದದ್ದು ನಾನು ನನ್ನ ಜೀವಮಾನದಲ್ಲಿ ಕಂಡದ್ದಿಲ್ಲ. ಬ್ರಾಹ್ಮಣ ಈ ರೀತಿಯ ಬ್ರಾಹ್ಮಣ ಕನ್ಯೆಯನ್ನು ನೋಡ್ಲಿಲ್ಲ. ಇರ್ಲಿ ಬಿಡಿ. ಇರ್ಲಿ ನಾನು ಬ್ರಾಹ್ಮಣ ಹೆಣ್ಣು ನೀನು. ಪೃಥ್ವಿ ಪಾಲಕ ನೀನು. ನಾನು ಯಾರು ಹೇಳಿದ್ದೀನಿ? ನಾನಿಲ್ಲ. ಸುಮ್ಮನಿರಿ. ಎಂತದ್ದು? ನಾನು ಋಷಿಮುನಿಗಳೆಲ್ಲ ಹೇಳುವುದನ್ನು ಕೇಳಿದ್ದೇನೆ. ಎಂತದಂತ ಹೇಳಿದ್ರು?
ರಾಮ ಪೃಥ್ವಿಪಾಲಕ ಅಂತ. ನಾನು ಪೃಥ್ವಿಪಾಲಕರ ವಂಶದಲ್ಲಿ ಹುಟ್ಟಿದ್ರು. ಪೃಥ್ವಿಪಾಲಕತನನ್ನು ಅರಸಿ ಬಂದಾಗ ಪಿತೃವಚನ ಪರಿಪಾಲನೆಗಾಗಿ ಪೃಥ್ವಿಪಾಲಕತ್ವವನ್ನು ತಮ್ಮನಿಗೆ ಬಿಟ್ಟು ಹೆಂಡತಿ ತಮ್ಮನನ್ನು ಮಾತ್ರ ಒಟ್ಟು ಸೇರಿಸಿ ಕಾಡಿಗೆ ನಡೆ ತಂದವರು. ಆದ್ದರಿಂದ ಸದ್ಯ ನಾನು ಪೃಥ್ವಿಪಾಲಕ ಅಲ್ಲ. ಸದ್ಯಕ್ಕಲ್ಲದೆ ಇದ್ರು ಮುಂದೆ ಆಗಬಹುದು. ಮುಂದೆ ಆಗುವಾಗ ಆಗಬೇಕಾದವರು ಆಗುವಾಗ ಕರೆದ್ರೆ ಓ ಅನ್ನುತ್ತೇನೆ. ಅತಿ ಕುಲವತಿ ನಾನು ಪೃಥ್ವಿಪಾಲಕ ನೀವು. ಆಗಬೇಕಾದವರು ನಾನೆಂಬ ಅರ್ಥದಲ್ಲಿ ಹೊಂದಾಣಿಕೆ ಒಳ್ಳದಿಲ್ವಾ? ಅದು ಹೊಂದಿಸಬೇಕು ಕಷ್ಟದಲ್ಲಿ. ಯಾಕೆ ಅಲ್ಲಿ ಈಗ ಅಲ್ಲದಿದ್ದರಿಂದ ಆಗುದಿಲ್ವ ಈ ಉಪಮೆ? ಆಗುದಿಲ್ಲ. ಸಲ್ಲುವುದಿಲ್ವೇ? ಬೇಡ ಬಿಡಿ, ಇನ್ನೂ ಉಂಟು ನನ್ನಲ್ಲಿ. ನೀನು ಒಂದಲ್ಲದಿದ್ರೆ ಒಂದಿರ್ಲಿ ಅಂತ ತುಂಬಾ ಇಟ್ಟುಕೊಂಡು ಬಂದಿದ್ದಾಳೆ. ಹಾಗಾದ್ರೆ ಎಲ್ಲವನ್ನು ನಿರಸನಗೊಳಿಸಿದ್ರೆ ಎಷ್ಟುಂಟು ಅಂತ ಗೊತ್ತಾಗ್ತದೆ. ಮುಂದೇನು ಮುಂದೆ? ಸರಸಿಜಾಂಬಕ್ಕಿ ನಾನು. ಸರಸಿಜಾಂಬಕ್ಕಿ ತಾವರೆ ಅಂತ ಮುಖ ಕಮಲ. ಈ ಕೊಳದಲ್ಲಿರುವಂತಹ ತಾವರೆ ಎನ್ನುವುದು ಅರಳಬೇಕಾದ್ರೆ ಸೂರ್ಯರಶ್ಮಿ ಎನ್ನುವುದು ಸೋಂಕಬೇಕು. ಹೌದಾ? ಸರಸಿಜಾಂಬಕ್ಕಿ ನಾನು, ಕರಣಿ ಪ್ರಕಾಶ ನೀನು. ಹೇಗೆ? ಹಾಗಾಗಿ ಒಮ್ಮೆ ನಿಮ್ಮ ಪ್ರಕಾಶತೆಯನ್ನು ಸರಸಿಜಾಂಬಕ, ಸರಸಿಜದಲ್ಲಿ ಸರಸಿಜದಂತ ಮುಖಮಂಡಲ, ಸರಸಿಜವಾಸ ಹುಳ ಹುಪ್ಪಟೆಗಳು ಇರ್ತದೆ, ಕಪ್ಪೆ ಮೊದಲಾದದ್ದು ಇರ್ತದೆ, ಚಿಪ್ಪು ಇರ್ತದೆ, ಮುತ್ತು ಇರ್ತದೆ, ತಾವರೆ ಇರ್ತದೆ. ಅರಳುವುದು ತಾವರೆ ಮಾತ್ರ. ಸರಸಿಜ ಎಂಬುದರಿಂದ ನೀರಲ್ಲಿ ಹುಟ್ಟಿದೆ ಎಂಬುದರಿಂದ ಎಲ್ಲವೂ ಸೂರ್ಯಪ್ರಕಾಶಕ್ಕೆ ಅರಳುವುದಿಲ್ಲ. ತಾವರೆ ಅಂತದ್ದಾದ್ರೆ ಅರಳುತ್ತದೆ. ಹೌದೌದು, ತಾವರೆ ಅಂತ ಹೇಳಿ ನಾನು ಬೇರೆ ಏನೋ ಭಾವಿಸಿದೆ. ಮುಖ ನೋಡಲು ತಾವರೆ ಅಂತ ಬೇರೆ ಕಾಣ್ತದ? ಇಲ್ಲ ಹಾಗಲ್ಲ. ನೀನು ಯಾವ ಅರ್ಥದಲ್ಲಿ ಹೇಳಿದ್ದು ನನಗೆ ಗೊತ್ತಿಲ್ಲ. ತಾವರೆ ಅರ್ಥದಲ್ಲಿ ಹೇಳಿದ್ದು. ಆಯ್ತಾಯ್ತು. ಸರಸಿಜಾಂಬಕ್ಕಿ ಅಂತ ಹೇಳಿದ್ದು ನಾನು. ಅಂದ್ರೆ ತಾವರೆ ಅರ್ಥದಲ್ಲಿ ಹೇಳಿದ್ದು. ಕಷ್ಟದಲ್ಲಿ ಒಪ್ಪಿಸಬಹುದು. ಕಷ್ಟ ಆಗ್ತದ? ಕಷ್ಟ ಆಗ್ತದೆ. ಬೇಡ ಬೇಡಿ. ಹಾಗಾಗಿ ಬೇರೆ ಬೇರೆ ಅರ್ಥ ಇರುವಾಗ ನಮ್ಗೆ ಯಾವುದು ಅಂತ ನಿರ್ಣಯ ಆಗುದು. ಇನ್ಯಾವುದು ಹೇಳುದು? ಎಲ್ಲ ತರಣಿ ಪ್ರಕಾಶ ನಾನು. ಹೊರಬಿಂಬಾದರೆ ನಾನು. ಹೇಗೆ ಅದು ಹೇಳಿ ಆ ತುಟಿ ಮುಂದೆ ಮಾಡುದು ನೋಡು. ಅದು ಅಲ್ಲಿಯ ತನಕ ಆಕಾರದಲ್ಲಿತ್ತು. ನೀನು ಹೀಗ ಮಾಡುವಾಗ ಅದು ವಿಕಾರ ಆಗ್ತದೆ. ವಿಕಾರವಾ? ಅಲ್ಲ, ನೀನು ಅದು ಮುಂದೆ ಲೆಕ್ಕ ತಪ್ಪಿ ಮುಂದೆ ಮಾಡಿ ಅದು ವಿಕಾರ ಆಗ್ತದೆ. ಹೊರಬಿಂಬಾದರೆ ನಾನು. ಹೊರಬಿಂಬ. ನನ್ನ ತುಟಿ ಹೇಗಿದೆ? ಹಣ್ಣಾದಂತ ತೊಂಡೆ ಹಣ್ಣನ್ನು ಉದ್ದಕ್ಕೆ ಹೀಗೆ ಸೀಳಿ ಹೀಗೆ ಹಿಡ್ಕೊಂಡ್ರೆ ಹೇಗೆ ಕಾಣ್ತದೆ? ಹೌದೌದು. ಹಾಗಿಲ್ವಾ? ಹೌದು. ಕೆಂಪು ಕೆಂಪು ಕೆಂಪು. ಈ ತೊಂಡೆ ಹಣ್ಣು ಯಾವುದಕ್ಕೆ ಪ್ರಿಯ? ಯಾವುದಕ್ಕೆ? ಗಿಣಿಗೆ. ಗಿಣಿಗೆ ಪ್ರಿಯ. ಹೌದು. ಹೊರಬಿಂಬಾದರೆ ನಾನು, ಅರಗಿಣಿ ನೀನು. ಈಗ ನಿನಗೆ ದೂರ ನಿಂತಿದ್ಯಾ? ಹತ್ತಿರಕ್ಕೆ ಬರುವುದಪ್ಪ, ಕುಕ್ಕಿ 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 ತಿನ್ನದಪ್ಪ. ತಿನ್ನಬಹುದಿತ್ತು. ಒಂದು ತೊಡಕುಂಟು. ಏನು? ಅರಗಿಣಿಗೊಂದು ಮರ್ಯಾದೆ ಇರ್ತದೆ, ಅರಗಿಣಿ ಒಂದು ಘನತೆ ಇರ್ತದೆ. ಯಾರೋ ಶೀಳಿದ ತೊಂಡೆಯನ್ನು ಅದು ಕುಕ್ಕಲಿಕ್ಕುಂಟ, ಅದರ ಕೊಕ್ಕಿಗೆ ಅವಮಾನ ಅಲ್ವ? ತಾನಾಗಿ ಕುಕ್ಕಿ ಕುಕ್ಕಿ ಅದರ ರಸವನ್ನು ಹೀರುವಲ್ಲಿ ಅರಗಿಣಿಗಳು ಆಸಕ್ತ ಬಿಟ್ರೆ ಯಾರೋ ಸೀಳು ಮಾಡಿದ ತೊಂಡೆಯನ್ನು ಕುಕ್ಕುವುದಕ್ಕಿಲ್ಲ ಅಲ್ವಾ? ಇನ್ನೊಬ್ರು ಸೀಳು ಮಾಡಿದ್ದಲ್ಲ ನಮ್ಗೆ, ಅದು ಸೀಳು ಓಡಾಟೋಡುವುದಲ್ಲಿ ಇಷ್ಟೆಲ್ಲ ಉಪಮೆ ಕೊಟ್ಟು ಸಲ್ಲುವುದಿಲ್ವೇ ನಿನಗೆ? ಅಲ್ಲ, ನಾನು ಕೇಳುದು, ಇಷ್ಟೆಲ್ಲ ಉಪಮೆ ಕೊಟ್ಟು ನೀನು ಇಲ್ಲಿಯ ತನಕ ಬಂದು ಹೀಗೆಲ್ಲ ಬೇಡುವ ಬದಲು ನೀನೇನು ಅಂತ ನಿನ್ನವರಿಗೆ ಗೊತ್ತಿದ್ರೆ, ಹೇಗೂ ಅತಿಕುಲವತಿ ಅಲ್ವಾ? ಅತಿಕುಲವತಿ. ನಿನ್ನ ಕುಲದಲ್ಲೇ ದೊಡ್ಡವರು ಯಾರಾದ್ರೂ ಇದ್ರೆ ಅವರಲ್ಲಿ ಹೇಳಿ, ನಾನು ಉಪಮೆ ಕೊಡುವ ಕಷ್ಟ ಅಲ್ಲ, ನನಗೆ ಕೊಡಬೇಡಿ. ಇದ್ದವರಲ್ಲಿ ಹುಡುಕಿಕೊಂಡು ಹೋಗುವ ದಯನೀಯ ಅವಸ್ಥೆ ನನಗೆ ಬೇಡ. ನನಗೆ ಆಗುವುದನ್ನೊಂದು ನೀವೇ ನೋಡಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಅವರು ಹುಡುಕುತ್ತಿರ್ಲಿಲ್ವಾ? ಏನು ಹುಡುಕಿದ್ರು? ಅವರೆಂತ ಹುಡುಕು? ಬೇಡ, ನೀನೇ ಆದ್ರು ನಿನಗೆ ಆಗುವುದಲ್ಲ. ಸೀಳು ಮಾಡಿದ್ದಾದ್ರೂ ಸಾಕು ಅಂತ ಹೇಳುವ. ಯಾವುದು? ಅಲ್ಲಲ್ಲ, ತುಟಿ 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 ಸೀಳಾದದ್ದಾದ್ರೂ ಸಾಕು ಅಂತ ಹೇಳುವವರು ಅಲ್ವಾ? ಪ್ರತಿಪಾಲಕತ್ವ ಇಲ್ಲದಿದ್ರು ನಿನ್ನನ್ನು ಪಾಲಿಸುವವರು ಯಾರಾದ್ರೂ ಇದ್ದಾರ ಅಂತ ಹುಡುಕುತ್ತಾ ಹೋಗಬಹುದಿತ್ತು. ಸುಮ್ಮನೆ ಹುಡುಕುವುದಲ್ಲ, ನಾನು ಹುಡುಕಿದ್ದು ಎಷ್ಟು ಗೊತ್ತಾ? ಎಲ್ಲಿ ನೋಡಿದರೆ ನೋಡಿದರೆ ಎನಗಿಲ್ಲ 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 ಒಪ್ಪುವ ಜನ ನೋಡಿದರೆ 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 ಎನಗಿಲ್ಲ ಒಪ್ಪುವ ಜನ
ನೋಡಿದರೆ 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 ಎನಗಿಲ್ಲ ಎನಗಿಲ್ಲ ಒಪ್ಪುವ ಜನ ಎನಗಿಲ್ಲ ಎಲ್ಲಿ ನೋಡಿದರೆ ಎನಗೆ ಇಲ್ಲ ಒಪ್ಪುವ ಜನ ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ ಬಲು ಬೇಗ ಕರೆಯೋ 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 ರಾಘವ ನರಪತೆ ಶೃಣು ಮಮ ವಚನ ರಾಘವ ನೋಡಿದರೆ ಎನಗಿಲ್ಲ ಒಪ್ಪುವ ಜನ ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ ಕವಲು ಮನವ ಬಿಟ್ಟು ತವ ಕದಿ ದಯವಿಟ್ಟು ಕವಲು ಮನವ ಬಿಟ್ಟು ನೀ ತವ ಕದಿ ದಯವಿಟ್ಟು ಸವಿತಂಬುಲವ ನೀಡು ಸವಿತಂಬುಲವ ನೀಡು ಸವಿತಂಬುಲವ ನೀಡು ಸರಸ ಮಾತಾಡು ಸರಸ ಮಾತಾಡು ಸರಸ ಮಾತಾಡು ರಾಘವ ನರಪತಿ ಶೃಣು ಮಮ ವಚನ ನೀ ಗುಣ ನಿಧಿಯೆಂದು ನಿನ್ನ ಸಿರಿದೆ ಬಂದು ನೀ ಗುಣ ನಿಧಿಯೆಂದು ನಿನ್ನ ಸಿರಿದೆ ಬಂದು ಬಂದು ರಾಘವ ನರಪತಿ ಆ ಎಲ್ಲಿ ನೋಡಿದರೆ ಎನಗಿಲ್ಲ ಒಪ್ಪುವ ಜನ ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ ಬಲು ಬೇಗ ಕರೆಯೋ ಕರೆಯೋ ನೆರೆಯೋ ಕರೆಯೋ ನೆರೆಯೋ ರಾಘವ
ಆ ಆ ಆ ಆ ಆ ಕಮಲು ಮನವ ಬಿಟ್ಟು ತವಕದಿದ್ದಗೆ ಬಿಟ್ಟು ಸವಿ ತಂಬುಲವ ನೀಡು ಸರಸ ಮಾತಾಡು ಸರಸ ಮಾತಾಡು ನೀಯಾಡು ಮಾತಾಡು ರಾಘವ ನರಪತಿ ಶೃಣು ವಚನು ನೀ ಗುಣನಿಧಿಯೆಂದು ಬಂದು ನೀ ಗುಣನಿಧಿಯೆಂದು ನಿನ್ನ ಸೇರಿದೆ ಬಂದು ನಾ ಬಂದು ನಿನ್ನ ಸೇರಿದೆ ನರಪತಿ ಎಲ್ಲಿ ನೋಡಿದರೆ ನನಗಿಲ್ಲ ಒಬ್ಬ ಜನ ಬಲ್ಲ ತನ್ನದೇ ಬಲಬೇಗ ಕರೆಯೋ ರಾಘವ ನರಪತಿ ಶೃಣು ಮಮ ವಚನ ನೀ ಗುಣ ನಿಧಿಯನ್ನು ನಿನ್ನ ತೆರಿದೆ ಬಂದು ರಾಘವ ಆ ಆ ಆ ರಾಘವ ಓ ರಾಘವ, ಇದಕ್ಕೆ ನಾನು ಹೇಳಿದ್ದು ಏನು? ಕುಸುಮಲ ಕೋಮಲ ಕಾಯಳಾದ ನಿನಗೆ ಹಾ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸುತ್ತಾಡಿ ಹಾ ದಣಿವಾಗಿ ಬೆವರು ಸುರಿಸುವ ಅನಿವಾರ್ಯತೆಯೂ ಇಲ್ಲ. ಅವರಿವರಲ್ಲಿ ಬೇಡಿ ಕಾಡಿ ಕಂಠಶೋಷಣೆ ಮಾಡುವ ಅನಿವಾರ್ಯತೆಯೂ ಸಲ್ಲ. ಅದಕ್ಕೆ ದೊಡ್ಡವರಿದ್ರೆ ಇದ್ರೆ ಅವರೇ ಆಗಿ ಹೋಗಿ ಹೋಗಿ ಯುಕ್ತವಾದವರನ್ನು ಆಯ್ಕೆ ಮಾಡಿ ಮಾಡಿ ಅಂದ್ರೆ ನಿನ್ನ ಅಭಿರುಚಿಗೆ ಗಮನಾಗಮನಕ್ಕೆ ನಿನ್ನ ಬೇಕು ಬೇಡಗಳಿಗೆ ಸ್ಪಂದಿಸುವ ಯೋಗ್ಯತೆಯನ್ನು ಹೊಂದಿದ ಪುರುಷರನ್ನೇ ಬಹಳ ಸಂಗಾತಿಯಾಗಿ ಕೊಟ್ರೆ ಇಷ್ಟೆಲ್ಲ ಕಷ್ಟ ಇರಲಿಲ್ಲ ಅಲ್ವೇನೆ? ಎಂತದ್ದು ಕಷ್ಟ? ಸುಮ್ಮನೆ ಬಂದು ಆಗದವರಲ್ಲೇ ಕೇಳುವುದು, ಆಗದಿದ್ದದನ್ನೇ ಹೇಳುವುದು, ಮತ್ತೆಲ್ಲ ನಿರಾಶೆಯಾಗಿ ಹಿಂದೆ ಹೋಗುದು ಯಾಕೆ ಬೇಕಿತ್ತು? ಯಾನು ನೇರವಾಗಿ ನಾನು ಇಲ್ಲಿಗೆ ಬಂದದ್ದು ನಾನು. ಮತ್ತೆ ಹಾ. ದೊಡ್ಡವರು ಕಳಿಸಿಯೇ ಬಂದದ್ದು ಅಲ್ಲಪ್ಪ, ಮತ್ತೆ ಎಷ್ಟೋ ಕಡೆ ಸುತ್ತಾಡಿಯೇ ಬಂದದ್ದು. ಹಾಗಾದ್ರೆ ನಿನಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಯಾರಿಲ್ಲ? ಇದ್ದಾರಪ್ಪ. ಮತ್ತೆ ಅವರು ಬರ್ಲಿಲ್ಲ ಯಾಕೆ? ಯಾಕೆ ಗೊತ್ತಿಲ್ಲ. ಹುಡುಕಿದ್ದು ನಾನಲ್ವಾ? ಹಾ 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 ಎಲ್ಲಿ ನೋಡಿದರೆ ಇಲ್ಲ ಒಪ್ಪುವ ಜನ. ಶಾಸ್ತ್ರದಲ್ಲಿ ಒಂದು ಅವಕಾಶ ಉಂಟು. ಏನು? ಋತುಸ್ನಾತೆ ಆಗಿ ನಿರ್ದಿಷ್ಟ ಅವಧಿ ಕಳೆಯುವ ತನಕ, ಅಂದರೆ ಅವಳ ಋತುಚಕ್ರ ವ್ಯರ್ಥವಾಗದಂತೆ ಅವಳಿಗೆ ಸಕಾಲದಲ್ಲಿ ವಿವಾಹದ ಸಂಸ್ಕಾರ ಮಾಡಲಿಲ್ಲ ಅಂತಾದ್ರೆ ಹೆಣ್ಣಿಗೆ ತಾನಾಗಿ ಆ ಅಧಿಕಾರ ಬರ್ತದೆ. ತನಗೆ ಯೋಗ್ಯನಾದವರನ್ನು ಆಯ್ಕೆ ಮಾಡುವ ಅಧಿಕಾರ. ಬಹುಶಃ ತಾಪತ್ರಯದಿಂದ, ಸಂಸಾರದ ತಾಪತ್ರಯದಿಂದ ಸಕಾಲದಲ್ಲಿ ನಿನಗೆ ಬೇಕಾದವರನ್ನು ನಿನ್ನವರು ಹುಡುಕಿ ಕೊಡದೇ ಇದ್ದದ್ರಿಂದ ನೀನೇ ಹುಡುಕುತ್ತಾ ಹೊರಟದ್ದಿರು. ಕಾರಣ ಇದೆ. ಏನು? ನನಗೆ ಬೇಕಾದವರನ್ನು ಹುಡುಕಿ ಕೊಡ್ಲಿಲ್ಲ. ಆಗ್ಲಿ. ಹಾಗಾಗಿ ನನಗೆ ಬೇಕಾದವರನ್ನೇ ಹುಡುಕಬೇಕೆನ್ನುವಂತ ಕಾರಣಕ್ಕಾಗಿ ಹುಡುಕುತ್ತಾ ಬಂದವಳು ನಾನು. ಮತ್ತೊಂದು ಕಾರಣ ಇರ್ತದೆ. ಏನು? ದೊಡ್ಡವರು ಹುಡುಕಿದ್ರಲ್ಲಿ ಏನಾದ್ರೂ ಒಂದು ಕುಂದು ಕೊರತೆ ಹೇಳುವವರಿಗೆ ಮತ್ತೆ ಅವರವರೇ ಹುಡುಕುವುದು ಒಳ್ಳೆಯದು. ಎಂತದ್ದು ಹುಡುಕಿದ್ರು ಕೊರತೆ ಹೇಳುವುದಾದ್ರೆ ಮತ್ತೆ ದೊಡ್ಡವರು ಹುಡುಕಿ ಒಳ್ಳೆಯದನ್ನು ಸರಿ ಮಾಡಿ ಕೊಡ್ಲಿಕ್ಕಿಲ್ಲ. ಅವ್ರು ಎಂತದ್ದು ಹುಡುಕುದು ಬೇಡ ಅಂತ, ನನಗೆ ಬೇಕಾದದ್ದನ್ನು ನಾನೇ ಹುಡುಕುವಂತ. ನೀನು ಹುಡುಕುವಾಗಾದ್ರೂ ಸರಿಯಾದ ಇಲ್ಲಪ್ಪ. ಇಲ್ವಾ? ಎಲ್ಲಿ ನೋಡಿದರೆ ನನಗಿಲ್ಲ ಒಪ್ಪುವ ಜನ. ನೀನು ಎಲ್ಲ ಕಡೆ ನೋಡಿ ಆಯ್ತು. ಎಂತದ್ದು? ನನ್ನನ್ನು ಮೆಚ್ಚಿದವರು ಬಹಳಷ್ಟು ಮಂದಿ ಇರಬಹುದು, ಆದ್ರೆ ನಾನು ಯಾರನ್ನು ಮೆಚ್ಚಲಿಲ್ಲ. ಹಿಂದೆ ಇದ್ದವರೆಲ್ಲ ನನ್ನನ್ನು ಮೆಚ್ಚಿದವರೇ. ಹಿಂದೆ ಇದ್ದವರು ಅಂದ್ರೆ ನನ್ನ ಹಿಂದೆ ತಿರುಗಾಟಕ್ಕೆ ಬರುವಾಗ ಹಿಂದೆ ಇದ್ದವರೆಲ್ಲ
ಅವ್ರು ನನ್ನನ್ನು ಮೆಚ್ಚಿರ್ಬಹುದು, ನಾನು ಅವರನ್ನು ಯಾರನ್ನು ಮೆಚ್ಚಲಿಲ್ಲ. ಕೆಲವೆಲ್ಲ ಮೆಚ್ಚುಗೆ ಅಂದ್ರೆ ದೂರದಿಂದ ನೋಡ್ಲಿಕ್ಕೆ ಚಂದ ಅಂತ. ಈಗ ಪರ್ವತವನ್ನು ಮೆಚ್ಚಿದಾಗೆ, ಹೌದು. ಪರ್ವತವನ್ನು ಮೆಚ್ಚಿದವರೆಲ್ಲ ಪರ್ವತ ಹತ್ತುತ್ತಾರೆ ಅಂತಿಲ್ಲ. ಇಲ್ಲಪ್ಪ, ದೂರ ಪರ್ವತವು ರಮ್ಯ, ಹೌದು. ಅದನ್ನು ದೂರದಿಂದ ನೋಡಿ ಚಂದ ಉಂಟು, ಗಂಭೀರವಾಗುಂಟು ಅಂತ ಹಾಗೆ ಮೆಚ್ಚಿದಿರ್ಬೇಕು ಹಿಂದಿನವರೆಲ್ಲ. ಕೆಲವರು ಹಿಂದಿನವರು ಬಹಳ ಚಂದ ಇದ್ದಾರೆ. ಹೌದಲ್ಲ? ಹೌದು, ಚಂದ ಇದ್ದದ್ದೇನೋ ಸತ್ಯ, ಆದ್ರೆ ಎಲ್ಲ ಇದೆ. ಮತ್ತೆಂತದ್ದು? ತಲೆ ಸರಿ ಇಲ್ವಾ? ನಾನು ಹಾಗೆ ಹೇಳ್ತೇನ. ಬುದ್ಧಿ ಸರಿ ಇಲ್ಲ? ಸರಿ ಉಂಟಪ್ಪ. ಮತ್ತೆ ಕಣ್ಣು ಎಲ್ಲ ಸರಿ ಉಂಟು, ಮುಖದಲ್ಲಿ ಎಲ್ಲ ಸರಿ, ನಾಲಿಗೆ, ಮಾತು ಮತ್ತೆಲ್ಲ ಸರಿ ಇದೆ. ಮತ್ತೆಂತದ್ದು? ಎಂತ ಗಡ್ಡ ಮೀಸೆ ವಿಷಯ ಉಂಟಲ್ಲ, ಕಾಣ್ಲಿಕ್ಕೆ ಆಗುದಿಲ್ಲ ನನಗೆ, ಅದೊಂದು ಆಗುದಿಲ್ಲ ನೋಡಿ. ಅದು ಬಹುಶಃ ಅವರು ಕಾಯ್ತಾ ಇರುವುದು ಅದಕ್ಕೆ. ನಾವು ಬಿಟ್ರೆ ನಮ್ಮನ್ನು ಬೋಳಿಸೋರು ಯಾವಾಗ ಬರ್ತಾರೆ ಅಂತ, ಆದ್ರಿಂದಲೇ ಕಾಯ್ತಾ ಇದ್ದಾರೋ ಏನೋ, ಇರ್ಬೋದು, ಯಾರಿಗೊತ್ತು. ಹಾಗಾದ್ರೆ ಇಲ್ಲದಿದ್ದವರೆಲ್ಲ ಮೊದಲು ಬೋಳಿಸಿಕೊಂಡವರಾ? ನಾನು ಎಲ್ಲರಿಗೂ ಅನ್ವಯಿಸಿ ಹೇಳಿದ್ದಲ್ಲ, ನಿನಗೆ ಹಿಂದೆ ಸಿಕ್ಕಿದ ಗಡ್ಡ ಮೀಸೆ ಇದ್ದವರಿಗೆ ಮಾತ್ರ ಅನ್ವಯಿಸಿ. ಬಿಡಿ, ಬೇಡ ನನಗೆ ಅವರು ಬೇಡ. ನಿನಗೆ ಅದನ್ನು ತೆಗೆಸುವ ಮನಸ್ಸು ಇಲ್ಲ, ನಿನಗಾಗಿ ಅದನ್ನು ತೆಗೆಸುವ ಮನಸ್ಸು ಅವರಿಗೂ ಇಲ್ಲ. ಬಿಟ್ಟು ಬಿಡು. ಹಾಗಾಗಿ ನನಗೆ ಅವರು ಯಾರು ಬೇಡ. ಬೇಡ. ಹುಡುಗನೇ ಸಿಗ್ಲಿಲ್ವ ನನಗೆ? ಸಿಕ್ಕಿದ್ದಾನೆ. ಸಿಕ್ಕಿದಾರ? ಯಪ್ಪ, ಯಾರೋ ಸಿಕ್ಕಿದಾನಂತೆ, ನಮ್ಮ ಪುಣ್ಯ. ಯಾರ್ಯಾರು ಅಲ್ಲ, ರಾಘವ. ರಾಘವ ನೀನೇ. ಎಂತ ಸೌಂದರ್ಯ ನಿನ್ನಲ್ಲಿ. ನೀನೀಗ ಬೇಕಾದನ್ನು ಹುಡುಕಿ ಹೊರಟದ್ದಲ್ವ ಅಂತ, ಸಿಕ್ಕಿದನ್ನು ಆದೀತು ಅಂತ ಹೇಳುವ ಜಾತಿ ಇಲ್ಲ ಅಲ್ವಾ? ಎಂತ ರೂಪ ಅಂದ್ರೆ ಮನ್ಮಥ ಸದೃಶ. ಹಬ್ಬ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ನೋಡಿದ್ರೆ ಒಂದೇ ರೀತಿ ಕಾಣ್ತಾ ಇದೆಯಾ? ನನಗೆ ಅಷ್ಟು ಪಕ್ಕನೆ ಭಸ್ಮ ಆಗುವ ಯೋಚನೆ ಇಲ್ಲ. ನೀನೆಷ್ಟು ಮನ್ಮಥ ಅಂತ ಹೇಳಿದ್ರು, ಬೇಡದಿದ್ದದ್ದಕ್ಕೆ ಕಣ್ಣಿಟ್ಟು ಆ ಕಣ್ಣೋಟಕ್ಕೆ ನಾವು ಈಡಾಗಿ ನಮ್ಮನ್ನು ನಾವು ಭಸ್ಮ ಮಾಡಿಕೊಳ್ಳುವ ಯೋಚನೆಯಲ್ಲಿ ನಾನಿಲ್ಲ. ಹಾಗಲ್ಲ, ಅಷ್ಟು ಪಕ್ಕನೆ ಭಸ್ಮ ಆಗುವ ಯೋಚನೆ ನಾನಿಲ್ಲ. ನಾ ರೂಪ ಸಾಮ್ಯದ ಬಗ್ಗೆ ಮೊದಲೇ ಹೇಳಿದ್ದೆ. ರೂಪ ಸಾಮ್ಯಕ್ಕೆ ಮಾತ್ರ ಮನ್ಮಥ ಸದೃಶ ನೀನು. ಸದೃಶನ ಅಲ್ಲ, ಸದೃಶ ಅಲ್ಲ, ನೀನೇ ಮನ್ಮಥ. ನಾನೇ ಮನ್ಮಥ. ರತಿದೇವಿಗೆನೆ ನಾನು. ರತಿದೇವಿಗೆ ಅಲ್ಲ ಆದೀತು. ನಿನಗೆ ಗಂಡ ಸತ್ತದಕ್ಕೆ ಅಳುವ ಯೋಗ ಅಂತ ಆದರೆ ಅದಕ್ಕೆ ನಾನೇನು ಮಾಡ್ಲಿಕ್ಕೆ? ಗಂಡ ಸತ್ತವರಿಗೆ ಅಳುವ ಯೋಗ ರತಿಗೂ ಉಂಟು, ನಿನಗೂ ಬೇಕು ಅಂತಿದ್ರೆ ನಾನೇನು ಮಾಡ್ಲಿಕ್ಕೆ ಅಲ್ವಾ? ಅದು ಕೆಲವರಿಗೆ ಹಾಗೆ ಹುಟ್ಟುವಾಗಲೂ ನಿರ್ಣಯ ಆಗಿತ್ತು ಜಾತಕದಲ್ಲಿ, ಗೆರ್ರೆ ಗೆರ್ರೆ ಅಂತ ಹೇಳುವುದಿಲ್ಲ. ಅದೇ ಗಂಡ ಸತ್ತ ಅಳುವ ಯೋಗವೇ ಇರುವುದಾ? ಗೊತ್ತಾಯ್ತಾ ಹೇಗೆ ಅವನಿಗೆ? ಯಾರು ಗಂಡ ಸತ್ತದ್ದು? ಯಾರು ಗಂಡ ಸತ್ತದ್ದು? ಜಾತಕದಲ್ಲಿ ಹಾಗೆ ಅನಿಷ್ಟ ಫಲ ಇದ್ರೆ ಪ್ರಾಯಶ್ಚಿತ್ತಲ್ಲಿ ಇದ್ದಿತ್ತು. ಅತಿಕುಲವತಿಯನ್ನು ದೊಡ್ಡ ಬ್ರಾಹ್ಮಣರಲ್ಲಿ ಕೇಳು, ಅಂತ ದುರ್ಯೋಗ ಇದ್ದರೆ ಯಾವ ಪ್ರಾಯಶ್ಚಿತ್ತ ಮಾಡಿದ್ರೆ ಸರಿ ಆಗ್ತದೆ ಅಂತ. ಈಗ ಜಾತಕದಲ್ಲಿ ಇದ್ದದಕ್ಕೆ ನಮಗೇನು ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಸರಿಪಡಿಸುವುದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಷ್ಟೇ. ಜಾತಕ ಸರಿ ಉಂಟು, ನಿನ್ನ ಮನಸ್ಸು ಸರಿ ಇಲ್ಲ, ನನಗೆ ಗೊತ್ತಾಗಿದೆ. ಎಂತದ್ದು? ಇದಕ್ಕೆ ಹೇಳುವುದು ಕವಲು ಮನ ಅಂತ. ಮಾತಾಡುವುದೆಲ್ಲ ನನ್ನಲ್ಲಿ, ಲಕ್ಷ್ಯ ಎಲ್ಲ ಬೇರೆ ಕಡೆಯಲ್ಲಿ. ನಿನಗೆ ನನ್ನಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲಲ್ಲ? ಬೇರೆ ಕಡೆ ಲಕ್ಷ್ಯ ಇರುವಾಗಲೇ ನೀನು ಬಂದು ಮಾತಾಡ್ಲಿಕ್ಕೆ ತೊಡಗಿದ್ದಲ್ವ? ನೀನು ಮಾತಾಡ್ತಿಂತ ನಾನು ಲಕ್ಷ್ಯ ಬಿಡ್ಲಿಕ್ಕೆ ಆಗ್ತದ? ಗೊತ್ತಾಗಿದೆ ನನಗೆ. ಇದಕ್ಕೆ ಹೇಳುವುದು ಕವಲು ಮನ ಅಂತ. ಈಗ ನಮ್ಮಲ್ಲಿ ಮಾತಾಡ್ಲಿಕ್ಕೆ ಬರುವವರು ಬಂದಾಗ ನಾವು ಅವರಲ್ಲಿ ತಿಚ್ಚು ಮನಸ್ಸಿನಿಂದ ಮಾತಾಡ್ಬೇಕಪ್ಪ. ನಮಗೆ ಬೇಕಾದ್ರೆ ಬೇಗ ಉಳಿದ ಸಮಯವನ್ನು ಮಾಡಿಕೊಳ್ಬೇಕು. ಅದನ್ನು ಬಿಟ್ಟು ಎರಡೆರಡು ಕವಲು ಮನ ಅಂತ ಹೇಳುವುದು ಇದಕ್ಕೆ. ಮಾತಾಡುವುದು ನನ್ನಲ್ಲಿ, ಲಕ್ಷ್ಯ ಬೇರೆ ಕಡೆ. ಈಗ ಕವಲು ಮನ ಬಿಟ್ಟು ತವಕದಿ ದಯವಿಟ್ಟು. ಯಾರ ಮೇಲೆ? ನನ್ನ ಮೇಲೆ. ಬಿಟ್ಟು ದಯ ಇಟ್ಟು ತಾಂಬೂಲ ತಿನ್ನುವ. ದಯ ಇರುವುದು ಅಷ್ಟಕ್ಕೆ ಅಲ್ಲ, ಅದು ದಯ ಎಲ್ಲ ಬೇಕು ಅಂತಿಲ್ಲ, ನಮಗೆ ಬೇಕಾದಾಗ ಸಿದ್ಧ ಆಗ್ತದೆ ಅಲ್ವೇ? ಬೇಕಾದಾಗ ತಿನ್ನುವುದಲ್ಲ, ಮತ್ತೆ ಅದೇನೋ ಹವ್ಯಾಸಕ್ಕೆ ತಿನ್ನುವುದಿರಬಹುದು, ಅಭ್ಯಾಸಕ್ಕೆ ತಿನ್ನುವುದು ಅದಲ್ಲ. ಮತ್ತೆ ಇದು ಹಾಗಲ್ಲ. ಮತ್ತೆ ಅಂದ್ರೆ ಹೆಂಡತಿಯಾದವಳು ತಾಂಬೂಲವನ್ನು ಸಿದ್ಧಗೊಳಿಸಬೇಕು. ಎಷ್ಟೆಲ್ಲ ಏನೇನು ಹದ ಬೇಕು ಗಂಡನಿಗಂತ ಗೊತ್ತಿರ್ಬೇಕು ಅವಳಿಗೆ. ಅವಳಿಗೆ ಗೊತ್ತಿದ್ರೆ ಮಾತ್ರ ಹದವಾಗಿ ಅದನ್ನು ಹೀಗೆ ಸುತ್ತಿ ಹೀಗೆ ಹಿಡ್ಕೊಂಡು ಹೆಂಡತಿಯಾದವಳು ಗಂಡನ ಬಾಯಿಗೆ ಹೀಗೆ ಕೊಡಬೇಕು. ಹೌದು, ಅದು ಗಂಡನ ಹದ ಗೊತ್ತಾದ ಮೇಲೆ ಅಲ್ವಾ? ಈಗ ನಿನಗೆ ನಿನ್ನ ಗಂಡನ ಹದ ಗೊತ್ತಿರ್ಬೋದು, ನನ್ನ ಹದ ಗೊತ್ತಿರ್ಲಿಕ್ಕಿಲ್ಲ. ಅಲ್ಲ, ನಾನು ಹೇಳಿದ್ದು ಒಂದು ಹದ ನೋಡುವುದು ಹೇಗೆ. ಈಗ ಹೆಂಡತಿಗೂ ಹದ ಗೊತ್ತಾಗುವುದು ಯಾವಾಗ? ನೋಡಿ ನೋಡಿ ಗೊತ್ತಾಗುವುದಲ್ವಾ? ನಾವು ಹೇಳಿ ತಿಳಿ ಹೇಳಿ ಗೊತ್ತಾಗುವುದು, ಸಿದ್ಧಪಡಿಸಿ ಹಾಗೆ ಒಂದು ಹದದಲ್ಲಿ ಇರ್ತದೆ. ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಸರಿ ಮಾಡಿದ್ರೆ ಆಯ್ತಪ್ಪ. ಹಿಡ್ಕೊಂಡು ಈಗ ಗಂಡನ ಬಾಯಿಗೆ ಕೊಟ್ಟು ಗಂಡ ಅದನ್ನು ಸ್ವಲ್ಪ ಹೊತ್ತು ಹೇಳಿದ್ರೆ ಸಾಕು. ಆಂಗಿಕ ಅಭಿನಯ ತುಂಬಾ ಮುಂದುವರಿಯುದು. ನನಗೆ ಸ್ವಲ್ಪ ಕೈ ಮುಂದೆ ಹೋಗುದು ಹಾಗೆ. ಗೊತ್ತಾಯ್ತು, ನಿನ್ನ ಕೈ ಸ್ವಲ್ಪ ಹೆಚ್ಚೇ ಮುಂದೆ ಹೋಗ್ತದೆ, ಅದಕ್ಕೆ ಹೇಳಿ. ಇಷ್ಟು ಸಾಕ? ತಿಂದಾಗ ಅದನ್ನು ಹಾಗೆ ಸ್ವಲ್ಪ ಜಗಿದು ಹೊರ ತೆಗೆದು ಪ್ರೀತಿಯಿಂದ ಹೆಂಡತಿ ಬಾಯಿಗೆ ಈಗ ಕೊಡ್ಬೇಕಪ್ಪ. ಆಗ ಸವಿತಾಂಬೂಲ ಅಂತ ಹೇಳುದು ಅದಕ್ಕೆ. ಹಾಗೆ ಸವಿತಾಂಬೂಲವನ್ನು ತಿನ್ನೋಣ. ಹಾಗೆ ತಿನ್ನುವುದಕ್ಕಾಗಿ ನಿನ್ನೀಗ ನಾನು ಹೊಂದಬೇಕು. ನಾವು ಎಷ್ಟು ಸಲ ಹಾಗೆ ತಿಂದಿದ್ದೇವೆ ಸೀತಾ, ಅದನ್ನು ಇವಳಿಗೆ ಹೊಸತ್ತು ಅಂತ ಹೇಳುವುದು. ಅಯ್ಯೋ, ಮದನನ ಪಟ್ಟದ ರಾಣಿ ಮೊದಲೇ ಬಂದುವುದಿಲ್ಲ, ಚದುರಿ ಸಣ್ಣವಳೊಬ್ಬಳ ಮದುವೆಯಾದಿನಲ್ಲ, ಒಂದು ಚೂರಿಗೆರಡು ಒರೆಯು ಒಂದು ಊದಿ ಬೀಳು
ನಡುವೊರೆಯು ಹೊಂದುವುದೇ ಪೇಳು ಮಂದಗಮನಿ ಪೇಳ್ವೆ ನಿನಗಿನ್ನೋದು ಯತುನ ಕೇಳು ಮದನನ ಪಟ್ಟದ ರಾಣಿ ಮದನನ ಪಟ್ಟದ ರಾಣಿ ಆಗುವ ಆಸಕ್ತಿ ಇದ್ದವನು. ಆಯ್ತು, ನಿನ್ನ ಆಸಕ್ತಿಗೆ ಅನುಗುಣವಾಗಿ ನಿನ್ನನ್ನು ಹಾಗೆ ಕರೆಯುವ. ಹೇಗೆ ಆ ರತಿ ಅಂತ ಸುಮ್ನಿರಿ, ಆಗಲ್ಲ ಹೇಳ್ಬೇಡಿ, ನನಗೆ ನಾಚಿಕೆ ಆಗ್ತದೆ. ನೋಡುವ, ಎಲ್ಲ ಹೇಳುದು ಹಾಗೆಪ್ಪ, ರತಿ ರತಿ ಅಂತ. ಅವಳು ಅದನ್ನೇ 3 ಸಲ ಹೇಳಿದ್ದಾಳೆ, ಅವಳಿಗೆ ಏನಾಗ್ಲಿಲ್ಲ. ಈಗ ನಾನು 1 ಸಲ ಹೇಳಿದ್ರೆ ನಾಚಿಕೆ ಆಗ್ತದೆ ಅಲ್ವಾ? ಹಾಗಲ್ಲ, ಅಂದ್ರೆ ನನ್ನಲ್ಲಿ 1 ಬಾರಿ ಆದ್ರೆ ಹೇಳಿಸುವುದಕ್ಕಲ್ವ ನೀನಷ್ಟೇ ಹೇಳಿದ್ದು. ಹಾಗಲ್ಲ, ಆ ರತಿ ಅಂತಲೇ ನಿನ್ನನ್ನು ಹೇಳಿದ್ದು ನಾನು. ಮನ್ಮತ ಅಲ್ಲ, ನನ್ನ ಬಗ್ಗೆ ಅಲ್ಲ, ನಿನ್ನನ್ನು ಮಾತ್ರ ಈಗ ಹೇಳಿದ್ದು. ಮದನನ ಪಟ್ಟದ ರಾಣಿ. ಚಂದ. ನಿನಗೆ ಪತಿ ಇಲ್ಲದೆಯೋ ಇದ್ದ ಪತಿ ಬಿಟ್ಟೋಗಿ ಅಂತೂ ಪತಿ ವಿಹೀನ ಸ್ಥಿತಿ ಬಂದಿದೆ ಅಲ್ಲ. ರತಿ ಅಂತ ನೀನು ಹೇಳಿದ್ರಿಂದ ಹೇಳಿದ್ದು. ರತಿ ಆದ್ರೆ ಅವ ಕಾಮನ ಜೊತೆಯಲ್ಲಿ ಯಾವತ್ತೂ ಇರುವವಳು. ಕಾಮ ವಿರಹಿತಳಾದಾಗ ಮಾತ್ರ ತನ್ನ ಕಾಮನೆಲ್ಲಿದ್ದಾನೆ ಅಂತ ಹುಡುಕ್ತಾ ಹೊರಡುದು. ನೀನು ಕಾಮವನ್ನು ಅರಸಿ ಹೊರಟ ರತಿ ಅಂತಿದ್ದಿ. ಅಂದ್ರೆ ನಿನಗೆ ಇರಬೇಕಾದದ್ದು ಜೊತೆಗಿಲ್ಲದಿರುವಾಗ ಅದು ಎಲ್ಲಿಂಟು ಅಂತ ಹುಡುಕುತ್ತಾ ಹೊರಟವಳ ಹಾಗಿದ್ದಿ. ಆದ್ದರಿಂದ ಮದನನ ಪಟ್ಟದ ರಾಣಿ ನೀ ಮೊದಲೇ ಬಂದ್ರೆ ಆಗ್ತಿತ್ತು. ಮೊದಲೇ ಅಂತ ಹೇಳಿದ್ರೆ ನಿನ್ನಂತವರಿಗಾಗಿ ನಾನು ಹುಡುಕುತ್ತಾ ಇದ್ದೆ, ನೀನೀಗ ಹುಡುಕಿದಲ್ವಾ? ನಿನ್ನಂತದ್ದಕ್ಕೆ ನಾನು ಹುಡುಕುತ್ತಾ ಇದ್ದೆ. ಹುಡುಕಿ ಅವರಿಗೆಲ್ಲ ಒಂದು ಗತಿ ತಯಾರಿಸುವಂತ ಉತ್ಸಾಹದಲ್ಲಿ ನಾನು ಇದ್ದೆ. ಅಯ್ಯೋ, ಮೊದಲೇ ಬರ್ಬೇಕಿತ್ತ. ಹೌದು, ನಿನ್ನೆ ಬಂದಾಗ್ತಿತ್ತ. ನಿನ್ನೆಲ್ಲ ಇದು ಚದುರೆ ಸಣ್ಣವಳೊಬ್ಬಳನ್ನು ಮದುವೆ ಆದ ಮೇಲೆ ಹಾಗೆ ಹುಡುಕಿ ಹೋಗುವುದು ಬಿಟ್ಟಿದ್ದೇನೆ. ಈಗ ಇದ್ದಲ್ಲಿಗೆ ಬಂದದ್ದಕ್ಕೆ ವ್ಯವಸ್ಥೆ ಮಾಡುದು. ಚದುರೆ ಸಣ್ಣವಳ? ಚದುರೆ ಸಣ್ಣವಳು ನನಗಿಂತ ಅವಳು ಸಣ್ಣವಳು, ದೊಡ್ಡವಳು ನಾನಿದ್ದೇನಲ್ಲ. ಅಲ್ಲ, ನನಗೆ ಸಣ್ಣದೇ ಬೇಕು ಅಂತ ನಾ ಸಣ್ಣವಳನ್ನೇ ಆಯ್ಕೆ ಮಾಡಿದ್ದೆ. ಅದು ಯಾಕೆ? ಅದು ನನಗೆ ಸಾಕು ಅಂತ. ಅದು ಯಾಕೆ ಅಂದ್ರೆ ಈಗ ನಿನಗೆ ಒಂದು ಅಪೇಕ್ಷೆ ಉಂಟು. ನೀನು ಹೊಂದುವವನು ಅವನಿಗಿಂತ ನೀನು ದೊಡ್ಡದಾಗಿರ್ಬೇಕು ಅಂತ ಅಲ್ವಾ? ನನಗೆ ನಾನು ಹೊಂದುವುದು ನನಗಿಂತ ಚಿಕ್ಕದಾಗಿರ್ಬೇಕು ಅಂತ. ಚಿಕ್ಕವಳಾದಂತಹ ಅವಳು ಹೊಂದಿಕೊಂಡು ಬಂದಿದ್ದಾಳೆ. ನಾನು ಹೇಳದೆ ನನ್ನ ಅಭಿರುಚಿಯನ್ನು ಗ್ರಹಿಸಿ ಸಮಪಾಕದಲ್ಲಿ ನನಗೆ ಬೇಕಾದಂತೆ ತಾಂಬೂಲ ಸಿದ್ಧಪಡಿಸುವ ಕಲೆ ಅವಳಿಗೆ ತಾನಾಗಿ ಸಿದ್ಧಿಸಿದ ಅಲ್ವೇಲೆ? ಎಂತ ಸಿದ್ಧಪಡಿಸ್ತಾಳೋ ನನಗೆ ರುಚಿ ಆಗ್ತದಲ್ಲ. ಈಗ ಯೋಚನೆ ಮಾಡು, ಕಟಾರಿಯನ್ನು ನಾವು ಇರಿಯುವುದಕ್ಕಾಗಿ ಕೈಗೆತ್ತಿಕೊಂಡು ಯಾರನ್ನು ಇರಿಯುವುದಕ್ಕಿಲ್ಲ ಅಂತ ಆದಾಗ ಅದಕ್ಕೆ ವಿರಮಿಸುವುದಕ್ಕೆ 1.5 ಇದ್ರೆ ಸಾಲದು. ಒಂದು ಕಟಾರಿಯನ್ನು ಇಡುವುದಕ್ಕೆ 1.5 ಒಂದು ಚೂರಿಗೆ 1.5. ಈಗ ಅದರಲ್ಲಿ 2 3 ಇದ್ದರೆ ಕಟಾರಿಗೆ ಏನು ಪ್ರಯೋಜನ? ಸುಮ್ಮನೆ ಏನಿಲ್ಲ. ಒಂದು ಸ್ವಲ್ಪ ದಿನ 1.5 ಇಡುದು, ಇನ್ನೊಂದು ಸ್ವಲ್ಪ ದಿನ ಮತ್ತೊಂದು ಹೊರೆಯಲ್ಲಿ ಇಡುದು. ಅದು ಹೊರೆಯನ್ನು ಬಳಸಿದ್ದು ಅಂತ ಆಗುವುದಕ್ಕಾಗಿ ಇಡುವುದು ಬಿಟ್ರೆ ಕಟಾರಿ ವಿಶ್ರಮಿಸುವುದಕ್ಕೆ 1.5 ಸಾಕು. ಒಂದು ಚೂರಿಗೆ 1.5, 2 ಅಲ್ಲ. ಆ ಕಾರಣದಿಂದಲೇ ಒಬ್ಬನಿಗೆ ಒಬ್ಬಾಕೆ ಸಾಕಾಗ್ತದೆ. ನನಗೆ ಏಕಪತ್ನಿ ವ್ರತ. ನಿನಗೆ ಯಾಕೆ ಪತ್ನಿ ವ್ರತ? ಏಕಪತ್ನಿ ವ್ರತ. ಏಕ ಒಂದೇ ಪತ್ನಿಯನ್ನು ಹೊಂದುತ್ತೇನೆ ಎಂಬ ವ್ರತದಲ್ಲಿ ನಾನಿದ್ದದ್ದರಿಂದ ಸತಿಯಾದಂತ ಇವಳು ಸೀತಾ ಅಂತ ಅವಳ ಹೆಸರು. ಸೀತಾ? ಹೌದೌದು, ಜನಕರೆಂಬ ರಾಜರ್ಷಿಯ ಮಗಳು ಸೀತಾ. ಎಂತದ್ದು ಸೀತಾ? ಅದು ನಿನಗೆ ಮೂಗು ಸರಿಯಾದ ಮೇಲೆ ಹೇಳಲಿಕ್ಕೆ ಸರಿಯಾದಿತ್ತು. ಈಗ ಅದು ಸರಿ ಇಲ್ಲ ಕಾಣ್ತದೆ, ಅದಕ್ಕೆ ಸರಿಯಾಗಿ ಉಚ್ಚಾರ ಬರುವುದಿಲ್ಲ. ಏನೋ ಅಡ್ಡ ಕಟ್ಟಿಕೊಂಡಾಗುಂಟು. ಇರ್ಲಿ, ಚದುರೆ ಸಣ್ಣವಳೊಬ್ಬಳನ್ನು ಮದುವೆಯಾಗಿ ಆಯ್ತು. ಆದ್ದರಿಂದ ಮಂದಗಮನೆಯಾಗಿ ನೀ ಬರುವಾಗ ಹುಡುಕ್ತಾ ಬಂದದ್ರಿಂದ ಇರಬೇಕು. ಬೇಡದಿದ್ದವರನ್ನೆಲ್ಲ ಇಣಿಕಿ ನೋಡಿದ್ರಿಂದ ಇರಬೇಕು. ಇಲ್ಲಿ ಬರುವಾಗ ಸ್ವಲ್ಪ ತಡ ಆಗಿ ನಾವು ಸುಖವಾಗಿ ಇರುವುದನ್ನು ಕಾಣುವ ಯೋಗ ಮಾತ್ರ ಇರುವುದು. ನೀನು ಸುಖ ಹೊಂದುವ ಯೋಗ ನಮ್ಮಲ್ಲಿ ಸಿದ್ಧಿಸುವುದಿಲ್ಲ. ಆಗುದಿಲ್ಲ. ರಾಘವ ಓ, ಎಂತ ವಂಶದಲ್ಲಿ ಹುಟ್ಟಿದವ ನೀವು? ಸೂರ್ಯವಂಶದಲ್ಲಿ. ರಘು? ರಘು, ಹೌದೌದು. ಯಾಗವನ್ನು ಮಾಡಿ ಎಲ್ಲವನ್ನು ದಾನ ಮಾಡಿ ಬರಿಗೈಯಲ್ಲಿರುವಾಗ ಬ್ರಾಹ್ಮಣನೊಬ್ಬ ದಾನವನ್ನು ಕೇಳುವುದಕ್ಕೆ ಬಂದಂತೆ. ಕೊಡುವುದಕ್ಕೆ ಏನು ಇರಲಿಲ್ಲ. ಆವಾಗ ಕುಬೇರನ ಭಂಡಾರವನ್ನೇ ಸೂರ್ಯಗೈದು ಕೊಟ್ಟಿದ್ದಾನಂತೆ ದಾನವಾಗಿ. ಕುಬೇರನ ಭಂಡಾರ ಸೂರ್ಯಗೈದು ಕೊಟ್ಟಿದ್ದಾನೆ ಅಂತ ಬೇಡುವ ಯೋಗ್ಯತೆ ಇಲ್ಲ ಬ್ರಾಹ್ಮಣರಲ್ಲದವರು ಬಂದರೆ ಆಗ್ಲೂ ತಂದು ಕೊಡ್ಲಿಲ್ಲ. ಅಲ್ಲ, ಕೇಳುವ ಯೋಗ್ಯತೆ ಇದ್ದ ಬ್ರಾಹ್ಮಣನೇ ಬಂದಾಗ ಕುಬೇರನ ಭಂಡಾಗಾರವನ್ನಾಗಿ ತರಿಸಿಕೊಟ್ಟಿದ್ದ ವಂಶದಲ್ಲಿ ಹುಟ್ಟಿದವ ನೀನು. ನಿನಗೆ ಆಗುವುದಿಲ್ಲ ಅಂತ ಆದ್ರೆ ಈಗ ನಮ್ಮ ಮನೆಯಲ್ಲಿ ನಾವು ನೀರು ಕೊಡದೇ ಇದ್ರು ಅಲ್ಲಿ ತೋರಿಸ್ಬೇಕಪ್ಪ, ಅಲ್ಲಿ ಬಾವಿ ಕಟ್ಟೆ ಉಂಟು, ಕೊಡ ಉಂಟು, ಹಗ್ಗ ಉಂಟು, ಸ್ವಲ್ಪ ಅಲ್ಲಿ ಎಳೆದು ಕುಡಿಬೇಕು ಅಂತ. ನಿನ್ನ ನೀರು ನಿನಗಿದ್ದ ನೀರು ಇಲ್ಲಿ ಬತ್ತಿದೆ ಅಂತ ಆದ್ರು ನಿನಗಾಗಿ ಒಸರಿರುವ ನೆಲೆಯನ್ನು ನಾವು ಒಸರಬೇಕು ಅಲ್ವಾ? ಒಸರಿರುವ ನೆಲೆಯನ್ನು ಉಸಿರಬೇಕು. ಈಗ ಹಾಗೆ ಮಾಡಿದ್ರೆ ನಿನಗೆ ಸಮಾಧಾನ ಆಗ್ತದ? ಈಗ ನಿನಗಾದ್ರೂ ಸಮಾಧಾನ ಆಗುದು ಬೇಡ? ಎಂತದ್ದು? ಈಗ ನಾನು ಬಂದು ಕೇಳಿದಾಗ ನಿನಗಾಗುದಿಲ್ಲ, ಏನು ಹೇಳಲಿಲ್ಲ, ಏನು ಕೊಡ್ಲಿಲ್ಲ ಅಂತ ಬೇಡ. ನೀನು ನಿರೀಕ್ಷಿಸಿದ್ದಕ್ಕಿಂತ 100 ಪಟ್ಟು ಹೆಚ್ಚು ಕೊಡು. ಸುಮ್ಮನೆ ಎಂತದ್ದು? ನನಗಿಂತ 100 ಪಟ್ಟು ಚೆಲುವನನ್ನು ತೋರಿಸಿದ್ರೆ
ಎಂತಾಗಿದೆ ನಿನಗೆ ಅಂದ್ರೆ ಸ್ವಲ್ಪ ಸುಮ್ಮನೆ ಇರ್ತೀಯ ಈಗ ನಿನ್ನಿಂದ ಚಂದದವರು ಪ್ರಪಂಚದಲ್ಲಿ ಯಾರಿದ್ದಾರೆ ಒಂದು ಸುಮ್ಮನಿರು ಚಂದ ಅಂದ್ರೆ ಮನ್ಮತ ಮತ್ತೆ ಸಂಜೆ ಆಗುವಾಗ ನೀನು ದೃಷ್ಟಿ ತೆಗಿ ಏನು ಸಂಜೆ ಆಗುವಾಗ ನೀನು ತೆಗೆದ್ರೆ ಆಯ್ತು, ಯಾರ ದೃಷ್ಟಿ ಬಿದ್ದರೂ ಹೋಗ್ತದೆ. ಅದಲ್ಲ, ನನಗಿಂತ ಸ್ವಲ್ಪ ಅಲ್ಪ ಅಲ್ಲ, 100 ಮಡಿ ಚೆಲ್ಲುವ ತಮ್ಮ. ಅವಳದ್ದು ಸಿಕ್ಕಿ ಬಿದ್ದಿತ್ತು. ಈಗ ನೀರು ನಮ್ಮಲ್ಲಿಲ್ಲ, ಏನು ಮಾಡುದು? ನೀನೇ ಸಮಾಧಾನ ಮಾಡಿಕೋ. ನಿನಗಿಂತ ನೀರಿಲ್ಲ ಅಂತ ನೀನೇ ಹೇಳಿದ್ದಲ್ವೋ? ಎಂತದಾಯ್ತು? ಉಸಿರು ಸಿಲುಕಿಕೊಂಡಿತ್ತ? ನನಗಿಂತ 100 ಮಡಿ ಚೆಲ್ಲುವ ತಮ್ಮ. ನೀನೇ ಇಷ್ಟು ಚಂದ? ಹೌದು. ನಿನ್ನಿಂದ 100 ಮಡಿ ಚಂದ ನಿನ್ನ ತಮ್ಮ? ಹೌದು. ಅಲ್ಲ, ನನ್ನ ತಮ್ಮನ ಬಗ್ಗೆ ಹೇಳಿದಾಗಲೇ ಇವರ ಉಸಿರು ಗಂಟಲಲ್ಲಿ ಸಿಲುಕಿಕೊಳ್ತದೆ. ನೋಡಿದ್ರೆ ಸತ್ಯ ಹೋಗ್ತಾಳೆ. ಹಾಗಲ್ಲ, ಅಂತ ರೂಪ ನನಗೆ ಕಾಣ್ಲಿಕ್ಕೆ ಆಗ್ತದ ಅಂತ. ಹೋಗಿ ನೋಡು ನಿನ್ನ ಆಗ್ತದ ಇಲ್ವ ಅಂತ. ಏನ್ ಮಾಡ್ಬೇಕು? ಹೋಗಿ ಅವನಲ್ಲಿ ತಮ್ಮ ಪ್ರಾಯದಲ್ಲಿ ತಾನೆ. ಅದೆಂತದ್ದು? ಅಣ್ಣ ಪ್ರಾಯದಲ್ಲಿ ಇರ್ಬೇಕು, ತಮ್ಮ ಎಂತದ್ದು ಪ್ರಾಯದಲ್ಲಿ ಅಂದ್ರೆ ನಿನಗೆ ಬೇಕಾದ ಪ್ರಾಯದಲ್ಲಿದ್ದಾನೆ. ಹೆಂಡತಿಯನ್ನು ಕಾಡಿಗೆ ಬಂದ ಮೇಲೆ ಮಾಡಿಕೊಳ್ಳಿಲ್ಲ. ಅವನ ಜೊತೆಯಲ್ಲಿ ಹೆಂಡತಿ ಎಂತ ಮಾತಾಡುದು? ಕೂತು ಮಾತಾಡಿದಾಗ ಉಂಟು. ಎಂತದ್ದು? ಹೆಂಡತಿಯನ್ನು ಬಂದ ಮೇಲೆ ಮಾಡಿಕೊಳ್ಳಿಲ್ಲ ಅಂದೆ ನಾನು. ಕಾಡಿನಲ್ಲಿ ಅವನಿಗೆ ಹೆಂಡತಿ ಇಲ್ಲ, ಈಗ ಹೆಂಡತಿ ಇಲ್ಲ. ನಿನಗೆ ಬೇಕಾದಂತವರೇ ಅಲ್ವಾ? ನನಗೆ ಸಣ್ಣವಳಿ ಜೊತೆಗಿದ್ದಾಳೆ, ಅವ ಹೆಂಡತಿ ಇಲ್ಲದೆ ಒಬ್ಬನೇ ಇದ್ದಾನೆ. ಮಂದಗಮನೆಯಾದ ನೀನು, ನಾನು ಕಾಪಟ್ಯ ಇಲ್ಲದೆ ಚಂಚಲಾಕ್ಷಿಯಾದ ನೀನು. ಹೌದೌದು. ನಿನ್ನ ಕಣ್ಣು ಅಷ್ಟು ಚಲಿಸ್ತದೆ, ಕ್ಷಣಕ್ಕೆ 100 ಸಲ ಇತ್ತಿಂದ ಸಂಚರಿಸ್ತದೆ. ನಿನ್ನ ಗತಿ, ನಿನ್ನ ನಡೆ, ನಿನ್ನ ವರ್ತನೆ ಅದು ಚಂಚಲವಾದ್ರೆ ಅವನಿಗೆ ಚಾಂಚಲ್ಯ ಇದ್ದವನನ್ನೆಲ್ಲ ಕಂಡ್ರೆ ಆಗುದಿಲ್ಲ. ಕಾಪಟ್ಯ ವಂಚನೆ ಅಂತೆಲ್ಲ ಕಂಡ್ರೆ ಅವಂತವರನ್ನು ಖಂಡಿಸದೆ ಬಿಡುವುದಿಲ್ಲ. ನಿನ್ನ ಹಣೆ ನನಗೆ ಅದಲ್ಲೇ ಇಲ್ಲ. ನನ್ನನ್ನು ಹಣೆ ಹಾಕಬೇಡ, ಅವ ನಂಬಬೇಕಾದ್ದು ನಾನಲ್ಲ. ನಿನ್ನಲ್ಲಿ ಚಂಚಲ ಯಾವುದು, ವಂಚನೆ ಇಲ್ಲ ಅಂತ ಅವನಿಗೆ ಮನವರಿಕೆ ಆದ್ರೆ. ವಂಚನೆಯೇ ಇಲ್ಲ ನನ್ನಲ್ಲಿ. ಅಲ್ಲ, ಇದ್ರೆ ಅವ ಸರಿ ಮಾಡ್ಯಾನು ಅಂದ್ರೆ, ವಂಚನೆ ಇದ್ರೂ ಸರಿ ಮಾಡ್ಯಾನು, ಇಲ್ಲದಿದ್ರೂ ನಿನಗೆ ಬೇಕಾದ ಸರಿಯನ್ನೇ ಮಾಡ್ಯಾನು. ನೀನು ಅವನಲ್ಲಿ ಹೋಗಿ ಕೇಳಿ ಕಾರ್ಯ ಸಾಧಿಸಿಕೊಳ್ಳುವುದಿದ್ರೆ ನನಗೆ ಯಾವ ಆಕ್ಷೇಪವೂ ಇಲ್ಲ. ಎಲ್ಲಿದ್ದಾನೆ? ಅದು ಅಲ್ಲಿ ಕಾಣ್ತಾ ಇರುವ ಎಲೆ ಮನೆ ಅವನತ್ತೆ. ಸ್ವಲ್ಪ ಹೆಚ್ಚು ಬೆವರಿದ್ದೀನಿ, ಅದು ನಾಮೆಲ್ಲ ಇಳೀತಾ ಉಂಟು. ಅಲ್ಲ, ಹೇಳಿದ್ದು ನಾನು ಹೋಗುವಾಗ ನಿನ್ನೆ ಕೆಲಸಕ್ಕೆ ಹೋಗುದು, ನನ್ನ ಕೆಲಸಕ್ಕಲ್ಲ. ಇಲ್ಲದ್ದು ನಾಮೇ ಅಲ್ವಾ? ನಾಮೇ ಅಲ್ಲ, ಕೂದಲು ಅಲ್ಲಿಂದ ಇಲ್ಲಿಗೆ ನೀನು ಕಟ್ಟಿದ್ದಲ್ಲ, ಸ್ವಲ್ಪ ಅದು ಬಿಗು ಕಳೆದುಕೊಂಡಿದ್ದ ಅಂತ. ಅದು ಎಲ್ಲ ಸರಿ ಮಾಡಿಕೊಂಡು ಹೋಗಿ. ಏನು ಅಂದ್ರೆ, ಇನ್ನು ಅಲಂಕಾರ ಮಾಡಬೇಕಾದಾಗ ಮಾಡದಿದ್ರೆ ಮತ್ತೆ ಮಾಡ್ಲಿಕ್ಕೆ ಸಮಯ ಸಿಕ್ಕಿತು ಅಂತ ಮಾಡ್ಲಿಕ್ಕೆ. ಅದೆಂತದ್ದು? ಮದುವೆ ಕಾಲದಲ್ಲಿ ಮಾಡ್ಬೇಕಾದ್ರೆ ಆಗಬೇಕಾದಲ್ಲ ಈಗಲೇ ಮಾಡಿಕೊ. ಚಂದ ಮಾತಾಡ್ತೀಯ. ಅದರಿಂದ ಹೇಳಿದ್ದು, ಜೀವಂತ ಇರುವಾಗಲೇ ಅಲಂಕಾರ ಅಲ್ವೋ? ಅಲಂಕಾರದಿಂದ ಜೀವಂತಿಗೆ ಹೋಗು. ಸುಮ್ಮನೆ ಇವನನ್ನು ನಾನು ಹೋಗ್ಲಿದ್ದು ಚಂದ ಅಂತ, ಮನ್ಮತ ಅಂತ. ಎಂತ ಚಂದ ಇವನು, ಕಪ್ಪಲ್ವ ಸ್ವಾಮಿ ಇವನು. ಇವನಿಂದ 100 ಮಡಿ ಇವನು ತಮ್ಮ ಚಂದ ಅಂತ ಆದ್ರೆ, ಇವ ಹೇಳಿದ್ನಲ್ಲ, ಸ್ವಲ್ಪ ನಾಮ ಅಲ್ಲ ಆಚೆ ಹೆಚ್ಚಾಗಿದೆ, ಸ್ವಲ್ಪ ಶೃಂಗರಿಸಿಕೊಳ್ಬೇಕು. ಚಂದದಿಂದ ಬಂದಡಬ್ಜಲೋಚನೆ, ಚಂದದಿಂದ ಬಂದಡಬ್ಜಲೋಚನೆ, ಅಬ್ಜಲೋಚನೆ ರಾಮಚಂದ್ರ ಹೇಳಿದಂತ ಮಾತಿನಲ್ದವನ್ನು ಬಣ್ಣಿಸುತ್ತ ಚಂದದಿಂದ ಬಂದಡಬ್ಜಲೋಚನೆ. ಕನ್ನಡಿಯನ್ನು ತೆಗೆದು ನೋಡುತ್ತ, ಕನ್ನಡಿಯನ್ನು ತೆಗೆದು ನೋಡುತ್ತ, ಮೊಗವು ಚೆನ್ನುವಿಗುತ್ತಿಲ್ಲದ ದಿನಗಾಡುತ್ತ, ಮೊಗವು ಚೆನ್ನಬಿಗುತ್ತಿಲ್ಲದ ದಿನಗಾಡುತ್ತ, ಮತ್ತೆ ತನ್ನೊಳ್ತಾನಿ ಮಾತನಾಡುತ್ತ, ಮತ್ತೆ ತನ್ನುಳ್ತಾನಿ ಮಾತನಾಡುತ್ತ, ತನಗೆ ಕನ್ನೆಯರೊಳಗೆ ಎಣೆಯಿಲ್ಲಗೆನುತ ಚಂದದಿಂದ ಬಂದಳ್ ಅಬ್ಜಲೋಚನೆ. ಮಾತ ಕೇಳು, ಆ ಆ ಆ ಆ
ರಾಮ ಕೆಳುಗಿದೆ ನಿಂದಿನೋಳು ಕೇಳಿ ರಾಮ ಕೆಳುಗಿದೆ ನಿಂದಿನೋಳು ಮಾತೆ ಕೇಳು ನಾಮನವಿಟ್ಟು ಕೃಪಾಳು ನಾಮನವಿಟ್ಟು ಕೃಪಾಳು ನಿನ್ನೊಳ್ ಕಾಮಿಸಿ ಬಂದೆ ಮೋಹದೊಳು ನಿನ್ನೊಳ್ ಕಾಮಿಸಿ ಬಂದೆ ಮೋಹದೊಳು ಇನ್ನು ತಾಮಸಗೊಳ್ಳದಿರೋ ತಾಳಲಾರಿನೋ ಇನ್ನು ತಾಮಸಗೊಳ್ಳದಿರು ತಾಳಲಾರಿನೋ ನೀ ಸುಪ್ರೇಮದಿಂದಲೇ ಕೂಡು ಸರಸ ಮಾತಾಡು ಮಾತಾಡು ಇನ್ನು ತಾಮಸಗೊಳ್ಳದಿರು ತಾಳಲಾರೇನು ನೀ ಸುಪ್ರೇಮದಿಂದಲೇ ಕೂಡು ಸರಸ ಮಾತಾಡು ಕವದಲ್ಲಿ ಮಾತ ಕೇಳು ಮಾತ ಕೇಳು ಓ ಕಾಮಸನ್ನಿಭ ಯಾರು? ಕಾಮಸನ್ನಿಭ ಮಾತ ಕೇಳು. ನನ್ನ ಕುರಿತಾಗಿ, ಹಾ ನನ್ನನ್ನೇ ಕುರಿತಾಗಿ ಮಾತಾಡ್ತಾ ಇದ್ದೀನಿ. ಸತ್ಯ. ಓಹೋ, ತಾಮಸಗಳು ಬೇಡ, ಏನು ಸರಸ ಮಾತನಾಡೋಣ ಜೊತೆಯಾಗಿ ಕುಳಿತು ನಾವು. ಅಬ್ಬಬ್ಬ, ಕಾರಣ ಇದೆ. ಯಾಕೆ? ನಾನು ನಾನಾಗಿ ಬಂದದ್ದಲ್ಲ. ನಿನ್ನನ್ನು ದೂಡಿ ಬಿಟ್ಟದ್ದ? ಹೌದು, ಯಾರೋ ದೂಡಿ ಬಿಟ್ರು, ಇಲ್ಲಿ ಬಂದು ನಿಂತೆ ನಾನು. ದೂಡಿ ಬಿಟ್ಟದ್ದಲ್ಲ, ಮತ್ತೆ ಪ್ರೀತಿಯಿಂದ ನನ್ನನ್ನು ಕಳುವಿ ಕೊಟ್ಟದ್ದು. ಕಳುಹಿ ಕೊಟ್ಟ? ಹಾ, ನಿನ್ನನ್ನು ಅಷ್ಟು ಪ್ರೀತಿಯಿಂದ ಈ ಕಾಡಿಗೆ ಕಳುಹಿಸಿದ್ಯಾಕಪ್ಪ? ಊರಿನಲ್ಲೆಲ್ಲ ಹಾಳು ಮಾಡಿದ್ದೆ ಹೇಗೆ? ಛೇ, ಮತ್ತೆ ಕಾಡಿಗೆ ಕಳಿಸಿ ಕೊಟ್ಟದಲ್ಲ, ಮತ್ತೆ ಕಾಡಿನಲ್ಲಿ ಇದ್ದಂತ ನನ್ನನ್ನು ನಿನ್ನಡೆಗೆ ಕಳುಹಿಸಿ ಕೊಟ್ಟವ. ಕಾಡಿನಿಂದಲೇ ಮತ್ತೆ ಕಾಡಿ? ಹಾ. ಓಹೋ, ಹಾ. ಏನು ಕಾಡುವುದಕ್ಕೆ? ಕಾಡುವುದಕ್ಕಲ್ಲ, ಮತ್ತೆ ಬೇಡುವುದಕ್ಕೆ. ಈ ಭಿಕ್ಷುಕಳ? ಛೇ, ಮತ್ತೆ ಪ್ರೇಮ ಭಿಕ್ಷೆ, ಪ್ರೀತಿಯ ಭಿಕ್ಷೆ. ಯಾರು ಕಾಣುವುದಿಲ್ವಲ್ಲ ಇಲ್ಲಿ? ಹಾಗೆ ಕಂಡವರಲ್ಲೆಲ್ಲ ಕೇಳಲಿಕ್ಕಾಗ್ತದ? ಮತ್ತೆ ಕಾಮ ಸನ್ನಿಭ ಅಂತ ಕರೆದದ್ದು ಯಾರನ್ನು? ಯಾರನ್ನು? ನಿನ್ನನ್ನು. ಮನ್ಮಥ ಸದೃಶ ನೀನು. ಎಂಥ ಚೆಲು, ಆಹಾ, ಎಂಥ ದೇಹದ ದಾಢ್ಯತೆ ಎನ್ನುವುದು. ಹ್ಮ್. ಅಬ್ಬಬ್ಬಬ್ಬಬ್ಬಬ್ಬ, ಏನು? ಎಂಥ ಸೌಂದರ್ಯ. ಓಹೋ, ಈ ಗಂಡು ಮಕ್ಕಳಲ್ಲಿ ಎಷ್ಟು ಚಂದದವರು ಇರ್ತಾರಲ್ಲ. ತುಂಬಾ ಸಂತೋಷವಾಯಿತು. ನಾವು ಒಂದು ಕಡೆಯಲ್ಲಿ ಕುಳಿತುಕೊಂಡು ಸರಸ ಮಾತನಾಡೋಣ, ಮಾತಾಡುವುದು, ಸವಿ ತಾಂಬೂಲವನ್ನು ತಿನ್ನೋಣ ಬೇಕಾಗಿ. ಅಲ್ಲ, ಮತ್ತೆ ನೀನ್ ಯಾಕೆ ದೂರ ನಿಂತಿದ್ಯಾ? ಹತ್ತಿರಕ್ಕೆ ಬರುವುದು, ನಿನ್ನ ನೀಳವಾದಂತ ತೋಳುಗಳಿಂದ ಒಮ್ಮೆ ನನ್ನನ್ನು ಬಿಗಿಯಾಗಿ ಅಪ್ಪುವುದು. ಇಕ್ಕೋ ಇಕ್ಕೋ. ಹಣ್ಣು ಮಾತನಾಡುತ್ತಿದ್ದೆ ಕಂಡರತಿ ಚಲುವೆ ನಿನ್ನ ಹಣ್ಣು ಮಾತನಾಡುತ್ತಿದ್ದೆ ಕಂಡರತಿ ಚಲುವೆ ನಿನ್ನ ಕಂಡನಾರು ದೇಶವಾವುದು ಪುಂಡರೀಕ ಲೋಚನ ಭೂಮಂಡಲೇಶ ರಾಮದೇವರ ಖಂಡದಲ್ಲಿ ಹೋಗು ಸುಮ್ಮನೆ. ಹಣ್ಣು ಮಾತನಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ಲ? ಇದರ ಮುಂದಿನ ಪದ್ಯ ಹೇಳಿದ್ರೆ ಇನ್ನೂ ಇದ್ದಿತ್ತು. ಏನು ಮುಂದಿನದ್ದೋ ಹಿಂದಿನದ್ದೋ ನಾವು ಯಾವುದು ಬೇಕು ಅದನ್ನು ಮಾತ್ರ ಸ್ವೀಕಾರಾರ್ಹ ಅಂತ ನಾನು ಇರುವುದು. ಹೇಳಲಿಲ್ಲ ಇನ್ನು. ಮತ್ತೆ ಕೇಳಿ ಬರುತ್ತಿರುವಂತಹ ಆರ್ಭಟೆಗೆ ಉತ್ತರ ಕೊಡಬೇಕು ಅನ್ನುವ ಕಾರಣದಿಂದ ಹಿಡಿದ ಕರವಾಲವನ್ನು ಹರಿತಗೊಳಿಸುತ್ತಾ ಇದ್ದೆ. ತತ್ಕ್ಷಣದಲ್ಲಿ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವಳು ನೀನು. ಮಂದವಾಗಿ ನಡೆಯುತ್ತಾ ಶನಿಯ ಹಾಗೆ ಕಾಟ ಕೊಡುವುದಕ್ಕೆ ಬಂದಿದ್ದಿ. ಅವನನ್ನು ಮಂದಚರ ಅಂತ ಹೇಳುವ ಕ್ರಮ ಉಂಟು. ಅವನಿಗಾದ್ರೆ ಕಾಲು ಸರಿ ಇಲ್ಲ, ನಿನಗೆ ಎಲ್ಲ ಸರಿ ಇದ್ರು ನೀನು ಮಂದಗಮನಿ ಮಾತ್ರವೇ ಅಲ್ಲ. ಯೋಚನೆ ಮಾಡು, ಏನು ಅಶ್ಲೀಲ ಅಶ್ಲೀಲ ಅನ್ನುವುದು ಲೋಕದಲ್ಲಿ ಉಂಟು, ಬೇಕಪ್ಪ? ಹೌದಲ್ಲ? ತಾಯಿಯೊಬ್ಬಳು ತನ್ನ ಮಗುವಿಗೆ ತನ್ನ ಮಡಿಲಿನಲ್ಲಿ ಹಾಲುಣಿಸುತ್ತಾ ಇರುವುದನ್ನು ಅವಳ ತಂದೆಯೇ, ಆ ಮಗುವಿನ ತಂದೆಯೇ ನೋಡುತ್ತಾ ಇರುವ ವಿಚಾರವನ್ನು ಚಿತ್ರೀಕರಿಸಿದ್ರು ಅಂತಾರೆ. ಅದನ್ನು ಕಾಣುವಾಗ ಅದು ಸೊಬಗು. ಖಂಡಿತ. ಅದೇ ನೈಜ ಸ್ಥಿತಿಯಲ್ಲಿದ್ರೆ ಅದಕ್ಕಿಂತ ಅಸಹ್ಯ ಮತ್ತೊಂದಿರುವುದಿಲ್ಲ. ಮನೆಗೆ ಬಂದ ಅತಿಥಿಯ ಮುಂಭಾಗದಲ್ಲಿ ಬಾಳೆಹಣ್ಣನ್ನು ಸಿಪ್ಪೆ ಸಮೇತ ತಂದಿಟ್ರೆ ಅದು ಚೆನ್ನಾಗಿರ್ತದೆ. ಅದೇ ಸಿಪ್ಪೆಯನ್ನು ಸುಳಿದು ತಂದಿಟ್ರೆ
ಅದು ಅಸಹ್ಯವಾಗಿ ಕಾಣಿಸಲ್ಪಡ್ತದೆ. ಒಳ್ಳೆ ಕೂತ್ಕೊಳ್ತದೆ. ಹೌದಾ? ಹಾಗಾದ್ರೆ ಯೋಚನೆ ಮಾಡು. ಒಬ್ಬಾಕೆ ತನ್ನ ಮೈಯನ್ನು ಮಾರಿಕೊಂಡು ಬದುಕುವವಳಾದ್ರೂ ಪರಪುರುಷನ ಮುಂಭಾಗದಲ್ಲಿ ಸಾಗುವಾಗ ತನ್ನ ಸೆರಗು ಜಾರಿದಾಗ ಅದನ್ನು ಸರಿಪಡಿಸಿಕೊಳ್ತಾಳೆ. ಅದು ಹೆಣ್ತನದ ಸಂಕೇತ. ಆದ್ರೆ ಅಂತಹ ಯಾವ ವಿಚಾರವನ್ನು ನಾನು ನಿನ್ನಲ್ಲಿ ಗಮನಿಸುತ್ತಾ ಇಲ್ಲ. ಹೇಳಿ ಕೇಳಿ ಪರಪುರುಷ ನಾನು. ನನ್ನೆಡೆಗೆ ಬಂದವಳೆ ನನ್ನ ಪರಿಚಿತಳೇ ಅಲ್ಲದೇ ಇದ್ದರು ನನ್ನ ಮುಂಭಾಗದಲ್ಲಿ ಕಾಮಭಿಷೆಗಳನ್ನು ನೀನು ಆಡುತ್ತಾ ಇದ್ದೀಯ. ಇದು ಮಾನಿನಿಗೆ ಭೂಷಣವಾದ ವ್ಯವಹಾರ ಅಲ್ಲವೇ ಅಲ್ಲ. ಒಂದು ಅರ್ಥದಲ್ಲಿ ಹಾಗೆ. ಮತ್ತೆ ನಿನ್ನ ಗಂಡನ್ಯಾರು? ಈ ಪ್ರಶ್ನೆ ಒಂದು ಬರ್ತದೆ. ಈಗ ಗಂಡ ಅಂತ ಹೇಳಿದ್ರೆ ಗಂಡು ಕೇವಲ ಕೊರಳಿಗೆ ಕರಿಮಣಿ ಕಟ್ಟಿದವ ಅಂತಲ್ಲ, ಒಂದು ರಕ್ಷಾ ಕವಚವನ್ನು ಒದಗಿಸಿಕೊಡುವವ ಅವನಿಗೆ ಗಂಡ, ಅವನನ್ನು ಗಂಡ ಅಂತ ಹೇಳುವುದು. ಬಹುಶಃ ನೀನೊಂದು ದೊಡ್ಡ ಗಂಡಾಂತರವೇ ಕಾಣ್ತದೆ. ನೀನು ಯಾರ ರಕ್ಷೆ ಕಕ್ಷೆಯಲ್ಲಿದ್ರೆ ನಿನ್ನ ಮಾತುಗಳು ಇಷ್ಟೊಂದು ರೀತಿಯಲ್ಲಿ ಬರ್ತಾ ಇರ್ಲಿಲ್ಲ. ಒಂದು ಹಾಗೆ. ಮತ್ತೆ ನಿನ್ನ ದೇಶ ಯಾವುದು? ದೇಶ ಯಾವುದು ಅಂತ ಕೇಳಿದ್ರೆ ನಿನ್ನ ದೇಶ ಹುಡುಕಿಕೊಂಡು ಬರಬೇಕು ಅನ್ನುವುದಕ್ಕಾಗಿ ಅಲ್ಲ. ಇಂಥ ಹೀನ ಸಂಸ್ಕಾರವನ್ನು ಕೊಡುವ ದೇಶ ಯಾವುದು ಅನ್ನುವುದೊಂದು ಬರ್ತದೆ. ಮತ್ತೆ ನಮ್ಮ ಅಣ್ಣನನ್ನು ನೋಡಿದ್ದಿ ಅಂತ ಹೇಳುವುದು ಸಟ್ಟೆ ಅಂತ ಸ್ಪಷ್ಟ ಗೊತ್ತಾಗ್ತದೆ. ತಾಟಕೆ ಎಂಬವಳನ್ನು ಕೊಂದ ನಮ್ಮಣ್ಣ ಪ್ರಪಂಚ ಮುಖದಲ್ಲಿ ಜನಜನಿತವಾಗಿ ಪ್ರಚಾರವನ್ನು ಹೊಂದಿದವನು. ಒಬ್ಬ ದೊಡ್ಡವರ ಹೆಸರು ಹೇಳಿ ಬೇಡಿ ತಿನ್ನುವುದು ಅಂತ ಒಂದು ಮಾತುಂಟು. ಅವಳ ಕುರಿತಾಗಿ ಎಲ್ಲಿಯೋ ಹೇಗೋ ಕೇಳಿದ್ದಿ. ಬಹುಶಃ ಅದನ್ನು ನನ್ನ ಮುಂಭಾಗದಲ್ಲಿ ಆಡಿ ಆ ಮೂಲಕವಾಗಿ ಯಾವುದೋ ಮಾಯೆಯಿಂದ ನನ್ನನ್ನು ಒಲಿಸಿಕೊಳ್ಳುವ ಪ್ರಯತ್ನ ನಿನ್ನಲ್ಲಿ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಹಾಗಾಗಿ ನೀನಾಡಿದ ಹಾಗೆ ರತಿಕೇಳಿಗೆ ನಾನು ಒಪ್ಪೆ. ಯಾವ ಕಾರಣಕ್ಕೂ ಅದರಲ್ಲಿ ನಾ ಮುಂದುವರಿಯುವುದಿಲ್ಲ. ಗಂಡಸು ಹೌದಾ ಅನ್ನುವುದಕ್ಕಿಂತಲೂ ನಾನು ಬ್ರಹ್ಮಚರ್ಯ ವ್ರತದಲ್ಲಿ ಇರುವವನು. ವನವಾಸ ಎನ್ನುವುದು ನಮಗೆ ವ್ರತ ಹೇಗೆಯೋ ಅದೇ ರೀತಿಯಲ್ಲಿ ವನವಾಸ ಕಳೆಯುವಲ್ಲಿವರೆಗೆ ಉಪಾಂಶ ವ್ರತವಾಗಿ ನಾನು ಬ್ರಹ್ಮಚರ್ಯ ವ್ರತದಲ್ಲಿದ್ದೇನೆ. ಈಗ ನಿನಗೆ ವ್ರತ ಇದ್ದದ್ದು ನಿನ್ನ ಅಣ್ಣನಿಗೆ ಗೊತ್ತಿಲ್ವಾ? ಗೊತ್ತುಂಟು. ಮತ್ತೆ ಯಾಕೆ ಹೇಳಿಲ್ಲ? ಈಗ ಅದನ್ನೇ ಈಗ ನಿನ್ನ ಅಣ್ಣನೇ ಕಳಿಸಿಕೊಟ್ಟದ್ದು ನನ್ನ. ಈಗ ನಿನ್ನ ಅಣ್ಣನೇ ಕಳುಹಿಸಿಕೊಟ್ಟು ಹೋಗಿ ತಮ್ಮನಲ್ಲಿ ಹೇಳಿದ್ರೆ ನಿನ್ನ ಆಸೆ ನೆರವೇರ್ತದೆ ಅಂತ ನೀ ಹೇಳಿದ ಹಾಗೆ ನಾನು ಗಂಡಾಂತರದಲ್ಲೇ ಇದ್ದದ್ದು ಹೌದಾದ್ರೆ ಅದನ್ನು ಸರಿಯಾಗಿ ಮಾಡ್ಬೇಕಾದ್ರೆ ನೀನು ಗಂಡಾಗಬೇಕು. ಈಗ ಸ್ಪಷ್ಟವಾಗಿ ನಾನು ಹೇಳುವುದನ್ನು ಕೇಳು. ಪುಂಡರೀಕ ನೇತ್ರ ಭೂಮಂಡಲೇಶ ರಾಮಚಂದ್ರನ ಕಂಡುದೆಲ್ಲಿ ಅಂತ ಕೇಳುವಲ್ಲಿಯೇ ನೀನು ಅವನೇ ಕಳುಹಿಸಿದ್ದು ಅನ್ನುವುದೇ ನನಗೆ ಅನುಮಾನವಾಗಿ ಕಾಡ್ತದೆ. ಈಗ ನಮ್ಮ ಅಣ್ಣನೇ ಹೌದಾದ್ರೆ ನನ್ನ ಪೂರ್ಣ ವಿಚಾರವನ್ನು ತಿಳಿದಿರುವವನಾದ ಕಾರಣ ಕಳುಹಿಸಿಕೊಡುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಕೊರಳ ಅಣ್ಣ ನಿನ್ನ ಅಣ್ಣ ರಾಮಣ್ಣ ಕಳಿಸಿಕೊಟ್ಟದ್ದು ನನ್ನನ್ನು. ಪುಣ್ಯಕ್ಕೆ ನಿನ್ನ ಮೇಲೆ ನೀನು ಆಣೆ ಹಾಕಿಕೊಳ್ಳುವುದಿಲ್ಲ, ಎಲ್ಲ ಊರಿನವರ ಮೇಲೆ ಹಾಕುವುದು ಕಾಣ್ತದೆ. ನನ್ನ ಆಣೆಯು ನಿನ್ನ ಅಣ್ಣ ರಾಮಣ್ಣನೇ ಕಳಿಸಿಕೊಟ್ಟದ್ದು. ಯಾವ ರಾಮಣ್ಣ ಕಳುಹಿಸಿಕೊಟ್ಟಿದ್ದಾನೆ ಯಾವುದು ಏನು ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ನೀನು ಹೋದದ್ದಕ್ಕೆ ಅವನಾಡಿದ್ದಕ್ಕೆ ಒಂದು ಆಧಾರ ತೋರಿಸು ನೋಡುವ. ಎಲ್ಲಿ ಉಂಟು ಆಧಾರ? ಜೀವಂತ ಸಾಕ್ಷಿ ನಾನೇ ಇದ್ದೇನೆ. ಮತ್ತೆಂತದಕ್ಕೆ ಆಧಾರ? ನಿನ್ನನ್ನು ನಂಬುವುದಿಲ್ಲ ಅಂತ ಮೊದಲೇ ಹೇಳಿದ್ದೆ. ಸತ್ಯ ಹೌದಾ? ನಿನ್ನ ಏನೇ ಹೇಳು, ನಿನ್ನ ವಚನದ ಮೇಲೆ ನನಗೆ ನಂಬಿಕೆ ಇಲ್ಲ. ತಂದರೆ ಅಣ್ಣನ ಗುರುತವ ಆ ಬಳಿಕ ಏನು ಅಂತ ನೋಡ್ತೇನೆ. ನೋಡುವ, ನೀನು ಅಣ್ಣಕ್ಕೆ ಹೇಳಿಕೊಟ್ಟದ್ದು ನೀನು ಮತ್ತೆ ಮದುವೆ ಆಗ್ತೀಯಾ? ನೀನು ಅಣ್ಣ ಹೇಳಿದ್ದನ್ನು ತೋರಿಸು, ತಂದು ತೋರಿಸು. ಒಂದು ಆಧಾರ ಇಲ್ಲ, ಮುಂದಿಲ್ಲ, ಹಿಂದಿಲ್ಲ, ಅಲ್ಲ ಮಾತಾಡ್ತಾರೆ. ಇವೆಂತದ್ದು ಸ್ವಾಮಿ? ಸಿಟ್ಟಂತ ಹೇಳಿದ್ರೆ ಮೂಗಿನ ತುದಿಯಲ್ಲಿ ಉಂಟು ಇವನಿಗೆ. ಇವ ನನ್ನನ್ನು ನಂಬುವುದಿಲ್ಲ. ನನ್ನನ್ನು ನಂಬುವ ಕತೆ ಅಂತಿರ್ಲಿ, ಇವನ ಅಪ್ಪನನ್ನೇ ನಂಬುವುದಿಲ್ಲ. ಇವ ಮತ್ತೆ ನನ್ನನ್ನು ಅಲ್ಲ ಇವರೆಲ್ಲ ಏನಂತ ಭಾವಿಸಿಕೊಂಡ್ರು ಹೋಗಿ ಮಾತ ಕೇಳಿ ಧೈರ್ಯ ಕುಂದಿ ಕೋಪಕ್ರಾಂತಳಾಗಿ ಬಂದಳು ಶ್ರೀರಾಮನಲ್ಲಿಗೆ. ಚಂದವಾಯ್ತು ರಾಘವನಿಂದ ಬುದ್ಧಿ ತಮ್ಮ ಎಂದ ರಾಜ ನಗಿಯು ನಕ್ಕಳು. ಭಾವಿಸಿಕೊಂಡ್ರಿ ನೀವು? ಅಲ್ಲ ನಿನ್ನಲ್ಲಿ ಬಂದು ಮದುವೆ ಆಗುವಂತ ನಾನು ಬಂದು ಕೇಳಿಕೊಂಡ್ರಿ ನನಗೆ ಏಕಪತಿ ವ್ರತ, ನನ್ನ ತಮ್ಮ ನನ್ನಿಂದ 100 ಮಡಿ ಚಂದ ಇದ್ದಾನೆ, ಹೋಗಿ ಅವನಲ್ಲಿ ಹೇಳಿದ್ರೆ ನಿನ್ನ ಮದುವೆ ಆಗ್ತಾನೆ ಅಂತ ಭಾವಿಸಿಕೊಂಡು ಹೋಗಿ ಹೇಳಿದ್ರೆ ಎಂತದ್ದು ಅವನಿಗೆ ಬ್ರಹ್ಮಚರ್ಯ ಕಾಣೆ ಅಂತೆ. ಏನಂತ ಭಾವಿಸಿಕೊಂಡ್ರಿ? ಬ್ರಾಹ್ಮಣ ಹೆಣ್ಣೊಬ್ಬಳು ಮದುವೆಗೆ ಇದ್ದಾಳಂತಂದ್ರೆ ಸಾಲು ಸಾಲಾಗಿ ಬಂದು ಸೇರುವ ಗಂಡಸರ ಸಂಖ್ಯೆ ಎಷ್ಟಂತ ಬಂದಿರಬಹುದು. ನನಗೆ ಯಾರು ಬೇಡ, ಮನ್ಮಥ ಸದೃಶನಾದಂತ ನೀನು ಬೇಕು. ರತಿದೇವಿಗೆ ನಾನು, ಮನ್ಮಥ ನೀನು, ಸರಸಿಜಾಂಬಕಿ ನಾನು, ಧರಣಿ ಪ್ರಕಾಶ ನೀನು, ಹೊರಬಿಂಬಾದರು ನಾನು, ಅರಗಿಣಿ ನೀನು ಅಂತ ಭಾವಿಸಿಕೊಂಡು ನಿನ್ನಲ್ಲಿ ಬಂದು ನಾನು ಹೇಳಿದ್ರೆ ನೀನು ಆಗುದಿಲ್ಲ ಅಂತ ಹೇಳಿ ನನ್ನನ್ನು ಕಳಿಸಿಕೊಂಡು ಅವನಲ್ಲಿ ಹೋಗಿ ನಾನು ಹೇಳಿದ್ರೆ ಅವ ಹೀಗೆ ತುಳಿಯುವುದು ಆಚೆಯಿಂದ, ನೀನು ಹೀಗೆ ತುಳಿಯುವುದು. ಏನ್ ನಾನು ಕಾಚೆಂಡ ಅಂತ ಭಾವಿಸಿಕೊಂಡ್ರ? ನನ್ನ ಯಾರು ಹೇಳೋರು ಕೆಲವರು ಇಲ್ಲ ಅಂತ ತಿಳ್ಕೊಂಡ್ರ? ಅಲ್ಲ ಯಾರು ಇಲ್ಲದಿದ್ದಕ್ಕೆ ನೀವು ಈಗೆಲ್ಲ ಮಾಡುವುದಲ್ಲ. ನಾನು ಹೇಳಿದ್ದೆ ಕಪಟ ತೋರಿಸಬೇಡ ಅಂತ. ಇವಳ ಕಪಟ ಎಲ್ಲಿಯೋ ಗೊತ್ತಾಗಿ 4 ಬಿಟ್ನೋ ಅಂತ. ಯಾರು ಬಿಟ್ಟದ್ದು? ಸರಿ ಬಿಟ್ಟಿರ್ಬೇಕು. ಯಾರು ಬಿಟ್ಟದ್ದು? ಲಕ್ಷ್ಮಣ. ಏನು ಕೊಡ್ಲಿಲ್ಲ? ಏನು ಎಂತ ಕೊಡುವುದು? ಅಲ್ಲ ನೀನೇನು ಹೆಚ್ಚು ಕಡಿಮೆ ಮಾಡಿ ಅವನಿಂದ ಪೆಟ್ಟು ತಿಂದು ಬಂದಿ. ನಾನು ಹೆಚ್ಚು ಕಡಿಮೆ ಮಾಡಿದ್ದಲ್ಲ, ಮತ್ತೆ ಹೋಗುವಾಗಲೇ ನೀನು ಹೆಚ್ಚು ಕಡಿಮೆ ಮಾಡಿದ್ದು. ನಾನೆಂತದ್ದು ಮಾಡಿದೆ? ನಿನ್ನನ್ನೇ ಬಳಿಯಿಂದಲೇ ನಾನು ಬಂದದ್ದು ಹೌದು ಅಂತ ಆದ್ರೆ, ಅಣ್ಣನೇ ಕಳಿಸಿಕೊಟ್ಟದ್ದು ನಿಜ ಅಂತ ಆದ್ರೆ ಅವನಿಗೆ ಆಧಾರ ಬೇಕಂತ, ಸಾಕ್ಷಿ ಬೇಕಂತ. ಕೊಡ್ಬೇಕಿತ್ತು. ಎಂತದುಂಟು ನನ್ನಲ್ಲಿ ಸಾಕ್ಷಿ?
ನಿನ್ನಲ್ಲಿ ಈಗ ಒಂದು ಕೊಡ್ಲಿಕ್ಕೆ ಆಧಾರವಿಲ್ಲದೆ ನೀನು ಇಷ್ಟೆಲ್ಲ ಮಾತಾಡೋದು. ಅಲ್ಲ ಆಧಾರ ಬೇಕಲ್ಲ, ನೀ ಕೊಟ್ಟಿದ್ಯಾ? ಅಲ್ಲ ನಿನಗಿದ್ದದನ್ನು ನಾನು ಕೊಡುದು ಹೇಗೆ? ಅಲ್ಲ ಅವ್ನು ಕೇಳ್ತಾನಂತ ನೀ ಮೊದಲೇ ಅವ ಹೇಳಿ. ಎಂತದ್ದು ಕೇಳು? ನೀನಲ್ಲಿ ಹೋದ್ರೆ ನನ್ನ ತಮ್ಮ ಆಧಾರ ಕೇಳ್ತಾನೆ, ಇದೊಂದು ಹಿಡ್ಕೊಂಡು ಹೋಗುವಂತ ನೀನು ಹೇಳ್ಬೇಕಿತ್ತು. ನೀನು ಬ್ರಾಹ್ಮಣ ಕನ್ಯೆ ಎಂಬುದಕ್ಕೆ ಆಧಾರ ಅಲ್ಲ, ಅತಿಕುಲವತಿ ಎಂಬುದಕ್ಕೆ ಆಧಾರ ಅಲ್ಲ, ಅಣ್ಣ ಕಳಿಸಿದ್ದಕ್ಕೆ ಮಾತ್ರ ಈಗ ಆಧಾರ ಬೇಕು. ಬೇಕಂತೆ ನನಗಲ್ಲ. ಸರಿ ಕೊಡು, ಯಾವುದು? ನಿನ್ನ ಬಿಲ್ ಕೊಡು, ನಾ ಕೊಡ್ತೇನೆ. ಇದನ್ನು ಎತ್ತುವಾಗ ನೀನು ಅದರ ಅಡಿಯಲ್ಲಿ ಬಿದ್ದು ಸತ್ತರೆ ಮತ್ತೆ ಸ್ತ್ರೀ ಹತ್ಯೆ ಪಾತಕ ನನಗೆ ಬಂದು ಎಂತದಕ್ಕೆ? ಇದನ್ನು ಎತ್ತುವಾಗ ಬಿದ್ದು ಸತ್ತರೆ ಆ ಬಾಣ ಆದ್ರೂ ಕೊಡು. ಯಾವುದು ಅದು? ಅದು ಬಿಲ್ಲಿಲ್ಲದೆ ಬಾಣ ಎಂತದಕ್ಕೆ ಆಟ ಆಡ್ಲಿಕ್ಕೆ? ಏನು ಅವನಿಗೆ ಏನ್ ಬೇಕಾದ್ರೂ ಮಾಡ್ಲಿ, ಅದು ಬಾಣ ಸರಳು ಮಾತ್ರ, ಮಂತ್ರ ಹೇಳಿದ ಮೇಲೆ ಬಾಣ ಆಗುದು. ಆದ್ರಿಂದ ಸರಳ ಕೊಡು. ಇಲ್ಲ ಇಲ್ಲ, ಅದು ಸರಳರಿಗೆ ಮಾತ್ರ ಕೊಡುದು, ನಿನ್ನಂತೆ ಕ್ಲಿಷ್ಟರಾದವರಿಗಲ್ಲ. ಎಂತದ್ದು ಮಾಡುದು ಮತ್ತೆ ನಾನೀಗ? ಎಂತದು ಮಾಡುದು? ನಿನ್ನಲ್ಲಿ ಕೊಡ್ಲಿಕ್ಕೆ ನಾನೇನು ಹಿಡ್ಕೊಂಡು ಬರ್ಲಿಲ್ಲ. ನೀ ಕೊಡ್ಬೇಕಂತಲ್ಲ, ನನ್ನಲ್ಲಿ ಇದ್ದದ್ದೆಲ್ಲ ನನಗೆ ಬೇಕು. ಸರಿ, ಇವಳನ್ನು ಬರ್ದೆ. ಕೊಡೋಣ, ಇವಳು ನನಗೆ ಬೇಕು. ಅಳಬೇಡ, ಅವಳೆಂತದಕ್ಕೆ? ಅದನ್ನೇ ಹೇಳಿದ, ಆದ್ರಿಂದ ಕೊಡುವುದಿಲ್ಲ ಸರಿ, ಅಂತಂದದ್ದು. ಬರಿ. ಮತ್ತೆಂತದ್ದು? ಹೇಗೂ ಹೋಗಿದೆಯಲ್ಲ ಬರಿ. ಯಾವ್ದನ್ನು? ಅಲ್ಲಿ ಮೊದಲು ಬರ್ದವನದ್ದು ಎಂತದ್ದು ಮಾಡುದು? ಯಾರು? ಬ್ರಹ್ಮ ಬರ್ದಿದ್ರೆ ಅದನ್ನು ನಾನು ಯಾಕೆ ತಪ್ಪಿಸುದು? ಅವ ಬ್ರಹ್ಮ ಬರ್ದಾಗೆ ಹಾಕಲಿ, ನನಗೇನು? ಸ್ವಲ್ಪ ತಿದ್ದಿ ಬರಿ ನೋಡು. ಯಾರು? ನೀನು. ಬ್ರಹ್ಮ ಬರ್ದದನ್ನು ನಾನು ತಿದ್ದುವುದಿದ್ರೆ ಎಷ್ಟು ಮಂದಿಯದ್ದು ತಿದ್ದುತ್ತಿದ್ದೆ, ಯಾರಿಗೂ ತಿದ್ಲಿಕ್ಕೆ ಹೋಗ್ಲಿಲ್ಲ. ಹಣೆಯಲ್ಲಿ ಅದೆಲ್ಲ ಯಥಾವತ್ತಾಗಿ ಅವರವರ ಕರ್ಮ ಅವರವರ ಅನುಭವಿಸುವುದಕ್ಕೆ ನಾನು ಯಾರಿಗೂ ತಡೆಯಾಗುದಿಲ್ಲ. ಬರಿ. ಯಾವುದು? ಇಲ್ಲಿ ಬರಿ. ನೀನು ಬರೀದ್ ಯಾವ್ದ್ರಲ್ಲಿ? ನಾನು ಬಲಗೈಯಲ್ಲಿ. ಬಲಗೈಯಲ್ಲಿ? ಎಡಗೈ. ಅದು ಅವನಿಗೆ ಗೊತ್ತುಂಟಾ? ನಾನು ಹೇಳ್ತೇನೆ, ನನಗೆ ಎಡಗೈಯಲ್ಲಿ ಬರಿ. ನೀನು ಹೇಳಿದ್ದು ಒಪ್ಪಿದ್ದು ಹೌದು ಅಂತ ಆದ್ರೆ ಈಗ ರಾಮ ಕಳಿಸಿದ್ದು ಅಂತ ಹೇಳಿದ್ದು ಒಪ್ಪಬೇಕಿತ್ತ? ಶೋ, ನಾನು ಏನ್ ಮಾಡುದು ಈಗ ಹಾಗಾದ್ರೆ? ಏನು ಬೇಕಾದ್ರೂ ಮಾಡು. ಏನ್ ಮಾಡುದು ಕೇಳಿದ್ರೆ ನಾನು ಏನ್ ಮಾಡ್ಬೇಕು ಹಾಗಾದ್ರೆ? ಈಗ ಗುರುತಬೇಕಂತ ಏನ್ ಮಾಡುದು ನನಗೆ? ಈಗ ಹಾರಿದ್ರೆ ಆಗುದಿಲ್ಲ, ಬಗ್ಗಿದ್ರೆ ಆದಿತ್ತು, ತಗ್ಗಿದ್ರೆ ಆದಿತ್ತು. ತಗ್ಗಿ ಬಗ್ಗಿ ವ್ಯವಹರಿಸಿದ್ರೆ ಏನಾದ್ರೂ ಕೊಡ್ಬೋದು. ಮತ್ತೆ ಹಾರಾಟ ಮಾಡಿದವರಲ್ಲಿ ಅದು ನೀವೇ ಮಾಡಿ ಆಗ್ತದೆ ಅಂತ ಆದ್ರೆ ಎಷ್ಟು ಬೇಕಾದ್ರೂ ಬಗ್ಗುತ್ತೇನೆ, ತಗ್ಗುತ್ತೇನೆ. ಕೆಲಸ ಆಗೋದಕ್ಕೆ ಎಷ್ಟು ತಗ್ಗುತ್ತೆಯಲ್ಲ. ಹೌದಪ್ಪ. ಹಾಗಾದ್ರೆ ನಿಜವಾಗಿ ನೀವು ಎತ್ತರ ಇದ್ದವರು, ಈಗ ಬಗ್ಗಿ ತಗ್ಗಿ ಕಾಣುವುದು ಕೆಲಸ ಆಗ್ಲಿಕ್ಕೆ. ನೀನು ಹೇಳಿದ್ದಲ್ಲ, ಕಾಣುದಲ್ಲ, ಮತ್ತೆ ಆಗಬೇಕಾದ್ರೆ ನಾನೀಗ ಬಗ್ತೇನೆ. ಸಾಕ? ಎಲ್ಲಿ ಬರೀಲಿಕ್ಕೆ? ಯಾರಿಗೆ ಗೊತ್ತು? ನಿನ್ನ ಬೆನ್ನು ಕಾಣುವಷ್ಟು ಬಗ್ಗಬೇಕು. ಅಷ್ಟು ಬಗ್ಬೇಕು. ಅಷ್ಟು ಬಗ್ಗ. ಈಗ ಬರಿಲ್ಲ, ಬರಿ ಬರಿ. ಬರದೇ ಬಿಡುವ, ಇನ್ನು ಸುಮ್ಮನೆ ತಡ ಮಾಡುದು. ಆಯ್ತಾಯ್ತು, ಬರಿ. ಬರಿ, ಬರಿ. ಆಯ್ತಾ? ಬರಿ ಬರಿ ಅಷ್ಟೇ. ಬರಿ. ಎಂತದ್ದು? ಉದ್ದುದ್ದಕ್ಕೆ ಬರಿ. ಆಯ್ತಾ? ನಾನು ಪ್ರಬಂಧ ರಚನೆಗೆ ಹೊರಟದ್ದಲ್ಲ, ನಾನು ಸೂಚನೆ ಮಾತ್ರ ಕೊಡ್ಲಿಕ್ಕೆ ಹೊರಟದ್ದು. ಅದರಲ್ಲಿ ಪ್ರಬಂಧ ಬರೀಲಿಕ್ಕಿಲ್ಲ ನನಗೆ. ನಾನೇನೇನು ಸುದೀರ್ಘವಾದ ವಿವರಣೆ ದೃಷ್ಟಾಂತಗಳ ಸಹಿತವಾಗಿ ಅವನಿಗಿಲ್ಲ. ನೀವು ಉದ್ದುದ್ದ ಬರೀತಿ ಅಂತ ಭಾವಿಸಿಕೊಂಡದ್ದು ಗೊತ್ತೇ ಇರ್ಲಿಲ್ಲ. ಅದು ಉದ್ದದ್ದ ನೀನು ಮಾತಾಡುದು, ನಾನು ಬರೆಯುವುದಲ್ಲ ಅಲ್ವಾ? ಈಗ ಬೆನ್ನಲ್ಲುಂಟಲ್ಲ, ಅದು ಗೊತ್ತಾದಾಗ ಒಂದಿದ್ದದ್ದು ಎರಡಾಗ್ತದೆ, ಒಂದಿದ್ದದ್ದು ಎರಡಾಗ್ತದೆ ಎಂದೆ. ಅದೇನು? ಈಗ ಒಂದೇ ಇದ್ದದಲ್ವ ಅಲ್ಲಿ, ಅಲ್ವಾ? ಅವನ ಕೈಯಿಂದಾಗಿ ಎರಡಾಗ್ತದೆ. ಛೇ, ಅದು ಸರಿ ಇಲ್ಲ ವಾಕ್ಯ. ಎಂತದ್ದು? ಮತ್ತೆ ಹೇಗೆ ಮಾಡಬೇಕು? ಎರಡಿದ್ದದ್ದು ಒಂದಾಗ್ತದೆ, ಇದು ಸರಿ ಉಂಟು. ಎರಡಿದ್ದದ್ದು ಒಂದಾಗ್ತದೆ. ಹೌದೌದು. ಈಗ ಎರಡು ಬೇರೆ ಬೇರೆ ಉಂಟು, ಅದು ಒಂದೇ ಆಗಿ ಕಾಣ್ತದೆ. ಎರಡು ಬೇರೆ ಬೇರೆ, ಮೊದಲಿನದ್ದೊಂದು ಬೇರೆ, ನಂತರದ್ದು ಬೇರೆ, ಅದೆರಡು ಒಂದೇ ಆಗಿ ಕಾಣ್ತದೆ. ಮೊದಲಿನದ್ದು ಹಾಗೆ. ಅದೇ ಅದೇ, ನಿನಗೆ ಅರ್ಥ ಆಯ್ತು ಅವಳಿಗೆ. ಎಂತ ಮಾತಾಡುದು ನೀನು? ಒಳ್ಳೆದಾಗ್ತದೆ. ಆಯ್ತು, ಹೋಗಿ ಬರ್ತೇನೆ ನಾನು. ಬಾಬಾ, ಒಂದು ಆಶೀರ್ವಾದ ಮಾಡಿ. ನಾವು ಮದುವೆ ಆಗುವುದಕ್ಕಾಗಿ ಆಶೀರ್ವಾದ ಮಾಡುವುದಿಲ್ಲ, ಆದ ಮೇಲೆ ಆಶೀರ್ವಾದ ಮಾಡು. ಆಯ್ತು ಬಾಬಾ. ಆದ ಮೇಲೆ ಒಟ್ಟಿಗೆ ನಿನ್ನ ಭಾವ ಎಲ್ಲ ಹೊತ್ತುತ್ತಾ, ಆಯ್ತು ಬಾಬಾ. ನಿನ್ನ ಭಾವ ಹೊತ್ತು ತಂದಾಗ ಆಗ ನೀನು ಕರೆದ್ರೆ ಓ ಅನ್ನುತ್ತೇನೆ. ಒಂದು ಆರತಿ ಎಲ್ಲ ಸಿದ್ಧ ಮಾಡು, ಎಲ್ಲ ಹೇಳಿಕೊಡ್ಬೇಕಾ? ಬರ್ತೇವೆ ನಾವೀಗ. ನೋಡಿ ನಾವೀಗ ಮತ್ತೆ ಅವಳು ಮಾಡಿದ ಆರತಿ ನಿನಗೆ ಉರಿ ಹೆಚ್ಚಾಯ್ತು ಅಂತ ಹೇಳ್ಬಾರ್ದು. ಇಲ್ಲಪ್ಪ, ಅವಳ ಆರತಿಯಿಂದ ಸ್ವಲ್ಪ ದೂರದಿಂದ ಎತ್ತಿದ್ರೆ ಆಯ್ತಪ್ಪ. ಅವಳು ನೋಡು, ನೀನು ಬರಬೇಕಾದಾಗ ಬಂದ್ರೆ ನಾನು ಈಗಲೇ ಹೇಳ್ತೇನೆ, ಅವಳೊಂದು ನಗೆ ಆಡ್ತಾಳೆ, ಅದಕ್ಕಿಂತ ದೊಡ್ಡ ಆರತಿಯೇ ಇಲ್ಲ ನಿನಗೆ. ನನಗೆ ಅವಳು ಅದೇ ಬೇಕು. ನಗಾಡಿದ್ರೆ ಆರತಿ ನಗಾಡಬೇಕು. ಹೌದು ಬಾಬಾ, ನಗಾಡಬೇಕು, ಮತ್ತೆ ನಗಾಡಬೇಕು. ಬಾಬಾ, ನಾವು ಬಂದು ಬೇಗ ಹೋಗ್ತೇವೆ ಮಾತ್ರ. ನಾವು ಹೆಚ್ಚೊತ್ತು ನಿಲ್ಲಿಕ್ಕೆ ಆಗುದಿಲ್ಲ, ನೀವು ನಿಲ್ಲಿಕ್ಕೆ ಹೇಳುದು ಮನೆಯಲ್ಲಿ. ಮತ್ತೆ ನಮ್ಗೆ ಬೇಗ ಹೋಗುದು ಬರ್ದದ್ದು. ನಮ್ಗೆ ಮಧುಚಂದ್ರಕ್ಕೆ ಹೋಗ್ಲಿಕ್ಕೆ ಉಂಟು. ಯಾವುದಕ್ಕೆ? ಮಧುಚಂದ್ರಕ್ಕೆ. ಅದಕ್ಕೆ ಈಗ ಚಂದ್ರಲೋಕಕ್ಕೆ ಹೋಗ್ತೀಯಾ? ಚಂದ್ರಲೋಕಕ್ಕೆ ಹೋಗ್ತೀಯಲ್ಲ, ಬಾ ಸ್ವಲ್ಪ ಹೇಳಿ. ಓಯ್ ನೋಡಿ, ಗೊತ್ತಾಗ್ತದೆ ನೋಡಿ ಏನಾದ್ರು. ಇಲ್ಲ ಇಲ್ಲ, ಅವನಿಗೆ ಗೊತ್ತಾಗಿತ್ತು. ಅವರಿಗೆ ಅವ್ರಿಗೆ ಯಾರಿಗೆ? ಲಕ್ಷ್ಮಣನಿಗೆ ಗೊತ್ತಾಗಿತ್ತು. ನಾನು ಅವ್ರಿಗೆ ಗೊತ್ತಾಗ್ತದೆ ನೋಡಿ. ಸರಿ ಉಂಟಲ್ಲ? ಉಂಟಪ್ಪ. ಇಲ್ಲ, ಹಾಗಾದ್ರೆ ಈಗ ತೋರಿಸಿದ್ರು ಅದಾಗ್ತದೆ ಅಂತ ಆಯ್ತು. ಹೋಗಿ ಹೇಳ್ತೇನೆ ನೋಡೋಣ. ನೀವು ಹೇಳಿದ್ದು ಮಾತ್ರ
ಹೋದ್ರೆಲ್ಲ ಸರಿ ಉಂಟು. ಹೋಗಿ ಹೇಳಿದೆ, ಆಧಾರ ಕೊಟ್ಟಿದ್ದಾನೆ, ಗುರುತು ಕೊಟ್ಟಿದ್ದಾನೆ. ನಾವು ಮದುವೆ ಆಗೋಣ. ನಾವು ಹೆಚ್ಚಿಗೆ ಮಾತಾಡೋದು ಬೇಡ. ನಾವು ಮದುವೆ ಆದ್ಮೇಲೆ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ತುಂಬಾ ಮಾತಾಡುವ. ನನಗೆ ಹಾಗೆಲ್ಲ ಜ್ಯೋತಿಷ್ಯ ಎಲ್ಲ ಬರುವುದಿಲ್ಲ. ಮುಖ ನೋಡಿದಲ್ಲಿ ಆಧಾರ ಸಿಗ್ತದೆ ಅಂತ ನನಗೆ ಕಾಣುವುದಿಲ್ಲ. ನೀನು ಅಣ್ಣ ಹೇಳಿದ್ದಾನೆ ಎನ್ನುವುದಕ್ಕೆ ಏನು ಅಯ್ಯೋ, ಮುಖದಲ್ಲಿ ಇಲ್ಲ. ಮುಖದಲ್ಲಿ ಇಲ್ಲ. ಮತ್ತೆ ಇಲ್ಲದೆ ಅಣ್ಣನಾಟೆಯ ನೋಡಿ ಲಕ್ಷ್ಮಣ ಆ, 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 ಅಣ್ಣನಾಟೆಯ ನೋಡಿ ಲಕ್ಷ್ಮಣ ತನ್ನ ಮನದಲ್ಲಿ ತಾನೇ ನಗುತ್ತಲೇ ಕನ್ಯೆ ಪ್ರಾಯದ ಚದುರೆ ಬಾ ಮೋಗನ್ನಗಾರಿಯೇ, ಕನ್ಯೆ ಪ್ರಾಯದ ಚದುರೆ ಬಾ ಮೋಗನ್ನಗಾರಿಯೇ. ಅಣ್ಣನಜೆಯ ನೋಡಿ ಲಕ್ಷ್ಮಣ ತನ್ನ ಮನದಲ್ಲಿ ತಾನೇ ನಗುತ್ತಲೇ ನಗುತ್ತಲೇ ಸುಮ್ಮನೆ ನೀನು. ಅಬ್ಬಾ ಅಬ್ಬಾ, ಏನು ಚೆನ್ನಾಗಿರುವಂತಹ ಚಿಹ್ನೆಯನ್ನು ರಚಿಸಿ ಕಳುಹಿಸಿ ಕೊಟ್ಟಿದ್ದಾನೆ. ಚಿಹ್ನೆ ಗುಂಟು ಆಧಾರ ಅಂದ್ರೆ ಆಧಾರ, ರೂಪು ಅಂದ್ರೆ ರೂಪು, ನನಗೆ ಅರ್ಥವಾಗುವ ತರದಲ್ಲೇ ಉಂಟು. ಮತ್ತೆ ಚಂದ ಕಾಣಬೇಕು, ಚಂದ ಕಾಣಬೇಕು. ಮತ್ತೆ ನಿಮ್ಮ ಅಣ್ಣ ತಮ್ಮನಿಗೆ ಅರ್ಥ ಆಗ್ಬೇಕು. ಹೌದು, ಲೋಕವೇ ಚಂದ ಕಾಣಬೇಕು, ಹೌದಪ್ಪ. ಲೋಕವೇ ನಿನ್ನನ್ನು ಮದುವೆ ಆಗಬೇಕು. ಅಂದ್ರೆ ಲೋಕದಲ್ಲಿರುವ ನಾನು ಮದುವೆಯಾಗಿ ಲೋಕವೇ ಸುತ್ತಾಡಬೇಕು. ಸ್ವಲ್ಪ ಮಾತು ಕಡಿಮೆ ಮಾಡಿ, ಸತ್ಯ ಹೇಳ್ತೇನೆ. ಕಡಿಮೆ ಮಾಡಬೇಕು. ಹೌದು, ನಾವು ಕಡಿಮೆ ಮತ್ತೆ ಮಾಡಬೇಕು, ಮಾತಾಡುವ. ಕಡಿಮೆ ಮಾಡಬೇಕು. ಎಷ್ಟು ಮಾತಾಡುದು? ಇರುವವರೆಂದೆಳೆದ ಹತ್ತು ಮನೆತಿದ್ದು ಮಗುಗಳೆರಡು ಮರಗಳ ಹತ್ತಿ ಎಳೆದ ಖಡ್ಗದಿಂದಲೇ ಕತ್ತರಿಸಿದ ಮದುವೆ 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 ಹೇಗೆ ಎತ್ತಿದರು ನಾಚಿಕೆ ಬಲುತ್ತಿಗೆ. ಎತ್ತಿದರು ನಾಚಿಕೆ ಬಲುತ್ತಿಗೆ ರಕ್ತವಂತಗಳು ಭಯದೊಡೆ ಮತ್ತೆ ಕೂಗಿದಳ ದೊರೆ ಸರದಿಯು ಬಂತು ಒಂದೇ. ರಾಘವ ಕೇಳು ನೇಸಾಯಿತೀರ ರಾಘವ ಕೇಳು ನೇಸಾಯಿತೀರ ನೀ ಮಾಡಿಸಿದಳು ಆಗಲಾಗಲಿ ತಾಳು ತಾಳದಕ್ಕೇನು ರಾಘವ ಆ, ಏನು ಮಾಡಿಬಿಟ್ಟೆ ಹೇಳು. ನಿನಗೆ ನಾನು ಬೇಡ ಅಂತ ಆದ್ರೆ ನನ್ನನ್ನು ಧಿಕ್ಕರಿಸಬಹುದಿತ್ತು. ಅದಲ್ಲ. ನೀನು ಯಾರು? ಹ, ನೀನು ಯಾರು? ಶೂರ್ಪನಖ. ಶೂರ್ಪನಖ. ಹೌದು, ನೀನು ನನ್ನನ್ನು ಕಂಡದ್ದು ಯಾವಾಗ? ಮಾಯೆಯಿಂದ ನಿನ್ನನ್ನು ಮೋಹಿಸುವುದಕ್ಕೆ ಬಂದೆ ಅಂತ ಆದ್ರೆ ನೀನು ಮಾಯ ಮಾಡಬಹುದು, ನಿನಗೆ ಬೇಕಾದ್ದು ನಾನು ಮಾಡಬೇಕಲ್ವ? ನನ್ನ ನಾಶವನ್ನು ಛೇದಿಸಿದೆ. ನಿನ್ನನ್ನು ಭೇದಿಸಿ ನಾಶ ಮಾಡುವುದಕ್ಕೆ ಪ್ರಯತ್ನ ಪಡ್ತೇನೆ. ಯಾರು? ನಾನು. ನೀನು? ಹೌದು. ನನ್ನನ್ನು ಬೇಧಿಸಿ? ಹೌದು. ಅವಳಲ್ಲಿ ಎಂತದೆಲ್ಲ ಬೇಧಿಸಿ ನೋಡು. ಸೃಷ್ಟಿ ಈರೇಳರು ಬಚ್ಚಿಟ್ಟುಕೊಂಡಿದ್ದರೆ
ಅಲ್ವೇ? ಹೆಣ್ಣಿನದ್ದು ಅರ್ಥ ಆಗ್ತದೆ, ರಾಕ್ಷಸಿಯದ್ದು ಅರ್ಥ ಆಗಬೇಕು ಅಂತಿಲ್ಲ. ಸರಿ, ರಾಕ್ಷಸಿಯ ನೋವು ಏನು ಅಂತ ಅರ್ಥ ಆಗುವುದಿಲ್ಲ, ಆದ್ರೆ ಹೆಣ್ಣು ಕಳ್ಕೊಂಡಾಗ ಯಾವ ನೋವಾಗುತ್ತದೆ ಎನ್ನುವುದಾದ್ರು ನಿನಗೆ ಅರ್ಥ ಆಗುತ್ತದ ಇಲ್ವಾ ಅಂತ ನಾನು ತೋರಿಸ್ತೇನೆ. ಅದು ಇದ್ದಾಗ ನಿನಗೆ ಅರ್ಥ ಆಗಬೇಕಿತ್ತು, ಇದನ್ನು ಕಳ್ಕೊಂಡ್ರೆ ಎಷ್ಟು ನೋವಾದೀತು. ನಗುತ್ತಾ ಇದ್ದೇನೆ, ನಗುತ್ತಾ ಇದ್ದೇನೆ. ನಗು ನಗು, ಇದು ನಿನ್ನ ಜೀವನದ ಕೊನೆಯ ನಗು. ಇನ್ನು ಮುಂದೆ ನೀನು ನಗಲಿಕ್ಕಿಲ್ಲ. ಸೃಷ್ಟಿ ಈರೇಳರಲ್ಲಿ ಇವಳನ್ನು ಬಚ್ಚಿಟ್ಟೆ ಅಂತಾದ್ರೂ ಕೂಡ ಇವಳನ್ನು ನಾನು ಕೊಂಡೊಯ್ಯಿಸುತ್ತೇನೆ. ಕೊಂಡೊಯ್ದು ನಿನಗೆ ಪ್ರತಿಕಾರವನ್ನು ಮಾಡ್ತೇನೆ. ಹೆಣ್ಣೊಬ್ಬಳ ಮನಸ್ಸಿನಲ್ಲಿ ಆದಂತಹ ನೋವು ಎನ್ನುವುದು ಅಂತರಂಗದ ಸೇಡಿನ ಜ್ವಾಲೆಯಾಗಿ ನಿನ್ನ ನಂಬಿಕೆಯ ಪ್ರತೀಕವಾದಂತಹ ನಿನ್ನ ಹೆಂಡತಿಯನ್ನು ಮತ್ತೊಮ್ಮೆ ಬೆಂಕಿಗೆ, ಅದೇ ಬೆಂಕಿಗೆ ನೂಕುವ ಸ್ಥಿತಿಯನ್ನು ತಂದೊಡ್ಡಿಸದಿದ್ದೆ ನಾನು ಹುಟ್ಟದ್ದು ಸೀರೆ ಅಲ್ಲ, ತೊಟ್ಟದ್ದು ಕುಪ್ಪಸ ಅಲ್ಲ, ಬಂದದ್ದು ಮೊಲೆ ಅಲ್ಲ. ನೆನಪಿರ್ಲಿ, ಕೈಕಸೆ ವಿಶ್ವವಸುವಿನ ಗರ್ಭದಲ್ಲಿ ಹುಟ್ಟಿದವಳಲ್ಲ, ನೆನಪಿರ್ಲಿ. ಇನ್ನು ಹಾಗೆ ಹೇಳಬೇಕಷ್ಟೇ. ಇದು ತನಕ ಇದ್ದದ್ದು ಮೂಗಲ್ಲ, ಹೋದದ್ದು ಕಿವಿಯಲ್ಲ ಅಂತ. ಯಾಕೆಂದ್ರೆ ಹೋಗಿ ಆಯ್ತಲ್ಲ, ಇನ್ನೀಗ ಇಲ್ಲಲ್ಲ. ಯಾವುದು ಈ ಮೂಗ? ಅಯ್ಯೋ ಅಣ್ಣ, ಮಾಡ್ತೇನೆ ಮಾಡ್ತೇನೆ, ನಿನಗೆ ಮಾಡ್ತೇನೆ, ನಿನಗೆ ಮಾಡ್ತೇನೆ. ಈಗಲೇ ಹೆಚ್ಚಾಯಿತು. ಅನಾರ್ಯರಲ್ಲಿ ನಾವು ಪರಿಹಾಸಕ್ಕೆ ಅಂತ ಆದರೂ ಒಂದು ಸ್ವಲ್ಪ ಹೆಚ್ಚೆ ಮಾಡಿದಾಗ ಆಯ್ತು. ಹೆಣ್ಣಾದದ್ದರಿಂದ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ 2 ಸಲ ಕಳಿಸಿದ್ರೆ ಇವರಿಬ್ಬರಿಗೂ ಮನಸ್ಸಿಲ್ಲ ಅಂತ ಅವಳಾಗಿ ಹೋಗುದಿದ್ರೆ ಹೋಗ್ಲಿ ಅಂತ ಅವಳು ಮೈ ಮೇಲೆ ಬರುವುದಕ್ಕೆ ತೊಡಗಿದಳು. ಆಧಾರ ಇಲ್ಲ, ಆಧಾರ ಕೊಡ್ಲಿಲ್ಲ ಅಂತ ನನಗೆ ಅವಳು ನಿರ್ಬಂಧ ಮಾಡುವುದಕ್ಕೆ ಹೊರಟಾಗ ಇದು ಹೀಗೆ ಅನಿರ್ಬಂಧಿತವಾಗಿದ್ರೆ ನನಗಲ್ಲ, ಋಷಿ ಮುನಿಗಳಿಗೂ ತೊಡಕು ಅಂತಲೇ ಬೇಡದಿದ್ದದನ್ನು ಕೆತ್ತಿಸಿದ್ದು. ಆದರೆ ಶಪಥವನ್ನೇ ಆಡಿದ್ದಾಳೆ. ನಿನ್ನನ್ನು ಬಿಡುವುದಿಲ್ಲ ಅಂದ. ಅವಳು ಅವಳಾಗಿ ಬಂದ್ರು ಅವಳಿಗೆ ಬೇಕಾದ್ದು ಸಿಕ್ಕಲಿಲ್ಲ. ಇನ್ನೀಗ ನಿನ್ನ ಮೇಲೆ ಕಣ್ಣಿಟ್ರು, ನಿನ್ನ ರೋಮವು ಅವರಿಗೆ ದಕ್ಕದಂತೆ ನಿನ್ನನ್ನು ಉಳಿಸಿಕೊಳ್ಳಬೇಕಾದ ಹೊಣೆ ನಿನಗೆ. ನಮಗೆ ಬಂದ ಪಂಥಾಹ್ವಾನದಿಂದ ನಮ್ಮನ್ನು ಉಳಿಸಿಕೊಳ್ಳಬೇಕಾದ ಹೊಣೆ ನಮಗೆ. ಪಂಥಾಹ್ವಾನ ಯಾವಾಗ ಬರ್ತದೆ, ಹೇಗೆ ಬರ್ತದೆ, ನಿರೀಕ್ಷೆಯಲ್ಲಿ ಎಚ್ಚರ.
ರಾಕ್ಷಸರು ಈ ಜನಸ್ಥಾನದಲ್ಲಿ ವಾಸವಾಗಿದ್ದೇವೆ. ಯಾಕೆ? ಶೂರ್ಪನಖ ರಕ್ಷಣೆ ಆಗಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಯಾರೋ ಮಕ್ಕಳು ಬಂದಿದ್ದಾರಂತೆ. ಶೂರ್ಪನಖರ ಪರಿಮಾಣ ಭಂಗ ವಿಂಗಡದೆ ನಾವಿದ್ದು ಇನ್ನೇನು ಫಲವೋ ಇಂತಹ ಕಾರ್ಯವಾಗಿ ಹೋಯಿತು. ನಾವಿರುವಂತಹ ವೇಳೆಗೆ ಶೂರ್ಪಣಖೆಗೆ ಮಾನಭಂಗವಾಗಿ ಹೋಯಿತೆ. ಬಿಡಕೊಡದು ಆ ಕುವರನ್ನು ಕೇಳು ಅಗ್ರದೆಂಬುದ ಕೇಳು ಅತ್ಯುಗ್ರಗಳ ತ್ರಿಚಿರನಾಗ ಧಾಮವ ಕೊಳುತ್ತ ಉಗ್ರದಳು ಅಂಗಿಗೆ ಅಪಮಾನವಾಗಿದೆ ಎಂದಾದರೆ ನನಗಾದ ಅಪಮಾನವೇ ಸರಿ. ಸುಮ್ಮನಿರುವುದೇ ಅಲ್ವೇ ಅಲ್ಲ. ಅಪರನ್ನು ತಡೆದು ಹೋಗೋಣ. ರಾಮ ಲಕ್ಷ್ಮಣರನ್ನ ತಾನೆಂದು ಕಡು ತಬಕದಿಂದ ಯಾರು ಯಾಕೆ ಮಾಡಿದ್ರು ಎಂಬುದಾಗಿ ಸರಿಯಾಗಿ ತಿಳಿದಾಗ ಅಯೋಧ್ಯೆಯ ಅರಸರಾದಂತ ದಶರಥನ ಮಕ್ಕಳಂತೆ ರಾಮ ಲಕ್ಷ್ಮಣರಂತೆ ಆರೆಲ ಮಂದಿರುವ ಧೀರನೇ ಆರೆಲ ಮುಂದಿರುವ ಧೀರನೇ ಸಂಗ್ರಾಮ ಶೂರ ಆರೆಲ ಮುಂದಿರುವ ಧೀರನೇ ಮೂರು ತಲೆಯ ನೀಚಿ ತೆನ್ನ ಶೂರತನವು ಬೇಡ ನಿನ್ನ ಬೇರು ತೆಗೆದು ಕಡಿದು ನೂರು ತುಂಡು ಮಾಡ್ಬೇನೀಗ ಆರೆಲೋ ಮುಂದಿರುವ ಧೀರನೇ ಸ್ವಲ್ಪ ಸೈರನೆ ತೆಗೆದುಕೋ. ಸಂಗೀತ ಶೂರ್ಪಣಕ್ಕೆ ಮಾಡು ಬಗ್ಗೆ ಒಂದು ಮಾಡಿದೆಯ ಆರೆಲ್ಲವ ಬಂದವನೇನು ಅವಳು ತಂಗಿಯ ಮತ್ತೆ ಆ ವಿಕಾರಕ್ಕೆ ಈ ವಿಕಾರ ಸರಿ ಉಂಟು. ನಾವು ಇರುವುದೇ ಹೀಗೆ ಅಬ್ಬ ಎಲ್ಲವೂ ಇದು ಬಂದವಳನ್ನು ಸರಿಯಾಗಿ ನೋಡು. ಯಾರು? ಮೂರು ತಲೆಯುಳ್ಳವನಾಗಿದ್ದಾನೆ. ನಿನ್ನನ್ನು ಮೂರು ತುಂಡು ಮಾಡುವಾಗ ತಡೆಯುತ್ತಾರೆ ನೋಡು. ಮಲಗರುವಿದನೇ
ಬಳಸಿದ ಕಾಲಕ್ಕೆ ಲೋಕವೇ ಕಾಣುವುದಿಲ್ಲ ಅಂತ ಒಂದು ಮಾತುಂಟು. ಅಡವಿಯಿಂದ ಅಟವಿ ಆಗುವುದಕ್ಕೆ, ಅಡವಿಯಲ್ಲಿ ನೀವು ಕಾಡುವುದಕ್ಕೆ ಪ್ರಧಾನ ಕಾರಣವಾದದ್ದೇನು ಕೇಳಿದ್ರೆ ನಿಮ್ಮನ್ನು ಇಲ್ಲಿಯವರೆಗೆ ಯಾರು ಪ್ರಶ್ನೆ ಮಾಡದೆ ಉಳಿದದ್ದು. ಮಾತ್ರವೇ ಅಲ್ಲ, ಸಾಧು ಸಜ್ಜನರಿಗೆ ಭಂಗವನ್ನು ಕೊಡುತ್ತಾ ಇರುವ ತ್ರಿಶಿರ ನಾಮಕನೇ ನಿನ್ನ ಶಿರವರಿದೇನು. ಸಾಮರ್ಥ್ಯಕ್ಕೆ ಸರಿಯಪ್ಪ, ನಮ್ಮಂತಹ ಕಂದನಕ್ಕೆ ಬಂದು ಶೂರ್ಪಣಖಿಗೆ ಮಾನಭಂಗ ಸಾಕ್ತಾ ಇದ್ದೀರಲ್ಲ. ಅವಳೇ ಮಾನ ಇಲ್ಲದ ಹಾಗೆ ಮಾಡಿರುವಾಗ ಅವಳಿಗೆ ಮಾನದ ಮೂಗೇಕೆ ಅಂತ ಕಡಿದಿದ್ದೆ. ಹೌದಾ? ನಿನ್ನ ಶಿರವನ್ನು ಕತ್ತರಿಸಕ್ಕಾಗಿ ಬಂದವ ನೀನು. ನಾನೇ ದೂಷ. ದೂಷಣನೆನ್ನುವ ನಾಮ ಯೋಚನೆ ಮಾಡು. ಯಜ್ಞ ಯಾಗ ನಡೆಯುವುದು ಯಾಕಾಗಿ? ಬೆಳೆಗೆ ಬೇಕಾದ ಮಳೆಗಾಗಿ. ಮಳೆಯಿಂದ ಹೊಂದುವಂತಹ ಸಮೃದ್ಧಿ ತನ್ಮೂಲಕವಾಗಿ ನಿಮ್ಮಲ್ಲಿರುವಂತಹ ಅಧರ್ಮ ಭಾವ ತೊಳೆದು ಸದ್ಧರ್ಮ ಭಾವ ಬರುವುದಕ್ಕಾಗಿ. ನಿಮ್ಮಲ್ಲಿ ಅಂತದ್ದು ಪಡಿ ಮೂಡುವುದಿಲ್ಲ ಅಂತಾರೆ. ಹಾಡಿನಲ್ಲೇ ನಿನ್ನ ಅವಶೇಷ ಸಿಗದಾಗೆ ಬರ್ತದೆ. ಕಡಿದು ವಾರಣಿಸಿದನು. ಸ್ವರ್ಗಲೋಕ ಸಗಿದ ನಿಳೆಯ ಗರ್ಭ ನಡುಗಿತು.
ಹೆಕ್ಕಿ ಕೊಡುವುದಿದ್ರೆ ಹಾ. ಅವಳಿಗೆ ಹಾ. ಅವಳಿಗೆ ಹೆಕ್ಕಿ ಕೊಡಬೇಕು. ಅದು ಸಿಕ್ಲಿಲ್ಲ. ಅದು ಸಿಕ್ಕಲಿಲ್ಲ. ಮತ್ತೆ ಯಾರ್ಯಾರಿಗೆ ಹೆಕ್ಕಿ ಕೊಡುವ ಕೆಲಸ ಸಿಕ್ಕದ ಹಾಗೆ ಹಾ. ನೀನು ಮಾಡಿದ್ದೀಯಾ ಅಂತದ್ದು. ರಾಮ, ತಂದೆಯ ಮಾತನ್ನು ನಡೆಸಿಕೊಳ್ಳುವುದಕ್ಕೆ ಬೇಕಾಗಿ ಹಾ. ಕಾರಣಕ್ಕೆ ಬಂದೆಯಾ? ಹಾ. ಹೆಣ್ಣು ಮಕ್ಕಳ ಮೂಗು ಕೊಯ್ತೀಯಾ? ಏ. ಓ, ಹೆಣ್ಣು ಮಗಳು ಅಂತ ನಿರ್ಣಯ ಆಗುವುದು ಹೇಗೆ? ನನ್ನ ತಂಗಿ. ನಿನ್ನ ತಂಗಿತ ನೀನು ಗರ್ದ್ರ ಆಗುದಿಲ್ಲ. ಮತ್ತೆ ನಿನಗೆ ಮಾತ್ರ ತಂಗಿ ಆಗಿರ್ಬೇಕಾದಲ್ಲ. ಹೌದು. ಲೋಕ ಒಪ್ಪುವ ಹೆಣ್ಣಿನಂತೆ ಅವರು ಇರ್ಬೇಕು. ಯಾಕಿಲ್ಲ? ಹೇಳುವವರು ಕೇಳುವವರು ಇಲ್ಲದಂತೆ. ಹಾ. ಮದುವೆ ಆಗಿದ್ದಾನಂತ ಹೇಳಿದ್ರು ಭಾಷೆಗಟ್ಟವಳಾಗಿ ಬಂದು ಮೈ ಮೇಲೆ ಬೀಳ್ತಾಳೆ. ಅವಳದ್ದು ಇದ್ದದ್ದೇ ಹೆಚ್ಚು. ಅವಳದ್ದು ತಪ್ಪಲ್ಲ. ಮತ್ತೆ? ಅವಳದ್ದು ತಪ್ಪಲ್ಲ. ಆ ರೀತಿ ಸಾಕಿದ್ದೇವೆ ನಾವು. ಹಾಗಾದ್ರೆ ನಿಜವಾಗಿ ಅವಳದ್ದೇ ತಲ್ಲ ಯಪ್ಪ. ಅವಳದ್ದು ತಪ್ಪೇ ಅಲ್ಲ. ಅಲ್ಲ. ತಪ್ಪು ಪೂರ್ತಿ ನಿನ್ನದು. ಅಲ್ಲ. ತಲೆ ಕಡೀತೇನೆ. ಹೌದಾ? ಎಲ್ಲ ಭಗವದ್ಭಕ್ತರಿಗೂ ಹಾಗೆ ಕಲಾಭಿಮಾನಿಗಳಿಗೂ ವಂದಿಸ್ತಾ, ನಾವು ನೀವೆಲ್ಲ ತಿಳಿದ ಹಾಗೆ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇಲ್ಲಿಯ ಬ್ರಹ್ಮಕಲಶಾಭಿಷೇಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ವಿವಿಧ ವೈದಿಕವಾದಂತಹ ಧಾರ್ಮಿಕವಾದ ಹಾಗೆ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳ ಜೊತೆಯಾಗಿ ಸಾಗುತ್ತಾ ಇದೆ. ಕಳೆದ 9 ವರ್ಷಗಳಿಂದ ಇದೇ ದೇವಸ್ಥಾನದ ಆಶ್ರಯದಲ್ಲಿ ನಮ್ಮ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಈ ಮೇಳವು ಕೂಡ ರಾಜ್ಯಾದ್ಯಂತ ಪ್ರದರ್ಶನವನ್ನು ಕೊಡ್ತಾ ಸಾಗುತ್ತಾ ಇದೆ. ಹಾಗಾಗಿ ನಮ್ಮ ಮೇಳಕ್ಕೂ ಕೂಡ ಒಂದು ಸಂಭ್ರಮದ ಸಂತೋಷದ ವಿಷಯ ಇದು. ಈ ರೀತಿಯಾದಂತಹ ಒಂದು ಬ್ರಹ್ಮಕಲಶದ ಸಮಯದಲ್ಲಿ ನಮ್ಮ ದೇವಸ್ಥಾನದ್ದೇ ಮೇಳ ಆದರೂ ಕೂಡ ವಿಶೇಷವಾಗಿ ನಮ್ಮ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಈ ಮೇಳದ ಬಯಲಾಟವನ್ನು ಇಲ್ಲಿ ಆಯೋಜಿಸುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲು, ಹಾಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರವೀಶ್ ಪಡುಮಲೆ, ಜೊತೆಗೆ ಧರ್ಮಶ್ರೀ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹನುಮಗಿರಿ ಇದರ ಮಹಾಪೋಷಕರಾದಂತಹ ಶ್ರೀ GK ಮಹಾಬಲೇಶ್ವರ ಭಟ್, ಹಾಗೆ ಆಡಳಿತದ ಧರ್ಮದರ್ಶಿಗಳಾದಂತಹ ಶ್ರೀ ನನ್ಯ ಅಚ್ಯುತ ಮೂಡೆತ್ತಾಯ, ಹಾಗೆ ಧರ್ಮದರ್ಶಿ ಮಂಡಳಿ ಧರ್ಮಶ್ರೀ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹನುಮಗಿರಿ, ಬ್ರಹ್ಮಕಲಶೋತ್ಸವ ಸಮಿತಿ, ಸ್ವಾಗತ ಸಮಿತಿ, ಹಾಗೆ ಊರ 10 ಸಂಸ್ಥರೆಲ್ಲರಿಗೂ ಕೂಡ ನಾನು ಮೇಳದ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲ ನಾನು ಮೇಲೆ ಹೋಗಿ ಬಂದೆ ದೇವಸ್ಥಾನಕ್ಕೆ. ಅಂದರೆ ಇಲ್ಲಿ ಸರಳವಾಗಿ ಹೇಳುವುದಿದ್ದರೆ ನಾವೆಲ್ಲವನ್ನು ನೋಡ್ತಾ ನೋಡ್ತಾ ಮುಂದೆ ಸಾಗುತ್ತಾ ಇದ್ದೇವೆ. ಇಲ್ಲಿ ಸ್ಥಿರ ಅನ್ನೋದಕ್ಕಿಂತಲೂ ಚರ ಅಂತ ಹೇಳುವುದು ಹೆಚ್ಚು ಉಚಿತ. ಆದರೆ ಈ ಎಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ನಮ್ಮ ಮೇಳದ ಬಯಲಾಟವನ್ನು ಆಸಕ್ತಿಯಿಂದ ಇಲ್ಲಿ ಕುಳಿತು ವೀಕ್ಷಿಸುತ್ತಿರುವಂತಹ ಕಲಾಭಿಮಾನಿಗಳಾದ ಎಲ್ಲ ಪ್ರೇಕ್ಷಕರಿಗೂ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದೆ ಇಂದ್ರಜಿತ್ತು ಕಾಳಗ ಹಾಗೆ ಮೈರಾವಣ ಕಾಳಗ 2 ಪ್ರಸಂಗಗಳು ಜರುಗುವುದಕ್ಕಿದೆ. ನಮ್ಮ ತೆಂಕುತಿಟ್ಟಿನ ಶಕಪುರುಷ ಅಂತ ಹೇಳ್ಬೋದು ಶ್ರೀಯುತ ಸೂರಿಕುಮೇರಿ ಗೋವಿಂದ ಭಟ್ ಅವರು, ದಶಾವತಾರಿ ವರನಟ, ಕಳೆದ ತಿಂಗಳು ನಮ್ಮನ್ನು ಅಗಲಿದ್ದಾರೆ. ಅವರ ಸಂಸ್ಮರಣೆ ನುಡಿ ನಮನ ನಾಡಿದ್ದು 14 ತಾರೀಕಿನಂದು BC ರೋಡಿನ ಸ್ಪರ್ಶ ಕಲಾಮಂದಿರದಲ್ಲಿ ಕೀಲಾರು ಪ್ರತಿಷ್ಠಾನದ ವತಿಯಿಂದ ಜರುಗುವುದಕ್ಕಿದೆ. ಬೆಳಗ್ಗೆ 11ರಿಂದ 1 ಗಂಟೆಯವರೆಗೆ ನುಡಿ ನಮನ, ಆಮೇಲೆ ಭೋಜನ, 2 ಗಂಟೆಯಿಂದ ಮತ್ತೆ ಯಕ್ಷಗಾನ ಬಯಲಾಟ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕಲಾಭಿಮಾನಿಗಳಾದ ನೀವೆಲ್ಲರೂ ಬಂದು ಆ ಶ್ರೇಷ್ಠ ನಟನ ಆತ್ಮಕ್ಕೆ ಸದ್ಗತಿಯನ್ನು ಕೋರಬೇಕು ಅಂತಲೂ ನಾನು ಕೇಳಿಕೊಳ್ತಾ ನಿಮ್ಮೆಲ್ಲರ ಆಗಮನವನ್ನು ನಿರೀಕ್ಷಿಸ್ತಾ ಇದ್ದೇವೆ. ನಾಳೆಯ ದಿನ ನಮ್ಮ ಮೇಳದ ಪ್ರದರ್ಶನ ಕುಂಬಳೆ ಆರಿಕಾಡಿ ಸಮೀಪದ ಕಿದೂರು ಶಾಲಾ ವಟಾರದಲ್ಲಿ ನಮ್ಮ ಈ ವರ್ಷದ ಯಶಸ್ವಿ ಪ್ರಸಂಗ ವರ್ಣ ಪಲ್ಲಾಟ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಯಕ್ಷಗಾನ ಬಯಲಾಟ ಮುಂದುವರಿಯುತ್ತದೆ. ಯಕ್ಷಗಾನಂ ಗೆಲ್ಲ. ಕುಶನೆ ಕೇಳೈ ರಾವಣೇಶ್ವರ, ಕುಶನೆ ಕೇಳೈ ರಾವಣೇಶ್ವರ, ಯಶವ ಪುತ್ರ ಜ್ಞಾತಿ ಬಾಂಧವ ವಿಸರಮಳಿಸಿದೆ ತಾನೆನುದ ಚಿಂತಿಸುವ ಸಮಯದಲ್ಲಿ
ಬಸವಳಿದು ಚಾರರು ಬಂದ ದಶಮುಖರು ಇರರು ಬಸವಳಿದು ಚಾರಕರು ಬಂದ ದಶಮುಖರು ಇದರು ರಾಮನ ವಿಷಿಕದಲ್ಲಿ ಮಕರಾಕ್ಷ ಹಾಯ್ದನು ಯಮನ ಪುರಕ್ಕೆಂದು ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ ರಾವಣನ ಬದುಕಿನಲ್ಲಿ ತಂಗಿ ಶೂರ್ಪನಖಿಗೆ ಆದ ಮಾನಭಂಗ, ನಮಗೆ ಆದ ಅಪಮಾನ ಎಂದು ತಿಳಿದು ಸೀತಾಪಹರಣವನ್ನ ಮಾಡಿದೆ. ಪರಿಣಾಮ ಆ ರಾಮ ಸುಗ್ರೀವಾದಿ ಕಪಿವೀರರನ್ನ ಕೂಡಿಕೊಂಡು ಈ ಲಂಕೆಗೆ ಲಗ್ಗೆ ಇಟ್ಟ. ಅಂಗದ ಸಂಧಾನವನ್ನ ತಿರಸ್ಕರಿಸಿ ಯುದ್ಧಕ್ಕೆ ಆಹ್ವಾನವಿತ್ತೆ. ಪರಿಣಾಮವಾಗಿ ಕೋಟಿ ಕೋಟಿ ಸಂಖ್ಯೆಯ ದಾನವರನ್ನು ಕಳೆದುಕೊಂಡೆನಲ್ಲ. ದೇವಾಂತಕ ನರಾಂತಕರು ತಮ್ಮನಾದಂತಹ ಕುಂಭಕರ್ಣ ಹೆಚ್ಚೇಕೆ ನನಗೆ ಭರವಸೆಯ ಮಾತನ್ನಾಡಿದ್ದಂತಹ ಮಕರಾಕ್ಷ ಅಳಿದೇ ಹೋದನೆ. ಏನು ಮಾಡಲಿ ಇಷ್ಟಕ್ಕೆಲ್ಲ ಕಾರಣ ಜನನಿಯಾಡಿದ ಹಿತವಾಕ್ಯವ ವಿಭೀಷಣನು ಹೇಳಿದ ನೀತಿ ಮಾರ್ಗವ ಮನಕ್ಕೆ ತಾರದೆ ನಾ ಮೂರ್ಖನಾದೆನು. ರಾಮ ಮನುಜನತೆ ನಂಬಿ ಕೆಟ್ಟೆನು. ಹಾಗಾದರೆ ಈ ರಾವಣನಿಗೆ ಇದರ ಕುರಿತಾಗಿ ಎಚ್ಚರಿಸಿದವರು ಯಾರು ಇರಲಿಲ್ಲವೇ? ನನ್ನ ತಮ್ಮನಾದಂತಹ ವಿಭೀಷಣ, ಅಣ್ಣ ಸೀತೆಯನ್ನು ರಾಮನಿಗೊಪ್ಪಿಸು, ಧರ್ಮವನ್ನು ಮೆರೆ, ರಾಮ ಸಾಮಾನ್ಯನಲ್ಲ ಎನ್ನುವುದಾಗಿ ಹೇಳಿದ. ಆದರೆ ಕೇಳಲಿಲ್ಲ. ಯಾಕೆ? ಸ್ವಪ್ರತಿಷ್ಠೆ, ಜೀವನದಲ್ಲಿ ಇಟ್ಟ ಹೆಜ್ಜೆಯನ್ನು ಹಿಡಿದಂತಹ ಹಾದಿಯನ್ನು ಬದಲಾಯಿಸುವವನಲ್ಲ ಈ ರಾವಣ. ಹಾಗಾಗಿಯೇ ಇಂದು ಇಷ್ಟನ್ನು ಸಾಧಿಸಿದ್ದು. ಆ ಕಾರಣದಿಂದಲಾಗಿ ವಿಭೀಷಣನ ವಿನಯದ ಮಾತನ್ನು ಧಿಕ್ಕರಿಸಿದೆ. ಹೇಳಿದ್ದೇನು ಗೊತ್ತುಂಟ ಅವನಿಗೆ? ನಿನಗೆ ನನ್ನಲ್ಲಿ ಇರುವುದಕ್ಕೆ ಕಷ್ಟ ಅಂತ ಆದರೆ ಹೋಗಿ ರಾಮಪಾಳೆಯವನ್ನ ಸೇರು, ಆತನ ಕಾಲನ್ನು ನೆಕ್ಕು ಎನ್ನುವುದಾಗಿ ಹೇಳಿದೆ. ಹೋದ, ರಾಮಪಾಳೆಯವನ್ನು ಸೇರಿಕೊಂಡ. ಅವನ ಮಾತುಗಳನ್ನು ಕೇಳದೆ ಇಂದಿನ ಈ ಪರಿಸ್ಥಿತಿಯಲ್ಲಿ ನಾನು ಕೆಟ್ಟು ಹೋದೆನೆ ಎನ್ನುವುದಾಗಿ ಒಂದರೆ ಕ್ಷಣ ಚಿಂತೆ ಬಂದರೂ ಅದನ್ನು ದೂರ ಮಾಡಿಕೊಂಡೆ. ಯಾಕೆ? ನನ್ನಲ್ಲಿರುವಂತಹ ಛಲ. ಹಾಗಾದರೆ ಈ ಕಾಲಕ್ಕೆ ರಾಮಲಕ್ಷ್ಮಣರನ್ನು ಎದುರಿಸುವುದಕ್ಕೆ ನಮ್ಮಲ್ಲಿ ಯಾರಿದ್ದಾರೆ? ಯಾರು ರಾಮಲಕ್ಷ್ಮಣರನ್ನು ದೂರದಲ್ಲಿ ಸೋಲಿಸಿ ಯಾರು?
ಎನ್ನುವುದಾಗಿ ಚಿಂತೆ. ಏನು ಮಾಡೋಣ? ಏನು ಮಾಡೋಣ? ಶಿವ ಶಿವ ಹರ ಹರ. ತಂಗಿಯು ಕುಲಗೆಗೆಡಾದಳು ಗೆಲುವಿಲ್ಲ ಯಮಗೆ ರಾಗವನುಳು ಮುಂಗೈವ ಕಟ್ಯವೇನನಾಗ ಧೈರ್ಯಗಳನ್ನೊರೆದ ಇಲ್ಲ ಇದು ಬೇಗ. ಯುದ್ಧಕ್ಕಾಗಿ ಚಿಂತಿಸ್ತಾ ಇರುವಿರಿ. ನಾಳಿನ ಅನುವರದಳು ನರಪ್ಲವಗರನು ಶಾಕಿನಿ ಡಾಕಿನಿಯರಿಗೆ ಔತಣ ಪಡಿಸ್ತೇನೆ. ಮಗ ಅಸಮಬಲನಾದ ಈ ಅಸುರ ತಿಲಕನಿಗೆ ಸೋಲು ಅಡಿಗಳಿಗೆ ಆಗ್ತಾ ಇದೆಯೋ? ಸೋಲ ಬಸರಿನಲ್ಲಿ ನಟ್ಟು ಲಕ್ಷ್ಮಣನೆನ್ನುವಂತ ಜಲಧಾರೆಯಲ್ಲಿ ಅದನ್ನು ಬೆಳೆಸ್ತೇನೆ. ಕೊಡುವ ಖಾಲಿ ಅವರಿಬ್ಬರು ಮಾತ್ರವಲ್ಲ, ಸುಗ್ರೀವಾದಿ ಕಪಿವೇರರಿದ್ದಾರೆ. ಅದನ್ನು ಕಪಾಲವನ್ನಾಗಿ ಉಪಯೋಗಿಸಿ ಉಳಿದಿರುವಂತಹ ಎಲ್ಲಾ ಕಪಿಗಳನ್ನೆಲ್ಲ ಕಡಿದು ನೆತ್ತರ ಧಾರೆಯನ್ನು ನಾನು ಸುರಿಸ್ತೇನೆ. ಯೋಚನೆ ಮಾಡಬೇಡ ಮಗು. ಎಲ್ಲರೂ ಹೇಗೆ ವಿಶ್ವಾಸದ ನುಡಿಗಳನ್ನಾಡಿದವರು, ನಿನ್ನ ಮಾತಿನಲ್ಲೂ ನನಗೆ ವಿಶ್ವಾಸ ಬರುವುದೇ ಇಲ್ವೋ? ಯಾಕೆ ಗೊತ್ತು?
ವಿಷಯವನ್ನು ಹೇಳಿ ಹೋಗಿದ್ದಾರೆ. ಹೌದು, ಯಾರು ಹಿಂತಿರುಗಿ ಬರಲಿಲ್ಲ, ಬರಲಿಲ್ಲ. ಯಮನ ಆಲಯಕ್ಕೆ ಸೇರಿದ್ದಾರೆ. ಅಂತವರೆಲ್ಲವರನ್ನು ಕೂಡ ಯಮನನ್ನು ತುಡುಕಿ ಅವರೆಲ್ಲವರನ್ನು ತಂದು ನಿನ್ನ ಅರಮನೆಯಲ್ಲಿ ನಿಲ್ಲಿಸ್ತೇನೆ. ಹೌದು, ನಿನ್ನ ಮಾತಿನೆಂದು ಬಹಳಷ್ಟು ಸಂತೋಷವಾಯಿತು. ಆದರೆ ನಿನಗೆ ಬೇಕಾದಂತಹ ಧುರವೀಳ್ಯವನ್ನು ನಾನು ಕೊಡುತ್ತೇನೆ. ನಿನ್ನ ಮೇಲೆ ಭರವಸೆ ಯಾಕೆ? ಸಾಕ್ಷಾತ್ ದೇವೇಂದ್ರನನ್ನೇ ಸೋಲಿಸಿ ಇಂದ್ರಜಿತು ಮೇಘನಾದ ಎಂಬಂತಹ ನಿಗಳತೆಯನ್ನು ಪಡೆದವ ಇಂದಿನ ಧುರದಲ್ಲಿ ಆ ರಾಮಲಕ್ಷ್ಮಣರನ್ನು ಸೋಲಿಸಿ ಜಯಲಕ್ಷ್ಮಿಯನ್ನು ನನ್ನ ಪಾಲಿಗೆ ಎಳೆದು ತರಬೇಕು. ಇದು ಅಪ್ಪಣೆಯನ್ನು ಕೊಡುತ್ತೇನೆ. ಇದಾ ಧುರವೀಳ್ಯ. ಹೋರಾಡುತ್ತಾ ಇದ್ದಂತಹ ನಮ್ಮವರಾದಂತಹ ಕಪಿವೀರರೆಲ್ಲ ಒಮ್ಮಿಂದೊಮ್ಮೆಲೆ ದರಾಶಾಯಿಗಳಾಗುತ್ತಾ ಇದ್ದಾರೆ. ಯಾಕೆ ಏನು ಎಂಬುದನ್ನು ಪರಾಮರಿಸಿ ನೋಡಿದಾಗ ಅಂಬರ ಪಥದಿಂದ ಬಾಣದ ಸುರಿಮಳೆಯೇ ಸುರಿಯುತ್ತಾ ಇದೆ. ಹೀಗಿರಬಹುದು ಯಾರೋ ಮುಖವನ್ನು ತೋರಿಸುವುದಕ್ಕೆ ನೈತಿಕ ಬಲವನ್ನು ಹೊಂದಿರದ ಒಬ್ಬ ದಾನವ ಅಂಬರವನ್ನಡರಿದ್ದಾನೆ. ಎಲ್ಲೇ ಹೋದ್ರೂ ಬಿಡ್ತೇನೋ, ಶಬ್ದವೇದಿ ಶರವನ್ನು ಪ್ರಯೋಗಿಸಿ ಅವನನ್ನು ಧರೆಗೆ ಇಳಿಸ್ತೇನೆ. ಶಬ್ದವೇದಿಯನ್ನು ಪ್ರಯೋಗ ಮಾಡಿ ಕೆಳಗೆ ಇಳಿಸಿಕೊಂಡೆಯ ನೋಡೆಲವೋ ನಿನಗೆ ಸಹಾಯವನ್ನು ಮಾಡುತ್ತಿರುವಂತಹ ಎಲ್ಲ ಕಪಿಗಳನ್ನು ದರಾಶಾಯಿಯನ್ನಾಗಿ ಮಾಡಿದ್ದೇನೆ. ನಿನ್ನಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಏನು ಉಳಿದಿದೆ? ಮಡದಿಯನ್ನು ಕಳಕೊಂಡ ಅಧಮ, ದುರ ಕೊಡುವೆಯ ಅಮಮ, ಮಾಯದಿ ಗೆಳೆದುಮೆಯ
ಹೇಳಿ ನೀನು ಏನು ಅಂಬರಪಥವನ್ನು ಅಡಲಿದ ಕ್ಷಣಕ್ಕೆ ನಿನ್ನನ್ನು ಬಿಟ್ಟು ಬಿಡ್ತೇನೆ ಅಂತ ಭಾವಿಸಿದ್ಯಾ? ನಿನ್ನ ತಾಯ ಬಸಿರೊಳಗೆ ಹೋದ್ರು ಎಳೆದು ತಂದು ಕೊಂದೇನು ನಿನ್ನನ್ನು. ಪಲಾಯನ ಸೂತ್ರವನ್ನು ಕೈಗೊಂಡಿದ್ದಾನೆ. ಓಡಿ ಹೋಗುವವರನ್ನು ಬೆಂಬತ್ತಿಕೊಂಡು ಹೋಗಿ ಕೊಲ್ಲುವುದು ನಮ್ಮ ಜಾಯಮಾನವಲ್ಲ. ನಮ್ಮ ಹೆಸರು ಹೇಳಿಕೊಂಡು ಎಲ್ಲಾದ್ರೂ ಬದುಕಿತು. ಬಳಿಕ ಪವನ ಜನ ಸಮ್ಮುಖಕ್ಕೆ ರಥವನ್ನು ಚಾಲಿದಡೆ ಕಳೆದು ಇದ್ದಂದ ಸೂರ್ಯಕುಲಜನಂತಹ ರಾಮನಲ್ಲಿ ಕಾಳಗನ್ನು ಮಾಡುವುದಕ್ಕೆ ಅಸಾಧ್ಯವಾಯಿತು. ಅವ ಬಿಟ್ಟಂತಹ ಬಾಣಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಸರಿದೆ, ದೂರ ಸರಿದೆ. ಇವನಿಗೊಬ್ಬ ಸಹಾಯ ಮಾಡುವವ ಇದ್ದಾನೆ, ಹನುಮ. ಅವ ಹೇಗಿದ್ದಾನೆ, ಅವನ ಬಲ ಹೇಗಿದೆ ಎನ್ನುವುದನ್ನು ನೋಡಬೇಕಾಗಿದೆ. ಆದ್ದರಿಂದ ನನ್ನ ರಥವನ್ನು ಆ ಕಡೆಗೆ ಹಾರಿಸ್ತೇನೆ. ಲಂಕೆಯ ಎರಡನೆಯ ರಾವಣ. ನಿನ್ನ ಮಾಯಾವಿತನಕ್ಕೆ ಅಥವಾ ನಿನ್ನದ್ದಾದಂತಹ ಹೆಚ್ಚುಗಾರಿಕೆಗೆ ಹುಚ್ಚು ಅಂತ ಹೇಳಲೆ, ಹೆಚ್ಚು ಅಂತ ಹೇಳಲೆ, ಏನು ಹೇಳೋಣ ಅಂತಲೇ ನನಗೆ ಅರ್ಥ ಆಗುವುದಿಲ್ಲ. ಬೇಡ, ನಿನಗೆ ಗೊತ್ತಿದ್ದನ್ನು ಹೇಳು. ಜೀವನದಲ್ಲಿ ನಾವು ಯಾವುದನ್ನಾದರೂ ಒಂದು ಆಯ್ಕೆ ಮಾಡುವಾಗ ನಮ್ಮಿಂದ ಎಷ್ಟು ಸಾಧ್ಯವಾದೀತು ಎನ್ನುವಂತಹ ಪೂರ್ವಾಪರಗಳ ಬಗ್ಗೆ ಚೆನ್ನಾಗಿ ಯೋಚಿಸಬಲ್ಲಂತಹ ತ್ರಾಣ ನಿನ್ನಲ್ಲಿ ಉಂಟು ಅಂತ ಇದ್ರೆ ನೀ ಹೇಗೆ ಮಾಡುತ್ತಿದ್ದೀಯಾ ಅಂದ್ರೆ, ಲೋಕೈಕ ನಾಯಕನಾಗಿರುವಂತಹ ರಾಮಚಂದ್ರನಲ್ಲಿ, ಕೋದಂಡ ರಾಮನಲ್ಲಿ ನಿನ್ನೆದುರು ಏನೋ ಸಾಕ್ಷಾತ್ ಪರಶುರಾಮರೇ ಮುಂದೆ ಬಂದವಾಗಲು ಕೋದಂಡವನ್ನು ಜೇವಡೆದು ಇದಕ್ಕೆ ದಂಡ ಕೊಡುವಂತ ಕೇಳಿದವ ರಾಮ. ಅಂತವರ ಸಮ್ಮುಖದಲ್ಲಿ ನಿನ್ನ ಯುದ್ಧವನ್ನು ತೋರಿಸಿ ಅಲ್ಲಿಂದ ಪಲಾಯನ ಪಂಡಿತನಾದೆ. ನನ್ನೆದುರು ಬಂದೆ. ರಾಮನಾದ್ರೂ ಒಂದು ದಾಕ್ಷಿಣ್ಯದವ, ಒಂದು ವಾತ್ಸಲ್ಯ ಮೂರ್ತಿ. ತನ್ನ ಮಡದಿಯನ್ನು ಕದ್ದೊಯ್ದವನಿಗಾದರೂ ಕ್ಷಮೆಯನ್ನು ಕೊಡ್ತೇನೆ ಅಂತ ಹೇಳಿದವ. ನಾವೆಲ್ಲ ಕೀಶ ಕುಲದವರು. ನಮಗೆ ಹೊಡೆಯುವುದಕ್ಕೆ ಪ್ರಾರಂಭ ಮಾಡಿದ್ರೆ ಹಿಡಿದದ್ದು ಸತ್ತಿದೋ ಜೀವ ಉಂಟೋ ಅಂತಲೂ ನೋಡುವ ಕ್ರಮ ಇಲ್ಲ, ಹೊಡೆಯುವುದೇ. ಅಂತವರ ಸಮ್ಮುಖಕ್ಕೆ ರಥವನ್ನು ಹಾರಿಸಿ ಏನು ಸಾಧಿಸ್ತೇನೆ ಅಂತ ನಿಂತಿಯೋ?
ನಿನ್ನಲ್ಲೇನಿದೆಯೋ ಅದನ್ನು ನೀನು ಸಾಕ್ಷಾತ್ಕರಿಸಿದೆ. ಹನುಮ, ನಿನ್ನ ಸಾಮರ್ಥ್ಯ ಏನೆನ್ನುವುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಎಲ್ಲಿ, ಯಾವಾಗ, ಯಾವ ಪ್ರಸಂಗ? ಹಿಂದೆ ಉದ್ಯಾನದಲ್ಲಿ ನಿನ್ನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದೆಗೆ ಒಪ್ಪಿಸುವ ಕಾಲದಲ್ಲಿ ನಿನ್ನ ಶೌರ್ಯ ಎಲ್ಲಿ ಕುಂದಿ ಹೋಗಿತ್ತು? ನಿನಗೆ ಪ್ರಸಂಗ ಮರ್ತೋಯ್ತಾ? ಬ್ರಹ್ಮದೇವರಿಂದ ವರವನ್ನು ಪಡೆದವ ನಾನು, ಚಿರಂಜೀವಿ ಅಂತ ಪ್ರಪಂಚದಲ್ಲಿ ಸ್ಥಾಪಿತನಾದವ. ಬ್ರಹ್ಮನ ಅಸ್ತ್ರ ನನ್ನನ್ನು ಬಾಧಿಸ್ತದೆಯೇ ಏನೋ ಗೊತ್ತಿಲ್ಲ. ನೀ ಬಿಟ್ಟೆ ನಾನು ಕಟ್ಟುವಡದಂತೆ ನಟನೆಯನ್ನು ತೋರಿಸಿದೆ. ಓಹೋ, ಎತ್ತುವುದಕ್ಕಾಗಿ ಬಹಳ ಮಂದಿಗಳೆಲ್ಲ ಬಂದ್ರು. ಆಯ್ತಾ? ಆಗಲಿಲ್ಲ. ನಾನು ಒಮ್ಮೆ ಮೈಯನ್ನು ಹಾಗೆ ಹೀಗೆ ಅಂತ ಎಳೆಯುವ ಸಂದರ್ಭ, 10,000 ಮಂದಿ ನನ್ನ ಮೈಯ ಎಳೆತಕ್ಕೆ ಕಾಲಡಿಯಲ್ಲಿ ಬಿದ್ದು ವಿಲವಿಲನೆ ಹೊದ್ದಾಡಿ ಸತ್ರು. ಬಿಡು, ನಿಮಗೆ 10,000 ಎಲ್ಲ ಲೆಕ್ಕಕ್ಕಿಲ್ಲದದ್ದು. ಎಷ್ಟು ಜನ ಸತ್ರು ಹೆಣ ಬಾಕಿದ್ದವರಿಗೆ ಕಾಣಬಾರ್ದು ಅಂತ ಸಮುದ್ರಕ್ಕೆ ಬಿಸಾಡುವುದು. ಎಷ್ಟು ಸೋತ್ರು ನಾವು ಸೋಲಿಲ್ಲ ಅಂತ ಹೇಳುವವರು ನೀವು. ನಿಮ್ಮಂಥವರಲ್ಲಿ ಲೆಕ್ಕ ಕೇಳುವುದೇ ತಪ್ಪು. ನಾವು ಕೇಳಿದ್ರೆ ನಮಗೆ ಲೆಕ್ಕ ಇಲ್ಲ ಅಂತ ಲೆಕ್ಕ. ಆದ್ರೆ ಒಂದು ನೆನಪು ಮಾಡಿಕೊ, ಏನು? ಅಶೋಕಾವನ ಅಂತ ಹೆಸರಿರಿಸಿ ನಮ್ಮಮ್ಮ ಕಣ್ಣೀರಿಳಿಸುವ ಹಾಗೆ ಮಾಡಿದ ನಿನ್ನಪ್ಪನ ಅಶೋಕಾವನ ಶೋಕವನವಾಗಬೇಕು ಎನ್ನುವುದರಿಂದಲೇ ನನ್ನ ಬಾಲಕ್ಕೆ ಕೊಟ್ಟಿರುವಂತಹ ಬೆಂಕಿಯನ್ನು ಅವನ ಮುಖಕ್ಕೆ ಇರಿಸಿ ನಾನು ಅವನನ್ನು ಮೀಸೆ ಸಮೇತ ಸುಟ್ಟಿದ್ದೇನೆ. ಲಂಕೆಗೆ ಲಂಕೆಯೇ ಹೊತ್ತಿ ಉರಿದಿದೆ. ನವಲಂಕೆ ನಿರ್ಮಾಣ ಆಗಿದೆ ಅಂತ ನಾನು ಕೇಳಿದ್ದೇನೆ. ಅದು ಬಿಟ್ರೆ ಒಬ್ಬ ವಾನರ ಲಂಕೆಯನ್ನು ಸುಡುವುದಕ್ಕೆ ಸಮರ್ಥನಾಗ್ತಾನೆ ಅಂತಾದ್ರೆ ನೀವು ಎಷ್ಟು ಮಂದಿ ಇದ್ದೇನು ಪ್ರಯೋಜನ? ಏನು ಮಾಡಿ ಏನು ಪ್ರಯೋಜನ? ಅವತ್ತು ಸೀತಾನ್ವೇಷಣೆಯ ಪ್ರಸಂಗ ನೆನಪು ಮಾಡ್ತಿ. ನನ್ನನ್ನು ಕಟ್ಟುವುದಕ್ಕೆ ನೀನು ಬಿಟ್ರೆ ಬೇರೆ ಯಾರು ಮುಂದೆ ಬರಲಿಲ್ಲ. ನಟನೆ ತೋರಿಸಿ ನೀವು ಬೆಂಕಿ ಹಾಕ್ತೇನೆ ಅಂತ ಹೇಳುವಾಗ ನಾನು ಔಡು ಕಚ್ಚಿ ನಾಲಿಗೆ ಕಚ್ಚಿ ಮುದ್ದೆಯಾಗಿ ನಿನ್ನ ಚಿಕ್ಕಪ್ಪನಾದ ಕುಂಭಕರ್ಣನ ರಥದಲ್ಲಿ ಬಿದ್ದದ್ದು. ನೀನು ಬರ್ಲಿಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡುವುದು ಅಂತ. ನೀನು ನಿನ್ನ ಸ್ವಂತ ರಥದಲ್ಲಿ ಬರುವುದೇ ಇಲ್ವಾ ಇಲ್ಲಿಗೂ? ಇಲ್ಲ, ನನ್ನದು ಬೇರೆ ಬೇರೆ, ನಮ್ಮದು ಯಾವಾಗಲೂ ಹೊಸತೆ. ಹೌದು, ಹೊಸತೆ. ಈಗ ಎಲ್ಲುಂಟು ನಿನ್ನ ಚಿಕ್ಕಪ್ಪನ ರಥ? ಅದಿಲ್ಲ. ಯಾಕೆ? ನನ್ನದು ಬೇರೆ ಮಾಡಿಕೊಂಡಿದ್ದೇನೆ ನಾನು. ಇರ್ಲಿ, ಚಿಕ್ಕಪ್ಪ ಜೀವಂತ ಇರುವಾಗಲೂ ಸತ್ತ ಹಾಗೆ ಮಲಗಿದ್ದೆ, ನೀನೇ ಕೊಂಡೋಗ್ತಿದ್ದದ್ದು. ಈಗ ಸತ್ತೇ ಮಲಗಿದ್ದಾನೆ, ಜೀವದಲ್ಲೇ ಇಲ್ಲ. ಕುಂಭಕರ್ಣ ಅವರು ನಿದ್ದೆ ಮಾಡಿದ್ದಾರೆ, ಈಗಾಗಲೇ ಸತ್ತಿದ್ದಾರೆ. ನಿದ್ದೆ ಮಾಡಿದ್ದಾರೆ, ನಿದ್ದೆ ಮಾಡಿದ್ದಾರೆ, ಸತ್ತ ಹಾಗೆ. 2ನೇ ದಿವಸದಲ್ಲಿ ಜೀವ ಹೋಗಿದೆ, ಈಗ ಜೀವ ಇಲ್ಲ. ಏನು ಹತ್ತಿ ಉಂಡೆ ಇಡು ಮೂಗಿಗೆ. ಮಾತಾಡ್ತೀವಿ. ನೀವೆಲ್ಲ ಮಾಡಿ ಕೊಂದದ್ದು ನೀವು. ಕೊಂದದ್ದಲ್ಲ, ನಿನ್ನ ಹೆಣ ಉರುಳಿಸಲಿಕ್ಕುಂಟು ಇವತ್ತು. ಯಾರು ನೀನು? ನೋಡುವಾಗಿದ್ರೆ ಇವನಿಗೊಂದು ಚಟ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕಾಣಿಸಿಕೊಳ್ಳುವುದು. ಎಲ್ಲ ಜಾಗದಲ್ಲಿ ಇದ್ದಾನೆ, ಎಲ್ಲಿಯೂ ಸರಿ ಮಾಡುವುದಿಲ್ಲ. ದೇವರ ದಯದಲ್ಲಿ ಸ್ವಲ್ಪ 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 ಮಾಡುವುದು, ಓಡುವುದು. ಹೋಗ್ಲಿ ಸಾಯ್ಲಿ. ಇವತ್ತೇನೋ ಪ್ರತಿಜ್ಞೆ ಮಾಡಿ ಬಂದಿದ್ದಾನಂತೆ, ಇವತ್ತು ನಾನು ಗೆಲ್ಲದೆ ಇದ್ರೆ ಮನೆಗೆ ಬರುವುದಿಲ್ಲ ಅಂತ. ಅವರ ನಡೆ ನೋಡುವಾಗ ಇವತ್ತು ಮನೆಗೆ ಹೋಗುದಿಲ್ವಾ ಅಂತ ನನಗೆ ಹಾಗೆ ಅನ್ನಿಸ್ತಾ ಉಂಟ. ಕಾದುವರು ಸೀತೆಯ ನೆವನದಿಯು ದನಿಯ ಏನು ಮಾಡುದು ಹೇಳಿ? ಪ್ರವಗಲ ಇರುಳು ತಲೆ ಹರಿಯೇ ಬಿಂದನಿವರೆಂದನು
ಅವನ ದಾಸ ಹನುಮ ಅವನೊಡನೆ ಕಾಳಗವನ್ನು ಮಾಡಿದ್ರೆ ಅಪ್ಪ ಎಂಥ ಸಾಮರ್ಥ್ಯ ಅವನದ್ದು. ಇಲ್ಲಪ್ಪ, ಈ ಸಾಮರ್ಥ್ಯದಲ್ಲಿ ನಮ್ಮದ್ದು ಏನು ನಡೆಯುವುದಿಲ್ಲ ಎನ್ನುವುದು ಗೊತ್ತಾಯಿತು, ಪಲಾಯನ ಮಾಡಿದೆ. ಇವರೆಲ್ಲ ಯುದ್ಧ ಮಾಡುವುದು ಯಾಕೆ? ನಾವು ಯುದ್ಧ ತೊಡಗಿಸಿದ್ದು ಯಾಕೆ? ಸೀತೆಗೆ ಬೇಕಾಗಿ ಅಲ್ವಾ? ಆ ಸೀತೆ ಇಲ್ಲ ಅಂತಾದ್ರೆ ಈ ಯುದ್ಧ ಮುಂದುವರಿಯುತ್ತದ? ಹೋಗಿ ಸೀತೆಯೇ ತಲೆಗಡಿತೇವೆ. ಹೌದಲ್ಲ, ನಮ್ಮಪ್ಪನಿಗೆ ಹತ್ತಿರ ಹೋಗಲಿಕ್ಕೆ ಆಗಲಿಲ್ಲ, ಮತ್ತೆ ನಾನು ಹೋಗುವುದಕ್ಕುಂಟ? ನಾನು ಸುಟ್ಟು ಬೂದಿಯಾದೇನು? ಸಾಧ್ಯವೇ ಇಲ್ಲ. ಹಾಗಿದ್ರೆ ಸೀತೆಯ ಹಾಗೆ ಒಂದು ಮಾಯಾ ಯುವತಿಯನ್ನು ನಿರ್ಮಾಣ ಮಾಡಿ ಹನುಮಂತನ ಮುಂದೆ ತಲೆಯನ್ನು ಕಡಿದ್ರೆ ಇವರೆಲ್ಲ ಹಿಂದೆ ಸಾಗುತ್ತಾರೆ. ಹಾಗೆ ಮಾಡ್ತೇನೆ, ನೋಡುವ. ನೋಡಿದೆನಯ್ಯೋ ಹನುಮ ರಾಕ್ಷಸಯನಗೆ ಪಡುವಾದ್ಯಯ ನಿಸ್ಸೀಮ ಗಾಢರಿ ಬಂದು ಬಿಡಿದೋ ಮತ್ತಾತನ ಕೂಡುವೆ ಒಮ್ಮೆ ಬದುಕಿಸು. ನೋಡಿದೆನಯ್ಯೋ ಹನುಮ ಮಗನೇ ಹನುಮ, ನೋಡಿದೆಯಾ ಈ ನಿನ್ನ ತಾಯಿಯ ಸ್ಥಿತಿಯನ್ನು? ನೋಡು, ಅಂದು ಅಶೋಕವನದಲ್ಲಿ ನನಗೆ ಧೈರ್ಯದ ಮಾತುಗಳನ್ನು ಹೇಳಿದವ ನೀನು. 8 ದಿನದ ಒಳಗಾಗಿ ನಿನ್ನ ಬಂಧ ವಿಮೋಚನೆ ಮಾಡ್ತೇನೆ ಅಂತ ಹೇಳಿದೆ. ನಮ್ಮ ದಿನ 8 ಆಗಲಿಲ್ಲ. ಆದ್ರೆ ಇಂದು ಈ ಧೂರ್ತ ಹರಿತವಾದಂತಹ ಆಯುಧವನ್ನು ಹಿಡಿದು ನನ್ನ ಕುತ್ತಿಗೆಗೆ ತಾಗಿಸಿ ಭೀತಿಗೊಳಿಸುತ್ತಿದ್ದಾನೆ. ನನ್ನನ್ನು ಹೇಗಾದ್ರೂ ಮಾಡಿ ಉಳಿಸು. ಹೆಸರು ಮಾಡಬೇಡಿ ಅಮ್ಮ. ನೀವು ಬೈಯೋದಿದ್ರು ಮೆಲ್ಲ ಬೈಯಿರಿ. ಅವರು ಕೇಳಿದ್ರೆ ನಾನೊಂದು ಮಾತು ಹೇಳಿ ಕೇಳಿ ನೋಡ್ತೇನಮ್ಮ. ಏನು ಮದಿವಂತ ಕಳನೆ ಕೇಳು ಮದಿವಂತ ಕಳನೆ ಕೇಳು ಪೌಲಸ್ಯ ಸುಧದಿಂದ ಅತಿಬಲ ಹಿತ ಭೂತ ಪರಿವರ್ತನ ನ್ಯಾಯ ಅತಿಬಲ ಹಿತ ಭೂತ ಪರಿವರ್ತನ ನ್ಯಾಯ ಪದಗತಿಯವನಲ್ಲ ಶುದ್ಧಿ ಕರ್ಮ ಕೋವಿದ ಮದಿವಂತ ಕಳನೆಗೆ ಹೇಳು ಪೌಲಸ್ಯಾಯ ಸುಧರಿಂದ ಅದನಾಳೋ ಏನು ತಲೆ ಕಡಿಬೇಡ. ಏನು ಮಾಡಬೇಕು? ತಲೆ ಕಡ್ದೇ ಬಿಟ್ಟಿ ಅಂತಾದ್ರೆ ಆದ್ರೆ ಏನುಂಟು ಇನ್ನು? ಮುಗೀತದೆಲ್ಲ. ನಿಮಗೂ ಇಲ್ಲ ನಮಗೂ ಇಲ್ಲ. ಹೌದಾ? ಹೌದು ಇವನಿಗಾಗಿ ಅಲ್ವಾ ಇಷ್ಟೆಲ್ಲ ಆಗುತ್ತಾ ಇರುವುದು? ಹೌದು ಈಗ ನಿನ್ನ ಅಪ್ಪ ಯಾಕೆ ತಂದ? ಬೇಕು ಅಂತ ತಂದದ್ದಲ್ವೇ? ಹೌದು. ನಾವೀಗ ಹೋರಾಟ ಮಾಡುತ್ತಾ ಇರುವುದು ಯಾಕೆ? ಇವಳನ್ನು ಕರ್ಕೊಂಡು ಹೋಗುದು. ಹಾಗಾದ್ರೆ ಈ ತಂಡಗಳಿಗೂ ಬಹಳ ಬೇಕಾದ ಜೀವ ಅದು. ಅಯ್ಯೋ, ಏನು ಅದನ್ನಿದ್ರೆ ಯಾವ ಪ್ರಸಂಗವೂ ಮಾಡಬಹುದು ಪುಣ್ಯಾತ್ಮ. ಆದ್ದರಿಂದ ನೀನು ಸ್ವಲ್ಪ ಸಮಾಧಾನವಾಗಿ ಕೇಳಬೇಕು. ನಾನು ಆಡುವುದು ಆಯ್ತು, ನೀನು ಹೇಳು, ನಾನು ಕೇಳುತ್ತೇನೆ. ಮತಿವಂತ ಕಳನೆ. ಅದು ಕಳರು ಬಹಳ ಮಂದಿ ಆಗಿ
ಮಾಡಿ ಹೋಗಿದ್ದಾರೆ. ಆದ್ರೆ ಮತಿಯುತರಾದ ಕಳ್ಳರು ಅಂತ ಹೇಳಿದ್ರೆ ನೀವು. ಯಾಕೆ ನೀವು ರಾತ್ರಿಂಚರರು? ನೀವು ರಾತ್ರಿ ನಿದ್ದೆ ಮಾಡ್ತೀರಿ. ಹೌದು, ನನಗೊತ್ತುಂಟು. ನಾನು ನಿಮ್ಮ ಊರಿಗೆ ಪ್ರಥಮ ಬರುವಾಗ ಎಲ್ಲರೂ ನಿದ್ದೆ ಮಾಡಿದ್ರು. ಹೌದು. ಹಾಗಾದ್ರೆ ರಾತ್ರಿಂಚರರಾದಂತಹ ನೀವೇ ರಾತ್ರಿ ಮಲಗುತ್ತೀರಿ ಅಂತಾದ್ರೆ ಒಂದು ಸಂಸ್ಕಾರ ಸಂಪನ್ನತೆ ಎನ್ನುವುದು ಸಮೃದ್ಧವಾಗಿ ಅಂತ ಆಯ್ತಾ ಇಲ್ವೋ? ಹಾಗಾಗಿ ಮತಿವಂತ ಕಳನೆ ಕೇಳು. ಪೌಲಸ್ಯದ ಸುತ ಯಾರು? ನನ್ನಪ್ಪ, ನಿನ್ನ ಅಪ್ಪನಪ್ಪ ವಿಶ್ರವಸು ಅಜ್ಜ. ಹೌದಾ? ಅವರಿಗೆ ವಿಶ್ರವಸು ಅಂತ ಯಾಕೆ ಹೆಸರು? ಯಾಕೆ? ವೇದವೇ ಘೋಷಣೆಯಾಗುವ ಹಾಗ ಹುಟ್ಟಿದವನಂತೆ. ಹಾಗಾಗಿ ವಿಶ್ರವಸು ಅಂತ ಅವರಿಗೆ ನಾಮಕರಣ ಮಾಡಿದ್ರಂತೆ. ಬ್ರಹ್ಮನಿಂದ ಎಷ್ಟೇ ತಲೆ ನಿನ್ನಪ್ಪ? ಬಹಳ ಹತ್ತಿರದ 4ನೆಯ ತಲೆ. ಹೌದು, ಹೌದಾ? ಬ್ರಹ್ಮನ ಮಗ ಪುಲಸ್ಯ, ಪುಲಸ್ಯನ ಮಗ ವಿಶ್ರವಸು, ವಿಶ್ರವಸುವಿನ ಸ್ವಂತ ಕಾಸ ಮಗ ನಿನ್ನಪ್ಪ. ಅದು ಹಾಗೆ. ಅದು ಯಾಕೆ ಹೇಳಿದ್ರು? ಅಲ್ಲ, ವಿಶ್ರವಸಿನ ಮಗ ಅಂತ ಹೇಳಿ ಸ್ವಂತ ಅಂತ ಹೇಳಲಿಕ್ಕೆ ಮತ್ತೆ ಆಯ್ತು, ಸ್ವಂತ ಅಲ್ಲ. ಹೌದು ಹೌದು, ಹೌದಾ? ಅಂತಹ ರಾವಣ. ಏನು ರಾವಣ? ಲೋಕ ರಾವಣ, ಸವೇವ ರಾವಣ. ರಾವಣನನ್ನು ಬಿಟ್ಟು ಪ್ರಪಂಚ ಇಲ್ಲ, ಪ್ರಪಂಚವನ್ನು ಬಿಟ್ಟು ರಾವಣನಿಲ್ಲ. ಎಷ್ಟು ವೇದ? ಎಷ್ಟು? 4. ನಿನ್ನ ಅಪ್ಪನಿಗೆ ಎಷ್ಟು ವೇದ? 5. 4 ವೇದವನ್ನು ಅಭ್ಯಸಿಸಿ ಆಯುರ್ವೇದ ಎನ್ನುವಂತಹ ಹೊಸ ವೇದಕ್ಕೆ ಸೃಷ್ಟಿಕರ್ತ. ಹೌದೌದು, ನಮ್ಮಪ್ಪ ಅನ್ಯಾಯದ ಪ್ರತಗತಿಯವನಲ್ಲ. ಏನು ನಿನ್ನಪ್ಪ? ದೊಡ್ಡ ಸಾಮುಗ. ಹಾಗೆ ಹೇಳಿದ್ರೆ ತಪ್ಪಾಗುತ್ತದೆ. ಯಾಕೆ? ದೊಡ್ಡ ಸಾಮಗ ಅಂದ್ರೆ ಸಾಮಗಾನದ ಮೂಲಕವಾಗಿ ಭಗವಂತನಾದ ಪರಮೇಶ್ವರನನ್ನು ಮೆಚ್ಚಿಸಿದ ನಿಜವಾದ ಸಾಮಗ. ಸಾಮಗಾಯನವನ್ನು ಹಾಡಿದವ. ಹೌದು. ನೀನು ಸಾಮಗನ ಮಗನಲ್ವೇ? ಅಲ್ಲ, ಹೌದು. ಸಾಮವೇದವನ್ನು ಹಾಡಿದವರೇ ಸಾಮಗರು. ಹಾಗಾದರೆ ಪ್ರಾರಂಭದಲ್ಲಿ ಸಾಮವೇದವನ್ನು ಹಾಡಿ ಭಗವಾನ ಪರಶಿವನನ್ನು ಮೆಚ್ಚಿಸಿದಂತಹ ಒಬ್ಬ ಸಾಮವೇದಿ ಯಾರು? ಅವ ನಿನ್ನಪ್ಪ ರಾವಣ. ಹೌದಾ? ಮೊದಲು ಆ ಕೃತ್ಯವನ್ನು ಮಾಡಿದವ ದೊಡ್ಡವ. ಹೌದಾ ಅಲ್ವಾ? ಹಾಗಾಗಿ ನೀನು ದೊಡ್ಡ ಸಾಮಗನ ಮಗ. ಅಲ್ಲ, ಸಾಮದ ನೀನು ಹಾಗೆ ರಾವಣ ವೀಣೆ, ಹಾಗೆ ಒಂದು ಕಲ್ಪನೆ ಮಾಡಿ. ರಾವಣ ವೀಣೆ ಅದನ್ನು ಬಾರಿಸುವುದಕ್ಕೆ ಎಷ್ಟು ಬೇಕು? ಕೈ 20 ಕೈ ಆದ್ರೂ ಬೇಕು. ಅದು ನಿನ್ನಪ್ಪನಿಗೆ ಮಾತ್ರ ಇದ್ದದ್ದು. ಅಂತಹ ವಿಶಿಷ್ಟನಾದ ವಿಶೇಷನಾದ ರಾವಣನ ಮಗ, ಲೋಕೋತ್ತರ ಸಾಹಸಿ. ನಿನ್ನಂತವ ಇಷ್ಟು ಸಣ್ಣ ಕೆಲಸ ಮಾಡುವುದ ಇಂದ್ರಜಿತ್ತು? ಆ ಅಮ್ಮನನ್ನು ಬಿಟ್ಟು ಬಿಡು. ಯಾಕೆ ತಲೆ ಕಡಿತೀಯ? ಬಹಳ ಮಾತಾಡಿದ್ದೀನಿ. ಇಲ್ಲಪ್ಪ, ಬಹಳ ಇಲ್ಲ. ಇವತ್ತು ಸ್ವಲ್ಪ ಮಾತಾಡಿದ್ವಿ. ಸ್ವಲ್ಪ ಮಾತಾಡಿದ್ರು ಕೂಡ ತತ್ವವರಿತವಾಗಿತ್ತು. ನೀನು ಎಲ್ಲವನ್ನು ತಿಳ್ಕೊಂಡವ. ಎಲ್ಲರೂ ಹೇಳಿದ್ರು ನಿನ್ನನ್ನು ಮರದಿಂದ ಮರಕ್ಕೆ ಹಾರುವ ಮರಕಾಟ ಅಂತ. ಅದು ಈಗಲೂ ಹೊತ್ತು ಸಿಕ್ಕಿದ್ರೆ ಮರದಿಂದ ಮರಕ್ಕೆ ಹಾಕ್ತೇನೆ. ಅಲ್ಲ, ನೀನು ಹಾರಬಹುದು. ನೀನು ಮರದಿಂದ ಮರಕ್ಕೆ ಹಾರುವ ಮಗ್ಗನ ಮಂಗ ಅಲ್ಲ. ಅಲ್ವಾ? ನೀನು ಮಂಗನಲ್ಲ, ಮಂಗನಲ್ಲ. ನೀನು ಕಪಿ. ಕವಯೇತೀತಿ ಕಪಿ ಅಂದ್ರೆ ಜ್ಞಾನವನ್ನು ಪಡೆದವ ನೀನು. ನಿನ್ನಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ನಾವು ಮನನ ಮಾಡಿಯುವುದಂತಾದ್ರೆ ರಾತ್ರಿ ಹಗಲು ಅಲ್ಲ 365 ದಿನ ಕೂಡ ನಮಗೆ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ನೀನು ಸಂಪಾದಿಸಿಕೊಂಡವ. ಆದರೆ ನಿನ್ನ ನ್ಯಾಯ ಅಥವಾ ನಿನ್ನ ನೀತಿ ಅಥವಾ ನಿನ್ನ ತತ್ವ ಬೋಧೆ ಇದು ನನಗೆ ಬೇಡ. ನಾವು ರಾಕ್ಷಸರು. ಇದು ಮೊದಲಪ್ಪ ಹೇಳಿದಿರಂತೆ, ನಿಮ್ಮದೆಲ್ಲ ಒಳ್ಳೇದುಂಟು, ನಮಗಾಗುವುದಿಲ್ಲ. ಹಾಗಾದ್ರೆ ಒಳ್ಳೇದಿಲ್ಲದೇ ಇದ್ದದ್ದೇ ಇವಳಿಗೆ ಬೇಕಾದ. ಇವಳಿಂದಲಾಗಿ ನಮ್ಮ ಖಳವಂಶ ನಾಶವಾಗುತ್ತಾ ಉಂಟು. ಆದ್ದರಿಂದ ಇವಳ ತಲೆಯನ್ನು ಕಡಿಯುವುದು ಜನಗರಾಯನೋ ಉದಿಸೇ ಮಾತಾಡಿ. ರಘುಮೌಜ ರಾಜೇಂದ್ರನ ರಾಣಿಯಲ್ದನಿದೆ ಎನಗಿದು ಪೂರ್ವ
ಮಾತಾಡುವುದೇ ಕಡಿಮೆ, ಒಂದೆರಡು ಶಬ್ದ, ಒಂದು ಅನುಗ್ರಹ ವಾಕ್ಯ ನಿನಗಾಗಿ. ನೀನು ಅವಳ ತಲೆ ಬಿಡು. ತಲೆ ಹಿಡಿದ್ರೆ ಅದು ಹೊರಗೆ ಬರುವುದೇ ಇಲ್ಲ. ಆಯ್ತು, ಬಿಟ್ಟೆ ನಿಡು. ಬಿಡುವುದಿಲ್ಲ, ನನ್ನನ್ನು ಕೊಲ್ಲುತ್ತಾನೆ. ಇಲ್ಲಮ್ಮ, ಕೊಲ್ಲುವುದಿಲ್ಲ. ಅಷ್ಟು ಸುಲಭವ ಕೊಲ್ಲಿಕ್ಕೆ? ಜನಕರಾಯನ ಮಗಳಾಗಿ ನೋಡು ಎಂತ ಶ್ರೀರಾಮಚಂದ್ರನ ಕೈ ಹಿಡಿದವಳು ನಾನು. ನೋಡು, ಸುಖದಲ್ಲಿ ಇರಬೇಕಾದಂತಹ ನಾನು ಇವನ ಕೈಗೆ ಸಿಕ್ಕಿಕೊಂಡೆ. ಅಯ್ಯೋ ಅಯ್ಯೋ, ನಿನ್ನಿಂದ ನನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಯಾವ ಪೂರ್ವ ಜನ್ಮದಲ್ಲಿ ನಾನು ಯಾವ ಕರ್ಮವನ್ನು ಮಾಡಿದ್ದೇನು ಗೊತ್ತಿಲ್ಲ. ಈತ ನನ್ನನ್ನು ಕೊಲ್ತಾನೆ, ಬಿಡುವುದಿಲ್ಲ. ನೀವು ಇನ್ನು ಮಾತಾಡಬೇಡಿ ಅಮ್ಮ, ನಾನು ಮಾತಾಡ್ತೇನೆ. ಏನೋ ಇತ್ತೀಚರಲ್ಲಿ ಹೌದಾ? ಆದರೂ ನಿಮ್ಮ ವಂಶವನ್ನು, ನಿಮ್ಮ ಸಂತಾನವನ್ನು, ನಿಮ್ಮ ಹಿನ್ನೆಲೆಯನ್ನು, ನಿಮ್ಮದ್ದಾದಂತಹ ವಂಶವಾಹಿನಿಯನ್ನು ಪ್ರಾರಂಭದಿಂದ ಕಳೆಯುವುದು ದಿತಿಜರು. ಯಾಕೆ? ಕಶ್ಯಪ ಬ್ರಹ್ಮನ ಮಗಳಾದಂತಹ ದಿತಿದೇವಿ ಕಶ್ಯಪನ ಎರಡನೆಯ ಹೆಂಡತಿ. ಎರಡು ಅಂತಲ್ಲ, ಪ್ರಾರಂಭದಂತಲೂ ಹೇಳ್ತಾರೆ. ಅದಿತಿ ಎರಡನೆಯವಳದ್ದು ಅಂತೂ ಒಂದು ವಾದ ಉಂಟು. ಇರ್ಲಿ, ಕಶ್ಯಪ ಬ್ರಹ್ಮನಿಗೆ ಹೆಂಡತಿ ಅವಳು ಆದದ್ದರಿಂದ ಅಲ್ಲಿಂದ ಹುಟ್ಟಿಕೊಂಡಿರುವಂತಹ ಸಂತಾನವನ್ನೆಲ್ಲ ದಿತಿಜರು. ಅಂತಹ ದಿತಿಜರ ವರ್ಗದಲ್ಲಿ ನೀನು ಪೆಗ್ಗಳನು, ಹೆಗ್ಗಳನು, ಪ್ರತಿಷ್ಠಿತನು. ಏನು ಇಂದ್ರಜಿತು, ನೀನು ಹುಟ್ಟುವ ಕಾಲದಲ್ಲಿ ನಿನ್ನ ಅಪ್ಪ ನವಗ್ರಹಗಳನ್ನು ಒಂದೇ ರಾಶಿಯಲ್ಲಿ ಇರಿಸಿದನಂತೆ. ಹೌದಾ? ಮಂಡೋದರಿ ದೇವಿಯ ಪೂರ್ಣ ಗರ್ಭ ಪ್ರಮಾಣದ ಪ್ರತಿಫಲ ಶ್ರುತಿಯೋ ಎನ್ನುವ ಹಾಗೆ ನೀ ಹುಟ್ಟಿಕೊಂಡಾಗ ಮೇಘಗಳು ಗರ್ಜಿಸುವುದಕ್ಕಾರಂಭ ಮಾಡಿದಂತೆ, ಆಕಾಶದಲ್ಲಿರುವಂತಹ ನೀರ ಚೀಲಗಳು ಒಡೆಯುವುದಕ್ಕಾರಂಭವಾದಾಗ ಆ ಶಬ್ದವನ್ನೇ ಆಧರಿಸಿ ನಿಮ್ಮ ಅರಮನೆಯಲ್ಲಿ ನಿನಗೆ ಮೇಘನಾಥ ಅಥವಾ ನಿನ್ನದ್ದಾದಂತಹ ಧ್ವನಿಯು ಮೇಘದ ಗರ್ಜನೆಗೆ ಹೋಲುವುದಾದ ಕಾರಣ ಇದು ಎರಡೂ ಉಂಟು. ಆದ್ದರಿಂದ ಮೇಘನಾಥ ಅಂತ ನಿನಗೆ ಹೆಸರಾಯ್ತಂತೆ. ಈಗ ಇಂದ್ರಜಿತು ಎಲ್ಲರಲ್ಲಿಯೂ ಸೋಲುವ ಇಂದ್ರ, ಅವನನ್ನು ಗೆದ್ರೆ ದೊಡ್ಡ ಸಂಗತಿಯ. ಆದ್ರೆ ನಿನಗೆ ಯಾಕೆ ಅನ್ವರ್ಥವಾಯಿತು? ಯಾಕೆ? ಚೌದಂತ್ಯ ಇರಿತಕ್ಕೆ ಒಳಗಾಗಿ ಯಮನ ಕಾಲದಂಡದಿಂದ ಪ್ರಹರಿಸಿ ಸಾಯಬೇಕಾದಂತಹ ರಾವಣ ಬದುಕಿದ್ದು ನಿನ್ನಿಂದ. ದೇವಲೋಕದಲ್ಲಿ ಅಪ್ಪನಿಗೆ ಸೋಲಾಯಿತು ಎನ್ನುವುದನ್ನು ಮನಗಂಡ ನೀನು ಮಾಯಾಯೋಗದ ಮೂಲಕವಾಗಿ ಸ್ವರ್ಗಲೋಕವನ್ನು ಸೇರಿ ಇಂದ್ರನ ಆದಿಯಾಗಿ ಎಲ್ಲರನ್ನೂ ದಿಕ್ಕೆಡಿಸಿ ನಿನ್ನ ತಂದೆಯವರನ್ನು ಅಲ್ಲಿಂದ ರಕ್ಷಿಸಿ ಇಂದ್ರಪುರದಲ್ಲಿಯೇ ಒಂದು ತೆರನಾಗಿರುವಂತಹ ಕ್ರಾಂತಿಯನ್ನೆಬ್ಬಿಸಿ ನಡತೆಯನ್ನು ತೋರಿಸಿದವನೇ ಇಂದ್ರಜಿತು. ಹೌದಲ್ಲ? ಎಷ್ಟು 6 7 ಏನೋ ಯಜ್ಞ ಮಾಡಿದ್ಯಂತೆ. ಯಜ್ಞದಲ್ಲಿ ನೈಪುಣ್ಯತೆ ಯಾವ ಯಾಗ ಹೇಗೆ ಅದು ನಿನ್ನಲ್ಲಿ ಕೇಳಬೇಕು. ಯಾವ ವೈದಿಕ ಶ್ರೋತ್ರಿಯನಿಗೂ ನೀನೇನು ಕಡಿಮೆಯಲ್ಲ. ಈಗ ನಾವು ಭಾವಿಸುವುದಿದ್ರೆ, ಇದೊಂದು ಯೋಚನೆ,
ಮೊದಲು ಯಾರಂತೆ? ಮೊದಲು ಇಂಥವರಂತೆ. ಈಗ ಯಾರಂತೆ? ಇಂಥವರಂತೆ. ನಂತರ ಯಾರಂತೆ? ಇಂಥವರಂತೆ. ಆ ಪರಂಪರೆಯಲ್ಲಿ ಯೋಚಿಸುವುದಿದ್ರೆ ನಾಳೆ ನಿನ್ನ ಅಪ್ಪ ಸತ್ತ ಅಂತ ಹೇಳಿದ್ದು, ಸಾಯ್ಬೇಕು ಅಂತ ಹೇಳಿದ್ದಾರೆ. ಸಾಯ್ಬೇಕು ಅಂತ. ಹಾಗಾದ್ರೆ ಲಂಕಾಧಿಪತಿ ಯಾರು? ಯಾರು? ಅದು ನೀನು. ತಂದೆಯ ಕಾಲಾನಂತರ. ಈಗ ನಿನ್ನ ಅಪ್ಪನಾದ್ರೂ ಆಯುಷ್ಯದ ವರ ಕೇಳಿದರಂತೆ. ಯಾಕೆ? ಆ ಆಯುಷ್ಯದವರೆಗೆ ಬದುಕುತ್ತಾನೆ ಅಂತ ಲೆಕ್ಕ. ಅದು ಕಳೆದ ಮೇಲೆ ನೀನು ಅವನ ಉತ್ತರಾಧಿಕಾರಿ. ಅವನ ಉತ್ತರ ಕ್ರಿಯೆಗೂ ನೀನೇ ಅಧಿಕಾರಿ. ಅಲ್ಲ, ಹೇಳಿದ್ರು ಈಗ ಮಗ ಅಂತ ಹೇಳಿದ್ರೆ ಹೌದಾ? ಹೌದು. ಈಗ ವಿಶ್ವವಸು ಬ್ರಹ್ಮ ಬದುಕಿದ್ದಾರೆ. ಹೌದು. ಈಗ ಇಲ್ಲಿಯವರೆಗೆ ಹುಟ್ಟಿದವರ 3 ಜನವು ಸಾಯುವುದಿಲ್ಲ. ವಿಶ್ವವಸು ಸಾಯುವುದಿಲ್ಲ, ಪುಲಸ್ತ್ಯನು ಸಾಯುವುದಿಲ್ಲ, ಬ್ರಹ್ಮನು ಸಾಯುವುದಿಲ್ಲ. ಈಗ ರಾವಣ ಸಾಯುವುದಿಲ್ಲ ಅಂತ ಏನಾದ್ರೂ ಉಂಟಾ? ಅಲ್ಲ, ಸಾಯುವುದಿಲ್ಲ, ಬ್ರಹ್ಮನೇ ಅಲ್ವಾ? ಅಲ್ಲ, ಅದೇ ಆಗುದು. 10 ಕೋಟಿ ಆಯುಷ್ಯ ಅಷ್ಟೇ. ಅದು ಬ್ರಹ್ಮದಿಂದ ವರ. ನಾನೇನು ಭಕ್ತು ಮಾಡಿದ್ದಲ್ಲ, ಬ್ರಹ್ಮ ವರ. ಹೌದಾ? ಹಾಗಾದ್ರೆ ಮುಂದೆ ಒಂದು ದಿವಸ ಎಲ್ಲಿಯಾದರೂ ಅವ ಸತ್ತ, ಅದನ್ನು ಒತ್ತಿ ಯಾಕೆ ಒತ್ತುವುದಿಲ್ಲ? ಅವ ಸತ್ತ, ಆಯ್ತಾ? ಒಂದೇ ಒಂದೇ. ಇಲ್ಲ, ಸಾಯುವುದಿಲ್ಲ. ಒಂದು ವೇಳೆ ಮುಂದಕ್ಕೆ ಲಂಕಾಪತಿ ಯಾರು? ಅದು ನಾನು, ನೀನು. ಹೌದಾ? ಅಂತಹ ಇಂದ್ರಜಿತು ಚರಿತ್ರೆಯಲ್ಲಿ ಏನು ಮಾಡಿದರಂತೆ ಅಂತ ಯಾರಾದ್ರೂ ಕೇಳಿದ್ರೆ, ಹೆಣ್ಣು ಹೆಂಗಸಾದ ಸೀತಾದೇವಿಯ ತಲೆ ಕಡಿದರಂತೆ, ಸ್ತ್ರೀ ಹತ್ಯೆ ಮಾಡಿದರಂತೆ, ಪುರುಷನಾದ, ವೀರನಾದ, ಧೀರನಾದ, ಲಂಕೆಗೆ ಅರಸನಾಗಬಹುದಾದ ಯೋಗ ಯೋಗ್ಯತೆಯನ್ನು ಹೊತ್ತ ಇಂದ್ರನನ್ನಾದರೂ ವಶೀಕೃತನಾಗಿಸಿದ, 7 ಯಜ್ಞಗಳನ್ನು ಮಾಡಿದ ಪರಮ ಪಂಡಿತನಾದ ಕೋವಿದನಾದಂತಹ ಇಂದ್ರಜಿತ್ತು ಹೆಂಗೊಲೆ ಮಾಡಿದನಂತೆ. ಅದಕ್ಕಿಂತ ದೊಡ್ಡ ಕೆಟ್ಟ ಹೆಸರು ಬೇಕಾ? ದೊಡ್ಡವರೆಲ್ಲ ಬಹಳ ಚಿಲ್ಲರೆ ಕೆಲಸ ಮಾಡುವುದಾ? ನಿನ್ನಂತವನಿಗೋ? ನೀನು ಏನಿದ್ರು ಯುದ್ಧ ಮಾಡುವುದಕ್ಕೆ ಸಮರ್ಥ. ಒಂದು ಪೆಟ್ಟು ತಿನ್ನುವುದಕ್ಕೂ ಒಂದು ಪೆಟ್ಟು ಹೊಡೆಯುವುದಕ್ಕೂ ನಾ ಸಮರ್ಥ ಇದೆ. ನೀ ಗಂಡು ಮಗ ಹೌದು ಅಂತ ಇದ್ರೆ ಅವಳ ತಲೆ ಬಿಡು, ನನ್ನಲ್ಲಿ ಹೋರಾಟ ಮಾಡ. ಹೆಂಗೊಲೆ ಮಾಡಿದ್ರೆ ಮತ್ತೆ ಬಾಲವ ಸುಡಿದಿ ಕೊಂಡಾದಿಯಲ್ಲಿ ಹೊಯ್ದೋಡಿ ಬದುಕಿನ ಕೊದಿ ನಿನ್ನಿಂದ ಆದುದಾಗಲಿ ಎರುದ ಅಧಿಕ ಕ್ರೋಧದಲ್ಲಿ ಕಡುಗವರು ಕೆಳಬಿಡಿ ಛೇದಿ ಬಿಸುನರು ಸೀತೆಯ ಮರುದಜನ ಮುಂದೆ ರಗಳೇನು ವೃಕ್ಷಶರಾದ ಮನೆ, ನಿನ್ನಿಂದ ಆಗುವುದು ಆಗಲಿ, ಇವಳಿಂದ ನಮ್ಮ ವಂಶ ನಾಶವಾಗುತ್ತಾ ಇದೆ. ಏನು ಮಾತಾಡ್ತಿ ಮಾರಾಯ? ನಿನ್ನ ಅಪ್ಪ ಬೇಕು ಅಂತ ತಂದದ್ದು, ನಿನ್ನ ಹಾಳು ಮಾಡ್ತೀಯಾ? ಹಾಳು ಮಾಡುವುದಿಲ್ಲ. ನಿನ್ನ ಅಪ್ಪನಲ್ಲಿ ಕೇಳಿದ್ಯಾ? ಈ ಕೆಲವರಿಗೆಲ್ಲ ಅತ್ಯಂತ ಪ್ರೀತಿಯ ಒಂದು ವಸ್ತು ಅಂತ ಇರ್ತದೆ, ಅದು ನಮಗೆ ಗೊತ್ತಾಗ್ತದೆ, ಅವರಿಗೆ ಹಾನಿ ಮಾಡ್ತದೆ ಅದು ಅಂತ. ಅದನ್ನೆಲ್ಲಿಯಾದ್ರೂ ನಾವು ಇಲ್ಲವಾಗಿಸಿದ್ರೆ ಅವರನ್ನು ಕೊಂದಷ್ಟು ಕೋಪ ಬರ್ತದೆ ಅವರಿಗೆ. ಅದು ಹಾಗೆ ಆಗುತ್ತದೆ. ಕೆಲವೊಂದು ಸಲ ಆ ವಸ್ತು ನಮಗೆ ಅತ್ಯಂತ ಪ್ರೀತಿಯಾಗಿದ್ರೆ ಅದರಿಂದ ನಮ್ಮ ನಾಶ ಆಗುತ್ತದೆ ಅಂತಾದ್ರೆ ಅದನ್ನು ಕೈಯಲ್ಲಿ ಹಿಡಿದು ನೆಲಕ್ಕೆ ಹೊಡಿತೇವೆ ನಾವು. ಯಾಕೆ? ಅದು ಬೇಡ. ನೆಲಕ್ಕೆ ಹೊಡಿತೇವೆ, ಆದ್ರೆ ಬೇಕೇ ಬೇಕು ಅಂತ ಹೇಳಿದವರು ಹೊಡೆದ ಚೂರಿನಲ್ಲಾದ್ರೂ ಏನಾದ್ರೂ ಉಂಟಾ ಅಂತ ನೋಡ್ತಾರ. ಹೌದಾ? ಅದನ್ನು ಹಾಗಾದ್ರೆ ಅಷ್ಟು ಪ್ರೀತಿಯಿಂದ ನೋಡುವವರ ವಿಷಯವನ್ನು ನೀನು ಇಲ್ಲಿ ಹಾಳು ಮಾಡಿದ್ರೆ ನಿನಗೆ ದೋಷ ಅಲ್ವಾ? ನನಗೆ ದೋಷ ಇಲ್ಲ. ಅವಳಿಂದಲಾಗಿ ಎಲ್ಲವರು ಕೂಡ ಸಾಯ್ತಾ ಇದ್ದೇವೆ. ಇನ್ನು ಉಳಿಯುವವರಾದ್ರೂ ಕೂಡ ಉಳಿಯಲಿ ಎನ್ನುವಂತಹ ದೃಷ್ಟಿಯಿಂದ ನಿಂದ ಈ ನೀರಿನಲ್ಲಿ ಅವಳ ತಲೆಯನ್ನು ನೋಡೋ. ನೀನು ಬದುಕಬೇಕು ಅಂತ ಅವಳನ್ನು ಕೊಂದ್ರೆ ಸರ್ವನಾಶ ಆಗ್ತೀರಾ, ಹೋಗ್ತೀರಾ ನೀವು? ಆಗುವುದಾಗಲಿ. ಹೌದಾ? ನೋಡಿ ಬಿಡೋಣ.
ಕೊರಳಿಗೆ ಆಣಿಸ್ತೇನೆ ಅಂತ ಹೇಳುವಾಗಲೇ ಅವ ಏರಿದ ರಥವನ್ನು ಪುಡಿ ಪುಡಿ ಮಾಡಿದ್ದೇನೆ. ಕೆಟ್ಟವ, ನನ್ನ ತಾಯಿಯ ತಲೆ ಕಡಿಲಿಕ್ಕೆ ಅವನಿಗೆ ಆಗ್ತದ. ಆದರೆ ನಮ್ಮ ಆಗದಿಂದ ಕಣ್ಣೀರು ಸುರಿಸಿ ರಾಮ ರಾಮ ಅಂತ ಹೇಳ್ತಿದ್ರು. ನಾನು ಅವಳ ಮಗ, ನನ್ನನ್ನು ಹೆರಲಿಲ್ಲ. ಆದರೂ ನಾನು ಅವಳ ತಾಯ್ತನವನ್ನು ಒಪ್ಪಿಕೊಂಡವ. ಎಲ್ಲಿದ್ದಾಳೆ ನಮ್ಮಮ್ಮ? ಎಲ್ಲಿ? ಅವನಿಗೆ ಅಬಲೆಯರೊಳು ಸಗಯೇ ಮೈಯ ಜಾಜುವದಾಯ್ತೆ ನೆಲಕ್ಕೆ ಕೈಯಾರೆ ಕಮ್ಮವ ಮುಡಿಸಿದು ಎನಗೆ ಕೈಯಾರೆ ಕರ್ಮವ ಮುಡಿಸಿದು ಎನಗೆ ಜಗದಯ್ಯನು ನಾಯೇನೆವು ಬೆಳಗಣ ಅಯ್ಯಯ್ಯೋ ಅವನಿಗೆ ಅಯ್ಯಯ್ಯೋ 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 ಅವನಿಗೆ ಸೀತಾದೇವಿ, ಭೂಮಿಯ ಮಗಳೇ, ನೀ ಭೂಮಿಯಲ್ಲೇ ಬಿದ್ದುಕೊಂಡೆಯ ತಾಯೇ. ಅಯ್ಯೋ, ಲೋಕದ ಏನಾದಂತಹ ರಾಮಚಂದ್ರ, ಹನುಮ ಏನಾಯಿತು ನನ್ನ ಸತಿಯಾದಂತಹ ಸೀತೆಗೆ ಅಂತ ಕೇಳಿದ್ರೆ ಏನು ಹೇಳಿ ನಾನು? ನನ್ನ ಕರ್ಮ ನನ್ನ ಕಣ್ಣ ಸಮ್ಮುಖದಲ್ಲಿಯೇ ಹೀಗಾಗಿ ಹೋಯಿತಲ್ಲ. ಕಡಿ ಎರಡರಲ್ಲಿ ಶೋಣಿತ ಧಾರೆ ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಬಲವಂತನಾಗಿದ್ದರೂ ಇಂದ್ರಜಿತುವಿನ ಕೈಯಿಂದ ನಮ್ಮ ತಾಯಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ನನಗಾಗಲಿಲ್ಲ ಅಂತ ಅಂದರೆ ಯಾಕೆ ಬಲ, ಯಾಕೆ ಹೋರಾಟ? ಸಾಯುವುದಿಲ್ಲ ನಾನು. ಆದರೂ ಯಾರಿಗೂ ಪ್ರಯೋಜನಕ್ಕೆ ಇಲ್ಲದೆ ಇದ್ದದ್ದು ಇದ್ದೇನು ಪ್ರಯೋಜನ? ಇಲ್ಲದೇ ಇದ್ರೆ ಮುದುಡಿ ಮುದ್ದೆಯಾಗಿ ಬಿತ್ತುಕೊಳ್ತೇನೆ ನೋಡು. ರಾಮ 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 ಅನಿಲಾತ್ಮಜನ ದಿವನಿನಾದ ಅನಿಲಾತ್ಮಜನ ದಿವನಿನಾದ ಬೇಕಿಲ್ಲ ಧನುಜನ ಬಿಲ್ಲ ಠೇಕಾರ ಕೇಳುತ್ತಿದೆ ಜಾಂಬವರೇ. ಹನುಮಂತ ಏನೈವ ಎಂಬುದವು ತಿಳಿದು ಬಾ ಎಂದು ರಘುಪತಿ ಉಸಿರಲೋ. ರಣಕ್ಷೇತ್ರಕ್ಕೆ ತೆರಳಿದಂತಹ ಹನುಮಂತನ ಸಿಂಹನಾದ ಕೇಳ್ತಾ ಇಲ್ಲ, ಬದಲಾಗಿ ಇಂದ್ರಾರಿಯ ಬಿಲ್ಲಟೇಕಾರವೇ ಕೇಳ್ತಾ ಇದೆ. ಕಣಕಣದಲ್ಲಿ ಏನು ನಡೆಯಿತು ಅನ್ನುವುದನ್ನು ನೋಡಿ ಬರುವಿರಾ? ಅನುವರದ ಭೂಮಿಯೊಳು ಬಿದ್ದ ಹೆಣಗಳ ದಾಟಿ ಹೆಣಗಳ ದಾಟಿ ಗಣರದ ಜ್ವಗಳು ಹತ್ತಿ ಇಳಿದು ಬಳಲುತ್ತ ಗಣರಥಾಶ್ವಗಳು ಹತ್ತಿ ಇಳಿದು ಬಳಲುತ್ತ ಹನುಮಂತನು ದೂರದಿ ಕಂಡು ಹತ್ತಿರ ಕೈದಾಗ ಇಂದೆಂದ ಹತ್ತಿರ ಕೈದಾಗ ಇಂದೆಂದ ಕೇಳುವರು ಮಾಜನೆಯುವುದಿನ ಕಾಳಗದಿ ಕಳಮೇಲಿನ ಪರಿಯರು
ಹನುಮಂತನ ಸೊಲ್ಲು ಕೇಳುತ್ತಿಲ್ಲ. ಒಮ್ಮೆ ನೋಡಿಕೊಂಡು ಬನ್ನಿ ಜಾಂಬವರೇ ಅಂತ. ಹೊರಡಲಿಕ್ಕೆ ತುಂಬಾ ಮಂದಿ ಹೊರಟಿದ್ರು, ಆದ್ರೆ ಹಿಂದೆ ಬರ್ತಾರೆ ಇಲ್ವಂತ ಅನುಮಾನದಿಂದ ನನ್ನನ್ನೇ ಕಳುಹಿಸಿಕೊಟ್ಟಿದ್ದಾರೆ. ಹುಡುಕುತ್ತಾ ಬಂದು ನೋಡ್ತೇನೆ, ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ಯಲ್ಲ ಹನುಮ. ಏನಪ್ಪ ನಿನ್ನ ಮನಸ್ಸಿನ ಬೇಸರ, ಏನಾಯ್ತು ಹನುಮ? ಜಾಂಬವ ದೇವ ಕೇಳಯ್ಯ, ಹುಳಾಜ ಮಾರಿದು ಎಲ್ಲ ಕೈಯ, ಸಂಭ್ರಮದಲ್ಲಿ ಕಾದಿ ಇಂಬು ಗಣದೆ ಹೋಗಿ ಕುಂಬಿನಿ ಜಯ ತಂದು ಕೆಳಗಿ ತಪ್ಪಿಸಿಕೊಂಡ ಜಾಂಬವ ದೇವ ಕೇಳಯ್ಯ. ಜಾಂಬವ ದೇವ, ಹನುಮಂತು, ಘನಘೋರವಾದಂತಹ ಸಂಗ್ರಾಮ ನಡೀತಾ 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 ಇಂದ್ರಜಿತು ನಮ್ಮ ರಾಮದೇವರ ಎದುರಾಗಿ ಹೋದ. ಹೌದೇ? ಅವರಲ್ಲಿ ಕೈ ಸಾಗುವುದಿಲ್ಲ ಅಂತ ತಿಳಿದು ನನ್ನಲ್ಲಿ ಹೋರಾಟಕ್ಕೆ ಕಟಿಬದ್ಧನಾದ. ಸೋತನ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ದರದರನೆ ದೇವಿ ಸೀತೆಯನ್ನು ಎಳೆ ತಂದು ತಲೆ ಕಡಿದು ಎಲ್ಲಿಯೋ ತಪ್ಪಿಸಿಕೊಂಡ ಅಜ್ಜ. ಸೀತಾಮಾತೆಯ ತಲೆ ಕಡಿಯುತ್ತೇನೆ. ಅಯ್ಯೋ ಅಯ್ಯೋ ದೇವ್ರೆ ರಾಮ. ಹನುಮಂತು ಸೀತಾಮಾತೆಯ ತಲೆಯನ್ನು ಇಂದ್ರಜಿತ್ ಕಡಿದ. ಇದು ಸತ್ತ ಹೆಣ ಎಲ್ಲಿಂಟು ಹನುಮಂತ? ಸತ್ತ ಹೆಣ ಎಲ್ಲಿಂಟು? ಸತ್ತ ಮೇಲೆ ಹೆಣ ಆಗುವುದು ನೀವು ಹಾಸ್ಯ ಮಾಡುವುದು ಅಜ್ಜ. ಸತ್ತ ಹೆಣ ಎಲ್ಲಿ ಉಂಟು ಊಟ? ಅಲ್ಲ ಹೆಣ ಎಲ್ಲಿಂಟು? ರಾಮ ರಾಮ ರಾಮ. ಹನುಮ, ಜಗದ ಜೀವನ ಸೂನು ನಿನಗೆ ಈ ಬಗೆಯ ಪಂತಮು ಯಾಕೆ? ತಗುಮಗಮ್ಮನಿ ತೊಡೆದು ಜಾಂಬವ ಮಗುಳ ನುಡಿದ ಜಗದ ಜೀವನ ಸೂನು. ಹನುಮಂತು, ಅಜ್ಜ, ವಾಯುದೇವನ ಪುತ್ರ ನೀನು, ಅದರಿಂದಲೇ ಜಗದ ಜೀವದ ಸೂನು ಅಂತ ನಿನ್ನನ್ನೆಲ್ಲರೂ ಹೇಳ್ತಾ ಇದ್ದಾರೆ. ನೀನು ಪರಮ ಸುಜ್ಞಾನಿ ಅಂತೆ. ಪ್ರಾಣ ಮುಖ್ಯನ ಮಗ, ಮುಖ್ಯ ಪ್ರಾಣ. ಹೌದು, ಎಲ್ಲರೂ ನಿನ್ನನ್ನು ಸುಜ್ಞಾನಿ ಅಂತ ಹೇಳ್ತಾರಲ್ಲ, ನೀನು ಸುಜ್ಞಾನಿಯ? ನನಗೆ ಕೆಲವು ಸಲ ಅನುಮಾನ ಆಗ್ತದೆ. ನನಗೂ ಅನುಮಾನ ಆಗ್ತಾ ಉಂಟು. ಇಲ್ಲದ್ರೆ ಅಲ್ಲಿ ಹೆಣ ಬಿದ್ದಿದೆ ಅಲ್ಲ, ಅದು ನಮ್ಮ ಸೀತಾ ಮಾತೆಯ ಹೆಣವ? ಅವರು ನೀನೊಮ್ಮೆ ಸರಿ ನೋಡು ಹನುಮಂತ. ನೋಡಿದ್ದೇನೆ, ಇನ್ನು ನೋಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಜ್ಜ. ಅಯ್ಯೋ ಅಳ್ಬೇಡ, ಮಾತಾಡಿದ್ದೇನೆ. ನೀನು ಮಾತಾಡಿ ನನ್ನಲ್ಲಿ ಮಾತಾಡಿದ್ದು ಕಡಿಮೆ ಆದ್ರೂ ಅಷ್ಟೂ ನನ್ನನ್ನು ಈಗ ಚುಚ್ಚುತ್ತಾ ಇದೆ. ಹೌದಾ ಹನುಮ, ನನ್ನನ್ನು ಹೇಗಾದ್ರೂ ಬದುಕಿಸು ಮಗ. ಕಟ್ಟ ಕಡೆಗೆ ಅಸಹಾಯಕಳಾಗಿ ತಾಯಿಯೊಬ್ಬಳು ಮಗನ ಸಮ್ಮುಖದಲ್ಲಿ ಕೇಳಿಕೊಂಡ ಮಾತನ್ನು ನಡೆಸುವುದಕ್ಕಾಗದೇ ಇದ್ರೆ, ಅಮ್ಮ ಇಲ್ಲದ ಮಗ ನೀವು, ನಿಮಗೆ ಎಲ್ಲಿ ಅರ್ಥ ಆಗಬೇಕು? ನಿಮಗೆ ಅಪ್ಪ ಮಾತ್ರ ಇರುವುದು. ಅಲ್ಲ ಹನುಮಂತ, ಇದು ರಾಕ್ಷಸರ ನಾಡು, ರಾಕ್ಷಸರ ಮಾಯೇ ತುಂಬಿರ್ತದೆ. ನನಗೆ ಅನುಮಾನ ಅದು ನಿಜವಾದ ಸೀತೆ ಅಲ್ಲ, ಅದು ಮಾಯಾ ಸೀತೆ. ಒಮ್ಮೆ ಸರಿ ನೋಡು, ಇವರದೊಂದು ಬೇರೆ ಎರಡೆರಡು ಸೀತೆ ಉಂಟ? ಸೀತೆ ಒಂದೇ. ಇದು ರಾಕ್ಷಸರ ಮಾಯೆ ನೋಡು. ಈಗ ಒಬ್ಬರ ತಲೆಯನ್ನು ಕಡಿದ್ರೆ ರಕ್ತ ಇಳಿಯುತ್ತಾ ಹರಿಯುತ್ತಾ ಹೋಗ್ತದೆ, ಹೌದಾ? ಅಲ್ಲಿ ಹೆಪ್ಪು ಕಟ್ತದೆ, ರಕ್ತ ಇಳಿದ ರಕ್ತ ಹೆಪ್ಪು ಕಟ್ತದೆ. ಇದು ನೀ ರಕ್ತ ನೋಡುತ್ತೆ, ಕುತ್ತಿಗೆ ಕಡಿದನಲ್ಲ, ರಕ್ತ ಹೆಪ್ಪು ಕಟ್ಟುತ್ತಾ ಉಂಟ, ಇಳಿಯುತ್ತಾ ಉಂಟು. ಆದ್ರಿಂದ ಈ ರಕ್ತ ಹೆಪ್ಪುಗಟ್ಟುವುದು ಯಾವಾಗ? ಗಾಳಿ ತಾಗಿದ್ರೆ. ಹೌದು ಗಾಳಿ ಯಾರು? ಗಾಳಿ ಅದು ನಿನ್ನ ಯಾರು? ನಿನ್ನ ತಂದೆ. ನನ್ನ ಅಪ್ಪ ರಕ್ತ ಮುಟ್ಲಿಲ್ಲ, ನನಗೆ ಬೇಸರ ಆಗ್ತಾ ಉಂಟಲ್ಲ, ಹಾಗಾದ್ರೆ ಹೆಪ್ಪುಗಟ್ಲಿಲ್ಲ. ಆದ್ರಿಂದ ಹನುಮಂತು, ಕಣ್ಣು ನೋಡಂತೆ. ಹೆಣದ್ದು ಕಣ್ಣು ನೋಡು, ಪಿಳಿ 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 ಆಗ್ತಾ ಉಂಟು. ಆದ್ರಿಂದ ಇಲ್ಲ ಎಂತ ಇಲ್ಲ, ಯಾರಾದ್ರೂ ಅರ್ಧದ ಆಶೆ ಇಟ್ಟುಕೊಂಡು ಸತ್ರೆ ಕಣ್ಣು ಮುಚ್ಚಿ ತೆರೆಯುತ್ತದೆ, ತೆರೆದು ಮುಚ್ಚುತ್ತದೆ. ಅಯ್ಯೋ, ಅಮ್ಮ ನನ್ನನ್ನು ನೋಡುವುದು ಬಲಶಾಲಿಯಂತೆ, ನೀನು ಹಾಗೆ ಹೀಗೆ ನನ್ನೊಂದು ಜೀವ ಉಳಿಸಲಿಕ್ಕೆ ಆಗದೇ ಇರುವವ. ರಾವಣಿಯ ಮಾಯವಿದೋ ಸೀತಾದೇವಿಯ ತೆಗೆದುಕೊಂಡು ಅವನಿಯ ಕುರುದವನು ದೇವ
ಹೇಳ್ತಾ ಇದ್ದೇನೆ, ಇದು ರಾಕ್ಷಸರ ಮಾಯೆ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ನನಗೆ ನಂಬಲಿಕ್ಕೆ ಆಗುವುದಿಲ್ಲ. ಈಗ ನೀನು ಸೀತೆಯನ್ನು ಸರಿಯಾಗಿ ನೋಡಿದ್ಯಾ? ಒಂದು ಶಿಂಶುಪ ವೃಕ್ಷದ ಕೆಳಗೆ ರಾಮ 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 ಎನ್ನುವ ಧ್ಯಾನವನ್ನು ಮಾಡುತ್ತಿರುವ ಸೀತಾದೇವಿಯನ್ನು ನಾನು ನೋಡಿದ್ದೇನೆ, ನಾ ಮಾತಾಡಿದ್ದೇನೆ, ನಾನು ಅವಳಲ್ಲಿ ಹೇಳಿದ್ದೇನೆ. 8 ದಿವಸದ ಒಳಗಾಗಿ ನಿನ್ನನ್ನು ಇಲ್ಲಿಂದ ವಿಂಗಡಿಸದೆ ಇದ್ರೆ ವೈಕುಂಠ ವಲ್ಲಭನಾದ ಶ್ರೀರಾಮನ ಭಂಟನಾನಲ್ಲ ಅಂತ ಹೇಳಿದ್ದೇನೆ. ಹೌದು, ಹೇಳಿರ್ಬಹುದು. ನೀನು ನೋಡಿದ್ದಿ, ಮಾತಾಡಿದ್ದಿ. ನಾನು ನೋಡ್ಲೂ ಇಲ್ಲ, ಮಾತಾಡ್ಲೂ ಇಲ್ಲ. ಮತ್ತೆ ಎಂತದಕ್ಕೆ ನಿಮಗೆ ಸುಮ್ಮನೆ? ನಿಮಗೆ ಗುರ್ತವೇ ಇಲ್ಲ? ಇಲ್ಲ, ನನಗೆ ಗುರ್ತ. ಆದರೆ ಸರಿಯಾಗಿ ನೋಡಿದವರು ಯಾರು ಸೀತೆಯನ್ನು? ಪ್ರಭು ರಾಮಚಂದ್ರನಲ್ವೇ? ಗಂಡನಿಗೆ ಹೆಂಡತಿಯ ಪರಿಚಯ ಇದ್ದಷ್ಟು ಬಾಕಿದ್ದವರಿಗೆ ಅವಳ ಪರಿಚಯ ಇರ್ಲಿಕ್ಕಿಲ್ಲ, ಇಲ್ವಲ್ಲ? ಈಗ ನಾವು ಈ ಹೆಣವನ್ನು ಹಿಡ್ಕೊಂಡು ರಾಮನಿದ್ದಲ್ಲಿಗೆ ಹೋಗುವ. ರಾಮನಿದ್ದಲ್ಲಿಗೆ ಹೋಗುವ ಅಜ್ಜ. ಈಗ ಹೆಣ ಹಿಡ್ಕೊಂಡು ಹೋಗುವಾಗ ನಾವು ಹೇಗೆ ಹೋಗುದು? ಹೇಗೆ ಹೋಗುದಂದ್ರೆ ಎಲ್ಲಿಯಾದರೂ ಇದು ನೀವು ಹೇಳಿದ ಹಾಗೆ ಮಾಯ ಆದ್ರೆ ನಾವು ಕೂಗುತ್ತಾ ಹೋದ್ರೆ ರಾಮದೇವರು ಹೇಳ್ತಾರೆ, ಮಂಗಗಳು ಎಷ್ಟಾದ್ರು ಅಂತ. ಎಲ್ಲಿಯಾದ್ರೂ ಸತ್ಯ ಹೌದು ಅಂತಾದ್ರೆ ನಾವು ನಗಾಡ್ತಾ ಹೋದ್ರೆ ಎಷ್ಟಾದ್ರೂ ಮಂಗಗಳಲ್ವಾ ಅಂತ ಹೇಳ್ತಾರೆ. ನಾವು ಮಂಗಗಳಾಗಬಾರ್ದು. ಅದಕ್ಕೆ ನಾವು ಮೊದಲೇ ಹೋಗುವಾಗಲೇ ಬಾಯಿಯನ್ನು ಮಾಡಿಕೊಂಡು ಹೋಗುವ. ಮಾಡಿದ್ರೆ ಅದೆಂತದ್ದು ಮಾಡಿದ್ರೆ? ಎಲ್ಲಿಯಾದರೂ ಸೀತೆ ಅಲ್ಲದಿದ್ರೆ ರಾಮನ್ ನಗಾಡ್ತಾನೆ. ಆಗ ನಾವು ಮಾಡಿದ್ರೆ ಅಲ್ಲಿಂದಲೇ ನಗಾಡು. ಸೀತೆ ಹೌದಾದ್ರೆ ರಾಮ ಕೂಗ್ತಾನೆ, ನಾವು ಅಲ್ಲಿಂದಲೇ ಕೂದು ಹೋಗುದು. ಬಾಯಿ ತೆರೆದು ಕೂಗ್ಲಿಕ್ಕೆ ಆಗ್ತದಲ್ಲ? ಹೌದು. ಹಾಗಿದ್ರೆ ಹೆಣ ಹೊರುವುದೆಯಾ? ನಾನು ಹೊರ್ತೇನೆ ಅಜ್ಜ, ನಾನು ಹೊರ್ತೇನೆ. ನಿನಗೊಬ್ಬನಿಗೆಲ್ಲ ನಾನು ನೀವು ಹೊರ್ತೀರ? ನಾನು ಹೊರ್ತೇನೆ. ನೀವು ಎಲ್ಲಿ ಹೊರ್ತೀರಿ? ನಾನು ತಲೆಯಲ್ಲಿ. ತಲೆಯಲ್ಲಿ? ತಲೆ ನನಗೆ ತಲೆ. ಸೀತಾದೇವಿ, ಪಾವನವಾದಂತಹ ನಿನ್ನ ಪಾದ ತಾಯೆ, ಅದನ್ನು ತಲೆ ಮೇಲೆ ಏರಿಸಿಕೊಳ್ಳುವಂತಹ ಮಹಾಭಾಗ್ಯವನ್ನು ನಾನು ಹೊತ್ತಿದ್ದೇನೆ. ನಿನ್ನನ್ನು ಉಳಿಸುವುದಕ್ಕೆ ಭಾಗ್ಯ ಇಲ್ಲದೆ ಇದ್ದರೂ ನಿನ್ನ ಕಾಲಿಗೆ ತಲೆ ಕೊಡುವ ಯೋಗ ಆದರೂ ನನಗೆ ಬಂತಲ್ಲ. ಹನುಮಂತು, ತಲೆ ಭಾರ ಅಲ್ವಾ? ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮ ತಲೆ ಭಾರ ಅಂತ. ನನ್ನ ತಲೆ ಅಲ್ಲ, ಮತ್ತೆ ಅಲ್ಲಿ ಇರುವ ಹೆಣ್ಣದ್ದು. ಹೆಣ್ಣದ ತಲೆ ಭಾರವಾ? ಹೌದು, ಭಾರ ಅಲ್ವಾ? ಅದಕ್ಕೆ ನೀವೇನು ಮಾಡ್ತೀರಿ? ನಾನು ಕಾಲಿಡಿತೇನೆ. ಹೆಣದ ತಲೆಗಾದರೂ ತಲೆ ಕೊಡುವುದಕ್ಕೆ ದೊಡ್ಡ ಮಗನಿಗೆ ಯೋಗ ಇರುವುದು ಅಂತ ಹೇಳ್ತಾರೆ. ನನ್ನನ್ನು ನೀನು ಹೆರದೇ ಇದ್ದರೂ ನಿನಗೆ ನಾನೇ ತಾಯಿ ದೊಡ್ಡ ಮಗ. ಅಂಜನಾದೇವಿಯ ಮುಖವನ್ನು ಕಾಡುವಾಗ ನನಗೆ ಎಷ್ಟು ಸಂತೋಷ ಆಗ್ತದೋ ಅಷ್ಟೇ ಸಂತೋಷ ನಿನ್ನನ್ನು ಕಾಡುವಾಗಲೂ ಆಗ್ತದೆ ತಾಯಿ. ಮಾತ್ರವೇ ಯೋಗದ ದುಃಖ. ಹನುಮಂತು, ನಾನು ಪ್ರಾಯದವಲ್ವಾ? ಹೌದು, ನಿಮಗೆ ಈಗ ಪ್ರಾಯ ಅದ್ದ ಅಲ್ಲ, ಮೊದಲೇ ಆಗಿದೆ. ಹೀಗೆ ಒಳ್ಳಾದ್ರೂ ಸೀತೆ ಅಲ್ಲದಿದ್ರೆ ನಾನು ಕಾಲಿಡಿದ್ರೆ ಅದು ಸರಿ ಆಗ್ತದರ? ನೀವು ಎಲ್ಲಿಯೂ ಹಿಡಿದು ಬೇಡ, ನಾನೇ ಹೊತ್ಕೊಂಡು ಆದೀತು. ಎಲ್ಲಿಯಾದ್ರೂ ರಾಮ ಇದ್ದರೆ ಸತಿಯ ತೊಡೆಯೊಳಗಿರಿಸಿ ನರರಂಧದಲ್ಲಿ ಮರುಗುತ್ತಿದ್ದನ ರಾಮ. ಜನಕಾತ್ಮಜಿ ಜಾಣೆ ಎನ್ನರಸಿ ಮುನಿಧನೊಡನೆ ಯಾಗಿ ಗಣತಿಗದಿ ಚಂಪಿಸುತ್ತಾದ ಮನದಣಿಯೇ ಮುತ್ತಾಡುತ್ತಲೇ ಜನಕಾತ್ಮಯೇ. ಜನಕಾತ್ಮಜೇ, ನಿನಗಿಂತಹ ದುರ್ಗತಿ ಒದಗಿ ಬಂತೆ. ಯಾವುದನ್ನು ಪಡೆಯಲು ಸುಖವಾಗಿ ನಾನು ದಾನವರೊಂದಿಗೆ ಹೊಯ್ದಾಡುತ್ತಾ ಇದ್ದೇನೋ ಆ ಮೂಲ ವಸ್ತುವನ್ನೇ ನಾನು ಕಳೆದುಕೊಂಡಂತಹ ಸ್ಥಿತಿ ನನಗೆ ಬಂತು. ಕಾಡಿಗೆ ನಾನು ಬರುವಂತಹ ವೇಳೆಯಲ್ಲಿ ಜೊತೆಯಾಗಿ ನಾನೂ ಬರುತ್ತೇನೆ ಎಂಬ ಅಭೀಷ್ಟವನ್ನು ತೋಡಿಕೊಂಡೆ. ಕಾಡು ಅನ್ನುವುದು ಕಡು ಕಷ್ಟ, ಬೇಡ ಅಂತ ಹೇಳಿದಾಗ ಮನಸ್ಸಿಗೆ ಘಾಸಿಯಾಗುವ ಮಾತುಗಳನ್ನಾಡಿ ಜೊತೆಯಾಗಿ ಬಂದೆ. ರಾವಣನಿಂದ ಅಪಹೃತಳಾಗಿದ್ದ ನಿನ್ನನ್ನು ಪಡೆಯಲು ಸುಖವಾಗಿ ದಾನವರೊಂದಿಗೆ ಹೋರಾಡಿ ನಿನ್ನ ಕಳೆವರವನ್ನು ಕಾಣುವಂತಹ ದುಸ್ಥಿತಿ ನನಗೆ ಬಂತು. ಹೇಗೆ ಅಯೋಧ್ಯೆಗೆ ಹೋಗಲಿ, ಯಾರಿಗೆ ಮುಖವನ್ನು ತೋರಿಸಲಿ? ನಿನ್ನ
ನಿನ್ನನ್ನು ಕಳೆದುಕೊಂಡ ನನ್ನ ಜೀವನ ನಶ್ವರ ನಶ್ವರ. ಆ ವಿಧಿಯೇ ದೇವನೀದರದಿ ಮರುಗಲು ದೇವನೀದರದಿ ಮರುಗಲು ವಿಭೀಷಣನೆದ್ದ ದೇವಿ ಜಾನಕಿಯಲ್ಲ ನಮ್ಮವರ ಕಪಟವೀದು ದೇವಾದಿ ದೇವ ನರನಾಟಕವ ನಟಿಸಿ ದುಃಖಿತನಾಗಿ ಈ ಕಪಟ ಸತಿಗೆ ಕಣ್ಣಿನಲ್ಲಿ ಧಾರಾಕಾರವಾದ ನೀರು ಸುರಿಸುತ್ತಾ ಇರುವೆ. ಹೌದಪ್ಪ ಪ್ರಭು, ನನ್ನ ಒಡಲಿಯನ್ನು ನಾನು ಕಳೆದುಕೊಂಡೆನಪ್ಪ. ದೇವನಾದ್ರೂ ಸಾಮಾನ್ಯ ಮನುಷ್ಯರಂತೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದೀಯ. ಯಾಕಪ್ಪ? ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡ್ಬೇಕು ಅಂತಾದ್ರು ನಿನ್ನ ಅನುಮತಿ ಬೇಕಂತೆ. ಸಕಲವನ್ನು ತಿಳಿದು ತಿಳಿಯದ ಹಾಗೆ ಯಾಕೆ ಈ ರೀತಿಯಾಗಿ ವರ್ತಿಸುತ್ತಾ ಇರುವೆ ಪ್ರಭು? ನನ್ನ ಜಾನಕಿಯ ಸ್ಥಿತಿಯನ್ನು ನೋಡು ಪ್ರಭು. ಅವಳು ಸೀತೆ ಅಲ್ಲ ಪ್ರಭು, ಮತ್ಯಾರು? ಅವಳು ಮಾಯಾ ಸೀತೆ. ಮಾಯಾ ಸೀತೆ? ಹೌದು. ಇದೆಲ್ಲ ನಮ್ಮವರ ಕಪಟ. ನಾಯಕರಲ್ಲಿ ಹೀಗೂ ಮಾಡ್ಲಿಕ್ಕೆ ಆಗ್ತದೆ? ಹೌದು. ಹಾಗಿದ್ರೆ ನನ್ನ ಮೇಲೆ ಇನ್ನೂ ನಂಬಿಕೆ ಇಲ್ವೇ? ನನ್ನ ಜಾನಕಿಯನ್ನು ನಾನು ತಿಳ್ಕೊಳ್ಳುವುದು ಹೀಗೆ. ಒಂದು ವೇಳೆ ನಾನು ಈ ಸೀತೆಯನ್ನು ಮುಟ್ಟಿದೆ ಎಂದಾದರೆ ಅವಳು ಇಲ್ಲಿಂದ ಮಾಯವಾಗಿ ಹೋಗ್ತಾಳೆ. ಒಂದು ವೇಳೆ ನಿಜವಾದ ಸೀತೆ ಹೌದು ಅಂತಾದ್ರೆ ಏನೂ ಆಗುವುದಿಲ್ಲ. ಇದೋ ನೋಡು ನೋಡು ನೋಡು. ಶರಣ ವಿಭೀಷಣ, ನಿಜ ಸೀತೆ ಎಂದೇ ಭ್ರಮಿಸಿದೆ ನಾನು. ಕ್ಷಣಕಾಲ ನಾನೂ ಮಾಯಿಗೆ ಒಳಗಾಗಿ ಬಿಟ್ಟೆ. ಹಾಗೆಂದು ನಿಜ ಸೀತೆ ಎಲ್ಲಿದ್ದಾಳೆ ಅನ್ನುವುದನ್ನು ನಾವು ತಿಳಿಬೇಕಿದ್ರೆ ಹನುಮಂತನನ್ನೇ ಕರೆದು ಕಳುಹಿಸೋಣ. ಹನುಮಂತ ಅಶೋಕವನದತ್ತ ವಿಜಯಂಗೈದುವ. ಶತ್ರುಗಳಾಗಿ ಆಗಿರುತ್ತಾರ ಹದ್ದೆ ಕುಂಬಿನಿ ಗಿರಿಯನು ಏನಾಗಿದೆ? ಹಪ್ಪಿಗಳೆಲ್ಲವೂ ಪಾರ್ವತ್ಯವನ್ನು ವಹಿಸಿಕೊಂಡು ನಮ್ಮೊಡನೆ ಯುದ್ಧವನ್ನು ಮಾಡುವುದಕ್ಕೆ ತಾಮುಂದು ಎನ್ನುವ ಹಾಗೆ ಬರ್ತಾ ಇದ್ದಾರೆ. ಅವರೆಲ್ಲವರನ್ನು ಜಯಿಸುವುದಕ್ಕೆ ಅಸಾಧ್ಯವಾಗುತ್ತಾ ಇದೆ. ತಂದೆಗೆ ಮಾತನ್ನು ಕೊಟ್ಟು ಬಂದಿದ್ದೇನೆ, ಯುದ್ಧವನ್ನು ಜಯಿಸಿ ಬರುತ್ತೇನೆ ಎನ್ನುವ ಹಾಗೆ. ಜಯ ಲಲನೆ ನಮಗೆ ಒಲಿಯುವ ಹಾಗೆ ಕಾಣುವುದಿಲ್ಲ. ಹಾಗಿದ್ರೆ ಏನು ಮಾಡುವುದು? ಮಾರಣವನ್ನೇ ಮಾಡಬೇಕಷ್ಟೇ. ಮಾರಣವನ್ನು ಮಾಡಿಯಾದರೂ ಕೂಡ ಶತ್ರುಗಳನ್ನು ಜಯಿಸಬೇಕು. ಮೂಲ ನಿಕುಂಬಿಳೆಯಲ್ಲಿ ಮಾರಣಾದ್ವರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಅದಕ್ಕೆ ಒಬ್ಬ ಯೋಗ್ಯತಾವಂತ ವ್ಯಕ್ತಿ ಆಗಬೇಕಲ್ಲ. ಗುರುಗಳಾದಂತಹ ಶುಕ್ರಾಚಾರ್ಯರ ಶಿಷ್ಯರಿದ್ದಾರೆ. ಸ್ವಾಮಿ ಬರಬೇಕು ಬರಬೇಕು. ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ, ಇಷ್ಟಾರ್ಥ ಸಿದ್ಧಿರತ್ತು. ಅದಾಗಬೇಕು. ನೋಡಿದ್ದೀರಾ, ಕಾಳಗ ನಡೀತಾ ಉಂಟು, ಯುದ್ಧ ನಡೀತಾ ಉಂಟು. ನಮ್ಮ ಸೇನೆಗೆ ನಮ್ಮವರೆಲ್ಲ ಖಾಲಿಯಾಗಿದ್ದಾರೆ. ಅಂದ್ರೆ ಅದೇ ಎಲ್ಲ ಬಿದ್ದಿದ್ದಾರೆ, ಯಾರು ಇಲ್ಲ. ಇನ್ನು ಕೆಲವರು ಬೀಳುವ ಸ್ಥಿತಿಯಲ್ಲಿದ್ದಾರೆ, ತೂಕಡಿಸ್ತಾ ಇದ್ದಾರೆ. ಇದ್ದವರು ಏಳಬೇಕು ಅಂತ. ಇದ್ದವರು ಎದ್ದು ಹೋಗ್ಬೇಕಾ? ಹಾಗಲ್ಲ, ಇದ್ದವರು ಕೂಡ ಯುದ್ಧವನ್ನು ಮಾಡುವುದಕ್ಕೆ ಎದ್ದೇಳಬೇಕು. ಅದಕ್ಕಾಗಿ ಮಾರಣಾತ್ವರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಏನಾಗಬೇಕು ಹೇಳಿ? ನಾನು ಹೇಳಿದ ಎಲ್ಲ ಸಾಮಗ್ರಿಗಳನ್ನು ತಂದುಕೊಟ್ರೆ ಮಾರಣಾತ್ಮರವರು ನಾನು ಮಾಡ್ತೇನೆ. ವಿಜಯಲಕ್ಷ್ಮಿ ನಿನ್ನ ಕೈಲಿ ಜೊತೆಯಲ್ಲಿ ಬರುವ ಹಾಗೆ ನಾನು ಮಾಡ್ತೇನೆ. ಏನಾಗಬೇಕು? ಬೇರೆ ಏನಲ್ಲ. ಮೊದಲು ನೀನು ಕಪ್ಪು ಬೆಕ್ಕಿನ ಕೆಂಪು ರಕ್ತದಲ್ಲಿ ಸ್ನಾನ ಮಾಡಬೇಕು. ಕೆಂಪೆ ರಕ್ತ? ರಕ್ತ ಕೆಂಪೆ, ಬೆಕ್ಕು ಮಾತ್ರ ಕಪ್ಪು ಬೇಕು. ಹಾಗೆ ಅಷ್ಟೇ ಅಲ್ಲ, ನರರ ನರವನ್ನು ತೆಗೆದು ನೀನು ಜನಿವಾರವಾಗಿ ಹಾಕಿಕೊಳ್ಳಬೇಕು. ಅದು ಮಾಡುವ. ಆಮೇಲೆ ಕೆಂಪು ವಸ್ತ್ರವನ್ನು ಧರಿಸಿ ದೀಕ್ಷಾಬದ್ಧನಾಗಿ ನೀನು ಕುಳಿತುಕೊಳ್ಬೇಕು. ನನ್ನ ತಲೆ ಕಡಿಲಿಕ್ಕುಂಟ? ಹಾಗಲ್ಲ, ಯಾಗಕ್ಕೆ ಬೇಕಾದ್ದು ಹಾಗೆ. ಅಷ್ಟೇ ಅಲ್ಲ, ನಾನು ಹೇಳಿದ ಸಾಮಗ್ರಿಗಳನ್ನು ತಂದು ಕೊಡಬೇಕು. 70,775 ಗಾಂಗರ್ ಕಪ್ಪೆ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಒಮ್ಮೆ ಸುಮ್ಮನೆ ಕೂತ್ಕೊಳ್ತೀವಿ. ಯಾಕೆ? ಎಂತದು? ಗಾಂಗರ್ ಕಪ್ಪೆ ಬೇಕು. ನನಗಾಗುತ್ತದೆ ಅದು. ಮನಸ್ಸು ಮಾಡಿದ್ರೆ ಆಗ್ತದೆ, ಮಾಯ ಇಲ್ಲ. ಹಾಗೆ. ಅಷ್ಟೇ ಅಲ್ಲ, 6,665 ಫಣಿಗಪ್ಪೆ.
ಪುನಃ ಅದರಲ್ಲಿ ಬೇರೆ ಅದು ಸಣ್ಣದು ದೊಡ್ಡದು ಬೇರೆ ಬೇರೆ ಬೇಕಾಗ್ತದೆ. ಅಷ್ಟೇ ಅಲ್ಲ 775 ಕಾಳಿಂಗ ಸರ್ಪ ಅದು ಸ್ವಲ್ಪ ಕಷ್ಟ ಆಗಿದೆ ಬೇಕು. ಆಮೇಲೆ 25,000 ಹೆಬ್ಬಾವು ಇದೆಲ್ಲ ಬೇಕಾಗ್ತದೆ. ಅಷ್ಟೇ ಅಲ್ಲ 7,775 ದೊಡ್ಡ ಜಾತಿಯ ಸೊಳ್ಳೆ ಹಿಡಿಯುವಾಗ ಒಂದೇ ಒಂದು ಸೊಳ್ಳೆಯ ಕಾಲು ಮುರಿಬಾರದು. ಅಷ್ಟು ಸೊಳ್ಳೆಯನ್ನು ಇಡುವಾಗ ಕಾಲು ಮುರಿದು ಹೋಗದೆ ಇರ್ತದೆ. ಅದೇ ಜಾಗ್ರತೆ ಬೇಕು. ಸೊಳ್ಳೆ ಮುರಿದ್ರೆ ನಮಗೆ ಅಪಶಕುನ ಆಗ್ತದೆ. ಒಂದು ಕಾಲು ಮುರಿಬಾರದು. ಅಷ್ಟೇ ಅಲ್ಲ 78,000 ಬೊಗ್ಗಿ ನಾಯಿಯ ತುಪ್ಪ ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ನನ್ನನ್ನು ಮನಸ್ಸು ಮಾಡಿದ್ರೆ ಆಗ್ತದೆ. ನಾನದ ಅಷ್ಟೇ ಅಲ್ಲ ನಮಗೆ 48 ಗರ್ಭಿಣಿ ಬೊಗ್ಗಿ ನಾಯಿ ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಅದೆಂತದ್ದು ಸ್ವಾಮಿ ಹಾಗೆ? ಅಲ್ಲ ಮಾಯಾವಿದ್ಯೆಯಿಂದ. ಆಮೇಲೆ 75,000 ಗರ್ಭಿಣಿ ಕತ್ತೆ ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಗರ್ಭಿಣಿ ಕಪ್ಪೆಗೆ ನಾನು ಮನಸ್ಸು ಮಾಡುದು ಹೇಗೆ? ಮನಸ್ಸು ಮಾಡಿದ್ರೆ ಆಗ್ತದೆ ಅಂತೇಳಿ. ಅಷ್ಟೇ ಅಲ್ಲ 2 ಕೂರ್ಮ 2 ಮಸಾಲೆ ಅದೆಲ್ಲಿಯಾದರೂ ದೂರ ಹೋಗಬೇಕಾಗಿದೆ. 2 ಕೂರ್ಮ 2 ಮಸಾಲೆ ಹಾಗೆ ಕೊನೆಗೆ ಆಹುತಿಗೆ ಕೊನೆಗೆ 2 ಕೂರ್ಮ 2 ಮಸಾಲೆ ಪೂರ್ಣಾಹುತಿಗೆ. ಹೌದು. ಈ ಮಸಾಲೆಯನ್ನು ತಡೆಗಟ್ಟದಾಗ ಪೂರ್ಣ ಆಹುತಿ ಆಗ್ತದೆ. ಅಷ್ಟು ನೀನು ವ್ಯವಸ್ಥೆ ಮಾಡಿದಾಗ ಆ ಬೇರೆ ಬೇರೆ ಶಕ್ತಿ ದೇವತೆಗಳನ್ನು ನಾನು ಆಹ್ವಾನಿಸ್ತೇನೆ. ರೂರು ಭೈರವ, ಚಂಡಭೀಷಣ ಭೈರವ, ಉನ್ಮತ್ತ ಭೈರವ, ಪಾತಾಳ ಭೈರವ, ಯೋಗಿನಿಯರು ಹೀಗೆಲ್ಲ ಅವರನ್ನೆಲ್ಲ ಬೇಕಾದ ಸ್ಥಳದಲ್ಲಿ ನಾನು ನಿಲ್ಲಿಸ್ತೇನೆ. ವಿಶಾಲಾಕ್ಷಿ, ಮೀನಾಕ್ಷಿ, ಕಾಮಾಕ್ಷಿ, ಮಹಾಲಕ್ಷ್ಮಿ, ಶಿವಿಕಾ, ಕುಬ್ಜಿಕಾ, ಮಹಾದೇವಿ, ಮಹಾಕಾಳಿ, ಪಾರ್ವತಿ, ಸುಪ್ರಭ, ಭ್ರಮರಾಂಬೆ, ವಿದ್ಯಾವಾಸಿನಿ, ಯೋಗಿನಿ, ಹಿಮರೂಪಿಣಿ, ಮಾಣಿಕ್ಯದೇವಿ ಮೊದಲಾದಂತಹ ಶಕ್ತಿ ದೇವತೆಗಳನ್ನು ಅಲ್ಲೆಲ್ಲಿ ನಿಲ್ಲಿಸಿ ಈ ಯಾಗಕ್ಕೆ ಯಾವುದೇ ಕಂಟಕ ಮಾಡದಾಗೆ ನಾನು ವ್ಯವಸ್ಥೆ ಮಾಡ್ತೇನೆ. ಭೂತ ಬೇತಾಳಾದಿಗಳ ಕೋಟೆ ನಿರ್ಮಾಣ ಆಗಬೇಕು. ಅದೆಲ್ಲ ಆಗಬೇಕು. ರೂರು ಭೈರವ, ಚಂಡಭೀಷಣ, ಉನ್ಮತ್ತ ಭೈರವ, ಪಾತಾಳ ಭೈರವ ಎಲ್ಲ ವ್ಯವಸ್ಥೆ ಆಗ್ತದೆ. ಹಾಗಿದ್ರೆ ನಾವು ಹೋಗುದು ಕುಂಬಳೆಗೆ, ನಿಕುಂಬಿಳೆಗೆ, ಮೂಲ ನಿಕುಂಬಳೆಗೆ ಹೋಗುವಾಗಾದ್ರೆ ಅಗ್ನಿ ಪ್ರತಿಷ್ಠಾಪಯಾಮಿ. ಓಂ ಹೋಮಂ ಕರಿಷ್ಯೆ. ಅಗ್ನಿ ಪ್ರಜ್ವಲಿತಂ ಒಂದೇ ಜಾತ ವೇದ ಹುತಾಚರಂ ಸುವರ್ಣವರ್ಣವಲ್ಲಂ ಸತ್ಯಂ ವಿಶ್ವಲೋಮುಖಂ. ಓಂ ಯಜ್ಞೇಶ್ವರಾಯ ನಮಃ. ಸರ್ವೇಶೇ ಮಹಾಜನಂ ಲಂಕಾ ನಿವಾಸಿನಂ ಇಂದ್ರಜಿತ್ ವಿಶೇಷತ ಶುಕ್ರಾಚಾರ್ಯ ಸಹಿತ ಆಬಾಲ ವೃದ್ಧಾನಂ ಆಸ್ತಿಕಂ ನಾಸ್ತಿಕಂಚೆ ಮರಣ ಪ್ರಾಪ್ತಿ ಮುಂದಕ್ಕೆ ಭೂತಾನಂ ಸರ್ವೇಶಂ ಸರ್ವ ಸಂಕಲ್ಪಂ ಕೋಟಿ ಯಜ್ಞ ಫಲ ಸಿದ್ಧಿ ಯಜ್ಞಂ ಕರಿಷ್ಯೆ. ಅನಿವಾರ್ಯ ಫಲ ಸಿದ್ಧಿ, ಆಧ್ಯಾತ್ಮಿಕ ಅಧಿಕಾರಿ ಸಿದ್ಧಿ, ಉಮಾರಮಣಾದಿ ಭಕ್ತಿ ಸಿದ್ಧಿ, ಏಕಾಗ್ರತ ಮನೋರಥ ಸಿದ್ಧಿ, ಪಿತೃವಾಕ್ಯಾಚಾರ್ಯ ದೇವ ಬ್ರಾಹ್ಮಣ ಸಿದ್ಧಿ. ಓಂ ಅನೇಕ ಶಸ್ತ್ರಾಸ್ತ್ರ ದಿವ್ಯ ರಥ ಆಗಚ್ಚ ಆಗಚ್ಚ ಆಗಚ್ಚ. ಎಲ್ಲರೂ ತಲೆ ತಿರುಗಿ ಬೀಳುತ್ತಾ ಇದ್ದಾರೆ. ಯಾವುದೋ ಒಂದು ರೀತಿಯ ಹೋಮದ ಧೂಮ ಈ ಪರಿಸರವನ್ನು ಆವರಿಸಿಕೊಂಡಿದೆ. ಕಮಟು ವಾಸನೆ ನಾಸಿಕಕ್ಕೆ ಬಡಿಯುತ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಈ ಹೊಗೆ? ಯಾಕಾಗಿ ನಡೆಯುತ್ತಾ ಇದೆ ಹೇಳಬಹುದೇ? ನಿದ್ರಾ
ಹರಣದ್ವರ ಹೌದು. ಯಾರು ಮಾಡ್ತಾ ಇರೋದು? ಹೊತ್ತಿಗೆ ಮೂಳನಿ ಕುಂಬಿಳೆಯಲ್ಲಿ ಇಂದ್ರಜಿತು ಮಾರಣಾದ್ವರ ಯಾಗವನ್ನು ಕೈಗೊಳ್ತಾ ಇದ್ದಾನೆ. ಉದ್ದೇಶ ಒಂದೇ ಪ್ರಭು. ಒಂದು ವೇಳೆ ಈ ಯಾಗ ಸಂಪೂರ್ಣವಾಯಿತು ಅಂತ ಆದ್ರೆ ಅವನಿಗೆ ವಿಶೇಷವಾದಂತಹ ರಥ ಮತ್ತು ಆಯುಧ ದೊರಕುವುದಕ್ಕಿದೆ. ಸಿಕ್ಕಿದ್ರೆ ಅದನ್ನು ಧರಿಸಿಕೊಂಡು ಯುದ್ಧಕ್ಕೆ ಹೊರಟಂತಾದ್ರೆ ಅವನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಂತ ಹೇಳಿ ಅವನನ್ನು ಸಾಮಾನ್ಯ ಜನರಿಂದ ಸೋಲಿಸುವುದಕ್ಕೂ ಆಗುವುದಿಲ್ಲ. ಸೋಲಿಸಬೇಕಿದ್ರೆ ಎಂತವರು ಇರಬೇಕು? 12 ವರ್ಷಗಳ ಕಾಲ ನಿದ್ರಾ ಆಹಾರ ಮೈಥುನಾದಿಗಳನ್ನು ಯಾರು ಬಿಟ್ಟಿರ್ತಾರೋ ಅಂತವರಿಂದ ಮಾತ್ರ ಸಾಧ್ಯ. 12 ವರ್ಷ? ಹೌದು. ಯಾರಿದ್ದಾರೆ? ಅಂತವ್ರು ಯಾರಿದ್ದಾರೆ ನಮ್ಮ ಪಾಳೆಯದಲ್ಲಿ? ಶೌರ್ಯವು ಚಡಿಯಲಾಗ ಅಪ್ಪಣೆ ಕೊಟ್ರೆ ಏನು ಮಾಡ್ತೀವಿ? ನಾನು ಬರ್ತೇನೆ, ಕಳುಹಿಸಿಕೊಡು. ಪೂರ್ಣ ಭರವಸೆ ಬಂತು ಮಗು. ಹಾಗೆಂದು ಪಥ ನಿರ್ದೇಶನಕ್ಕಾಗಿ ವಿಭೀಷಣನನ್ನು ಯಾಗವನ್ನು ಹಾಳುಗೆಡಹುವುದಕ್ಕಾಗಿ ಹನುಮ ಜಾಂಬವಾದಿಗಳನ್ನು ಜೊತೆಯಲ್ಲಿ ಕಳುಹಿಸಿಕೊಡುತ್ತೇನೆ. ರಂಗನಾಥ ಸ್ವಾಮಿ ಕಾಪಾಡು. ಬರ್ತೇನೆ ವಿಭೀಷಣ. ಮೊದಲು ಆ ಯಾಗ ಮಾಡ್ತಾ ಇದ್ದಾನಲ್ಲ ಅವನ ತಲೆಗೆ ಬಡಿ. ಏನು ಇಂದ್ರಾರಿ ಯಾಗದಿಂದ ಹೇಳ್ತಾ ಇಲ್ಲ? ಹೇಳುದಿಲ್ಲ. ದೈವದ್ರೋಹಿ ನೀನು. ಈ ರೀತಿಯಾಗಿ ವಂಚಿಸಿ ಗೆಲ್ಲಬಹುದು ಅಂತ ಭಾವಿಸಿದ್ದೆ. ಇದ ಲಕ್ಷಣ ಬಂದಿದ್ದೇನೆ. ಯುದ್ಧ ಮಾಡಿ. ಹೇಳುದಿಲ್ವ? ಹೇಳದಿದ್ರೆ ನಿನ್ನನ್ನು ಎಬ್ಬಿಸುವ ಕ್ರಮ ನನಗೆ ಗೊತ್ತಿದೆ. ಎಡದ ಕಾಲಿಗೆ ಕಾಲಿಂದ ಒದ್ದೆಯ ನೀನು ಲಕ್ಷವೇ ಅಲ್ಲ ನನಗೆ
ಇರಿ, ಮತ್ತೆ ನೀನು ನೋಡ್ತೇನೆ. ನೀನು ಜೀವಗಳ್ಳ ಮಾರಣಾಂತರವನ್ನು ಮಾಡಿ ನಮ್ಮನ್ನು ಕಾರುಗರಿಸಬಹುದು ಹೀಗೆ ಭಾವಿಸಿದ್ರೆ ಅದು ನಿನ್ನ ಭ್ರಮೆ ಎನ್ನುವ ಪ್ರತೀಕ ಲಕ್ಷಣ ನೋಡಿದ್ಯಾ? ಭಾರಿ ಚಾಪವನ್ನು ಕೈಗೆತ್ತಿಕೊಂಡಿದ್ದೇನೆ. ತೀರಿತು ನಿನ್ನ ಆಯುಷ್ಯ. ಶರಣು ಬಂದ್ರೆ ನಮ್ಮಪ್ಪನ ಕಾಲಿಗೆ ಬಿತ್ತು ಆ ಬಾಲೆಯನ್ನು ಬಿಟ್ಟು ಕೊಡು ಅಂತ ಕೇಳಿದ್ರು ಬಿಟ್ಟು ಕೊಡುವ ಕಾಲ ಇಲ್ಲ. ಹರಗರ ಶಕ್ರಾರಿ ಈವರೆಗೆ ಬೆಳೆಸಿದನು ಮೂರ್ಜಗದಿ ಸುರನಾರು ರಗವ ಹಳುಕಿಸಿದ ಭಟತಾನು ತನ್ನ ಒರಗಿಸಿದ ಮೂರ್ಛೆಯಳು ಇವನು ಹರಗರ ಶಕ್ರಾರಿ ಮೂರು ಲೋಕದಲ್ಲಿಯೂ ಕೂಡ ಇಂದ್ರಜಿತು ಎನ್ನುವಂತ ಹೆಸರನ್ನು ಕೇಳಿದರೆ ಎಲ್ಲರೂ ಕೂಡ ಗಡಗಡ ನಡುಗುತ್ತಾ ಇದ್ರು. ಅಂಥದ್ದರಲ್ಲಿ ಕೇವಲ ಒಬ್ಬ ಮಾನವರಂತ ಈ ಲಕ್ಷ್ಮಣ ನನ್ನನ್ನು ಧರೆಗೆ ಉರುಳಿಸಿದ. ಹಾಗಿದ್ರೆ ಎಂತ ಸಾಮರ್ಥ್ಯ ಇವರದ್ದು. ಬಂದವರು ಇವರು ಯಾರಿವರು? ಬಂದ ಕೋಡಗಳಿವು ಕೋಟಿಗಳ ಬಲವಲ್ಲ ಕೈತವದ ಗತಿಯಾಗಿ ತಾತಗಳ ಮಿಲಿತಂತ ಸೀಜಮಾನವಿಯಲ್ಲ ಬದ್ದ ಸಾಮಾನ್ಯ ಮಾನವರು ಅಂತ ನಾವು ತಿಳ್ಕೊಂಡೆವು. ಹಾಗಲ್ಲ ಇವರು ಧರೆಯ ಧರ್ಮವನ್ನು ಉಳಿಸುವುದಕ್ಕೆ
ಮಾಡುವುದಕ್ಕಾಗಿ ಅವತಾರವನ್ನು ಎತ್ತಿ ಬಂದಂತಹ ಮಾನವರು ಇರುವರು. ಇವರ ಬಗ್ಗೆ ಹೇಳುವುದಿದ್ರೆ ಬಹಳಷ್ಟಿದೆ. ಇದೆಲ್ಲವೂ ಕೂಡ ನಮಗೆ ತಿಳಿದಿದೆ. ಇದು ಇಲ್ಲಿಗೆ ಈಗ ಅಗತ್ಯವಾ? ಖಂಡಿತ ಅಲ್ಲ. ಹಾಗಿದ್ರೆ ಇವರ ಜೊತೆಯಾಗಿ ಸಹಾಯವನ್ನು ಮಾಡುವಂತಹ ಕೋತಿಗಳ ಬಲವೇ ಅಲ್ಲ. ದೇವತೆಗಳೆಲ್ಲವರು ಕೂಡ ಇವರಿಗೆ ಸಹಾಯವನ್ನು ಸೇವೆಯನ್ನು ಮಾಡುವುದಕ್ಕೆ ಬಂದವರು. ಹಾಗಿದ್ರೆ ನಮ್ಮಪ್ಪರಿಗೆ ಗೊತ್ತಿಲ್ಲವೇ ಇದರಿಂದೆಲ್ಲವೂ ಸರ್ವನಾಶ ಆಗುತ್ತದೆ ಅಂತ? ಗೊತ್ತಿದ್ದರೂ ಕೂಡ ನಮ್ಮನ್ನೆಲ್ಲ ಯಜ್ಞಕ್ಕೆ ಸಮಿದೆಯನ್ನಾಗಿ ಉಪಯೋಗಿಸ್ತಾ ಇದ್ದಾನೆ. ಹಾಗಿದ್ರೆ ಅವನ ನಿಲುವೇ ಬೇರೆ. ನಮ್ಮ ನಿಲುವು ಇವನಿಗೆ ತೋರಿಸಬೇಕಲ್ಲ. ಅಯ್ಯ, 12 ವರುಣ ನಿತ್ಯ ಆಹಾರ ಮೈದುನ ಕರದಲ್ಲಿರುವಂತಹ ಧನುಸ್ಸನ್ನು ಎತ್ತಿ ಹಿಡಿದು ಬಾಣವನ್ನು ಪ್ರಯೋಗಿಸುವುದಕ್ಕೆ ಸಿದ್ಧವಾಗಿದ್ದೀಯಲ್ಲ. ನನ್ನನ್ನು ಕೊಲ್ಲಬೇಕು ಅಂತಾದ್ರೆ ನಿನ್ನಲ್ಲಿ ಇದೆಯಾ ಸಾಮರ್ಥ್ಯ? ಇದೆಯಾ? 12 ವರ್ಷ ನಿದ್ರೆ ಆಹಾರ ಮೈಥುನಾದಿಗಳನ್ನು ಯಾರಿಂದ ತ್ಯಜಿಸುವುದಕ್ಕೆ ಸಾಧ್ಯವಾಗಿದೆಯೋ ಅಂತವರಿಂದ ಮಾತ್ರ ಅದು ನಿನ್ನಿಂದ ಸಾಧ್ಯವಾ? ವಿದೇಶ
ತಂದು ಅಶೋಕವನದಲ್ಲಿರಿಸಿದ್ದೆ. ಅರಸಿಕೊಂಡ ಹನುಮಂತ ಬಂದ, ಲಂಕೆಯನ್ನು ಸುಟ್ಟು ಮುಂದುವರಿದ. ಆಮೇಲೆ ಸಮುದ್ರಕ್ಕೆ ಸೇತುವೆಯನ್ನು ಬಲಿದು ರಾಮ ಲಕ್ಷ್ಮಣರು ಸಕಲ ಕಪಿ ಸೈನ್ಯವನ್ನು ಸೇರಿಕೊಂಡು ಲಂಕೆಯನ್ನು ಪ್ರವೇಶಿಸಿದರು. ಅಂಗದ ಸಂಧಾನವನ್ನು ಮುರಿದೆ. ಆ ಬಳಿಕ ಕುಂಭಶ್ರವಣ, ಮಕರಾಕ್ಷ, ಅತಿಕಾಯ, ನರಾಂತಕ, ದೇವಾಂತಕ ಎಲ್ಲರನ್ನು ಯುದ್ಧಕ್ಕಾಗಿ ಕಳುಹಿಸಿದೆ. ಪರಿಣಾಮ ಎಲ್ಲರೂ ಅಳಿದೇ ಹೋದರು. ಹಿಂದಿನ ದಿನ ಮಗನಾದಂತಹ ಇಂದ್ರಾರಿ ಧೈರ್ಯದ ಮಾತುಗಳನ್ನು ಹಾಡಿ ಹೋದ. ಆದರೆ ಏನು ಮಾಡುವುದು? ದೂತ ಬಂದು ಹೇಳಿದಂತಹ ಮಾತು ಯುದ್ಧದಲ್ಲಿ ಇಂದ್ರಜಿತು ಮಾಡಿದನಂತೆ. ಹಾಗಾದರೆ ಏನು ಮಾಡಲು? ಏನು ಮಾಡು? ಇದ್ದಾನೆ. ಯಾರು? ನನ್ನ ಬಾಲ್ಯ ಸ್ನೇಹಿತ ಮೈರಾವಣ. ಈ ಕಾಲಕ್ಕೆ ಅವನನ್ನೇನು ಕರೆಯುತ್ತೇನೆ, ಮಿತ್ರ ಮೈರಾವಣ, ಬೋ ಬೋ ಬೋ. ನೆನೆಯ ಮೈರಾವಣನ ಘನ ಬೀಗದಿವು ದೈತ್ಯ, ಅನಿದರಲ್ಲಿ ನಡೆದವುದು ಧನುಜೇಶನೆಡೆಗೆ.
ಸರಿನವೇ ಸರಿ. ಇವತ್ತು ಬಂದ ವಿಚಾರ ಆ ವಿಚಾರವಾಗಿ ಆಲಿಸಬೇಕು. ಅಧಿಕಾರಿ ಯಾರೆಂಬುದಾಗಿ ಕೇಳಿದರೆ ಮಹಿರಾವಣಾಖ್ಯ ಅದು ನಾನೇ. ತೃಣಬಿಂದು ಮಹರ್ಷಿಗಳಿಗೆ ನಾವೇ ಇರುವರು ಮಕ್ಕಳು. ಅಹಿರಾವಣ ಮಹಿರಾವಣ ಎನ್ನುವ ಹಾಗೆ ಅಪ್ಸರಾಂಗನೆಯಾದಂತಹ ಘೃತಾಚಿಯನ್ನು ನೋಡಿದ ಕ್ಷಣ ತೃಣಬಿಂದು ಮಹರ್ಷಿಗಳಿಗೆ ರೇತಸ್ಕರಣವಾಯಿತಂತೆ. ಒಂದು ಬಿಂದು ಅಹಿಯಲ್ಲಿ ಬಿತ್ತು, ಮತ್ತೊಂದು ಬಿಂದು ಮಹಿಯಲ್ಲಿ ಬಿತ್ತು. ಅಹಿಯಲ್ಲಿ ಬಿದ್ದಾದರೆ ಅಹಿರಾವಣ, ಮಹಿಯಲ್ಲಿ ಬಿದ್ದ ಕಾರಣ ನಾನು ಮಹಿರಾವಣ. ವರ್ತಮಾನ ಕಾಲದಲ್ಲಿ ಪಾತಾಳ ಲಂಕೆಯ ಸಾರ್ವಭೌಮಕನಾಗಿ ಬರೆಯುತ್ತಾ ಇದ್ದೇನೆ. ಇಲ್ಲಿಯ ಕರ್ಪೂರಾನ್ವಯವನ್ನು ಆಡಿಕೊಂಡು ಬಂದಿದ್ದೇನೆ. ನನ್ನ ಆಳ್ವಿಕೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ. ಮಧ್ಯರಾತ್ರಿಯ ಹೊತ್ತು ಓಲಗ ಚಾವಡಿಯನ್ನು ಸೇರಿದೆ ಅಂತಾದರೆ ಏನದು ಸೇರಿದ ಕ್ಷಣ ಮಿತ್ರ ಮಹಿರಾವಣ ಹೀಗೆ ಬಾ ಎನ್ನುವಂತಹ ದೀರ್ಘವಾದ ಕರೆ ಯಾರೆಂಬುದಾಗಿ ಅರ್ಥವಾಗಲಿಲ್ಲ. ಸರಿಯಾಗಿ ಲಕ್ಷ್ಯವನ್ನಿದ್ದು ಕೇಳಿದೆ ಅಂತಾದರೆ ಇದು ಪರಿಚಿತವಾದಂತಹ ದನಿಯೇ ಆಗಿದೆ. ಯಾರಿರಬಹುದು ಎನ್ನುವ ಹಾಗೆ ಆಲೋಚಿಸಿದೆ. ನನ್ನ ಮಿತ್ರನಾದಂತಹ ರಾವಣೇಶ್ವರ ವರ್ತಮಾನ ಕಾಲದಲ್ಲಿ ಸ್ವರ್ಣಲಂಕೆಯ ಅಧಿಕಾರಿಯಾಗಿ ಬರೆಯುತ್ತಾ ಇದ್ದಾನೆ. ನಾವಿರುವರು ಮಿತ್ರರು ಹೌದು. ಒಂದೇ ಗುರುಗಳ ಬರೆಯಲ್ಲಿ ನಾವು 4 ಜನ ವಿದ್ಯಾಭ್ಯಾಸವನ್ನು ಮಾಡಿದವರು. ರಾವಣೇಶ್ವರ, ಅವನ ಅನುಜರಾದಂತಹ ಕುಂಭಶ್ರವಣ, ವಿಭೀಷಣ, ಜೊತೆಗೆ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಟಾಗ ನಿನ್ನ ಕಷ್ಟಕ್ಕೆ ನಾನು, ನನ್ನ ಕಷ್ಟಕ್ಕೆ ನೀನು ಎನ್ನುವ ಹಾಗೆ ಭಾಷೆಯನ್ನಿತ್ತವರು ನಾವು. ಈ ಕಾಲಕ್ಕೆ ಕರೆದಿದ್ದಾನೆ. ತುಲ್ಯಾರಿ ಮಿತ್ರತ್ವವಿದೆಯಲ್ಲ, ಹಾಗಾದರೆ ಏನೋ ಕಷ್ಟ ಕಾಲ ಒದಗಿ ಬಂದಿದೆ ಎಂಬುದಾಗಿ ಸತ್ಯ. ಏನೆಂಬುದಾಗಿ ನೋಡಬೇಕಾಗಿದೆ. ಸ್ವರ್ಣಲಂಕೆಗೆ ಸಾಗುತ್ತೇನೆ.
ಏನು ಅತ್ತಿತ್ತ ನೋಡುವುದು? ಬಂತು ಅಂತ ಹೇಳಿದ್ರೆ ಯಾವ ಬದಿಯಿಂದ ಬಂತು ಅಂತ ನೋಡ್ತಾ ಇದ್ದೀನಿ. ನೀನು ಕೊಟ್ಟದ್ದೇನನ್ನು? ನಮಸ್ಕಾರ. ಅದೇ ನನಗೆ ಲಭಿಸಿತು ಎನ್ನುವ ಹಾಗೆ ಹೇಳಿದ್ದು. ಇನ್ನು ಕೊಡುವ ಅಭ್ಯಾಸ ಇಲ್ಲ. ದೊಡ್ಡವರೆಲ್ಲ ಹಾಗೆ ಕೊಡ್ಲಿಕ್ಕಿಲ್ಲ. ಆಗ್ಲಿ. ಓ ನನ್ನ ಪರಿಚಯ ಆಯ್ತೇನೋ ನಿನಗೆ? ಆಯ್ತಪ್ಪ. ನೋಡಿದ್ಯಾ? ನೋಡಿದ್ದೇನೆ ನಾನು. ಹೇಗೆ? 3 ದಿವಸದಿಂದ ಕಾರ್ಯಕ್ರಮ. ಎಲ್ಲಿ ಎಲ್ಲಿ? ಅಲ್ಲಿ ಮೇಲೆ ಈಗ ಹೋಗ್ತಾ ಉಂಟು. ಈಗ ಎಂತದ್ದು ಅದು? ಅದ್ರ ಎಡೆಯಲ್ಲಿ ಹೋಗುವುದು. ನೀರು ಕೊಡಿ ನೀರು ಕೊಡಿ ಅಂತ ಕೇಳ್ತಿದ್ದ. ನೀರು ಕೊಡಿ? ನೀನು ಯಾವುದನ್ನು ನೋಡಿದ್ದು? ಮತ್ತೆ ಇದೇ ತರದ 4-5 ಹೋಗ್ತಾ ಇತ್ತು. ಅದಲ್ವಾ? ಅದು ಜಾತ್ರೆ ಗದ್ದೆಯಲ್ಲಿ ಆಗಿರ್ಬೇಕು. ಹಾಗೆ ಅದಲ್ಲ ಇದು. ಜಾತ್ರೆ ಗದ್ದೆಯಲ್ಲಿ. ಹೌದೌದೌದೌದು. ಅದು ಮಾತಾಡ್ತಿರ್ಲಿಲ್ಲ, ಮಧ್ಯದಲ್ಲಿ ಮಾತ್ರ ಸಣ್ಣ ಹೊಟ್ಟೆಯಲ್ಲಿ ಮಾತಾಡ್ತಿದ್ದೆ. ನೀವು ಹೀಗೆ ಮಾತಾಡ್ತೀವಿ. ಏನೇ ಇರಲಿ, ಬಹಳ ದೂರದಿಂದ ಬಂದವರು ನಾನು. ಹೌದಾ? ನಿನ್ನನ್ನು ನೋಡುವಾಗ ಇಲ್ಲಿಯ ಪರಿಚಾರಕರಂತೆ ಭಾಸವಾಗುತ್ತಾ ಇದೆ. ಸಂದೇಶಕರ ನಾನು ಇಲ್ಲ. ಹೌದಲ್ವೇ? ಹೌದು. ಸ್ವರ್ಣಲಂಕೆಗೆ ಬಂದವನಿದ್ದೇನೆ. ಒಳಗೆ ನಿನ್ನ ಒಡೆಯನಿದ್ದಾನೋ ರಾವಣೇಶ್ವರ. ಹೋಗಿ ಅವನ ಸಮಯ ಹೇಗಿದೆ ಎಂಬುದಾಗಿ ತಿಳಿದುವ. ಆಯ್ತು. ನಮಸ್ಕಾರ ಪ್ರಭು. ನಿಮ್ಮ ಸಮಯ ಹೇಗುಂಟು? ನನ್ನ ಸಮಯ ಸರಿ ಉಂಟು. ಅವರ ಸಮಯ ಸರಿ ಉಂಟು. ನನ್ನ ಪುಣ್ಯ ನಾನು ಬಂದಿದ್ದೇನೆ ಅಂತ ಹೇಳು. ನಾನು ಬಂದಿದ್ದೇನೆ. ನಾನು ಬಾಗಿಲ ಭಟ ನೀನು ಯಾವತ್ತೂ ಬರುವವ. ಹೋಗ ಕೆಲಸ ಮಾಡಲಿ. ಬಾಗಿಲಲ್ಲಿ ಕಾಯುವವ ನೀನು ಯಾವತ್ತೂ ಬರುವ. ಹೋಗಿ ಕೆಲಸ ಮಾಡ. ಹಾಗಲ್ವೋ? ನೀನಲ್ಲ, ನಾನು ಬಂದಿದ್ದೇನೆ. ನೀವಲ್ಲ, ನಾನು ಬಂದಿದ್ದೇನೆ. ಯಾರು ಬಂದದ್ದು? ನೀವಲ್ಲ, ನಾನು ಬಂದಿದ್ದೇನೆ. ನಿನ್ನೆ ಬಂದದ್ದು ಯಾರು? ನಾನೇ. ಇವತ್ತು ಬಂದದ್ದು ಯಾರು? ನಾನೇ. ನಾಳೆ ಬರುವುದು ಯಾರು? ನಾನೇ. ಅಸಂಬದ್ಧ. ಹೋಗ ನಿನ್ನ ಕೆಲಸ ಮಾಡು. ಇವತ್ತು ಬಂದದ್ದು ಯಾರು? ನಿನ್ನೆ ಬಂದದ್ದು ಯಾರು? ನಾಳೆ ಬರುವುದು ಯಾರು? ಅಸಂಬದ್ಧ. ಹೋಗಿ ಕೆಲಸ ಮಾಡು. ಕಪಾಳಕ್ಕೆ ಬಾರಿಸಿಯರು ಪಾಪಿ. ಕಪಾಲೆ ಬಿದ್ದಿತ್ತು. ನೀನು ಹೇಳಿದ್ದು ಸರಿಯಾಗಲಿಲ್ಲ. ಅವನಿಗೆ ಅದು ಅರ್ಥವೂ ಆಗಲಿಲ್ಲ. ಅದು ಬೇಡ. ಮಿತ್ರ ಬಂದಿದ್ದಾನೆ ಎನ್ನುವ ಹಾಗೆ ಹೇಳು. ಮಿತ್ರ ಬಂದಿದ್ದಾನೆ. ಮಿತ್ರ. ಓಹೋ, ನಿನ್ನ ಮಿತ್ರನ? ಹೋಗು, ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಒಳ್ಳೆ ಉಪಚಾರ ಮಾಡು. ಆಯ್ತು, ಬನ್ನಿ ಹೋಗುವ ನನ್ನ ಮನೆಗೆ. ನಿನ್ನ ಮನೆಗೆ? ನನ್ನ ಮನೆ ಬಾಗಿಲು ಸಂದು. ನೀವು ಇದನ್ನು ತೆಗೆದಿಟ್ಟು ಬರ್ಬೇಕಷ್ಟೇ. ಪುಲ್ಕ ಒಳಗೆ ಹೋಗ್ಬೇಕು. ನಿಮಗೆ ನೀವು ತಗೊಳ್ಳೋದು ಯಾವುದು? ಯಾವ್ದು ತಗೊಳ್ಳೋದು? ನಿಮಗೆ 4 ಕಾಲಿಂದ ಆದಿತ್ತ, ಆಮೇಲೆ 2 ಕಾಲಿಂದ ಆದಿತ್ತ, ಹಡೆ ಬರ ಕೆಟ್ಟವನೇ. ನಾನು ನಿನ್ನ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸುವನೇನು? ನನ್ನ ಮನೆ ಬರುದು. ಅಷ್ಟು ಸಣ್ಣ ವ್ಯಕ್ತಿ ನಾನಲ್ಲ. ನೀನು ಹೇಳಿದ್ದೇನೆ ಅವನಲ್ಲಿ. ಅದೇ ಮಿತ್ರ ಬಂದಿದ್ದಾನೆ ಅಂತ ಹೇಳಿ. ಓ, ನಿನ್ನ ಮಿತ್ರ ಎನ್ನುವ ಹಾಗೆ ಭಾವಿಸಿದನು? ಹೌದು. ಬೇಡ, ಪಾತಾಳದಿಂದ ಬಂದಿದ್ದಾನೆ ಎನ್ನುವ ಹಾಗೆ ಹೇಳು. ಪಾತಾಳಿ ಬಂದಿದ್ದಾನೆ. ಪಾತಾಳಿ. ಹೌದು. ಓಹೋ, ಯಾವುದೋ ಎಣ್ಣೆಯ ಲೆಕ್ಕ ಬಾಕಿ ಇರಬೇಕು. ನೀನೇ ಮಾತಾಡಿ ಲೆಕ್ಕವನ್ನು ಸಂದಾಯ ಮಾಡಿ ಬಾ. ನೀವು ಈ ಹಿಂದೆ ಎಷ್ಟು ಎಣ್ಣೆ ಹಾಕಿದ್ದೀರಿ? ಇವತ್ತು ಎಣ್ಣೆ ಎಷ್ಟು ಹಾಕಿದ್ದೀರಿ? ನಾಳೆ ಎಷ್ಟು ಹಾಕ್ತೀರಿ? ಹಳೆಯ ಲೆಕ್ಕಾಚಾರ ಯಾವುದುಂಟು? ವ್ಯವಹಾರ ಚುಪ್ತ ಮಾಡಿ ಮುಗಿಸುವ. ಯಾವುದ್ರದ್ದು? ಪಾಟಾಳಿ ಎಣ್ಣೆದ್ದು. ಎಂತದ್ದು? ನಾನು ಎಣ್ಣೆಯನ್ನು ವಿತರಿಸುವನೆಂದು ಹಾಗೆ ಭಾವಿಸಿದೆಯೇನು? ಪಾಟಾಳಿ ಅಂದ್ರೆ ಅವ್ರು ಹೇಳಿದ್ರು ಹಾಗೆ. ಹಾಗಲ್ವೋ? ಮಹಿರಾವಣ ಬಂದಿದ್ದಾನೆ. ಮಹಿ ರಾವಣ ಬಂದಿದ್ದಾರೆ. ಯಾರೋ ಅದು? ಮಹಿ ರಾವಣ ಗೊತ್ತಿಲ್ಲ, ಕಳಿದು. ಮೈ ರಾವಣ ಗೊತ್ತಿಲ್ಲ. ಗೊತ್ತಿಲ್ವಾ? ಹಾಗೆ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಒಂದೊಂದೇ ಶಬ್ದವನ್ನು ಹೇಳಬೇಕು. ಆಯ್ತು. ನಿನ್ನ ಮಿತ್ರ ಪಾತಾಳದಿಂದ ಮಹಿರಾವಣ ಬಂದಿದ್ದಾನೆ. ಮಿತ್ರನಾದ ಮಹಿರಾವಣ ಬಂದಿದ್ದ. ಮೊದಲ ಹೇಳಲಿಕ್ಕೆ ಅವ್ರು ಹೇಳುವಾಗ ಆಯ್ತು. ಮಿತ್ರ ಮೈರಾವಣ. ಆಲಿಂಗನ. ಎಂತದ್ದು ನಿನ್ನದು? ನಾವಿರುವರು ಅಪರೂಪಕ್ಕೆ ಸೇರುವವರು. ನನಗೆ ಅಪ್ಪಿಕೊಳ್ಳಿಕ್ಕೆ ಯಾರು ಸಿಗಲಿಲ್ಲ. ನೀವು ಅಪ್ಪಿಡುವಾಗ ನಾನು ಇದನ್ನೇ ಮಾಲಿಂಗಣ್ಣ ಅಂತ ಇರ್ತದ್ದು. ಸರಿ, ಏನೇ ಆಗಲಿ. ಮಿತ್ರ ಮಿತ್ರ ಮೊದಲಾಗಿ ವಂದಿಸಿಕೊಂಡಿದ್ದೆ. ಮತ್ತೆ ನಮಸ್ಕಾರವಯ್ಯ. ಹೇಗೆ? ಇಲ್ಲೇ ಕುಳಿತು ಮಾತಾಡುವುದ? ನಮ್ಮ ಆಸ್ಥಾನವನ್ನು ಹೇರಬೇಕು. ಹೌದು. ಹಾಗಾಗಿ ಇವರು ಜೊತೆಯಾಗಿ ಆಸ್ಥಾನವನ್ನು ಏರಿಸುವ. ಮಿತ್ರನಾದವನ
ಅತಿಥಿ ಸತ್ಕಾರ ಮಾಡಲೇಬೇಕು. ಅದು ನನ್ನ ಧರ್ಮವೂ ಹೌದು, ಕರ್ಮವೂ ಹೌದು. ಹಾಗಾಗಿ ಏರು ಪೀಠವನ್ನು. ರಾವಣೇಶ್ವರ, ಏನು ಅತಿಥಿ ಸತ್ಕಾರಕ್ಕೆ ನಾನು ಮೆಚ್ಚಿದೆ. ಆದರೆ ಈ ಪೀಠ ರತ್ನಖಚಿತವಾದಂತಹ ಪೀಠ. 14 ಲೋಕದ ವಿಭು ನೀನು, ನಿನ್ನ ಮಿತ್ರ ನಾನಾಗಿರಬಹುದು, ಆದರೆ ಇಲ್ಲಿ ಅಧಿಕಾರಿ ನೀನೇ ಇರಬೇಕಾಗದು. ಆಗದು. ಬಂದಂತಹ ಅತಿಥಿಯನ್ನು ದೇವರೆಂದು ಪೂಜಿಸುವವರು ನಾವು. ಹಾಗಾಗಿ ನೀನೇ ಏರು. ಇಲ್ಲವಯ್ಯ, ನಾನಿರುವುದಕ್ಕೆ ಸಾಧ್ಯವಿಲ್ಲ. ನೀನೇ ಇರಬೇಕು. ಆಗುವುದಿಲ್ಲ. ನೀನೇ ಏರಯ್ಯ, ನೀನೇ ಏರು. ಯಾವ ಪೀಠವನ್ನ ಏರಿದ್ದು ನೀನು? ನೀವು ಕೂತ್ಕೋ, ನೀವು ಕೂತ್ಕೋ. ಇಬ್ಬರ ಜಾಗದಲ್ಲಿ ಮೂರನೇವರೆಗೆ ನಾನಾದ್ರೂ ಕೂತ್ಕೊಂಡು. ನಿನಗೆ ಕೂತ್ಕೊಳ್ಳಿರುವಂತಹ ಪೀಠವೇ. ಇಷ್ಟು ವರ್ಷದಲ್ಲಿ ಅವಕಾಶ ಸಿಗಲಿಲ್ಲ, ಇವತ್ತಾದ್ರೂ ಕೂತ್ಕೊಳ್ಳೋ ಅಂತ ಹೇಳಿ. ಮಿತ್ರ ಜಗಳ ಮಾಡುವುದು ಬೇಡ, ಯಾವುದು ಬೇಡ, ಚರ್ಚೆಯೇ ಬೇಡ. ಜೊತೆಯಾಗಿ ಅರ್ಧ ಸಿಂಹಾಸನವನ್ನು ಹಂಚಿಕೊಂಡು ಕುಳಿತಿರುವ ಜೋಡು ದೈವಗಳು ಮನೆ ಮುಂಚೆ ಏರಿದ್ದಾರೆ. ತಮ್ದು ಏನಾದ್ರೂ ಹರಕೆ ಹಾಕಿದ್ರೆ ಈಗಲೇ ಒಂದು ತೀರ್ಸ್ಕೊಂಡು ಕೇಳ್ಕೊಳ್ಳಿಗೆ. ಏನು ನಿನ್ನ ಹಾಗಲ್ಲ, ನಿಮ್ಮನ್ನು ಕಂಡಾಗ ಸಂತೋಷ ಆಯ್ತು ಅಂತ. ಹೌದು, ಸಾಕು ನಿನ್ನ ಕಾರ್ಯ ಆಯ್ತು. ಹೋಗು. ಇವತ್ತಿನ ಸಂಬಳ ಮುಂದೊಂದು ದಿನ ಆಯ್ತು. ಮಿತ್ರ ಕ್ಷೇಮವೇ ಅಷ್ಟು ಮಾತ್ರವಲ್ಲ, ಪಾತಾಳವನ್ನು ಆಡುವಂತಹ ಭೈರಾವಣನಾದ ನೀನು ಪುರಜನರು ಹರಿಜನರು ಕ್ಷೇಮವೇ. ಅಷ್ಟು ಮಾತ್ರವಲ್ಲದೆ ಪುರಗಾದಿಗಳನ್ನು ಹೆಡೆಮೆಟ್ಟಿ ನಿನ್ನ ಆಳ್ವಿಕೆಯನ್ನು ನಡೆಸುತ್ತಿರುವವ. ಕಾಲ ಕಾಲಕ್ಕೆ ಬೇಕಾದಂತಹ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರೇ. ಅಷ್ಟು ಮಾತ್ರವಲ್ಲದೆ ಸುರರು, ಕಿನ್ನರರು, ಕಿಂಪುರುಷರು, ಹಿರಿಯರು ಎಲ್ಲರೂ ನಿನ್ನ ಸೇವೆಯನ್ನು ಮಾಡುತ್ತಿರುವರೇ. ಹೇಗೆ ನೀನು ಕ್ಷೇಮ ತಾನೇ ಮಿತ್ರ? ಎಲ್ಲವರು
ವರ್ತಿಸ್ತಾ ಇದ್ದೀಯ. ಕ್ಷೇಮ ಸಮಾಚಾರವನ್ನು ಕೇಳಿದೆ, ಉತ್ತರಿಸಬೇಕಾದ್ದು ನನ್ನ ಧರ್ಮವೇ ಸರಿ. ಮಿತ್ರ, ಏನು ನಾನು ಕ್ಷೇಮವಾಗಿದ್ದೇನೆ, ಪಾತಾಳವಾಸಿಗಳೆಲ್ಲರೂ ಕೂಡ ಕ್ಷೇಮವೇ ಆಗಿದ್ದಾರೆ. ಮಿತ್ರರು, ಪುತ್ರರು, ಕಳತ್ರರು ಎಲ್ಲರೂ ಕೂಡ ಕ್ಷೇಮವಾಗಿದ್ದಾರೆ. ಮಡದಿಯಾದಂತಹ ಸಂಧ್ಯೆಯು ನನಗೆ ಅನುಕೂಲೆಯಾಗಿದ್ದಾಳೆ. ಇನ್ನು ನೀನೇ ಪ್ರಶ್ನಿಸಿದಂತೆ ಉರಗಾದಿಗಳು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ನೀಡುತ್ತಿದ್ದಾರೆ. ನೀನು ನನ್ನ ಮಿತ್ರನಾದ ಕಾರಣ ಸೂರರೆಲ್ಲರೂ ಕೂಡ ನನ್ನ ಮಾಜ್ಞೆಯಂತೆ ವರ್ತಿಸುತ್ತಾ ಇದ್ದಾರೆ. ಮಿತ್ರ, ಏನಯ್ಯ, ನಾವೆಲ್ಲರೂ ಕ್ಷೇಮಿಗಳಾಗಿದ್ದೇವೆ. ಆದರೆ ಮಧ್ಯರಾತ್ರಿಯ ಕಾಲದಲ್ಲಿ ನನ್ನನ್ನು ನೆನವರಿಸಿಕೊಂಡಿರುವೆ. ನೀನು ಕ್ಷೇಮಿಯೇ, ನಿನ್ನ ಮಿತ್ರರು, ಪುತ್ರರು, ಕಳತ್ರರೆಲ್ಲ ಕ್ಷೇಮವಾಗಿದ್ದಾರೆ. ನಿನ್ನ ಮುಖವನ್ನು ಗಮನಿಸುವಾಗ ಕಾಂತಿ ಎಂಬುದು ಕುಂದಿ ಹೋಗಿದೆ. 14 ಲೋಕಕ್ಕೆ ಅಧಿಪ ನೀನು. ಅಂತಹ ವಿಜೃಂಭಿಸಬೇಕಾದಂತಹ ನಿನ್ನ ಮುಖವು ನೆಲನೋಟಕವಾಗಿದೆ. ಯಾಕಯ್ಯ, ಏನಾಯಿತು? ನನ್ನಲ್ಲಿ ಹೇಳಿ. ಬಾಯಿಂದ ಹೇಳಲಯ್ಯ. ನಿನಗೂ ಬವಣೆ? ಏನಯ್ಯ ಅದು? ಉತ್ತರದ ಎತ್ತರದ ಪ್ರದೇಶ ಅಯೋಧ್ಯೆ. ಸರಿ. ಅಲ್ಲಿಯ ಅಧಿಕಾರಿ ದಶರಥ, ಆತನಿಗೆ 3 ಮಡದಿಯರು, 4 ಮಕ್ಕಳು. ಮಿತ್ರ, ನಿನಗೆ ಬಂದೊದಗಿದಂತಹ ಕಷ್ಟವನ್ನು ನಾನು ಪ್ರಶ್ನಿಸಿದೆ ಎಂದಾದರೆ ಉತ್ತರದ ಎತ್ತರದಲ್ಲಿರುವಂತಹ ಅಯೋಧ್ಯೆಯ ಕಥೆಯನ್ನು ಹೇಳುತ್ತಾ ಇರುವೆ. ಇದಕ್ಕೂ ಅದಕ್ಕೂ ಏನು ಸಂಬಂಧವೇ? ಬಂದ ಭವಣೆಯೇ ಅಲ್ಲಿಂದ. ಅಂದ್ರೆ ಆ ದಶರಥನಿಗೆ 4 ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಒಳ್ಳೆಯದು. ಪ್ರಾಪ್ತ ವಯಸ್ಸಿಗೆ ಬಂದಾಗ ರಾಮನಿಗೆ ಪಟ್ಟ ಕಟ್ಟುವುದಾಗಿ ದಶರಥ ನಿರ್ಧರಿಸಿದ. ಹಿರಿಯ ಮಗನಿಗೆ ಪಟ್ಟ ಕಟ್ಟಬೇಕಾದ್ದು ಧರ್ಮ. ಆದರೆ ಕೈಕೇಯಿ ತನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕು. ಆ ಬಳಿಕ ರಾಮನನ್ನು ಕಾಡಿಗೆ ಕಳುಹಿಸಬೇಕು. ಸರಿ. ಅಲ್ಲಿಯೇ ಸಮಸ್ಯೆ ಆದ. ಏನದು? ರಾಮ, ಲಕ್ಷ್ಮಣ, ಮಡದಿ ಸೀತೆ ಸಹಿತ ನೇರವಾಗಿ ನಮ್ಮ ಕಾರ್ಯಸ್ಥಾನವಾದ ಜನಸ್ಥಾನ ಸಂಚವಟಿಗೆ ಬಂದರು. ನಮ್ಮಂತಹ ಜನಸ್ಥಾನಕ್ಕೆ? ಸರಿ ಸರಿ ಸರಿ. ಗಂಡನನ್ನು ಕಳೆದುಕೊಂಡಂತಹ ಶೂರ್ಪನಖೆ ಅಲ್ಲಿ ವಿಹರಿಸುತ್ತಾ ಇದ್ದಳು. ನೀನೇ ಕಳುಹಿಕೊಟ್ಟವ? ರಾಮನನ್ನು ಕಂಡಳು. ನನಗೆ ಅಷ್ಟು ಮಾತ್ರವಲ್ಲ, ಸೀತೆಯನ್ನು ಕಂಡಳು. ಸೀತೆಯನ್ನು ಕಂಡದ್ದೇ ತಡ, ಸೀತೆ ನನಗೆ ಅನುರೂಪಳಾದ ಸತಿ ಎಂದು ಭಾವಿಸಿ ಆಕೆಯ ಮೇಲೆ ಕೈ ಹಾಕಿ ಬಳಿಕ ಆದದ್ದೇ ಸಮಸ್ಯೆ. ತಮ್ಮನಾದ ಲಕ್ಷ್ಮಣ ಆಕೆಯ ಮೂಗು ಮೊಲೆಗಳನ್ನು ಕಿವಿ ಮೂಗುಗಳನ್ನು ಕತ್ತರಿಸಿದನೆ, ಭಂಗಿಸಿದನೆ ಅನುಜಯ. ಮಿತ್ರ, ಏನಯ್ಯ? ಆ ಬಳಿಕವೇನಾಯಿತು? ಆಕೆಯ ರಕ್ಷಣೆಗಿದ್ದಂತಹ 14,000 ರಾಕ್ಷಸರು, ಖರದೂಷಣಾದಿಗಳು ಅವರೇನು ಮಾಡಿದರು? ಮುಂದರಡನಂತಹ ವಿದ್ಯಮಾನವನ್ನು ತಿಳಿಸಯ್ಯ, ತಿಳಿಸು. ಅಯ್ಯ, ಏನು ಮುಂದೆ ನಡೆದದ್ದೇ ವಿಶೇಷ. ಶೂರ್ಪನಖೆ ವಿಷಯವನ್ನು ಖರದೂಷಣರಿಗೆ ತಿಳಿಸಿದಳು. ಆ ಬಳಿಕ ಏನಾಯ್ತು ಬಲ್ಲೆಯ? ಏನು? ಗೊರಮರಿಗಳು ಸತ್ಯವಿರದಿ, ಗೊರಮರಿ ಜನವು ಲಗ್ಯ ಬರಸಿದ ಕ್ಷಣದಿ
ಕೊಂದು ಅವನ ರಸಿಯ ಬೇರೆ ಬೇರೆ ತಪ್ಪೈದು ಅನುಭವ ಮರುದಾತ್ಮಯನ ದೆಸೆಯಿಂದ ರವಿಸುದನ ಕಂಡುವಾಗ ಬೂದಿ ನೆತ್ತನದ ಮನ ಬಿದರೊಳಗೆ ಕಳುವುತ ಹೋದನು ರಗೀಶ ಬಲವವು ಕೂಡಿ ಕೇಸರಿ ಕುಮಾರಗನ ಹಟ್ಟಿ ನಂಬೆಳಗಿ ವಾರ್ತೆಯನು ಜನರು ಬರದಿಯೇ ಮಾನವರಿಂದ ಆದಂತ ಅವಮಾನವನ್ನು ಹರದೂಷಣ ತ್ರಿಶಿರರಲ್ಲಿ ಶೂರ್ಪನಖ ತಿಳಿಸಿದಳು. ಪರಿಣಾಮ ಯುದ್ಧಕ್ಕೆ ಹೋದರು. ಆ ರಾಮ ಬಿಲ್ಲನ್ನು ಎತ್ತಿ ಕೆಳಗಿಡುವ ಸಮಯದಲ್ಲಿ 14,000 ರಕ್ಕಸರನ್ನು ಕೊಂದು ಕೆಡಹಿದ. ಎತ್ತಿದಂತಹ ಕೋಡಂದವನ್ನು ಇಳಿಸುವುದರ ಒಳಗಾಗಿ 14,000 ಆಯ್ತು. ಶಿವ 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 ಬೆವರನ್ನು ಒರೆಸಿದ. ಆ ಬಳಿಕ ಶೂರ್ಪನಖ ಹೇಳುತ್ತಾ ನನ್ನ ಆಸ್ಥಾನವನ್ನು ಪ್ರವೇಶಿಸಿದಳು. ಸರಿ, ಕಂಡು ಮರುಕಗೊಂಡೆ. ಮಾವನಾದ ಮಾರೀಚನ ಸಹಾಯವನ್ನು ಬೇಡಿದೆ. ನಾನು ಕಪಟ ಸನ್ಯಾಸಿಯ ರೂಪವನ್ನು ಧರಿಸಿದೆ. ಮಾಯಾ ಜಿಂಕೆಯಾಗಿ ಮಾವ ಮಾರೀಚ ಸೀತೆ ಎದುರು ಮುಂದೆ ಹೋದರು. ಮಾಯೆಯೊಂದನ್ನು ಸೃಜಿಸಿದ ನೀನು. ಆ ಜಿಂಕೆಯನ್ನು ಹಿಡಿಯುವುದಕ್ಕೆ ರಾಮ ಹೋದ. ಇದೇ ಸಮಯವನ್ನು ಹುಡುಕಿ ನಾನು ಮಾಯೆಯನ್ನು ಮಾಡಿ ಸೀತೆಯನ್ನು ಪುಷ್ಪಕ ವಿಮಾನದ ಮೂಲಕ ಲಂಕೆಗೆ ತಂದೆ. ಅಂದು ಅಶೋಕವನದಲ್ಲಿರಿಸಿದೆ. ಸರಿ, ಇತ್ತ ರಾಮ ಲಕ್ಷ್ಮಣರು ಸೀತೆಯನ್ನು ಅರಸುತ್ತ ಕಿಷ್ಕಿಂಧೆಯನ್ನು ಸೇರಿದರು. ಸುಗ್ರೀವನ ಸಖ್ಯವಾಯಿತು. ಆ ಬಳಿಕ ಕಪಿಸೇನೆಯ ಸಹಾಯದ ಮೂಲಕ ಲಂಕೆಗೆ ಸೇತುವೆಯನ್ನು ಬಲಿದರು. ಶರದಿಗೆ ಸೇತುವೆಯನ್ನು ಬಲಿದರು. ಅಂಗದ ಸಂಧಾನವನ್ನು ಮುರಿದೆ. ಆ ಬಳಿಕ ಪ್ರಾರಂಭವಾದದ್ದೇ ಯುದ್ಧ. ಅದರಲ್ಲೇನಾಯ್ತು? ಮೊದಲಿಗೆ ತಮ್ಮನಾದ ಕುಂಭಶ್ರವಣನನ್ನು ಕಳುಹಿದೆ. ಪರಿಣಾಮ ಮಡಿದ. ಆ ಬಳಿಕ ನರಾಂತಕ, ದೇವಾಂತಕ, ಅತಿಕಾಯ, ಮಕರಾಕ್ಷ ಮೊದಲಾದವರನ್ನು ಕಳುಹಿದೆ. ಎಲ್ಲರೂ ಮಡಿದರು. ಪ್ರೀತಿಯ ಮಗನಾದ ಇಂದ್ರಾರಿಯನ್ನು ಕಳುಹಿದೆ. ಅವನು ಮಡಿದ. ಮಿತ್ರ, ಪುತ್ರ, ಕಳತ್ರಾದಿಗಳನ್ನು ಕಳೆದುಕೊಂಡು ಏಕಾಂಗಿಯಾಗಿದ್ದೇನೆ. ಕಿವಿಗೆ ತಾಗಿದಂತಹ ಅನುಭವವಾಗುತ್ತಾ ಇದೆ. ಮಿತ್ರ, ಯುದ್ಧ ಸಂಘಟಿಸಿದೆ. ಮಿತ್ರ, ಪುತ್ರ, ಕಳತ್ರಾದಿಗಳನ್ನೆಲ್ಲ ಕಳಕೊಂಡು ಒಬ್ಬಂಟಿಗರಾಗಿ ಉಳಿದೆಯರು. ಚಿಂತಿಸಬೇಡ. ನೀನು ಒಂದು ಕರೆಯನ್ನು ಮೊದಲೇ ಇತ್ತಿದ್ದೆ ಹೌದು ಅಂತಾದರೆ ಏನು ಮಾಡು? ನಾನು ಬರುತ್ತಿದ್ದೆ. ಆ ರಾಮ ಲಕ್ಷ್ಮಣರ ಸಹಿತವಾಗಿ ಎಲ್ಲರನ್ನು ಕೊಂದು ಕೆಡಹುತ್ತಾ ಇದ್ದೆ. ಈಗ ಕಾಲ ಮಿಂಚಿ ಹೋಗಿದೆ. ಆದರೆ ಏನೇ ಇರಲಿ, ಈಗವಾದರೂ ನೆನವರಿಸಿಕೊಂಡಿರುವೆ ಅಲ್ಲ. ಧೈರ್ಯವನ್ನು ತಾಳು. ನಿನಗೆ ಕಷ್ಟವನ್ನು ಕೊಟ್ಟವರು ಯಾರೇ ಇರಲಿ ಅವರನ್ನು ಕ್ಷಣ ಮಾತ್ರದಲ್ಲಿ ಬಗ್ಗಿಸಿ ಬರುವೆ. ಏನು ಕೇವಲ ರಾಮ ಲಕ್ಷ್ಮಣರು ಮಾತ್ರವಲ್ಲ, ಸುಗ್ರೀವಾದಿ ಕಪಿವೀರರಿದ್ದ
ಇರುವವರು ಕಪಿಪಾಳಯ 18 ಅರ್ಬುದ ವಾನರ ಸೈನ್ಯ, ಅದಕ್ಕೆಲ್ಲದಕ್ಕೂ ಅಧಿಕಾರಿ ಸುಗ್ರೀವ. ಬಿಡು ಬಿಡು ಯೋಚನೆಯನ್ನು, ಕಿಕ್ಕುವೆ ಆ ಕೀಶನನ್ನು. ಆ ಬಳಿಕ ಆ ಮರ್ಕಟಾದಿಗಳನ್ನು ಬಂಡೆಗೆ ಒತ್ತಿ ಅವರ ಮುಸುಡನ್ನು ರಕ್ತಸಿಕ್ತವಾಗಿಸುತ್ತೇನೆ. ಧೈರ್ಯವನ್ನು ತಂದುಕೋ, ಒಂದು ಅವಕಾಶವನ್ನು ಕೊಡು, ನಾನು ಹೋಗುತ್ತೇನೆ. ಮಿತ್ರ, ಏನು ಈ ಮೊದಲು ಬಂದಂತಹ ಎಲ್ಲರೂ ಧೈರ್ಯದ ಮಾತನ್ನಾಡಿಯೇ ಯುದ್ಧ ರಂಗಕ್ಕೆ ಹೋದವರು. ಸರಿ, ಆದರೆ ಒಬ್ಬನು ಜಯ ಲಲನೆಯನ್ನು ನನ್ನ ಪಾದದ ಬುಡಕ್ಕೆ ತರಲಿಲ್ಲ. ನಿನ್ನ ಮಾತಿನ ಮೇಲೆ ಹೇಗೆ ನಂಬಿಕೆ ಇಡ? ಮಿತ್ರ, ಏನಯ್ಯ, ಇದು ಸಹಜವೇ. ಸರಿ, ಇಂದ್ರನನ್ನೇ ಗೆದ್ದವ, ಪರಮೇಶ್ವರನನ್ನೇ ಮೆಚ್ಚಿಸಿದವರೆಲ್ಲರೂ ಕೂಡ ಧೈರ್ಯದ ಮಾತನ್ನಾಡಿ ಹೋದರೂ ಕೂಡ ಯಾರೊಬ್ಬರು ಜೀವಸಹಿತವಾಗಿ ಹಿಂದೆ ಬಂದವರಿಲ್ಲ. ಸರಿ, ನಿನಗೆ ವಿಶ್ವಾಸವನ್ನು ಮೂಡಿಸುವುದಕ್ಕಾಗಿ ಇದು ಹಿರಿಯರು ಹೇಳಿದ್ದಾರೆ, ಅಂಗೈಯಲ್ಲಿ ಅಗ್ನಿ ಇದೆ ಎನ್ನುವ ಹಾಗೆ ಅಗ್ನಿಮುಖವಾಗಿ ನಿನಗೆ ಭಾಷೆಯನ್ನು ಕೊಡುತ್ತಾ ಇದ್ದೇನೆ. ಚಿಂತಿಸಬೇಡ. ಇವತ್ತು ರಾತ್ರಿ ಬೆಳಗಾಗುವುದರ ಒಳಗಾಗಿ ರಾಮ ಲಕ್ಷ್ಮಣ ಸಹಿತ ಪ್ರತಿಯೋರ್ವರನ್ನು ಕೊಂದು ಕೆಡಹುತ್ತೇನೆ. ಧೈರ್ಯ ತಂದುಕೋ, ಧೈರ್ಯ ತಂದುಕೋ. ಭೈರವಣ ಮಿತ್ರ, ಈಗ ಧೈರ್ಯ ಬಂತು. ನಿನ್ನ ಮಾತನ್ನು ಕೇಳಿದ ಬಳಿಕ ಸಂತೋಷನ. ಸರಿ, ಇದು ಇನ್ನು ಅಳ್ಲಿಕ್ಕಿಲ್ಲ. ಏನ ಮಾಡಲಿ ಎನ್ನುವ ಹಾಗೆ ಹೇಳಲಿಕ್ಕಿಲ್ಲ, ಚಿಂತೆ ಮಾಡ್ಲಿಕ್ಕಿಲ್ಲ, ಶಯ್ಯಾಗಾರವನ್ನು ಸೇರಲಿಕ್ಕಿಲ್ಲ. ನಾಡಿನ ಉದಯವನ್ನು ನಿನ್ನೊಡನೆ ಕಳೆಯುವುದಕ್ಕಾಗಿ ಕಾಯುತ್ತಾ ವಿಜಯೋತ್ಸವದ ಸಿದ್ಧತೆಯನ್ನು ಮಾಡಿಕೊಂಡು ನಾನು ಗೆದ್ದು ಬರುತ್ತೇನೆ. ತುಂಬಿದ್ದಾಗಿದೆ. ನಾನು ಭಾಷೆಯನ್ನಿತ್ತಿದ್ದೇನೆ, ಆ ರಾಮ ಲಕ್ಷ್ಮಣರನ್ನು ಕೊಂದು ಕೆಡಹುತ್ತೇನೆ ಎನ್ನುವ ಹಾಗೆ. ಸೂರ್ಯೋದಯವಾಗುವುದಕ್ಕೆ ಇನ್ನು ಕೆಲ ಕಾಲವಷ್ಟೇ ಉಳಿದಿದೆ. ಅವರು ಎಲ್ಲಿದ್ದಾರೆ ಎಂಬುದಾಗಿ ಅರಸುತ್ತಾ ಮುಂದುವರಿಯುತ್ತೇನೆ. ವಿಭೀಷಣ, ಜಾಂಬವಾದಿ ಕಪಿವೀರರೇ, ವಿಭೀಷಣ, ಎಲ್ಲರೂ ಕೇಳಬೇಕು. ಏನಪ್ಪ? ರಾವಣನೊಡನೆ ಶ್ರೀರಾಮನಿಗೆ ಸಂಘರ್ಷವೇರ್ಪಟ್ಟು ಅದೆಷ್ಟೋ ದಿನಗಳು ಕಳೆದು ಹೋಯಿತು. ನಿಜ. ಧುರದಲ್ಲಿ ರಾವಣನಿಗೆ ಇವತ್ತಿದ್ದರೂ ಸೋಲೆ, ನಾಳಿದ್ದರೂ ಸೋಲೆ. ಹಗಲಿ ಹೊತ್ತಿನಲ್ಲಿ ಎಲ್ಲರೂ ಯುದ್ಧವನ್ನು ಮಾಡಿ ಬಳಲಿದ್ದಾರೆ. ರಾತ್ರಿ ಹೊತ್ತು ನಮ್ಮನ್ನೆಲ್ಲ ಬಳಿಗೆ ಕರೆದೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ರಾವಣೇಶ್ವರ ಕಳುಹಿಸಿದಂತಹ ಅದೆಷ್ಟೋ ದೈತ್ಯರು ರಣದಲ್ಲಿ ಅಸುನೀಗಿದವರಿದ್ದಾರೆ. ನಿಜ. ಅದು ನಮ್ಮ ಮಟ್ಟಿಗೆ ದೊಡ್ಡ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದರೆ ರಾವಣನಿಗೆ ಇದೊಂದು ದೊಡ್ಡ ಕಪ್ಪಿನ ಚುಕ್ಕೆಯಾಗಿ ಪರಿಣಮಿಸಿತು. ಓಹೋ. ಹಾಗಾಗಿ ಅವು ಒಂದು ವಿಚಾರವನ್ನು ಕೈಗೊಂಡಿದ್ದಾನಂತೆ. ಏನು? ಸರಮೆಯ ಮೂಲಕವಾಗಿ ವಿಚಾರ ನನಗೆ ತಿಳಿದು ಬಂತು. ಏನು? ಹಿಂದೆ ಅವನಿಗೆ ಗುರುಕುಲದಲ್ಲಿರುವಾಗ ಒಬ್ಬ ಮಿತ್ರನಿದ್ದ. ಅವನ ಹೆಸರು ಮಹಿರಾವಣ ಅಂತ. ಅವನ ಊರು ಪಾತಾಳ ಲಂಕೆಗೆ ಅಧಿಪತ್ಯ ಅವ. ಓಹೋ. ಅಂತಿರುವಾಗ ಈ ಹೊತ್ತಿಗೆ ಅವನೊಂದಿಗೆ ಯಾರೂ ಇಲ್ಲ ಎಂಬ ಕಾರಣಕ್ಕಾಗಿ ರಾವಣೇಶ್ವರ ಮನದಲ್ಲಿ ನೊಂದು ಮಹಿರಾವಣನ್ನು ಸ್ತುತಿಸಿದಂತೆ. ಆ ಮೂಲಕವಾಗಿ ಮಹಿರಾವಣ ಸ್ವರ್ಣ ಲಂಕೆಗೆ ಬಂದನಂತೆ. ಯಾಕೋ?
ರಾವಣ ತನ್ನ ಬೇಸರವನ್ನೆಲ್ಲ ನಿವೇದಿಸಿಕೊಂಡ. ಆ ಹೊತ್ತಿಗೆ ಮಾಯಾವಿಯಾದ ಆತ ರಾವಣನಲ್ಲಿ ಹೇಳಿ ನಾನು ರಣಕ್ಕೆ ಹೋಗುತ್ತೇನೆ ಅಂತ ಮುಂದಾಗಿದ್ದಾನೆ. ಮಾಯಾವಿಗಳಿಗೆ ಬೆಳಗಿನ ಹೊತ್ತಿನಲ್ಲಿ ಏನೂ ಮಾಡುವುದಕ್ಕಾಗುವುದಿಲ್ಲ. ಹಾಗಂತ ಹೇಳಿದ್ರೆ ಈಗ ರಾತ್ರಿಯ ಹೊತ್ತು ನಿಜ, ಅವ ಯಾವಾಗ ಬರ್ತಾನೆ ಅಂತ ಗೊತ್ತಾಗುವುದಿಲ್ಲ. ರಾಮ ಲಕ್ಷ್ಮಣರೇನಿದ್ದರೂ ಶಯನಾವಸ್ಥೆಯಲ್ಲಿದ್ದಾರೆ. ಹೀಗಿರುವಾಗ ರಾಮ ಲಕ್ಷ್ಮಣರನ್ನು, ಕಪಿವೀರರನ್ನು, 77 ಕೋಟಿ ಕಪಿನಾಯಕರನ್ನು, 18 ಅದ್ಭುತ ವಾನರ ಸೇನೆಯನ್ನು ಕಾಯುವ ಬಗೆ ಏನು? ಶರಮಾಧವನ ಮಾತ ಕೇಳಿ ಬಾಲದೇವು ಕೋಣೆಯ ಗಡ್ಡಿಯ ಬರೋದರಿಂದ ಕೂರ್ಮ ಗಡಿಯವರೆಗೆ ಶ್ರೀರಾಮನ ಭಕ್ತನಾದರೂ ಬಂಧುವಿನಂತೆ ನಮ್ಮ ಜೊತೆಗೆ ಇಟ್ಟುಕೊಂಡು ಲಂಕೆಯಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ಆಗಾಗ ನಮಗೆ ತಿಳಿಯ ಹೇಳಿ ನಮ್ಮ ಪಾಲಿಗೆ ಜಯ ಒದಗಿ ಬರುವಂತೆ ಸಹಾಯವನ್ನು ಮಾಡಿದ ಆತ. ಆದ ಕಾರಣ ನಿನಗೆ ನಾವೆಲ್ಲ ಸದಾ ಸರ್ವದಾ ಕೃತಜ್ಞರಾಗಿದ್ದೇವೆ. ರಾತ್ರಿ ಹೊತ್ತು ಇದು ಶ್ರೀರಾಮನನ್ನು ಹಾಗೆ ಲಕ್ಷ್ಮಣ ದೇವನನ್ನು ಎತ್ತಿಕೊಂಡು ಹೋಗುವಂತಹ ಯೋಚನೆಯಿಂದ ಮೈರಾವಣ ಪಾತಾಳ ಲೋಕದಿಂದ ಈಗ ಲಂಕೆಗೆ ಬಂದವನಿದ್ದಾನೆ. ಮಿತ್ರರೊಳಗೆ ಈ ರೀತಿಯ ಒಪ್ಪಂದವಾಗಿದೆ. ಅವರ ರಕ್ಷಣೆಯನ್ನು ಮಾಡುವವರು ಯಾರು ಯಾರು ಎನ್ನುವಂತಹ ಪ್ರಶ್ನೆ ಉದ್ಭವಿಸಿ ನನ್ನನ್ನು ನೀನು ಬಳಿಗೆ ಕರೆದೆ. ರಾಮ ಭಕ್ತ ನಾನು. ಎಲ್ಲಿ ರಾಮನೋ ಅಲ್ಲಿ ಹನುಮ, ಎಲ್ಲಿ ಹನುಮನೋ ಅಲ್ಲಿ ರಾಮ. ರಾಮನಿಗಾಗಿ ಯಾವ ಕಾರ್ಯವನ್ನು ಮಾಡುವುದಕ್ಕೂ ನಾನು ಸದಾ ಸರ್ವ ಸಿದ್ಧನಿದ್ದೇನೆ. ರಣಕ್ಷೇತ್ರದಲ್ಲಿ ನಿನ್ನ ಸಾಮರ್ಥ್ಯವನ್ನು ಕಂಡವೆ. ಹಗಲಿರ್ಲಿ ರಾತ್ರಿ ಇರ್ಲಿ ರಾಮನನ್ನ ಪ್ರಾಣದ ಉಸಿರು, ನನ್ನ ಕಣ್ಣಿನ ಬೆಳಕು, ಅವನಿಗಾಗಿ ಪ್ರಾಣಾರ್ಪಣಕ್ಕೂ ನಾನು ಸಿದ್ಧನಿದ್ದೇನೆ. ಯಾರು ಯೋಚನೆ ಮಾಡಬೇಡಿ, ನನ್ನ ಬಾಲವನ್ನು ನೀಳವಾಗಿ ಬೆಳೆಸ್ತೇನೆ. ಕೂರ್ಮ ಗಡಿಯಿಂದ ಧ್ರುವ ಮಂಡಲದವರೆಗೆ ಭದ್ರವಾದ ಕೋಟೆಯನ್ನು ಕಟ್ಟುತ್ತೇನೆ. ನೀವೆಲ್ಲ ಅದರಲ್ಲಿದ್ದುಕೊಳ್ಳಿ. ರಾತ್ರಿ ಹೊತ್ತು ಅಲ್ಲೇ ವಿಶ್ರಾಂತಿಯನ್ನು ಪಡೆಯಿರಿ. ಹಗಲು ಯಾವಾಗ ಬರ್ತದೆ ಎನ್ನುವಂತಹ ಪ್ರತೀಕ್ಷೆಯಲ್ಲಿದ್ದುಕೊಳ್ಳಿ. ರಾತ್ರಿ ಹೊತ್ತು ಯಾರಾದರೂ ಇಲ್ಲಿಗೆ ಬಂದ್ರೆ ಆ ಕೋಟೆ ಕಟ್ಟುವುದಕ್ಕೆ ಕಾರಣರು ಯಾರು ಅಂತ ಶೋಧನೆ ಮಾಡುವುದಕ್ಕೆ ಮುಂದಾದರು ಅಂತಾದ್ರೆ ಮುಚ್ಚಿಪ್ಪಿಗೆದು ಅವರನ್ನು ಹೊಡೆದು ಮಣ್ಣುಗೂಡಿಸ್ತೇನೆ. ಎಂಬವರೇ ಯಾರು ಯೋಚನೆ ಮಾಡಿ ಕಪಿವೀರರಿಗೆಲ್ಲ ಧೈರ್ಯ ಹೇಳಿ ವಿಭೀಷಣ ನೀವೆಲ್ಲ ಕೋಟೆಯಲ್ಲಿ ಎದ್ದುಕೊಳ್ಳಿ. ಜೈ ಶ್ರೀರಾಮ್. ಪರಿಯೊಳಿಪ್ಪ ಕೋಟೆಯ ಬಾಗಿಲೊಳಂತೂ ಘೋರ ಕ್ಷುದಿಯೋ ರಾಮ ಲಕ್ಷ್ಮಣರನ್ನು ಹುಡುಕುತ್ತಾ ಬಂದೆ ಅಂತಾದ್ರೆ ಬಹಳ ಎತ್ತರವಾದಂತಹ ಕೋಟೆ. ಹಾಗಾದ್ರೆ ಒಳಗೆ ಯಾರಿದ್ದಾರೆ ಎಂಬುದಾಗಿ ಅರ್ಥವಾಗುತ್ತಾ ಇಲ್ಲ. ಈ ಕೋಟೆಯ ಸತ್ವವನ್ನು ತಿಳಿಯಬೇಕಾಗಿದೆ. ಅದಕ್ಕೆ ಇದನ್ನು ಹುಡಿಗೈಬೇಕು. ಇದ್ದಾರಲ್ಲ ನಮ್ಮ ಗೂಢಚರರು, ಸೂಜಿ ಮುಖ ದದಿ ಮುಖ, ಒಬ್ಬೊಬ್ಬರೇ ಬರಲಿ ನೋಡುವ. ಮನೆಗಳಲ್ಲಿ
ಮುಂಚಿತವಾಗಿ ನಿಮ್ಮನ್ನು ಕರೆಸಬೇಕಾದಂತಹ ಕಾರಣವಿದೆ. ಏನದು? ಬಲಿಷ್ಠವಾದಂತಹ ಕೋಟೆಯೊಂದು ರಚಿತವಾಗಿದೆ. ಅದರ ಸತ್ವ ಏನೆಂಬುದಾಗಿ ತಿಳಿಯುತ್ತಾ ಇಲ್ಲ. ರಾಮ ಲಕ್ಷ್ಮಣರನ್ನು ಅರಸುತ್ತಾ ಬಂದವನು ನಾನು. ಆದರೆ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕಾಗಿದೆ. ಏನದು? ಸೂಜಿಯ ಆಕೃತಿಯಲ್ಲಿರುವಂತಹ ನಿನ್ನ ಮುಖ ಹೌದು ಬಲಿಷ್ಠವಾಗಿದೆ. ಇದರ ಸತ್ವವನ್ನು ಒಮ್ಮೆ ನಾನು ಪರೀಕ್ಷಿಸಬೇಕು. ಆದ ಕಾರಣ ನಿನ್ನ ಈ ಮುಖದಿಂದಾಗಿ ಆ ಕೋಟೆಯನ್ನು ಪುಡಿಗೈ. ಸರಿ. ನೀವು ಹೇಳಿದ ಹಾಗೆ ಕೋಟೆಯನ್ನು ಒಡೆಯುವುದಕ್ಕೆ ಹೊಡೆದವನು ನಾನು. ಆಗ್ಲಿಲ್ವಾ? ಆಗಲಿಲ್ಲ. ಇದ್ದಂತಹ ಸೂಜಿಯು ಮುರಿದು ಹೋಯಿತು. ಸೂಜಿ ಮುರಿದು ಹೋಯಿತು. ನಡೆ ನಡೆ. ಯಾರು ನದಿ ಮುಖ? ಅನಿರೀಕ್ಷಿತವಾದಂತಹ ಕರೆ, ಎತ್ತರವಾದಂತಹ ಕರೆಗೆ ಉತ್ತರವಾಗಿ ಬಂದಿದ್ದೇನೆ. ಏನಾಗಬೇಕಾಗಿದೆ? ಕೋಟೆಯನ್ನು ಪುಡಿಗೈಯುವುದಕ್ಕಾಗಿ ಸೂಜಿ ಮುಖರನ್ನು ಕಳುಹಿಕೊಟ್ಟೆ ಅಂತಾದ್ರೆ ಏನಾಯ್ತು? ಸೂಜಿಯೇ ತುಂಡಾಗಿ ಹೋಯಿತು. ನೀನೊಮ್ಮೆ ಪ್ರಯತ್ನಿಸು. ಕೊಡು ಅಪ್ಪನ. ಕಾರ್ಯವು ವಿಫಲವಾಗಿ ಹೋಯಿತು. ಹಾಗಾದರೆ ಬಲಿಷ್ಠವಾದಂತಹ ಕೋಟೆಯೇ ಸರಿ. ಹಾಗಾದರೆ ಇದನ್ನು ಬಿಚ್ಚಬೇಕಲ್ವಾ? ಕೇಳು ದಕ್ಷಿಣವನದೊಳ ಆಲೋಚಿಸುದ ತಿಳಿದ ಏನು ಮಾಡಿ ಮೇಲೊಂದು ಬಾಯವನ್ನು ಆಲೋಚಿಸುತ್ತ ಆ ಸೇನೆಗೆ ಹಿತ ವಿಭೀಷಣನಂತೆ ನಾನಂತೆ ಸರಿ ಸರಿ ವೇಷವನ್ನು ದಾನಿದನ ಕೀಶಬಲದೊಳಗೆ ಈ ಕೋಟೆಯನ್ನು ಮುರಿಯಬೇಕಾಗಿದೆ. ಹಾಗಾದರೆ ಏನು ಮಾಡೋಣ ಏನು ಮಾಡೋಣ? ಹಾ 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 ಉಪಾಯ ಒಂದು ಹೊಳೆಯುತ್ತಾ ಇದೆ. ಈ ಕೋಟೆಯನ್ನು ಭೇದಿಸಬೇಕಾದ್ದು ಅಗತ್ಯವಾಗಿದೆ. ಹಾಗಾದರೆ ಭೇದಿಸುವವರು ಯಾರು? ಕಟ್ಟಿದವ ಹನುಮಂತನೇ ಆಗಿರಬಹುದು, ಆದರೆ ಹೇಳಿದವ ಯಾರಾಗಿರಬಹುದು? ಹಾ 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 ವಿಭೀಷಣ. ಅವನಿಂದಲೇ ಇದು ಸಾಧ್ಯ. ಹಾಗಾದರೆ ಬಿಚ್ಚಬೇಕು ಅಂತಾದ್ರೂ ಅವನೇ ಕಾರಣನಾಗಬೇಕು. ಏನು ಮಾಡೋಣ? ಹಾ ಮಾಯಾವಿ ಅಲ್ವೇ ನಾವು? ನಮಗೊಂದು ವರವಿದೆ. ಬೇಕಾದಂತಹ ರೂಪವನ್ನು ಧರಿಸುವಂತದ್ದು. ರಾವಣನ ರೂಪವನ್ನು ಧರಿಸಬಲ್ಲೆ, ಕುಂಭಶ್ರವಣನ ರೂಪವನ್ನು ಧರಿಸಬಲ್ಲೆ, ವಿಭೀಷಣನ ರೂಪವನ್ನು ಧರಿಸಬಲ್ಲೆ. ಅಂತೆಯೇ ಅವರು ಕೂಡ ನನ್ನ ರೂಪವನ್ನು ಧರಿಸಬಲ್ಲರು. ಹಾಗಾದರೆ ಈ ಕಾಲಕ್ಕೆ ವಿಭೀಷಣನಾಗುವುದೇ ಸೂಕ್ತ ಅಲ್ವೇ?
ನೋಡ್ತೀರ ವೇಷವನ್ನು ನೋಡಿ ಅಂತ ಕೃಪೆಯೊಳು ಇಂತೆಂದವಿನುದೇನೈ ಕೃಪಣನೌದದಿ ಮರುಗುದೆಯ ಮಾತಾಡು ಮಮತೆಯಲಿ ಅಪರಿಮಿತವರದೊಳಗೆ ಮತ್ತೆ ನವರ ಬುದ್ಧಿಗಳು ಕೈದು ದೋಯನೆ ಗುಬಿದದಿವು ಖಳನೆಂದ ಮಾರುತಿಯೊಡನೆ ವಿನಯದಲ್ಲಿ ವಿಭೀಷಣ ಗೊತ್ತಾಯ್ತಾ? ಭದ್ರವಾದ ಕೋಟೆ ಕಟ್ಟಿದ್ದೆ, ವಾಯು ಶೋಕದ ತೆರದಿ, ಬೆಳಗಾಗುವುದಕ್ಕೆ ಇನ್ನೂ ಸ್ವಲ್ಪ ವೇಳೆ ಇದೆ. ಪಕ್ಕನೆ ಒಳಗಿಂದ ಯಾವ ದಾರಿಯಾಗಿ ಬಂದೆ, ಅದು ಹೇಗೆ ಬಂದೆ, ಯಾಕೆ ಬಂದೆ, ಯಾಕೆ ನನ್ನ ಮುಖವನ್ನು ನೋಡ್ತಾ ಇದ್ದೀನಿ, ಏನು ವಿಶೇಷ ಹೇಳಯ್ಯ. ಕೇಳು ಕೇಳು. ಹನುಮ ಗೆಳಿಗ ನೀ ಮತ್ತೊಂದು ಕಡೆಯೊಳ ಗಣು ಮಾತ್ರ ದೀತನಾಗಿರನು ಧನು ಜನ ಕೊಡಬಹುದಾದರೆ ನಾನವನ ಅವರು ಬಗಾದಾರಿಯ ವಿಭೀಷಣ, ನೀನು ವಾಲನ ಕೋಟೆಯನ್ನು ಕಟ್ಟಿದ್ದೆ, ಆದರೆ ನಾನು ಕೂಡ ದಾನವರಲ್ಲಿ ಒಬ್ಬನಲ್ವೇ, ಹಾಗಾಗಿ ಅನುರೂಪದಿಂದ ಒಂದು ಕಡೆಯಿಂದ ಬಂದು ಬಿಟ್ಟೆ ಅಂತ. ಯಾಕೆ ಬಂದೆ? ಕಾರಣ ಉಂಟಪ್ಪ. ಯಾಕೆ ಈ ನಗು? ಹಾಗಲ್ಲೂ ನನಗೆ ಇದು ಯಾಕಂತ ಅರ್ಥ ಆಗ್ತಾ ಇಲ್ಲ. ನೀನೊಂದು ಇಷ್ಟು ಬಲವಂತನಿದ್ದೀಯ, ನಿನ್ನ ಒಂದು ಮುಷ್ಟಿ ಸಾಕು ಒಂದು ದಾನವನಿಗೆ. ಹಾಗಿರುವಾಗ ಇಂತಹ ಕೋಟೆಯನ್ನು ಕಟ್ಟುವ ಅನಿವಾರ್ಯತೆಯಾದ್ರೂ ಏನು? ಕೋಟೆ ಕಟ್ಟುವುದಕ್ಕೆ ನೀನೇ ಸೂಚನೆ ಕೊಟ್ಟದ್ದಲ್ಲ. ನಾನೇ ಕೊಟ್ಟದ್ದು ಅಂತ. ನಾನೇ ಕೊಟ್ಟದ್ದು. ಈಗ ಕೋಟೆ ಬೇಡ ಅಂತ ನನಗೆ ಆಗ್ತಾ ಉಂಟು ಅಂತ. ಕ್ಷಣ ಕ್ಷಣಕ್ಕೆ ನಿನ್ನ ಮನಸ್ಸು ಯಾಕೆ ಹೀಗೆ ಪರಿವರ್ತನೆ ಆಗ್ತದೆ? ಸ್ವಲ್ಪ ಹೊತ್ತಿಗೆ ಮೊದಲು ಕೋಟೆಯನ್ನು ಕಟ್ಟು, ರಾಮ ಲಕ್ಷ್ಮಣರ ರಕ್ಷಣೆಯನ್ನು ಮಾಡು ಹೇಳಿದವ ನೀನು. ನಾನೇ ಈಗ ಹೇಳ್ತಾ ಇದ್ದೀನಿ ಕೋಟೆಯ ಅಗತ್ಯ ಇದೆ ಇಲ್ಲ. ಯಾಕಪ್ಪ? ಮುಷ್ಟಿ ಬಿಗಿದು ಅವನನ್ನು ಕೊಲ್ಲಬಹುದು ಅಂತ. ಇಂತಹ ಸಾಮರ್ಥ್ಯವಂತನು ನೀನಿರುವಾಗ ನಾವು ಸುಮ್ಮನೆ ನಿನ್ನನ್ನು ದ್ವಾರ ಕಾಯುವುದಕ್ಕೆ ಬಿಡುವುದಾ? ಈ ಕೋಟೆಯನ್ನು ಬಿಚ್ಚಿ ಈಗ ಕಟ್ಟುವುದಕ್ಕೆ ನಾನು ಹೇಳಿ. ಹೌದು. ಈಗ ಬಂದವ ಯಾರು? ಮೈರಾವಣ ಅಲ್ಲಲ್ವೋ? ಬರುವವ ಮೈರಾವಣ ನಾನು, ವಿಭೀಷಣ. ಬರುವವ ಮೈರಾವಣ ನಾನು, ವಿಭೀಷಣ ಅಂತ. ನಿನ್ನ ಮಾತು ದ್ವಂದ್ವವಾಗಿದೆ. ನಿದ್ದೆಗೆಟ್ಟು ಹೀಗೆ ಮಾತಾಡುವುದಿರಬೇಕು. ಬರುವವ ಮಹಿರಾವಣ, ನಾನು ವಿಭೀಷಣ. ಅದೇ ನೀನು ಕಟ್ಟುವುದಕ್ಕೆ ಹೇಳಿದ್ದು ವಿಭೀಷಣ, ಮುರಿಯುವುದಕ್ಕೆ ಹೇಳುವುದು ನಾನು. ನಿನ್ನನ್ನು ಕಾಣ್ತಾ ಇದ್ದೇನೆ, ನಿನ್ನ ಮಾತು ಕೇಳ್ತಾ ಇದ್ದೇನೆ, ನಿನ್ನ ಪರಿಚಯ ನನಗೆ ಚೆನ್ನಾಗಿದೆ. ಏನ್ ಹೇಳ್ತಾ ಇದ್ದೀಯಪ್ಪ? ಯಾಕೆ ಹೀಗೆ ಮಾತನಾಡ್ತಾ ಇದ್ದೀವಿ ವಿಭೀಷಣ? ನಿನಗೊಂದು ಅರ್ಥವೇ ಆಗುವುದಿಲ್ವಲ್ಲ. ಈಗ ಬಂದದ್ದು ಇದು ವಿಭೀಷಣವಾ? ಕಾಣ್ತದಲ್ಲ ಸರಿಯಾಗಿ ನಿನಗೆ. ಬಂದದ್ದು ವಿಭೀಷಣ. ಯಾಕೆ ಬಂದೆ? ಬಿಡಿಸುವುದಕ್ಕೆ ಹೇಳುವುದಕ್ಕೆ ಬಂದದ್ದು. ಬಿಡಿಸಬೇಕು. ಬಿಡಿಸಿ ನಾನೇನು ಮಾಡಬೇಕು? ನೀನು ಆ ಮರದ ತುದಿಯಲ್ಲಿ ಕೂತ್ಕೋ. ಅದೊಂದು ಮಾವಿನ ಮರ ಉಂಟಲ್ಲ, ಹೌದು, ಅಲ್ಲಿ ನೀನು ಕೂತ್ಕೋ. ಒಂದು ವೇಳೆ ನೀನು ಅನುರೂಪದಿಂದ ಇರ್ಬೇಕು ಮಾತ್ರ, ಯಾರಿಗೂ ಕಾಣಿಸಬಾರ್ದು. ಒಂದು ವೇಳೆ ಆ ದಾನವ ಬಂದ್ರೆ ಚಿಳ್ಳೆ ಹೊಡಿದೆ. ನೀನು ಸೂಚನೆ ಕೊಡ್ತೀಯ? ಹಾಗಿದ್ರೆ ಆಗ ಅವನು ತಲೆಗೆ ಹೊಡಿಬೇಕು ಅಂತ. ಹಾಗಿದ್ರೆ ಅಲ್ಲಿ ಹೋಗಿ ಕೋಟೆಯನ್ನು ನಾನು ಬಿಚ್ಚುವುದಕ್ಕೆ ಹೇಳಿದವ ವಿಭೀಷಣ. ರಾಮ ಲಕ್ಷ್ಮಣರ ಪ್ರಾಣಕ್ಕೆ ಹೊಣೆ ವಿಭೀಷಣ. ಹೌದಲ್ಲ? ನಿನ್ನ ಮಾತನ್ನು ನಾನು ನಂಬುತ್ತೇನೆ. ಕೋಟೆಯನ್ನು ಬಿಚ್ಚುತ್ತೇನೆ. ಆ ಮಾವಿನ ಮರದ ಬುಡದಲ್ಲಿ ಕುಳಿತಿರ್ತೇನೆ. ಆ ರಾಕ್ಷಸ ಬರುವಾಗ ದೂರದಲ್ಲಿದ್ದಂತಹ ನೀನು ಸೂಚನೆ ಕೊಡಬೇಕು. ಥಟ್ಟನೆ ಎದ್ದು ಬಂದು ಮುಷ್ಟಿ ಬಿಗಿದವನನ್ನು ಕೊಂದು ಮಣ್ಣುಗೂಡಿಸ್ತೇನೆ. ಜೈ ಶ್ರೀರಾಮ.
ಮುಂಚಿತವಾಗಿ ಆಗಬೇಕಾದಂತಹ ಕಾರ್ಯ ಒಂದಿದೆ. ಎಲ್ಲರನ್ನೂ ಕೂಡ ಮರಳುಗೊಳಿಸಬೇಕು. ಹಾಗಾದ್ರೆ ಏನು ಮಾಡೋಣ? ಮಾಯಾವಿಗಳಲ್ವೇ ನಾವು? ಅವರನ್ನೆಲ್ಲ ಮೊದಲು ಈ ಮಂಗನನ್ನು ಮಂಗ ಮಾಡಬೇಕು. ಆದ್ದರಿಂದ ಅವನನ್ನು ಸ್ತಂಭೀಭೂತಗೊಳಿಸ್ತೇವೆ. ಇನ್ನು ನನ್ನ ಕಾರ್ಯ ಸುಲಭವಾಗುತ್ತದೆ. ಹಾಗಾದರೆ ರಾಮ ಲಕ್ಷ್ಮಣರಲ್ಲಿದ್ದಾರೆ, ಅವರನ್ನು ನಿಗ್ರಹಿಸುವುದಕ್ಕಾಗಿ ನಡೆಯುತ್ತಾನೆ. ಯಾಕಿವನ ಕೆಣಕಿದನೋ ಯಾಕಿವನ ಕೆಣಕಿದನೋ ಶಿವ ಶಿವ ಹರ ಘರ ತಂದದ್ದು ಹೇಗೆ? ಕಳವಿನೊಳಿಗೆ ತಂದನು ಕಾಮಿನಿಯನು ಏನಕ್ಕೆ ತಂದನು? ವಿವೇಕ ಶೂನ್ಯನಲ ದಶನನ ಬರಿದೆ ಕಟ್ಟನಲ ಈ ಕುಮಾರರ ಗೆಲುವವರ ಯಾರಿದ್ದಾರೆ? ಈ ಕುಮಾರರ ಗೆಲುವವರ ಯಾರಿದ್ದಾರೆ? ಮೂರ್ಲೋಕದನು ನಾ ಕಾಣೆ ಹರ ಹರ ಲೋಕ ಕಂಡಗ ಶಿಕ್ಷಕರು ಇವರನುತ ಬೆರಗಾದ ಯಾಕಿವನ ಕೆಣಕಿದನೋ ಏನಿದು ಆಶ್ಚರ್ಯ! ರಾಮ ಲಕ್ಷ್ಮಣರನ್ನು ನಿಗ್ರಹಿಸಬೇಕು ಎನ್ನುವ ಹಾಗೆ ಬಂದೆ ಅಂತಾದರೆ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಪ್ರಕಾಶವೊಂದು ನನ್ನ ಕಣ್ಣ ಮುಂಭಾಗದಲ್ಲಿ ಗೋಚರವಾಗುತ್ತಾ ಇದೆ. ಇದನ್ನು ಕಾಣುವಾಗ ನನಗೆ ಅರ್ಥವಾಗುವುದು ಇಷ್ಟೇ. ಯಾಕಿವನ ಕೆಣಕಿದನು? ಆ ದಶಶಿರ ಹೇಗೆ ತಂದ? ಸೀತೆಯನ್ನು ಕಳವಿನ ಮೂಲಕವಾಗಿ ತಂದ ಕೆಟ್ಟು ಹೋದ. ಹಾಗಾದರೆ ವಿವೇಕ ಶೂನ್ಯನಾಗಿ ಹೋದನಲ್ಲ. ಒಂದು ಸರಿಯಾಗಿ ಅರ್ಥವಿಸುವಂತಹ ಬುದ್ಧಿಯು ಆತನಲ್ಲಿ ಇಲ್ಲದಾಗಿ ಹೋಯಿತಲ್ಲ. ಶಿವ 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 ದಾನವ ಸಾಮ್ರಾಜ್ಯವನ್ನೇ ಅಳಿವಿನಂಚಿಗೆ ದೂಡಿಬಿಟ್ಟನಲ್ಲ. ಗೆಲುವು ಕಾಣಬೇಕಾದಂತಹ ರಾವಣೇಶ್ವರ ಅಡಿಗಡಿಗೆ ಸೋವನ್ನೇ ಕಾಣುತ್ತಾ ಇದ್ದಾನೆ. ಹಾಗಾದರೆ ಈ ಮೂರು ಲೋಕದಲ್ಲಿ ಅವನನ್ನು ರಕ್ಷಿಸುವವರು ಯಾರಿದ್ದಾರೆ? ಯಾರೂ ಇಲ್ಲ. ಹಾಗಾದ್ರೆ ಇವರು ಯಾರು? ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಲೋಕರಕ್ಷಕರು ಇವರೇ ಸರಿ. ದುಷ್ಟರನ್ನು ಶಿಕ್ಷಿಸಿ ಸಜ್ಜನರನ್ನು ಪಡೆಯುವುದಕ್ಕಾಗಿ ಬಂದವರು ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ ಇವನೇ ಎಂಬುದಾಗಿ ನಾನು ಕೂಡ ಅರ್ಥವಿಸಿವಲ್ಲೆ. ಹಾಗಾದರೆ ಯಾಕಿವನ ಕೆಣಕಿದನು? ನಾನೇ ಮರುಗುತ್ತಾ ಇದ್ದೇನೆ. ನಾನು ಯಾವುದಕ್ಕಾಗಿ ಮರುಗುವುದಯ್ಯ? ಏನೇ ಇರಲಿ, ರಾವಣನಿಗೆ ಭಾಷೆಯನ್ನಿತ್ತಾಗಿದೆ. ಇವರನ್ನು ನಿಗ್ರಹಿಸ್ತೇನೆ ಎನ್ನುವ ಹಾಗೆ ಹಿಡಿದಂತಹ ಕಠಾರಿ ಇವರ ರುಂಡವನ್ನು ಮಹಾಪಾಪ. ಪಾಪವ ನಿದ್ರೆ ಮಾಡಿದವರನ್ನು ಕೊಲ್ಲುವ ಕ್ರಮ ಇಲ್ಲ. ನಿದ್ದೆ ಮಾಡಿದವರನ್ನು ಕೊಲ್ಲುವುದಕ್ಕೆ ಸುಲಭವಯ್ಯ. ಅದು ಹೇಗೆ ಆಗ್ತದೆ? ಆಗ್ಲಿಕ್ಕಿಲ್ವಾ? ಮಹಾಪಾಪ ಅಲ್ವಾ? ಜ್ಞಾನಿಗಳು ನೀವು ಸರಿಯಾದಂತಹ ಕಾಲದಲ್ಲೇ ಎಚ್ಚರಿಕೆಯನ್ನು ನೀಡಿದ್ದೀರಿ. ಹೀಗೆ ಕೊಂದರೆ ನಾನು ವೀರನಲ್ಲ. ಎಂತ ಮಾಡುದಾಗಿ? ಹಾಗಾದರೆ ಕೊಲ್ಲುವ ಬಗೆ ಹೇಗೆ? ಸರಿ ಅಲ್ಲಿ ನಾಳೆ ಉದಯಕ್ಕಾಗುವಾಗ ನಮ್ಮ ಕುಲದೇವತೆ ಕಾಳಿಕಾ ಮಾತೆಯ ಗುಡಿಯ ಮುಂಭಾಗದಲ್ಲಿ ಈ ರಾಮ ಲಕ್ಷ್ಮಣ ಸಹಿತವಾಗಿ ನನ್ನ ಅಳಿಯನೊಬ್ಬನಿದ್ದಾನಲ್ಲ, ನೀಲಮೇಘ ಶ್ಯಾಮ, ಆ ಮೂವರ ತಲೆಯನ್ನು ಕಡಿದೆ ಅಂತ ಆದ್ರೆ ನನಗೆ ಬೇಕಾದಂತಹ ಶಕ್ತಿಗಳು ಸಿದ್ಧಿಸ್ತವೆ. ಆ ಬಳಿಕ ಗೆಲ್ಲುವುದಕ್ಕೆ ಸಾಧ್ಯ. ಹಾಗಾಗಿ ಮಾಯಾ ವಿದ್ಯೆಯ ಮೂಲಕವಾಗಿ ಮಂಚ ಸಹಿತ ರಂಗನಾಯಕ ರಾಜೀವ ಲೋಚನ
ಪತಿಯ ನೆಪ್ಪಿಸುವಾಳೋ ಅಂಗನೆ ಲಘು ಗೀತ ಪತಿಯ ನೆಪ್ಪಿಸುವಾಳೋ ಶೃಂಗಾರದ ನಿದ್ರೆ ಸಾಗೆನ್ನುತ್ತ ರಂಗನಾಯಕ ರಾಜೀವ ಭೋಜನ ರಮಣಾನಿ ಬೆಳಗಾಯಿ ನೀಡುವುದ ಬೆಳಗ್ಗೆ ಮಕ್ಕಳೆಲ್ಲರೂ ಮುಖ ತೊಳೆದು ಹಲ್ಲುಜ್ಜಿ ರಾಮನ ಭಜನೆ ಮಾಡುವವರು ನಾವು ಎಲ್ಲರೂ ಕುಳಿತುಕೊಂಡು ಭಜನೆ ಮಾಡುವ ಸಮಯದಲ್ಲಿ ರಾಮದೇವರು ಯಾವಾಗಲೂ ಬರ್ತಾ ಇದ್ರು. ರಾಮದೇವರು ಯಾಕೆ ಮಲಗಿದ್ದವರು ಭೂಪರಿನ್ನೇನಾದರೂ ಹಾ ಪವನ ಸುತ ಎಲ್ಲಿಗೈದೀಯ ಈ ಬರಿಯ ಕಪಟಗಳೇನೆಂದು ಚಿಂತಿಸುತ್ತ ರಾಮ ಲಕ್ಷ್ಮಣರು ಕಾಣುವುದಿಲ್ಲ. ರಕ್ಷಣೆ ಮಾಡಬೇಕಾದ ಹನುಮಂತ ಕೋಟೆಯೂ ಇಲ್ಲ, ಏನೂ ಇಲ್ಲ. ಹನುಮಂತ ಎಲ್ಲಿದ್ದಾನೆ? ಏನಯ್ಯ ಪವನ ಸುತ ನೀ ಮೌನದೊಳಗಿರ್ಬೆ ಭಾನುವಂಶದ ಕಾಣೆ ನಿನ್ನ ಡಗುದ ಜನರು ವಾನರ ಗುಣಾಗ್ರಾಣಿ ಏನೆಂದು ಬೆರಗು ಒಟ್ಟು ಇದ್ದೆನುವುದು ಹನುಮಂತ ಯಾಕೆ ನಾವು ಮಾತಾಡುವುದು ಅವನಿಗೆ ಕೇಳಿಸಿತ್ತು. ಯಾರಿಗೆ ಯಾರಿಗೆ ಕೇಳಿದ್ರೇನು? ರಕ್ಕಸನಿಗೆ ಕೇಳಿದ್ರೆ ಏನಾಗ್ತದೆ? ಅಯ್ಯೋ ಹನುಮಂತ, ನಾವು ತಾನಿಯಾಗಿ ಬರ್ತಾನೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸುಮ್ಮನಿರಿ, ಬೆಳಗಾಗುವುದಕ್ಕೆ ಇನ್ನೂ ಸ್ವಲ್ಪ ವೇಳೆ ಇದೆ. ಅಯ್ಯೋ ಹನುಮಂತ, ಅವರು ಬಂದು ಎಂತ ಮಾಡ್ಲಿಕ್ಕುಂಟು ಆಗ್ಬೇಕಲ್ಲ ಇನ್ನು. ರಾಮ ಲಕ್ಷ್ಮಣರು ಮಂಚದ ಮೇಲೆ ಮಲಗಿದ್ರು, ಈಗ ಅಲ್ಲಿ ಕಾಣುತ್ತಾ ಇಲ್ಲ ಹನುಮಂತ. ಅಂದ್ರ ರಾಮ ಲಕ್ಷ್ಮಣರು ಕಾಣುತ್ತಾ ಇಲ್ಲ. ಇಲ್ಲ ಕಾರಣ ವಿಭೀಷಣ ಮೋಸ ಮಾಡಿ ಈತನೆಗಳು ಪಾದಗಿರಿಯ ಗಡ ಇವನು ಈತನೆಗಳು ಪಾದಗಿರಿಯ ಗಡ ಗಾಂಧಿಸುವೆ ಅವನ ಮತಾಜಿಗಳವರು ಏನಿದ್ದೇರು ವಿಭೀಷಣ ಸ್ವಾಮಿದ್ರೋಹಿ ರಾಕ್ಷಸನಿದ್ದಾರೆ. ಹುಟ್ಟು ಗುಣ ಗಡ್ಡ ಹತ್ತಿದರೂ ಬಿಡಲಾರದು. ಮೊದಲು ಕೋಟೆಯನ್ನು ಕಟ್ಟುವುದಕ್ಕೆ ಹೇಳಿದ, ಆಮೇಲೆ ಬಿಚ್ಚಿ ಮಾವಿನ ಮರದ ಬುಡದಲ್ಲಿ ಕುಳಿತುಕೊಂತ ಹೇಳಿದ. ಮಂಗನಾದಂತಹ ನನಗೆ ಮಾವಿನ ಮರ ತೋರಿಸಿ ಬಿಟ್ಟ. ಸ್ವಾಮಿದ್ರೋಹಿಯಾದಂತಹ ಇವನನ್ನು ಖಂಡಿತವಾಗಿ ಉಳಿಯಗೊಡಲಾರೆ. ಕೊಲ್ಲುತ್ತೇನೆ, ಹೊಡೆಯುತ್ತೇನೆ. ನಿಮಗೂ ಬಿದ್ದಿತ್ತು. ಇವ ಬೂದಿ ಮುಚ್ಚಿದ ಗಂಡ. ಹೌದು, ಸೋಗೆ ಮುಚ್ಚಿದ ಹೊಂಡ. ಅಯೋಗ್ಯ. ನಮ್ಮ ಪಕ್ಷವನ್ನು ಸೇರಿದ್ದೆ ನಮಗೆ ಮೋಸ ಮಾಡುವುದಕ್ಕಾಗಿ. ಅವನ ಬಾಯಿಂದ ರಾಮರಾಮ ತಡಿಬೇಡಿ, ಅಡ್ಡ ಬಂದ್ರೆ ನಿಮಗೆ ಪೆಟ್ಟು ಬಿದ್ದಿತ್ತು. ನಾನೇನು ಮಾಡ್ಲಿಲ್ವು, ನಾನು ಇವರೊಂದಿಗೆ ಒಳಗಿದ್ದೆ. ನಿಮ್ಮಲ್ಲೆಲ್ಲ ಹೇಳ್ತೇನೆ, ಹಿರಿಯರು ನೀವು. ಹೌದು, ಜಾಂಬವ ದೇವ ಅಂತ ನಿಮ್ಮನ್ನೆಲ್ಲರೂ ಕರೀತಾರೆ. ಹೌದಪ್ಪ. ಮೊದಲಿಗೆ ಕೋಟೆ ಕಟ್ಟುವುದಕ್ಕೆ ಹೇಳಿದ್ಯಾರಿಗೆ? ನೀನೆಲ್ಲ ವಿಭೀಷಣ ಅಲ್ವಾ? ವಿಭೀಷಣ ಹೇಳಿದ್ದು. ದುಷ್ಟನಾದಂತಹ ಮಹಿರಾವಣ ಲಂಕೆಯನ್ನು ಸೇರ್ತಾನೆ. ಹೌದು, ರಾವಣನಿಗೆ ಮಾತು ಕೊಟ್ಟಿದ್ದಾನೆ. ಹಾಗೆ ಅವನಿಂದ ಕಷ್ಟ ಸವನೀಸಿತು. ರಾಮ ಲಕ್ಷ್ಮಣರ ರಕ್ಷಣೆ ಮಾಡುವಂತಹ ಹೊಣೆ ಹನುಮಾನಿಗೆ ಸೇರಿದ್ದು ಅಂತ. ಹಾಗೆ ಬಾಲದ ಮೂಲಕ ಭದ್ರವಾದ ಕೋಟೆಯನ್ನು ಕಟ್ಟಿ ನಿದ್ರಿಸದೆ ಕಣ್ಬಿಟ್ಟು ನೋಡ್ತಾ ಇದ್ದೆ ಯಾವ ದಾರಿಯಿಂದ ಆ ಕೆಟ್ಟ ರಕ್ಕಸ ಬರ್ತಾನೆ ಅಂತ. ಇದ್ದಕ್ಕಿದ್ದಂತೆ ಥಕ್ಕನೆ ಇವ ನುಸುಳಿ ಹೊರಗೆ ಬಂದ. ಎಲ್ಲೇ ಬಂದ ಅಂತ ಕೇಳಿದೆ. ನಾನು ರಾಕ್ಷಸನಿದ್ದೇನೆ, ನಾನು ಮಾಯಾವಿ ಇದ್ದೇನೆ, ನನಗೂ ಎಲ್ಲ ವಿದ್ಯೆ ತಿಳಿದಿದೆ, ಆದ ಕಾರಣ ಅನುರೂಪದಿಂದ ನಾನು ಬಂದೆ ಅಂತ ಹೇಳಿ. ಯಾಕೆ ಬಂದೆ ಅಂತ ಕೇಳಿದಾಗ ಕೋಟೆಯನ್ನು ಬಿಚ್ಚು, ಅವ ಬರುವ ಸೂಚನೆಯನ್ನು ನಾನು ಕೊಡ್ತೇನೆ, ನೀನು ದೂರದ ಮರದ ಬುಡದಲ್ಲಿ ಕುಳಿತುಕೋ ಅಂತ. ಹಾಗೆಯೇ ಕುಳಿತಿದ್ದೆ. ಇದೇ ಸಂದರ್ಭವನ್ನು ಸಾಧಿಸಿ
ಇವನ ಮಿತ್ರ ಆ ಮಹಿರಾವಣ ರಾಮ ಲಕ್ಷ್ಮಣರ ಬಲದಿಂದ ಆ ಮಂಚ ಸಮೇತ ಎತ್ತುಕೊಂಡು ಹೋಗಿರ್ಬೇಕು. ಮೂರ್ಖ! ಹಾಗೆ ಮಾಡ್ಲಿಲ್ವೋ? ನಾನು ಅಂತ ಕೃತ್ಯವನ್ನೇ ಮಾಡ್ಲಿಲ್ಲ. ನಾನು ಒಳಗಿದ್ದವ. ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ರಾಮನಾಣೆ ಹಾಕಿ ಹೇಳು. ರಾಮನಾಣೆಯಾಗಿಯೂ ಸತ್ಯ. ಮತ್ತೆ ಏನಾಯ್ತಪ್ಪ? ಅವನು ನಿನ್ನೆ ಪ್ರಶ್ನಿಸಿ ಮತ್ತೆ ಏನಾಯ್ತು ವಿಭೀಷಣ? ಏನಾಯ್ತು? ಬಂದವ ಯಾರು? ವಿಭೀಷಣ. ವಿಭೀಷಣ ನೀನೇ? ನೀನೆ. ಬರುವುದಕ್ಕಿದ್ದವ ಯಾರು? ಮಹಿರಾವಣ. ಒಂದು ಕತೆ ಉಂಟು, ಕೇಳ್ತೀರಾ? ಬಲ್ಲಿದರು ನಾಮ ದೇವನ ಮನದಲ್ಲಿ ನಾಲ್ವರು ನೋಡಲಿ ಧರೆಯಲ್ಲಿ ಜರಿಯುವ ಸಕಲ ಜೀವಿಗಳಂತೆ ರೂಪಾಂದು ಬಲ್ಲ ವಿಗಯವು ತೋರಲಾಪವದೆಲ್ಲವಿನ್ನದು ತಿರಲಿ ತಿಳಿಯಲು ಕುಲಮೈಲಾವಣನು ಮದ್ರೂಪಿನಲ್ಲಿ ವಂಚಿಸಿದ ಹನುಮಂತ. ಏನೋ ಬಂದವ ನಾನು ಅಂತ ತಿಳಿದೆ, ಆದ್ರೆ ಅದು ನಾನಲ್ಲ. ಮತ್ತೆ ಯಾರು? ಬಂದದ್ದು ಮಹಿರಾವಣ. ಮಹಿರಾವಣ ಅಲ್ವೋ? ಇದೇ ರೂಪವನ್ನು ನಾನು ಕಂಡಿದ್ದೆ, ಇದೇ ಸ್ವರವನ್ನು ಕಿವಿಗಳಿಂದ ಕೇಳಿದ್ದೆ, ಇದೇ ರೀತಿ ಮಾತನಾಡಿದ್ದ. ಅದಕ್ಕೊಂದು ಕಾರಣ ಉಂಟು. ಹಿಂದೆ ನಾವು ಗುರುಕುಲದಲ್ಲಿ ನಾಲ್ವರು ಒಟ್ಟಿಗೆ ಕಲ್ತವರು. ಯಾರೆಲ್ಲ? ನಾನು, ಕುಂಭಶ್ರವಣ, ರಾವಣ, ಮತ್ತೊಬ್ಬ ಮಹಿರಾವಣ. ಓಹೋ. ನಮಗೆ ಗುರುಗಳಿಂದ ವಿಶೇಷವಾದ ಬೋಧನೆ ಒಂದಾಗಿತ್ತು. ಏನು? ಯಾವ ರೂಪವನ್ನಾದ್ರೂ ನಿಮಗೆ ಬೇಕಾದ ಹಾಗೆ ನೀವು ತಳೆಯಬಹುದು ಅಂತ. ಮಾಯಾವಿಗಳಾದ ನಮಗೆ ಅದು ಒಂದು ಪಟ್ಟು ಹೆಚ್ಚಿನದಾದಂತಹ ಪರಿಣಾಮವನ್ನು ಕೊಡ್ತದೆ ಎನ್ನುವ ಕಾರಣಕ್ಕಾಗಿ. ಆದ್ರೆ ನಾನಾ ಕೃತ್ಯಗಳನ್ನು ಮಾಡುವುದನ್ನು ಬಿಟ್ಟು ಧರ್ಮಪಥ ಅಂತ ಮುಂದುವರಿದೆ. ಆದ್ರೆ ಅದನ್ನೇ ಪ್ರಮಾಣವಾಗಿರಿಸಿಕೊಂಡು ಅದನ್ನೇ ಅವರದ್ದಾದಂತಹ ಸಾಧನೆ ಅಂತ ಇರಿಸಿಕೊಂಡು ಉಳಿದ ಮೂವರು ಆ ವಿದ್ಯೆಯನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದಾರೆ. ಕಾರ್ಯ ಸಾಧನೆಗೆ ಆಗಾಗ ಬೇರೆ ಬೇರೆ ರೂಪವನ್ನು ಅವರು ಧರಿಸ್ತಾರೆ. ಸತ್ಯ. ಹಾಗಿದ್ರೆ ವಿಭೀಷಣನಾಗಿ ಬಂದವ ಮಹಿರಾವಣ. ನಿನ್ನಲ್ಲೊಂದು ಪ್ರಶ್ನೆ. ಹೇಗಪ್ಪ? ಅವನಿಗೆ ನಿನ್ನ ಹಾಗೆ ರೂಪ ಧರಿಸುವುದಕ್ಕೆ ಸಾಧ್ಯವಿದೆ. ಹಾಗೆ ನಿನಗೆ ಮಹಿರಾವಣನ ಹಾಗೆ ರೂಪ ಧರಿಸಿ ಬರುವುದಕ್ಕೆ ಸಾಧ್ಯವೋ? ಸಾಧ್ಯ ಉಂಟು, ಇಲ್ಲ ಅಂತ ಇಲ್ಲ. ಆದ್ರೆ ಅದನ್ನು ನಾವು ವಿಷಮ ಕೃತ್ಯಗಳಿಗೆ ಬಳಸಿಕೊಳ್ಳುವುದಿಲ್ಲ ಅಷ್ಟೇ. ಅದಲ್ಲ, ನಮಗೆಲ್ಲ ನಂಬಿಕೆ ಬರುವುದಕ್ಕೆ ಈಗ ನೀನು ಮಹಿರಾವಣನಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ಬೇಕು. ನಿನ್ನಿಂದ ಸಾಧ್ಯವೋ? ಸಾಧ್ಯವೋ? ದೊಡ್ಡ ಕಳ್ಳ ವಿಭೀಷಣನ ವೇಷ ಹೇಳಿದ್ನಲ್ಲ. ಮಾತಾಡಿಸಿ, ನೀವು ಮಾತಾಡಿಸಿ. ಹಾಗೆ ನೋಡುವುದು ಕಣ್ಣಿಂದ. ಹನುಮಂತ ಬಿಸಿಯಲ್ಲಿದ್ದಾನೆ. ಮರೆತು ಬಿಡಬೇಡಿ. ಇಲ್ಲ, ನೆನಪು. ಈ ವೇಷ ನೋಡಿ ಎಲ್ಲರೂ ಹೆದರಿಕೊಂಡಿದ್ದಾರೆ. ಹಾಗಿದ್ರೆ ಈ ವೇಷ ಬೇಡ. ವಿಭೀಷಣ ಆಗ್ತೇನೆ. ವಿಭೀಷಣ ಅಳತೆ ಮಾಡಿ. ಈಗಲೂ ಅಳತೆ. ಅಳತೆ. ಈಗ ನೀವು ಹೆಚ್ಚು ಕಮ್ಮಿ ವೇಷ ಮಾಡಬಹುದು. ಉದ್ದಕ್ಕೂ ಇದ್ದಾಗುದಿಲ್ಲ. ಹೌದು. ನೋಡಿ, ಕೈ ಆಗಲ ಮಾಡು. ಕೈ ಎಷ್ಟುಂಟು? ಸರಿ ಇದೆಯಾ? ಸರಿ ಉಂಟು ಅಂತ ಅದ್ರಿ. ಹಾಗಾದ್ರೆ ಇದು ಹೇಳಿ, ಅವರು ಹೇಳಿದ ಮಾತು ಸತ್ಯ. ಅರ್ಥವಾಯ್ತೇನೋ? ವಿಭೀಷಣ, ನಿನ್ನ ಬಗ್ಗೆ ತಿಳಿಯದೆ ಅವಾಚ್ಯ ಮಾತುಗಳನ್ನಾಡಿದೆ, ಹೊಡೆಯುವುದಕ್ಕೆ ಕೈ ಎತ್ತಿದೆ. ನನ್ನದು ಅಕ್ಷಮ್ಯ ಅಪರಾಧ, ಕ್ಷಮಿಸು. ರಾಮ ಲಕ್ಷ್ಮಣರನ್ನು ದುಷ್ಟ ಮೈರಾವಣ ಎಲ್ಲಿಗೆ ಎತ್ತಿಕೊಂಡು ಹೋಗಿರಬಹುದು? ಹೇಳಯ್ಯ, ಅವರ ರಕ್ಷಣೆಯನ್ನು ಮಾಡುವ ಬಗ್ಗೆ ಎಂತೂ ಹೇಗೆ ಹೇಳು ಹೇಳು. ಹನುಮ, ರಾವಣ ಮಹಿರಾವಣನ್ನು ಕಳುಹಿಸಿದ. ಇವ ಸ್ವರ್ಣಲಂಕೆಯವ, ಅವ ಪಾತಾಳ ಲಂಕೆ. ಅವ ಶ್ರೀರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಕೇಳೈ ಮರುತಾತ್ಮಜ ನೀ ಪಾತಾಳ ಕೈಯಿಂದವರೇ ತೋರ್ಪೆ ನಿನಗ ಪದಮವು ಈ ಲಂಕೆಗೆ ದಕ್ಷಿಣದುಳ್ ಮೇಲಾಗಿ ಉದೊಂದು ಕೊಳವುಂಟು ಅದಮಾನ ಕದದೊಳಗವು
ಬೇಸರ? ಪಾತಾಳಕ್ಕೆ ಹೋಗುವುದಕ್ಕೆ ನಿನಗೆ ದಾರಿ ಏನು ಅಂತ ಗೊತ್ತಿಲ್ಲ ಅಷ್ಟೇ. ಅಂದ್ರೆ ಪಾತಾಳಕ್ಕೆ ಇವ ಆ ರಾಮಲಕ್ಷ್ಮಣರು ಮಲಗಿದಂತಹ ಮಂಚ ಸಮೇತ ಎತ್ತಿಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಹೋಗುವ ದಾರಿ ಯಾವುದು ತೋರಿಸು. ಲಂಕೆಯ ಪರಿಚಯ ನಿನಗುಂಟಲ್ವೋ? ಖಂಡಿತ. ಅದರ ದಕ್ಷಿಣದಲ್ಲಿ ಒಂದು ಸರೋವರವಿದೆ, ಕೊಳ. ಆ ಕೊಳದಲ್ಲಿ ಒಂದು ಪಂಕಜ, ಒಂದು ಸ್ವರ್ಣ ಕಮಲ. ಆ ಸ್ವರ್ಣ ಕಮಲದ ನಾಳದಲ್ಲಿ ನೀನು ಇಳಿದೆ ಎಂದಾದ್ರೆ ಸೂಕ್ಷ್ಮ ರೂಪದಿಂದ ಹೋಗಬೇಕು, ನೇರವಾಗಿ ಪಾತಾಳ ಲಂಕೆಗೆ ಹೋಗುತ್ತೀನಿ. ಹೌದೇ? ಹಾಗಿದ್ರೆ ಆದಷ್ಟು ಶೀಘ್ರವಾಗಿ ರಾಮಲಕ್ಷ್ಮಣರ ಬಿಡುಗಡೆಯನ್ನು ಮಾಡಬೇಕು. ಈ ಕಾರ್ಯವನ್ನು ನಾನು ಸಾಧಿಸಿ ಬರಬೇಕು. ರಾಮ ಸೇವೆಯನ್ನು ಹೌದು, ಹೋಗಿ ಬರ್ತಾರೆ, ಹೋಗಿ ಬರ್ತಾರೆ. ಜೈ ಶ್ರೀರಾಮ. ಸ್ವರ್ಣಕಮಲ ನಾಳದಲ್ಲಿ ದ್ವಾರರಕ್ಷಣೆಗಾಗಿದ್ದವ ನಾನು ಒಮ್ಮಿಂದೊಮ್ಮೆಲೆ ಒಳ ಪ್ರವೇಶ ಮಾಡುವುದಕ್ಕಾಗಿ ಮುಂದಾದೆ. ತಡೆದಿದ್ದೇನೆ, ನಿನ್ನನ್ನು ನುಂಗಿದವ ನಾನೇ, ಹೊರ ಹಾಕಿದ್ದೇನೆ. ಯಾರು ನೀನು? ಎಲ್ಲಿಂದ ಬಂದವ? ನೀನು ಹೊಡೆದರೂ ನನಗೆ ನೋವಾಗುವುದಿಲ್ಲ, ನೀನು ಬೈದರೂ ನನ್ನ ಮನಸ್ಸಿಗೆ ನೋವು ಆಗುವುದಿಲ್ಲ. ಅಯ್ಯ, ಏನು ಯಾಕೋ ಏನೋ ನಿನ್ನನ್ನು ಕಂಡಾಗ ಕ್ಷಣದಿಂದ ಕ್ಷಣಕ್ಕೆ ಪ್ರೀತಿ ಹೆಚ್ಚಾಗ್ತಾ ಇದೆ. ಪ್ರೀತಿ? ಅಯ್ಯ, ಏನು? ಯಾರು ನೀನು? ಇಲ್ಲಿ ಯಾಕಿದ್ದಿ? ಇಲ್ಲಿ ಅರಸನಾದಂತಹ ಮೈರಾವಣನಿಗೂ ನಿನಗೂ ಏನು ಸಂಬಂಧ? ಏನು ಉದ್ಯೋಗವನ್ನು ಮಾಡ್ತಾ ಇದ್ದಿ? ಹೇಳ್ತೇನಪ್ಪ. ಪ್ರವೇಶ ಮಾಡುವುದಕ್ಕಾಗಿ ಮುಂದಾದವ ನೀನು. ಪರಿಚಯವನ್ನು ಕೇಳಿದ್ರೆ ಪ್ರತಿಯಾಗಿ ನನ್ನ ಪರಿಚಯ ಕೇಳ್ತೀಯ? ನನ್ನ ಪರಿಚಯ? ನಿನ್ನ ಹೆಸರೇನು? ಈ ಲೋಕಕ್ಕೂ ನಿನಗೂ ಸಂಬಂಧ ಇದೆಯೋ? ಕಾಣುವಾಗ ರಾಕ್ಷಸನ ಹಾಗೆ ನೀನಿಲ್ಲ. ನೀನು ಕೇಳುವಾಗ ಹೇಳಬೇಕು ಎನ್ನುವ ಹಾಗೆ ನನಗೂ ಆಗುತ್ತಾ ಉಂಟು. ಹೇಳು. ನಾನು ಯಾರು ಗೊತ್ತುಂಟ ನಿನಗೆ? ನನ್ನನ್ನು ನೋಡಂತೊಮ್ಮೆ ಸರಿಯಾಗಿ. ಹನುಮಂತನ ಮಗ. ಏನು? ಹನುಮಂತನ ಮಗ ನಾನು. ಹನುಮಂತ ಬ್ರಹ್ಮಚಾರಿ. ಅವನಿಗೆ ಮದುವೆ ಆಗ್ಲಿಲ್ಲ, ಮತ್ತೆ ಮಗು ಆದ್ದು ಯಾವಾಗ? ಅದಕ್ಕೆಲ್ಲ ಕಾರಣ ಉಂಟು. ಕೇಳ್ತೀಯಾ? ಹೇಳಪ್ಪ. ಅಯ್ಯ, ಹನುಮಂತನ ಮಗ ನಾನು. ಹೇಳುವುದಕ್ಕೆ ಕಾರಣ ಉಂಟು. ಈ ಹಿಂದೆ ನನ್ನ ಅಪ್ಪ ಹುಟ್ಟಿದ
ನೆನಪು ಮರುಕಳಿಸಿತು. ಹಸಿವೆ ಪ್ರಾರಂಭವಾಯಿತು. ವಿಚಾರವನ್ನು ಅಮ್ಮನಲ್ಲಿ ಹೇಳಿದಾಗ ಹಣ್ಣು ತರ್ತೇನೆ ಎನ್ನುವ ಹಾಗೆ ಹೋದ್ಲಂತೆ. ಹೋದವಳು ಬರಲೇ ಇಲ್ಲ. ಹಸಿವೆ ಅಧಿಕವಾಯಿತು. ಮನೆಯಿಂದ ಹೊರ ಬಂದ್ರಂತೆ. ಬಂದಾಗ ಆಕಾಶದಲ್ಲಿ ಸೂರ್ಯನನ್ನೇ ಹಣ್ಣೆನ್ನುವ ಹಾಗೆ ಭಾವಿಸಿ ಆ ಹಣ್ಣನ್ನು ತಿನ್ನುವುದಕ್ಕಾಗಿ ನೇರವಾಗಿ ಹಾರಿದ್ರಂತೆ. ನಿನ್ನದೆಂತದ್ದು ನಿನ್ನದು? ಮಾಗಿದ ಹಣ್ಣು. ಏ ಮರ್ಕಟ, ಮರದಿಂದ ಮರಕ್ಕೆ ಹಾರುವ ಮಂಗ ನೀನು. ನಿನ್ನದೆಂತದ್ದು ನಿನ್ನದು? ಹಾರುವಂತಹ ವೇಳೆಯಲ್ಲಿ ಸೂರ್ಯನ ಪ್ರಕಾಶದಿಂದ ಮೈಯೆಲ್ಲ ಬೆವರಿತಂತೆ. ಅದರಿಂದ ಒಂದು ಹನಿ ಸಮುದ್ರವನ್ನು ಸೇರಿತು. ಆ ಹನಿಯನ್ನು ತಿಮಿ ಎನ್ನುವ ಮೀನು ನುಂಗಿತು. ನುಂಗಿದಂತಹ ವೇಳೆಯಲ್ಲಿ ಕೆಲವು ದಿನಗಳು ಕಳೆದು ಹೋಯಿತು. ಬೆಸ್ತನೋರ್ವ ಬಂದ, ಬಲೆಯನ್ನು ಬೀಸಿದ. ಆ ಬಲೆಯಲ್ಲಿ ಆ ಮೀನು ಸಿಲುಕಿತು. ನೇರವಾಗಿ ಮನೆಗೆ ಕರೆಕೊಂಡು ಹೋದ. ಕೊಂಡು ಹೋದದ್ದು ಮಾತ್ರವಲ್ಲ, ಅದನ್ನು ಸೀಳಿದ ವೇಳೆಯಲ್ಲಿ ಮಗುವೊಂದನ್ನು ಕಂಡ. ಆ ಮಗುವನ್ನು ಕಂಡಾಗ ಅವನಿಗೆ ಆಶ್ಚರ್ಯವಾಯಿತು. ನೇರವಾಗಿ ಈ ವಿಚಾರವನ್ನು ಮಹಿರಾವಣನಿಗೆ ತಿಳಿಸಿದ. ಆ ಮಗುವನ್ನು ಅವನೇ ಸಾಕಿದ. ವಿದ್ಯೆಯನ್ನು ಕೊಟ್ಟ, ಬುದ್ಧಿಯನ್ನಿತ್ತ, ಬೇಕಾದುದನ್ನೆಲ್ಲ ಕೊಟ್ಟ. ಕೊಟ್ಟದ್ದು ಮಾತ್ರವಲ್ಲ, ಅವನಿಗೊಂದು ಉದ್ಯೋಗವನ್ನು ಕೊಟ್ಟಿದ್ದಾನೆ. ಪಾತಾಳ ಲಂಕೆಯ ಸ್ವರ್ಣ ಕಮಲ ನಾಳದಲ್ಲಿ ನೋಡು, ನಾನೇ ಅವ. ಹೆಸರು ಮತ್ಸ್ಯವಾನರ. ಅರ್ಧ ಮೀನಿನ ಹಾಗೆ, ಮುಖ ನನ್ನ ಹಾಗೆ. ನೀನಾಗಿದ್ರೆ ನಾನು ಯಾರು? ಹನುಮಂತನ ಮಗ. ನನ್ನಪ್ಪ ಸಾಮಾನ್ಯರು ಎನ್ನುವ ಹಾಗೆ ಭಾವಿಸಿಕೊಂಡೆಯ? ಪರಾಕ್ರಮಿಗಳು. ಹೌದೇ? ಅವರಷ್ಟು ಪರಾಕ್ರಮಿಗಳು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಅವ ಏನು ಮಾಡಿದ್ದಾನಪ್ಪ ಗೊತ್ತುಂಟ ಅವನ ಕಥೆ? ಅಪ್ಪ ಸಾಮಾನ್ಯರ ವಜ್ರಕಾಯ. ಕ್ಷಣಾರ್ಧದಲ್ಲಿ ಅನುರೂಪನಾಗಬಲ್ಲ, ದೀರ್ಘದೇಹಿಯೂ ಆಗಬಲ್ಲ. ನಿನಗೆ ಎಂತ ಆಗುದು ಆಗಾಗ? ಅಂತವರು ನನ್ನ ಅಪ್ಪ. ಹೌದಾ? ಅಲ್ಲ, ಈ ಬ್ರಹ್ಮಚಾರ್ಯ ಮೈಯ ಬೆವರು ಸಮುದ್ರಕ್ಕೆ ಬಿದ್ದರೆ ಮಗು ಆಗ್ತದೆಲ್ಲೋ. ನೋಡು, ನಾನೇ ಆ ಮಗು. ನಿನ್ನ ಅಪ್ಪನನ್ನು ನೋಡಿದ್ಯಾ? ನನ್ನ ಅಪ್ಪನನ್ನು ನಾನು ನೋಡ್ಲಿಲ್ಲ. ಅಪ್ಪನನ್ನು ಮಾತಾಡಿಸಿದ್ಯಾ? ಮಾತಾಡಿಸ್ಲಿಲ್ಲ. ನೋಡ್ಬೇಕು ಅಂತ ಆಸೆ ಉಂಟು. ನೋಡ್ಬೇಕು ಅಂತ ಆಸೆ ಉಂಟಾದ್ರೆ ಏನು ಮಾಡುವ? ನಿನ್ನ ಆಸೆಯನ್ನು ನಾನು ಪೂರೈಸ್ತೇನೆ. ಅದು ಹೇಗೆ? ಮಗನೇ, ನಿನ್ನ ಅಪ್ಪ. ಸಿಟ್ಟು ಬಂತೇನೋ? ಸಿಟ್ಟು ಬರದೆ ಇರ್ತದ ಮತ್ತೆ. ನಿನ್ನ ದೊಡ್ಡವರ ಹೆಸರನ್ನು ಹೇಳಿಕೊಂಡು ಸಣ್ಣವರು ಜೀವನವನ್ನು ಮಾಡುತ್ತಾರಂತೆ. ಅದೇ ರೀತಿ ಆಯ್ತಲ್ಲ ನನ್ನ ಕತೆ ಕೂಡ. ನಾನು ಹಾಗೆ ತಿಳ್ಕೊಂಡದ್ದು. ಆ ಹನುಮಂತನ ಮಗ ಅಂತ ಹೇಳಿಕೊಂಡು ಇಲ್ಲಿ ಕಾವಲು ಮಾಡ್ತಾ ಉದ್ಯೋಗ ಮಾಡಿ ಹೊಟ್ಟೆ ತುಂಬಿಸ್ತಾ ಇದೆಯಲ್ಲ. ಅಯ್ಯೋ ನನ್ನ ಮಗನೇ, ನಾನು ಬಿದ್ದದ್ದೇ ಸಮುದ್ರಕ್ಕೆ. ನನ್ನನ್ನು ಎತ್ತಿಕೊಂಡು ಇಷ್ಟೆತ್ತರಕ್ಕೆ ಬೆಳೆಸಿದ್ದಾನೆ. ಹಾಗಿರುವಾಗ ನಾನು ಇಲ್ಲಿಲ್ಲದ ಮತ್ತೆ ಎಲ್ಲಿರ್ಬೇಕಾದದ್ದ? ಅಷ್ಟೇ. ನಿನ್ನಪ್ಪ ಅಣುವಾಗಬಲ್ಲ. ಹೌದೌದು, ಮಹತ್ತಾಗಬಲ್ಲ. ಹೇಳುವುದನ್ನು ಕೇಳಿದ್ದೇನೆ. ಮಗನೇ, ಏಯ್, ಅಪ್ಪನನ್ನು ನೋಡ್ಬೇಕು ಅಂತಿದ್ರೆ ಅಪ್ಪನನ್ನು ನೋಡ್ಬೇಕು, ನಿನ್ನನ್ನು ನೋಡುವುದು ಬೇಡ ನನಗೆ. ಕಣ್ಣು ಮುಚ್ಚಿತ್ಯಾ? ಕಣ್ಣು ಮುಚ್ಚಿ ಇಲ್ಲಿಂದ ಓಡಿ ಹೋಗುವಂತ. ಅರೆ ಕ್ಷಣ ನೀನು ಕಣ್ಣು ಮುಚ್ಚು. ಮುಚ್ಚಬೇಕಾ? ಮುಚ್ಚಿದೆ. ಜೈ ಶ್ರೀರಾಮ್. ಜಯ ಜಯ ಗನಿಲ ಜಾತ ಪ್ರಾಣವ ರೂಪವೆನುವ ಅರಿಯದಾಡಿದ ನಮ್ಮನು ಕ್ಷಮಿದು ಎನ್ನಲೆಂದೋ. ನೀವೇ ನನ್ನ ಅಪ್ಪ ಎನ್ನುವುದನ್ನು ತಿಳಿಯದೆ ತಪ್ಪನ್ನೆಸಗಿದೆ. ಕ್ಷಮೆಯನ್ನು ನೀಡಬೇಕು. ಅಪರಾಧವಾಯಿತು. ಹೆದರಿಕೊಂಡೇನೋ? ಹೌದಪ್ಪ, ಆಕಾಶದೆತ್ತರಕ್ಕೆ ಬೆಳೆದು ನಿಂತೆ. ಈಗ ಸತ್ಯದ ಅರಿವು ನಿನಗಾಯಿತು. ಹೌದು ಮಗನೇ, ಮೀನ ಕರದವನರನ ಕೇಳು ತೋಷದಿ ಬಾನುಸುದನ ಮಂತ್ರಿ ತಾನು ಭೂನಾಥ ದಶರಥಾತ್ಮಜರ ವಂಚನೆಯಿಂದ ತಾಣವನಯಿತು. ಮಗನೇ, ಅಪ್ಪ, ಸೂರ್ಯ ಸುತನಾದಂತಹ ಸುಗ್ರೀವನ ಮಂತ್ರಿ ನಾನು. ಆಂಜನೇಯ, ಮಾರುತಿ, ಬೇರೆ ಬೇರೆ ಹೆಸರುಗಳಿಂದ ನನ್ನನ್ನು ಕರೆಯುತ್ತಾರೆ. ಈಗ ನಾನು ಶ್ರೀರಾಮ ಭಕ್ತನಿದ್ದೇನೆ. ಲಂಕೆಯಲ್ಲಿ ದುಷ್ಟನಾದಂತಹ ರಾವಣನ ಜೊತೆ
ನಮ್ಮ ಸ್ವಾಮಿಯಾದಂತಹ ಶ್ರೀರಾಮ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಓಹೋ, ಅವನ ಬೆಂಬಲಕ್ಕೆ ನಿಂತವರು ನಾವು. ದುಷ್ಟನ ನಿಗ್ರಹವಾಗಬೇಕು. ಅಡಿಗಡಿಗೆ ಸೋಲನ್ನು ಕಂಡಂತಹ ರಾವಣ ದುಷ್ಟನಾದಂತಹ ಮೈರಾವಣನನ್ನು ತನ್ನ ಬೆಂಬಲಕ್ಕೆ ಕರೆಸಿಕೊಂಡ. ಈಗ ನೀವಿಲ್ಲಿಗೆ ಬಂದದ್ದು ಯಾಕಪ್ಪ? ರಾಮಸೇವಾ ದುರಂಧರನಾಗಿ ರಾತ್ರಿ ಹೊತ್ತು ಮಲಗಿದ್ದಂತಹ ರಾಮ ಲಕ್ಷ್ಮಣರ ಮಂಚ ಸಮೇತ ದುಷ್ಟನಾದಂತಹ ಮೈರಾವಣ ಎತ್ತಿಕೊಂಡು ಈ ಕಡೆ ಬಂದಿದ್ದಾನೆ ಎನ್ನುವಂತಹ ಸುದ್ದಿ ಕೇಳಿದ್ದೇನೆ. ನಾನು ನೋಡಿದ್ದೇನೆ. ಹೌದೇ? ಬರುವಾಗ ನಾನು ನೋಡಿದ್ದೇನೆ. ಮಗನೇ, ಅಪ್ಪ, ದುಷ್ಟ ನಿಗ್ರಹವಾಗಬೇಕು. ಲೋಕದಲ್ಲಿ ಸಜ್ಜನರು ಸುಖದಿಂದ ಬದುಕುವಂತಾಗಬೇಕು ಅಂತಿದ್ರೆ ಶ್ರೀರಾಮನ ಬಂಧ ವಿಮೋಚನೆ ಆಗಬೇಕು. ಈಗ ಅದಕ್ಕಾಗಿ ಆ ಕಾರಣಕ್ಕಾಗಿ ನಾನು ಲಂಕೆಯಿಂದ ಇಲ್ಲಿಯವರೆಗೆ ಬಂದಿದ್ದೇನೆ. ಓಹೋ ಮಗನೇ, ಅಪ್ಪ, ಆ ದುಷ್ಟ ಮೈರಾವಣ ಎಲ್ಲಿರ್ತಾನೆ, ಮಂಚವನ್ನು ಎತ್ತಿಕೊಂಡು ಹೋಗಿ ಎಲ್ಲಿ ಇಟ್ಟಿರ್ತಾನೆ, ಎಲ್ಲ ವಿವರವನ್ನು ತಿಳಿ ಹೇಳ್ತೇನಪ್ಪ. ಅಪ್ಪ, ನಿಮಗೆ ಈಗ ಒಳಗೆ ಹೋಗಬೇಕು. ಒಳಗೆ ಹೋಗಬಹುದಪ್ಪ, ಆದ್ರೆ ಒಂದು ಅಡ್ಡಿ ಉಂಟಪ್ಪ. ನಾನಿಲ್ಲಿಂದ ಬಿಡ್ತೇನೆ ಒಳಗೆ. ಯಾರಿಂದ ಅಡ್ಡಿ? ಒಳಗೆ ತೂಕದವ ಇದ್ದಾನೆ. ತೂಕದವ? ಹೌದೌದು. ಅವ ಒಳಗೆ ಹೋಗುವಾಗ ಯಾರು ಹೊರಗೆ ಬರ್ತಾರೆ, ಯಾರು ಒಳಗೆ ಹೋಗುತ್ತಾರೆ, ಎಲ್ಲರನ್ನು ತೂಕ ಮಾಡಿಯೇ ಬಿಡುವುದಪ್ಪ. ಅವ ತೂಕದಲ್ಲಿ ಹೆಚ್ಚು ಕಡಿಮೆ ಇದ್ರೆ ಬಿಡುವುದಿಲ್ಲ, ತಲೆಯೇ ಕಡಿಯುವುದು. ಹಾಗಿದ್ರೆ ಏನು ಮಾಡೋಣ? ಈಗ ಒಳಗೆ ಹೋಗಬೇಕು ಅಪ್ಪ. ಒಂದು ದಾರಿ ಉಂಟಪ್ಪ. ಹೇಳು ಮಗನೇ. ಮಹಿರಾವಣನ ತಂಗಿ ಸುರವೈರಿ ಮೈರಾವಣ ತಂಗಿ ಗುಣವಂತೆ ದುರುದುಡಿ ಎಂಬವಳು ಸುರವೈರಿ ರವಿರಾವಣನ ತಂಗಿ ಗುಣವಂತೆ ದುರುದುಡಿ ಎಂಬವಳು ಬರುವಳಲ್ಲಿಗೆ ಮಧ್ಯರಾತ್ರಿ ಕಣ್ಣ ಮಾತಿಲ್ಲ ಹರನಾಥಮಯ ಸಾಲಿ ಸುರವೈರಿ ಮೈರಾವಣನ ತಂಗಿ ಗುಣವಂತೆ ದುರುಗುಂಡಿ ಎಂಬವಳು ಮಹಿರಾವಣ ತಂದಂತಹ ರಾಮಲಕ್ಷ್ಮಣರ ಮಂಚವನ್ನು ನೇರವಾಗಿ ಕರೆದುಕೊಂಡು ಬಂದು ಕಾಳಿಕಾದೇವಿಯ ಗುಡಿಯಲ್ಲಿ ಇಟ್ಟಿದ್ದಾನಪ್ಪ. ತಲೆ ಕಡಿಯುವುದಕ್ಕಾಗಿ. ಯಾವಾಗ? ನಾಳೆ ಅಮಾವಾಸ್ಯೆ ದಿನ. ಹೌದೌದು. ಈಗ ನಿಮಗೆ ಒಳಗೆ ಹೋಗುವುದಕ್ಕೆ ಒಂದೇ ಒಂದು ದಾರಿ. ಮಹಿರಾವಣನ ತಂಗಿ. ತಂಗಿ? ಹೌದು. ಅವನಿಗೆ ಒಬ್ಳು ತಂಗಿ ತಂಗಿದ್ದಾಳೆ. ಹೆಸರು ದುರ್ದುಂಡಿ. ಅಪ್ಪ, ಏನೋ ಹೆಸರು? ದುರ್ದುಂಡಿ. ಇನ್ನು ಕಾಣುವುದಕ್ಕೆ ಹೇಗಿದ್ದಾಳೋ? ಅವಳ ಹೆಸರು ಕೇಳುವಾಗಲೇ ಒಂದು ತೆರನಾದಂತಹ ಅಪ್ಪ, ಭಯ ಪಡಬೇಕಾದಿಲ್ಲಪ್ಪ. ಅವಳ ಹೆಸರು ಮಾತ್ರ ಹಾಗೆ. ಬಹಳ ಒಳ್ಳೆಯವಳಪ್ಪ. ಅವಳಲ್ಲಿ ನೀ ಸಖ್ಯ ಬೆಳೆಸಿಕೊಂಡೆ ಎಂದಾದರೆ ಒಳಗೆ ಹೋಗುವುದಕ್ಕೊಂದು ಅವಕಾಶ ಆಗುತ್ತದೆ. ಅವಳೆಲ್ಲಿ ಸಿಗ್ತಾಳೆ? ಅವಳು ದಿನಾಲು ಕಾಳಿಕಾದೇವಿಯ ಪೂಜೆಗೆ ಬರ್ತಾಳೆ. ಎಷ್ಟೊತ್ತಿಗೆ? ರಾತ್ರಿಯ ವೇಳೆ. ಅದ್ಯಾಕೆ ರಾತ್ರಿ ಹೊತ್ತು ಬರುವುದು? ದೇವರನ್ನು ಪೂಜೆ ಮಾಡುವುದಕ್ಕಾಗಿ. ಅವಳ ಉದ್ದೇಶ? ಉದ್ದೇಶ, ಒಬ್ಬ ಮಗ ಇದ್ದಾನೆ ಅವಳಿಗ. ಹೌದೌದು. ಹೆಸರು? ನೀಲಮೇಘ ಶ್ಯಾಮ. ಎಷ್ಟು ಒಳ್ಳೆಯ ಹೆಸರು. ನಮ್ಮ ದೇವರ ಹೆಸರು. ಹೌದೌದು, ನೀಲಮೇಘ ಶ್ಯಾಮ. ಅವನಿಗೊಂದು ಪಟ್ಟವನ್ನು ಕಟ್ಟಬೇಕು ಎನ್ನುವಂತಹ ಉದ್ದೇಶ ಅವಳದ್ದು. ಏನು ಮಾಡುವ? ಅಣ್ಣ ಕೆಟ್ಟವ. ಎಲ್ಲ ತಾಯಂದಿರಿಗೂ ಅಂತಹ ಹಿರಿದಾದ ಆಸೆ ಇದ್ದೇ ಇರ್ತದೆ. ಹೌದೌದು. ತನ್ನ ಮಗ ಸಿರಿವಂತನಾಗಬೇಕು, ತನ್ನ ಮಗ ಸಕಲ ಸುಖವನ್ನು ಈ ಸಮಾಜದಲ್ಲಿ ಅನುಭವಿಸಬೇಕು ಅಂತ. ಹೌದಪ್ಪ, ತಪ್ಪಲ್ಲ. ಆದ್ರೆ ಏನು ಮಾಡುವ ಹೇಳಿ ಅಪ್ಪ? ನಾಳಿನ ದಿವಸ ರಾಮ ಲಕ್ಷ್ಮಣರ ತಲೆಯನ್ನು ಕಡಿಯುವುದರ ಜೊತೆಯಾಗಿ ಇವನ ತಲೆಯನ್ನು ಕಡಿಯುವುದಕ್ಕೂ ಮುಂದಾಗಿದ್ದಾನೆ. ಹಾಗಾಗಿ ಅವಳಲ್ಲಿ ಸಖ್ಯ ಒಂದೊಂದು ಬೆಳೆಸಪ್ಪ ನೀನು. ಅಷ್ಟೇ ಸಾಕು, ನಿನ್ನ ಉದ್ದೇಶ ಈಡೇರ್ತದೆ. ಮಗನೇ, ಅಪ್ಪ, ನಿಜವನ್ನು ಹೇಳಿ ಮಹದುಪಕಾರವನ್ನು ಮಾಡಿದೆ. ಆದ್ರೆ ನನಗೊಂದು ಬೇಸರ. ಏನಪ್ಪ? ನನ್ನ ಮಗನಾಗಿ ದುಷ್ಟ ರಾಕ್ಷಸನ ಸೇವೆಯನ್ನು ನೀನು ಮಾಡ್ತಾ ಇದ್ದೀಯಲ್ಲೋ. ಏನು ಮಾಡುವುದಪ್ಪ? ಛ, ಇನ್ನೇನು ಮಾಡುವುದು? ಶ್ರೀರಾಮನ ಸೇವೆಯನ್ನು ಮಾಡಿ ಜನ್ಮ ಸಾರ್ಥಕ್ಯಗೊಳಿಸಬೇಕು. ಅದಕ್ಕಾಗಿ ಇಲ್ಲಿರಬಾರದು ನೀನು. ಮತ್ತೆ ಲಂಕೆಯನ್ನು ಸೇರಬೇಕು. ಅಲ್ಲಿ ನಮ್ಮವರಿದ್ದಾರೆ. ರಾಮಸೇವಾ ದುರಂಧರರು, ಅವರ ಜೊತೆ ಸೇರಿಕೊಳ್ಬೇಕು. ಹೀಗೆ ಹೋದರೆ ಅಪ್ಪ,
ನಮ್ಮವರು ನಿನ್ನನ್ನು ಹಿಡಿದು ಹೊಡೆದು ಬಡಿದು ಕೊಂದಾರು. ಹೌದಪ್ಪ. ರಾಕ್ಷಸನೊಬ್ಬ ವೇಷ ಮಾಡಿಕೊಂಡು ಬಂದಿದ್ದಾನೆ ಅಂತ. ಈಗ ನಾನು ಏನು ಮಾಡುವುದಪ್ಪ? ನಿನಗೆ ಗುರುತಿಗಾಗಿ ಏನಾದ್ರೂ ಇದ್ರೆ ಒಳ್ಳೇದಿತ್ತು. ಸರಿ, ಏನಪ್ಪ ಇದು ನನ್ನ ಮೈಯಿಂದ 4 ರೋಮ ಕಿತ್ತುಕೊ. ಅಪ್ಪ ಏನಪ್ಪ ಇದು? 4? ಹೌದು. 4 ಯಾಕೆ? ಒಂದು ಮುಷ್ಟಿ ತೆಗಿತಾನೆ. ಕಿತ್ತುಕೊ. 4 ಅಲ್ಲ, ಒಂದು 400 ಕಿತ್ತು ತೆಗೆದಿರಬೇಕು. ಅಪ್ಪ ಸಿಕ್ಕಿತ್ತೇನೋ ನೋಡಿ ಅಪ್ಪ, ನೋಡೋಣ ಎಷ್ಟು ಉಂಟು ನೋಡಿ. ನೋಡು. ಎಲ್ಲಿದ್ದೀಯೋ? ಒಂದು ಇಲ್ಲಪ್ಪ. ಇನ್ನೊಮ್ಮೆ ಪ್ರಯತ್ನ ಮಾಡಿ. ಸಿಕ್ಕಿತ? ಇಲ್ಲಪ್ಪ. ಅಪ್ಪ ಇದು ನನ್ನಿಂದ ಆಗುವ ಕೆಲಸ ಅಲ್ಲಪ್ಪ. ಹೊಡಿತೇನೆ, ಹೊಡಿತೇನೆ, ನುಂಗುತ್ತೇನೆ. ಹಾಗಿದ್ರೆ ನಾನಿಲ್ಲೇ ಇನ್ನು ಬೊಬ್ಬಿಡ್ತಾ ಇದ್ದಿ, ಅಬ್ಬರಿಸ್ತಾ ಇದ್ದಿ. ಹನುಮಂತನ ಒಂದು ರೋಮ ಕೀಳುವುದಕ್ಕೆ ನಿನ್ನಿಂದ ಆಗ್ಲಿಲ್ಲ. ಏನು ಮಾಡುವ? ಈಗಿನ ಹುಡುಗರಷ್ಟೇ ಬಾಯಲ್ಲಿ ಹೇಳುವುದು ಮಾತ್ರ, ಕಾರ್ಯದಲ್ಲಿ ಏನು ಸಾಧಿಸುವುದಕ್ಕಿಲ್ಲ. ಆಗ ಎಷ್ಟುಂಟು ನೋಡು. ಎಷ್ಟು ಉಂಟಪ್ಪ ಇದರಲ್ಲಿ? ಎಷ್ಟು ಸುಲಭ ನಿಮಗೆ? ನಿನ್ನ ಬದುಕಿನ ಕೊನೆಯ ತನಕ ಇಷ್ಟಿದ್ರೆ ಸಾಕು. ಅಪ್ಪ ಇದನ್ನು ಹಿಡಿದುಕೊಂಡು ಯಾರಿಗೆ ತೋರಿಸಬೇಕು ಇದನ್ನು? ನಮ್ಮ ಹಿರಿಯವರೊಬ್ಬರು ಇದ್ದಾರೆ, ಜಾಂಬವರು ಅಂತ. ಅವರಲ್ಲಿ ಹೇಳಿ ಹೀಗೆ ಎಲ್ಲ ಕತೆ. ಅವನನ್ನು ನಾನು ಪ್ರೀತಿಯಿಂದ ನಾನು ಬರುವವರೆಗೆ ನೋಡಿಕೊಳ್ತಾನೆ. ಹಾಗೆ ಮಗನೇ, ಅಪ್ಪ ನೀನು ಹೋಗುವ ಚಂದ ಈ ಕಣ್ಣುಗಳಿಂದ ಕಾಣಬೇಕು. ಕುಣಿಯುತ್ತಾ, ನಲಿಯುತ್ತಾ, ಹಾಡುತ್ತಾ ಹೋಗ್ಬೇಕು. ಎಳೆಯವಳನ್ನು ಅಮ್ಮ ಅಂತ ಕರೆಯಬಹುದು, ಹಳೆಯವಳನ್ನು ಅಮ್ಮ ಅಂತ ಕರೆಯಬಹುದು. ಅಮ್ಮ ಅಂತ ಕರೆಸಿಕೊಳ್ಳುವಂತಹ ಯೋಗ್ಯತೆ ಇರುವುದು ಹೆಣ್ಣಿಗೆ ಮಾತ್ರ. ಅಮ್ಮ ಅಂತ ಕರೆದಾಗ ಆಕೆಯ ಅಂತಃಕರಣದಲ್ಲಿ ಪ್ರೀತಿಯ ಒಸರುತ್ತದಂತೆ. ಅಮ್ಮ ಇದು ಮತ್ತೆ ನಿನಗೆ ಕೈ ಮುಗಿಯುತ್ತಾ ಇದ್ದೇನೆ. ತಾಯೇ, ಮುಖವನ್ನು ನೋಡ್ತಾ ಇದ್ದೇನೆ, ಕಣ್ಣುಗಳಿಂದ ನೀರು ಸುರಿಯುತ್ತಾ ಇದೆ, ದುಃಖ ಮಡುಗಟ್ಟಿದೆ, ಏನೋ ಕಷ್ಟ ನಿನ್ನ ಪಾಲಿಗೆ ಸವನಿಸಿದೆ ಅಂತ ನಾನು ಅರ್ಥ ಮಾಡಿಕೊಂಡೆ. ರಾತ್ರಿ ಹೊತ್ತು ನಿನ್ನ ಹಿಂದೆ ಮುಂದೆ ಎಡ ಬಲ ಯಾರೂ ಇಲ್ಲ, ಓರ್ವಳೆ ಇಲ್ಲಿಗೆ ಬಂದಿದ್ದಿ. ಕಾಳಿಕಾಗುಡಿ ಇದು, ಪೂಜೆಯನ್ನು ಮಾಡ್ತಾ ಇದ್ದಿ, ಏನೋ ತನ್ನ ಸಂಕಷ್ಟವನ್ನು ನಿವೇದಿಸಿಕೊಳ್ತಾ ಇದ್ದಿ. ಅಮ್ಮ ನೀನು ಯಾರು, ನಿನ್ನ ಹೆಸರೇನು, ಈ ಮಧ್ಯರಾತ್ರಿ ಇಲ್ಲಿಗೆ ಬಂದು ಪೂಜೆ ಮಾಡುವ ಉದ್ದೇಶವಾದರೆ ಏನು? ದುಷ್ಟಕಳನ ತಂಗಿ ನಾನು, ಆ ದುಷ್ಟಕಳ ಭಂಗಪಟ್ಟುದ ಬೀಳಲು ಇನ್ನೇನು ಕಷ್ಟವಾಗಿದೆ ವಂಚಿಸುವರ ಇದು. ಇನ್ನಿಷ್ಟು ನದಿಯಾದೆವು ಎಲ್ಲ ಮಾತನಾಲಿದು
ಕೇಳುತ್ತಾ ಇದ್ದೆ. ಹೌದು, ನೀನ್ ಯಾರೆಂಬುದನ್ನು ನಾನು ಅರಿಯೆ. ನಾನು ಹನುಮಂತ, ಅಂಜನಾಸುತ, ವೀರ ಮಾರುತಿ. ಹನುಮ. ಸರಿ, ನಾನು ಯಾರು ಎನ್ನುವ ಹಾಗೆ ಕೇಳುತ್ತಾ ಇದ್ದೀಯಲ್ಲ. ನಿಜ. ಇದು ಪಾತಾಳ ಲಂಕೆ. ಗೊತ್ತು. ಇದನ್ನು ಆಳುವವ ಮಹಿರಾವಣ. ಕೇಳಿದ್ದೇನೆ. ಹೇಳಿಕೊಳ್ಳುವುದಕ್ಕೆ ಅವನ ತಂಗಿನ ನೀನು ದುರ್ದುಂಡಿ ಎನ್ನುವ ಹಾಗೆ ಶುಭನಾಮಧೇಯ. ಈ ಹೊತ್ತು ಇಲ್ಲಿ ಯಾಕೆ ಬಂದೆ? ಅನುದಿನವೂ ನಾನು ಈ ಕಾಳಿಕಾ ಆಲಯವನ್ನು ಸೇರಿಕೊಳ್ಳುವವಳು ಮಧ್ಯರಾತ್ರಿಯ ಹೊತ್ತು. ಉದ್ದೇಶ? ನನಗೆ ಬಂದಿರುವಂತಹ ಕಷ್ಟವನ್ನು ದೂರೀಕರಿಸುವ ಎನ್ನುವ ಹಾಗೆ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನಮಗದಕ್ಕೆ ಕಷ್ಟ ಪರಿಹಾರ ಮಾಡುವುದು ದೇವರೇ ಅಥವಾ ದೇವಿಯೇ. ಅಯ್ಯ, ಏನು ಕಷ್ಟ ಬಂತಮ್ಮ? ಅನುದಿನವೂ ಅನುಕ್ಷಣವೂ ಕಣ್ಣೀರಿನಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದೆ. ಅಂತ ದುಃಖ ಏನಾಯಿತು? ಬೇರೆ ಯಾರಿಂದಲೂ ಈ ಕಷ್ಟ ಬಂದದ್ದಲ್ಲ, ಮತ್ತೆ ನನ್ನ ಅಣ್ಣ ಮಹಿರಾವಣನಿಂದಲೂ ಈ ಕಷ್ಟ ಬಂದದ್ದು. ರಕ್ತ ಸಂಬಂಧಿಯಾದ ನಿನ್ನ ಅಣ್ಣ ನಿರ್ಧಾರ ಮಾಡಿದ. ನನಗೊಬ್ಬ ಮಗನಿದ್ದಾನೆ. ಇರಲಿ, ಸುಖವಾಗಿರಲಿ. ನೀಲಮೇಘ ಶ್ಯಾಮ ಎನ್ನುವ ಹಾಗೆ. ಸಂತೋಷ. ಯಾವುದೇ ತಾಯಿಯಾದರೂ ಕೂಡ ಮಗನ ಭವಿತವ್ಯದ ಬಗ್ಗೆ ಆಶಾಗೋಪುರವನ್ನು ಹೊಂದಿರ್ತಾಳೆ ತಾನೆ. ಮಗನಿಗಾಗಿ ತಾಯಿಯಾದವಳು ಯಾವ ತ್ಯಾಗ ಮಾಡುವುದಕ್ಕೂ ಸಿದ್ಧಳಿದ್ದಾಳೆ. ಬೆಟ್ಟದಂತಹ ಕಷ್ಟವನ್ನು ಗಟ್ಟಿ ಮನಸ್ಸಿನಿಂದ ಆಕೆ ಸಹಿಸುತ್ತಾಳೆ. ಗೊತ್ತು ನನಗೆ. ನಾನು ಹಾಗೆ ಮಗನ ಸಂತೋಷವನ್ನು ಕಾಣಬೇಕು ಅಂತ ಕಾಲವನ್ನು ಕಾಯುತ್ತಾ ಇದ್ದವನು. ಅವನ ಜಾತಕವನ್ನು ನೋಡಿದಂತಹ ಜ್ಯೋತಿಷಿಗಳು ಹೇಳಿದಂತಹ ಮಾತು ಏನು ಹೇಳಿದ್ರು? ಮುಂದಕ್ಕೆ ಈ ಪಟ್ಟಣವನ್ನು ಆಳುತ್ತಾನೆ, ಈ ಪಟ್ಟಕ್ಕೆ ಅಧಿಕಾರಿಯಾಗಿ ಮೆರೆಯುತ್ತಾನೆ ಎನ್ನುವ ಹಾಗೆ. ಆ ಸುದ್ದಿ ಕೇಳಿ ತಿಳಿದು ನೀನು ಸಂತೋಷ ಪಡಬೇಕು, ಅದರ ಬದಲಾಗಿ ಕಣ್ಣೀರು ಸುರಿಸುವುದು ಯಾಕೆ? ಇಲ್ಲ, ಸಂತೋಷವನ್ನು ಅನುಭವಿಸುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಇದನ್ನು ಕೇಳಿದಂತಹ ನನ್ನಣ್ಣ ಮಹಿರಾವಣ ಆ ಪಟ್ಟಕ್ಕೆ ಅವನಾಗಬಾರದು, ನಾನೇ ಆಳಬೇಕೆನ್ನುವಂತಹ ಉದ್ದೇಶ ಇರಿಸಿಕೊಂಡು ಮುಂದಿನ ಅಮಾವಾಸ್ಯೆಗೆ ನನ್ನ ಮಗನ ಶಿರವನ್ನು ಕಡಿಯುತ್ತೇನೆ ಎನ್ನುವ ಹಾಗೆ ಆಡಿದ್ದಾನಯ್ಯ. ರಾಮ 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 ರಾಮ. ಯಾವ ತಾಯಿಯಾದರೂ ಇಂತಹ ವಾರ್ತೆಯನ್ನು ಕೇಳಿ ಸಹಿಸಿಕೊಳ್ತಾಳೆ ಹೇಳು? ದುಷ್ಟರಿಗೆ ಅಧಿಕಾರದ ಆಸೆ. ತಾವು ಸಾಯುವಲ್ಲಿಯವರಿಗೂ ಅಧಿಕಾರದಲ್ಲಿರಬೇಕು, ಅಧಿಕಾರದಲ್ಲಿದ್ದುಕೊಂಡು ಇತರರಿಗೆ ನಾನಾ ರೀತಿಯ ಕಿರುಕುಳ ಕೊಡಬೇಕು ಎನ್ನುವಂಥ ದುಷ್ಟ ಸ್ವಭಾವವನ್ನು ಮೈಗೂಡಿಸಿಕೊಂಡಿರ್ತಾರೆ. ನಿನ್ನ ಅಣ್ಣನಿಗೂ ಅಂತಹ ಕೆಟ್ಟ ಆಸೆ. ಹಾಗಾಗಿ ಕಾಳಿಕಾ ಮಾತೆಯಲ್ಲಿ ನಾನು ಬೇಡಿಕೊಳ್ಳು, ನೀನೇ ಕಾಪಾಡಬೇಕು ಎನ್ನುವ ಹಾಗೆ. ಅಮ್ಮ, ಏನಯ್ಯ? ನಿನ್ನ ಕಣ್ಣೀರು ದೇವಿಯ ಪಾದವನ್ನು ಮುಟ್ಟಿದೆ, ಅಂದ್ರೆ ಆಕೆಯ ಮನಸ್ಸನ್ನು ತಟ್ಟಿದೆ. ಅಂದ್ರೆ ಇದೋ ರಾಮ ಭಕ್ತ ನಾನು ಹನುಮಂತ ಮಾಡಿದಂತೆ ಮಾಡಿ ರೂಢಿಯಲ್ಲಿ ಉತ್ತಮನೆಂದೆನಿಸಿಕೊಂಡವ. ದುಷ್ಟನಾದಂತಹ ನಿನ್ನಣ್ಣ ಮಹಿರಾವಣನನ್ನು ಕೊಂದು ಪಾತಾಳ ಲೋಕದ ಅಧಿಕಾರವನ್ನು ನಿನ್ನ ಮಗನಾದಂತಹ ನೀಲಮೇಘ ಶ್ಯಾಮನಿಗೆ ನಾನು ಕೊಡಿಸ್ತೇನೆ. ಶ್ರೀರಾಮನಾಣೆಯಾಗಿ ಸತ್ಯ, ನಿನ್ನಾಣೆ ಸತ್ಯ, ನಿನ್ನ ಮಗನಾಣೆ ಸತ್ಯ. ಭರವಸೆ ಬಂತ? ನೀನು ಆಡಿದಂತಹ ಮಾತುಗಳನ್ನು ಕೇಳುವಾಗ ಸಂತೋಷವಾಯಿತು, ಆದ್ರೆ ಅಷ್ಟು ಸುಲಭವಲ್ಲ. ಏನಿಗೆ? ಆದರೆ ನನಗೊಂದು ಉಪಕಾರ ಮಾಡಬೇಕು. ಹೇಗೋ? ಅರಮನೆಯ ಒಳ ಹೋಗುವುದಕ್ಕೆ ಅಲ್ಲ, ನಿನ್ನ ಅಣ್ಣ ಇರುವಂತಹ ತಾಣವನ್ನು ಸೇರುವುದಕ್ಕೆ ನನಗೆ ದಾರಿಯನ್ನು ತೋರಿಸಿಕೊಡ್ಬೇಕು. ದಾರಿ? ಅಲ್ಲಿ ಬಿಚ್ಚುಗತ್ತಿ ಭಟರಿದ್ದಾರೆ. ನೀನು ದಿನ ಹೋಗಿ ಬರ್ತೀಯಲ್ಲ, ಒಳ ಹೋಗುವುದಕ್ಕೂ ಹೊರ ಬರುವುದಕ್ಕೂ ತೂಕ ಮಾಡುವುದಕ್ಕೆ ಜನ ಇದ್ದಾರೆ ಅಲ್ಲಿ. ಅಮ್ಮ, ನೀನು ಹೀಗೆ ಬರಿಗೈಯಿಂದ ಹೋಗ್ತೀಯ? ಏನಾದರೂ ಎತ್ತಿಕೊಂಡು ಹೋಗ್ತೀಯಾ? ಇಲ್ಲ, ಪ್ರಸಾದ ತೀರ್ಥ ನೋಡು, ಇದನ್ನು ಹಿಡಿದುಕೊಂಡು ಹೋಗುವುದು. ಆ ತಂಬಿಗೆಯಲ್ಲೇನು, ತಟ್ಟೆಯಲ್ಲೇನು? ಬಾಳೆಹಣ್ಣು. ಬಾಳೆ ಬೇಡಮ್ಮ. ಕಾರ್ಯ ಸಾಧನೆ ಆಗುವವರೆಗೆ ಯಾವುದೇ ಒಂದು ಆಹಾರವನ್ನು ನಾನು ಭುಂಜಿಸುವುದಿಲ್ಲ. ಅದು ತೀರ್ಥ. ಅಮ್ಮ, ತೀರ್ಥದಲ್ಲಿ ನಾನು ಅಣುವಾಗಿ ಸುತ್ತುತ್ತಾ ಇರ್ತೇನೆ. ತೂಕಕ್ಕೆ ಸಿಕ್ಕುವುದಿಲ್ಲ, ಭಾರ ಎಷ್ಟು ಅಂತ ಗೊತ್ತಾಗುವುದಿಲ್ಲ. ನೀನು ಬರುವಾಗ ಎಷ್ಟು ಭಾರವಾಗಿದ್ದೆ ಅಷ್ಟೇ ಭಾರ ಆಗಿರ್ತೀವಿ. ಅಷ್ಟಿದ್ರೆ ಸಾಕು. ಆದಷ್ಟು ಬೇಗ ಆ ದಾನವರ ಹನನವಾಗಬೇಕು. ಖಂಡಿತ ಮಾಡಿ ಮಾಡ್ತೇನೆ. ನಿಮ್ಮದು ತೂಕ? ನನ್ನ ತೂಕ ಅಷ್ಟೇ. ಅದು ಹೊರಗೆ ಹೋದಾಗ ಸಹ ಆಯ್ತು. ನಾನು ಅಷ್ಟೇ, ಹೆಚ್ಚು ಆಗುದಿಲ್ಲ, ಕಡಿಮೆ ಆಗುದಿಲ್ಲ. ಆಗುದಿಲ್ಲ. ಎಲ್ಲರೂ ಕೇಳುತ್ತೆ ನಿಮ್ಮ ತೂಕ ಏನು ಹೀಗೆ? ಎಲ್ಲರೂ ಕೇಳ್ತಾರೆ. ನಾನು ದುರ್ದುಂಡಿ ಗೊತ್ತುಂಟು ನನಗೆ. ಆದ್ರೂ ರಾಯರು ಹೇಳಿದ ಮೇಲೆ ನನ್ನದು ಕೆಲಸದಲ್ಲಿ
ಆಯ್ತು ನಿಮ್ಮದು ತೂಕ ನಿಮ್ಮದು ತೂಕ ನಿಮ್ಮದು ತೂಕ ಮೇಲೆ ಮಾಡ್ತೇನೆ. ಇಲ್ಲಿ 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 ಎತ್ತುಟ್ಟು ಮೋಸ ಮೋಸ ಮಧ್ಯರಾತ್ರಿ ಕಳೆದು ಉದಯವಾಗುವುದಕ್ಕೆ ಪ್ರಾರಂಭವಾಗುತ್ತಾ ಇದೆ. ಇಂದು ಉದಯವಾದರೆ ಅಮಾವಾಸ್ಯೆ. ಅವರ ಶಿರವನ್ನು ಕಡಿಯುವುದಕ್ಕೆ ಪ್ರಶಸ್ತ ಕಾಲ. ಶಿರವನ್ನು ಕಡಿಯಬೇಕು. ನಡೀತದ ಗುಡಿಯ ಬಳಿಗೆ. ಸಂಗಮ್ಮ ದುರ್ದುಂಡಿ. ಹೌದಣ್ಣ. ಅಣ್ಣ ಏನು? ನಾನು ತೋಟಕ್ಕೆ ಹೋದೆ. ತೋಟಕ್ಕೆ? ಹೌದಣ್ಣ. ನೀನು? ಹೌದು. ಯಾವುದಕ್ಕೆ? ಬದನೆಕಾಯಿ ತರುವುದಕ್ಕೆ. ನಿನಗೆ ಬದನೆಕಾಯಿ ಗೊಜ್ಜು ಅಂದ್ರೆ ಬಹಳ ಪ್ರೀತಿ ಅಲ್ವಾ? ಏನು ಸಂತೋಷ ಅದು. ಹೌದು. ಆದ್ರೆ ಏನು ತಂಗಮ್ಮ? ತರ್ಲಿಕ್ಕೆ ಆಗ್ಲಿಲ್ಲ ಅಣ್ಣಯ್ಯ. ಬದನೆ ಸಿಗ್ಲಿಲ್ವಾ? ಇಲ್ಲ ಅಣ್ಣಯ್ಯ. ತಂಗಮ್ಮ. ಅಣ್ಣಯ್ಯ. ಏನಾಯ್ತು? ಅಣ್ಣ ಮಂಗಣ್ಣ. ಏನೇ? ಅಣ್ಣ ಮಂಗ. ಮಂಗ? ಮಂಗ ಅಣ್ಣ. ತೋಟದಲ್ಲಿ? ತೋಟದಲ್ಲಿ ಮಂಗ ಅಣ್ಣ. ಹೌದಣ್ಣ. ಓಡಿಸಬೇಕಿತ್ತು. ಓಡಿಸುವುದಕ್ಕೆ ಪ್ರಯತ್ನಿಸಿದೆ. ಆದ್ರೆ ಮಂಗ ಸುಮ್ಮನಿರ್ಲಿಲ್ಲ. ದುರ್ದುಂಡಿ. ಅಣ್ಣಯ್ಯ. ಏನು ಮಾಡಿದ? ಅದು ಅಣಕ ಮಾಡಿತು. ನಿನ್ನನ್ನು ಅಣಕಿಸಿತೆ? ಹೌದಣ್ಣಯ್ಯ. ಅದು ಬದನೆಕಾಯಿ ತೋರಿಸಿತಣ್ಣಯ್ಯ. ದುರ್ದುಂಡಿ. ಅಣ್ಣಯ್ಯ. ನಿನಗೂ ಬದನೆಕಾಯಿ ತೋರಿಸಿತೆ? ಹೌದಣ್ಣಯ್ಯ. ಅಣ್ಣಯ್ಯ. ಏನು? ಆ ಮಂಗನನ್ನು ಓಡಿಸಬೇಕಲ್ಲ ಅಣ್ಣಯ್ಯ. ಓಡಿಸ್ತೇನೆ, ನೀನು ಚಿಂತಿಸಬೇಡ. ಆ ಮಂಗ ಹೇಗುಂಟು ನಾನು ನೋಡಬೇಕು. ಹೋಗು ಹೋಗು. ಅಣ್ಣ. ತಂಗಮ್ಮ. ನನ್ನ ಮಗ ನೀಲಮೇಘ ಶ್ಯಾಮನಿಗೆ ಪಟ್ಟ. ದುರ್ದುಂಡಿ. ಅಣ್ಣಯ್ಯ. ನಿನ್ನ ಮಗ ನೀಲಮೇಘ ಶ್ಯಾಮನಿಗೆ ಪಟ್ಟ. ಕೊಡ್ತೇನೆ ಕೊಡ್ತೇನೆ ಕೊಡ್ತೇನೆ. ಸರಿ ಬರ್ತೇನೆ. ಬಹಳಷ್ಟು ಉಪದ್ರವಾದಂತಹ ಮಂಗ. ಒಮ್ಮೆ ನೋಡ್ಬೇಕಲ್ವಾ? ನಡೀತಾರೆ. ಮರದಿಂದ ಮರಕ್ಕೆ ಹಾಕುವಂತಹ ಸ್ವಭಾವವನ್ನುಳ್ಳವ ನೀನು. ಏ ಮಂಗ, ಈ ನಗರವನ್ನು ಪ್ರವೇಶಿಸಿದ್ದಲ್ಲದೆ ನನ್ನ ತಂಗಿಯನ್ನೇ ಉಪಟಳವನ್ನು ಇಡುವುದಕ್ಕೆ ಮುಂದಾದೇನೆ. ಏನೋ ಬಂದದ್ದು ತಪ್ಪಾಯಿತು ಎನ್ನುವ ಹಾಗೆ ಹಿಂದೆ ಹೋದರೆ ಒಳಿತು. ಇದಿರಾದವ ಮಹಿರಾವಣ ಶಿರ ಶಿರ ಹೋದಿತ್ತು. ದುಷ್ಟರಿಗೆ ದುಷ್ಟರ ಸ್ನೇಹ. ಲಂಕೆಗೆ ಬಂದು ರಾವಣನ ಜೊತೆ ಸ್ನೇಹವನ್ನು ಬೆಳೆಸಿಕೊಂಡೆ. ಅವನಿಗೆ ಮಾತು ಕೊಟ್ಟೆ. ಎಲ್ಲೋ ಏನು ರಾಮಲಕ್ಷ್ಮಣರು ಮಂಚ ಸಮೇತ ಎತ್ತಿಕೊಂಡು ಬಂದು
ಎಲ್ಲೋ ಗುಟ್ಟಾಗಿ ಬಚ್ಚಿಟ್ಟಿದ್ದೇನೋ ಅಂತ ಆ ಸುದ್ದಿಯನ್ನು ಕೇಳಿ ಬಲ್ಲೆ. ಈ ವಿಚಾರ ನಿನಗೆ ಹೇಗೋ ತಿಳಿಯಿತು? ಏನು ಅವರ ಬಿಡುಗಡೆಗಾಗಿ ಬಂದವ ರಾಮ ಭಕ್ತ ಹನುಮಂತ. ಎಚ್ಚರಿಕೆಯ ಮಾತು ಹೇಳ್ತೇನೆ, ಅವರನ್ನು ಬಿಟ್ಟು ಕೊಟ್ಟೆ ಅಂತ ಆದರೆ ನೀನು ಬದುಕಬಲ್ಲೆ. ಅದರಲ್ಲಾದರೆ ಮುಷ್ಟಿ ಬಿಗಿದು ಹೊಡೆದು ಕೊಂದಾಲು ನಿನ್ನ 3 ಜನರನ್ನು ಬಲಿ ಕೊಡುವುದಕ್ಕೆ ಮುಂದಾದವ ನೀನು 4ನೇವ. ಏನೋ ಒಂದು ಮಿಂಚು ಸುಳಿದಂತಾಯ್ತಲ್ಲ. ಹೌದಪ್ಪ. ಏನದು? ಏನು? ಎಲ್ಲಿ? ಅಣ್ಣಯ್ಯ ದುರ್ದುಂಡಿ ತಂಗಮ್ಮ ನೀನೇನಿಲ್ಲಿ? ಅಣ್ಣಯ್ಯ ಹೇ ಮುಟ್ಟು ನೀನು ಹೇಳಿದವೇನು ಮುಟ್ಟು? ಹಾಗೆಲ್ಲ ಏನೇ ಏನು ಮಾರಿ ಸಂತಾನದವಳೆ ಎಲ್ಲಿಗೆ ಬರಬೇಕು ಎನ್ನುವ ಹಾಗೆ ಗೊತ್ತಿಲ್ವೇನ ನಿನಗೆ? ಇಲ್ಲಿ ಬಂದಿದ್ದಿ ಅಪಶಕುನ. ನಡಿ ನಡಿ ನಡಿ. ಎಲ್ಲ ಹಾಳಾಗಿ ಹೋಯ್ತಲ್ವ ಸ್ವಾಮಿ. ಒಳ್ಳೆಯ ಕಾರ್ಯಕ್ಕಾಗಿ ಹೊರಟೆ, ಇವಳೊಬ್ರು ಬಂದು ಮುಟ್ಟಣ್ಣ ಎನ್ನುವ ಹಾಗೆ. ಏನು ಮಾಡ್ಲಿ? ಎಲ್ಲ ಅಶುದ್ಧವಾಗಿ ಹೋಯ್ತಲ್ಲ. ಹಾ 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 ಡೊಂಬಲರ ವೇಷದಿಂದ ಮರಳು ಮಾಡ್ತೇನೆ. ಮುಖ ನೋಡುದು ನೋಡಿ ಮಗ ಯಾರು ಮಗ ಓದಲ್ಲೆಲ್ಲ ಮಗ ಅಂತ ಕರೀದು. ಎಷ್ಟು ವರ್ಷ ಆಯ್ತು ನನಗೆ ನಿಮ್ಮ ಮಗ ಯಾರು ಅಂತ ಇವತ್ತು ಅಪ್ಪ ಅಂತ ನೀನಾದ್ರೂ ಕರೀ, ಮತ್ತೆ ಯಾರು ಬೇಡ ಅಂತ ಹೇಳಿದ್ರು. ನಮಗೆ ಕಾರ್ಯಕ್ರಮ ಬಾಲದ ಅಣ್ಣ ಬಾಲದ ಅಣ್ಣ ಅಲ್ಲ ಮಾತಾಡ್ತಾ ಇದ್ದೀರಿ, ಜಗಳ ಮಾಡ್ತಾ ಇದ್ದೀರಿ. ಹೌದು, ಅದು ನಮ್ಮದೊಂದು ನಗ್ತಾ ಇದ್ದೀರಿ, ನಮ್ಮದೊಂದು ಗಲಾಟೆ ನಗ್ತಾ ಇದ್ದೀರಿ. ಹೌದೌದು, ಏನೋ ನಮ್ಮದೊಂದು ಗಲಾಟೆ ಆಗಿದೆ. ಒಂದು ನೀವೊಂದು ಪಂಚಾಯತ್ಗೆ ಮಾಡಿ ಅದನ್ನು ಸರಿ ಮಾಡಿದ್ರೆ ಜಗಳ ಮಾಡಿಕೊಳ್ಬಾರದು. ಬಾರ್ದಿಂದ ಉಂಟು, ಪ್ರೀತಿಯಿಂದ ಸ್ನೇಹದಿಂದ ಬದುಕಬೇಕು. ಹೌದೌದು. ಯಾಕೆ ಜಗಳ? ಯಾಕಂದ್ರೆ ಇವ ನನ್ನ ಮಗ, ನಾನು ಇವನಪ್ಪ. ಪ್ರೀತಿ ಹೆಚ್ಚಾಯ್ತು, ಜಗಳ ಪ್ರಾರಂಭ ಆಯ್ತು. ಅವನ ಅಮ್ಮ ನನ್ನ ಹೆಂಡತಿಯ ಅದನ್ನ ನನ್ನ ಹೆಂಡತಿ ಅಲ್ಲ, ನನ್ನ ಹೆಂಡತಿ ಅಲ್ಲ. ಅದಕ್ಕೆ ಅವ ಹೇಳುವುದು, ನಾನೊಂದು ಕತೆ ಹೇಳ್ತೇನೆ, ಆ ಕತೆಗೆ ಉತ್ತರ ಹೇಳಿದ್ರೆ ಮಾತ್ರ ನನ್ನ ಅಪ್ಪ ಅಂತ ಒಪ್ಪಿಕೊಳ್ಳುದು ಅಂತ. ಹೇಳು ಕತೆ. ಹೇಳಿದ್ದೇನೆ, ಕತೆ ಹೇಳಿದ್ದಾನೆ. ಉತ್ತರ ಹೇಳಿದನ? ಇಲ್ಲ, 20 ರೊಟ್ಟಿ 20 ಜನ ಆಗ್ಬೇಕಂತೆ. ಗಂಡಸರಿಗೆ 2 ಹೆಂಗಸರಿಗೆ 1.5, ಮಕ್ಕಳಿಗೆ ಅರ್ಧ. ಹೆಂಗಸರು ಎಲ್ಲ ಒಟ್ಟಿಗೆ 20 ಆಗ್ಬೇಕು. ನೀವು ಅದ್ರ ಉತ್ತರ ಗೊತ್ತಿದ್ರೆ ಹೇಳಿ. ಹನುಮ ಅಲ್ಲ, ಏನು ನನ್ನನ್ನು ಮಾತಾಡಿಸ್ತಾ ಇದ್ದಾರೆ, ಏನೆಲ್ಲ ಕಥೆ ಹೇಳ್ತಾ ಇದ್ದಾರೆ, ನೋಡಿ ನಗುತ್ತಾ ಇದ್ದಾರೆ. ಏನೋ ವಂಚನೆ ಇದೆ ಅಂತ ನಾನು. ವಂಚನೆ ನಮ್ಮ ರಕ್ಕಸರ ಮಾಯೆ.
ಭೇದಿಸಿದೆಯೇನು? ಯಾವುದಕ್ಕೂ ಬೆಳಗಾಗಲಿ ಅದಕ್ಕಿಂತ ಮುಂಚಿತವಾಗಿ ರಾಮ ಲಕ್ಷ್ಮಣರನ್ನು ಕೊಂದು ಕಳುಹಿಸುತ್ತೇನೆ. ಆ ಬಳಿಕ ನಿನ್ನ ಬೆಳಗಾಗುವುದರ ಮುನ್ನ ತನಕ ಕೆಟ್ಟ ಕಾರ್ಯವನ್ನೇ ಮಾಡಿದ್ದಿ. ನಾನು ನಡೆದದ್ದೇ ದಾರಿ, ನಾನು ಆಡಿದ್ದೇ ಮಾತು. ತನ್ನನ್ನು ವಿರೋಧಿಸುವವರು ಮೂರು ಲೋಕದಲ್ಲಿ ಯಾರು ಇಲ್ಲ ಸಾಮರ್ಥ್ಯ ಎನ್ನುವಂತ ಅಹಂಕಾರ ನಿನ್ನ ಮನದಲ್ಲಿ ಮನೆ ಮಾಡಿತ್ತು. ಅಹಂಕಾರ ಅಲ್ಲ, ಆತ್ಮಾಭಿಮಾನ. ಬೆಳಗಾಗಲಿ ಬಲಿ ಕೊಡ್ತೇನೆ. ಹೌದು, ಒಬ್ಬಿಡ್ತಾ ಇದ್ದಿ, ಒಬ್ಬರಿಸ್ತಾ ಇದ್ದಿ. ಸತ್ಯ. ಬೆಳಗಾಗುವುದಕ್ಕಿಂತ ಮುನ್ನ ದುಷ್ಟನಾದಂತ ನಿನ್ನ ತಲೆ ಕೊಡಿದು ಕಾಳಿಕಾಮಾತೆಗೆ ನಾನು ಬಲಿ ಕೊಡ್ತೇನೆ. ನಿನಗೆ ಹಾಗಿದ್ರೆ ಅಮ್ಮ ಹೊಡಿತಾ ಇದ್ದೇನೆ, ಬಡಿತಾ ಇದ್ದೇನೆ, ಆದ್ರೆ ಅವ ಸಾಯುವುದಿಲ್ಲ. ಯಾಕೆ? ಸಾಧ್ಯವಿಲ್ಲ. ಕಾಳಿಕಾ ಮಂತ್ರದಲ್ಲಿರುವಂತಹ ಬೊಂಬೆಯಲ್ಲಿ ಇವನ ಪ್ರಾಣ ಪಕ್ಷಿ ಇದೆ, ಅದನ್ನು ಪುಡಿ ಮಾಡು, ಸಾಯ್ತಾನೆ. ಲಕ್ಷ್ಮಣರ ಅನುಗ್ರಹದಿವು ಶ್ರೀ ವೀರ ಹನುಮ ಹೆಣ್ಣನ್ನು ಮಮತಾಮಯಿ ಅಂತ ಕರೆದರು. ಸರಿ. ಹೆಣ್ಣು ಭೂಮಿಯ ಹಾಗೆ, ಸಹನೆ ಅವಳ ಅಂತಃಕರಣದಲ್ಲಿ ಯಾವಾಗಲೂ ನೆಲೆಸಿರ್ತದೆ. ಹೆಣ್ಣು ಸಮಾಜದ ಕಣ್ಣು. ಯಾವ ಕಾರಣಕ್ಕೂ ಹೆಣ್ಣಾದವಳು ಇತರರಿಗೆ ಕೆಡುಕನ್ನುಂಟು ಮಾಡುವವಳಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು ಎನ್ನುವಂಥ ಆಸೆಯನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡವರು. ಹಾಗೆ ಅಂತ ಮಗನ ಅಭ್ಯುದಯಕ್ಕಾಗಿ ಕಷ್ಟಪಡುವುದು ತಪ್ಪೇನೂ ಅಲ್ಲ. ರಕ್ತ ಸಂಬಂಧಿಯಾದಂತಹ ಅಣ್ಣ ಬದುಕಿನಲ್ಲಿ ನಿನಗೆ ನಾನಾ ರೀತಿಯ ಕಷ್ಟವನ್ನು ಕೊಟ್ಟ. ಅವನನ್ನು ಹೊಡೆದು ಬಡಿದು ಕೊಂದಿದ್ದೇನೆ. ಕಷ್ಟವನ್ನು ದೂರೀಕರಿಸಿ ನಿನ್ನ ಕಷ್ಟ ದೂರವಾಗಿದೆ ತಾನೆ. ನಿನಗೆ ಮಾತು ಕೊಟ್ಟ ಹಾಗೆ ನಿನ್ನ ಮಗನಾದಂತಹ ನೀಲಮೇಘ ಶ್ಯಾಮನಿಗೆ ಪಾತಾಳದ ಅಧಿಕಾರವನ್ನು ಕೊಡ್ತೇನೆ. ಸಂತೋಷ ಅಮ್ಮ. ರಾಮ ಭಕ್ತರಾಗಿದ್ದುಕೊಂಡು ಧರ್ಮ ಕಾರ್ಯದಲ್ಲಿ ನೀವು ಮನವಿಟ್ಟು ಕರ್ಮವನ್ನು ಮಾಡಿದಿರುವಂತಾದರೆ ಅಮ್ಮ, ಸಮಾಜದಲ್ಲಿ ಸ್ಥಾನಮಾನ ಸಿಗುವುದರ ಜೊತೆಯಲ್ಲಿ ಜನ್ಮಾಂತರದಲ್ಲಿ ಪುಣ್ಯ ಫಲ ಪ್ರಾಪ್ತಿಯಾಗುವುದರ ಜೊತೆಯಲ್ಲಿ ಸದ್ಗತಿಯು ನಿಮ್ಮ ಪಾಲಿಗೆ ಒದಗಿ ಬರ್ತದೆ. ಇಂದಿನಿಂದ ಮೊದಲುಗೊಂಡು ಅನುದಿನವೂ ಅನುಕ್ಷಣವು ರಾಮ ಧ್ಯಾನವನ್ನೇ ಮಾಡುತ್ತಾ ಕಾಲವನ್ನು ಕಳೆಯುತ್ತೆ. ಒಳ್ಳೆಯದಮ್ಮ. ರಾಮ ಎನ್ನುವಂತಹ 2 ಅಕ್ಷರದ ಪದ. ರಾ ಎನ್ನುವಾಗ ಬಾಯಿ ತೆರೆಯಲ್ಪಡ್ತದೆ, ಒಳಗಿನ ಪಾಪ ಹೊರಗೆ ಹೋಗ್ತದೆ. ಮಾ ಎನ್ನುವಾಗ 2 ತುಟಿಗಳು ಮುಚ್ಚಲ್ಪಡ್ತದೆ, ಹೊರಗಿನ ಪಾಪ
ಒಳ ದೇಹವನ್ನು ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಪವಿತ್ರವಾದ ರಾಮ ಮಂತ್ರ, ಅದೇ ತಾರಕ ಮಂತ್ರ. ಅದನ್ನು ಎಡೆಬಿಡದೆ ನೀನು ಉಚ್ಚರಿಸ್ತಾ ಇರು. ಅಮ್ಮ, ರಾಮ ಲಕ್ಷ್ಮಣರ ಬಿಡುಗಡೆಯಾಗಿದೆ ಎನ್ನುವಂತಹ ಸಮಾಧಾನ. ಹಾಗೆಂತ ಲಂಕೆಯಲ್ಲಿರುವಂತಹ ಹಿರಿಯರಾದಂತಹ ಜಾಂಬವರು, ನನ್ನ ಒಡನಾಡಿಗಳಾದಂತಹ ಅನೇಕ ಕಪಿವೀರರು ನನ್ನ ದಾರಿ ಪ್ರತೀಕ್ಷೆಯಲ್ಲಿರುವುದು. ರಾಮ ಲಕ್ಷ್ಮಣರ ಮಂಚ ಸಮೇತ ನಾನು ಲಂಕೆಯನ್ನು ಸೇರ್ತೇನೆ. ಅಮ್ಮ, ಲೋಕಕ್ಕೆ ಮಂಗಳವಾಗಲಿ ಎನ್ನುವಂತಹ ಮಂಗಳ ಗೀತೆಯನ್ನು ಹಾಡೋಣ. ಭದ್ರಂ ಶುಭಂ ಮಂಗಳಂ